ಆ ಫೇಸ್ ಹೆಂಗಿರ್ತೈತೆ ಲೈಕ್ ವೆನ್ ಯು ಡ್ರಾಪ್ ಫ್ರಮ್ ದ ಟೀಮ್? ಕೋಚಿಗೆ ಯಾರಿಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆ, ವಿಲ್ ಬಿ ದ ಒನ್ ಆಫ್ ದ ಬೆಸ್ಟ್ ಕೋಚ್. ಇಫ್ ಯು ರೆಪ್ರೆಸೆಂಟ್ ಕರ್ನಾಟಕ ಇನ್ ಹಾಕಿ, ಎಲ್ಲರೂ ಒಂದು ಜಾಗದಲ್ಲಿ ಗೌರ್ಮೆಂಟ್ ಕೆಲಸ ಅಂತೂ ಫಿಕ್ಸ್ ನಿಮಗೆ. ಈ ಕಾಲದ ಮಕ್ಕಳು ಕಾಮನ್ ಸೆನ್ಸ್ ಅಂತೂ ಒಂದು ಸ್ವಲ್ಪ ಅದು ಡ್ರೌನ್ ಆಗ್ತಾ ಇದೆ. ನನಗೆ ಅನ್ಸೋದು 70% ಈಸ್ ಅಬೌಟ್ ಮೆಂಟಲ್ ಸ್ಟ್ರೆಂತ್ ಫಾರ್ ಸ್ಪೋರ್ಟ್ಸ್. ಟಿಲ್ 16 years ರಿಸ್ಕ್ ತಗೋಬೇಕು ಅಂತ ನಾನು ಹೇಳೋದು. ಫಸ್ಟ್ ನಿಮಗೆ ಗೊತ್ತಾಗ್ಬಿಡ್ತೈತೆ ನೀವು ಸುಸ್ತು ಮಾಡಕ್ಕೆ ಬಂದ್ರೆ ಓಡ್ತಿದ್ದೆ, ನಾನು ಬಿಟ್ಬಿಡೋದು ಬೆಸ್ಟ್ ಅಂತ ಹೇಳ್ಬಿಟ್ಟು. ನಮಸ್ಕಾರ, BS ಚನ್ನಬಸಪ್ಪ ಅಂಡ್ ಸನ್ಸ್ ಪ್ರೆಸೆಂಟ್ಸ್ ಮಾತುಕತೆ ವಿತ್ ಸ್ಕ್ಯಾಂಡ್ಮ್ಯಾನ್ಗೆ ಸ್ವಾಗತ. ಇವತ್ತು ನಮಗೆ ಒಂದು ಹೆಮ್ಮೆಯ ದಿನ. ಯಾಕಂದ್ರೆ ಹಾಕಿ ರೀ ನಮ್ಮ ದೇಶದ ನ್ಯಾಷನಲ್ ಸ್ಪೋರ್ಟ್. ಆ ಸ್ಪೋರ್ಟ್ದಾಗ 2 ಸರ್ತಿ ಒಲಿಂಪಿಕ್ಸು, ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸು, ಚಾಂಪಿಯನ್ಸ್ ಟ್ರಾಫಿ, ಏಷ್ಯಾ ಕಪ್ಪು ಇದೆಲ್ಲ ಆಡಿ ನಮ್ಮ ದೇಶದ ಹಾಕಿ ಟೀಮಿನ ಒಂದು ಕಾಲದ ಕ್ಯಾಪ್ಟನ್ ಆಗಿದ್ರು ನಮ್ಮ ಕನ್ನಡದವರು ರಘುನಾಥ್ VR ಅವ್ರು ಅಂಥೇಳಿ. ಆಹಾ, ಇವ್ರದ್ದು ಕತೀರಿ ಅಂದರೆ ನೀವು ತಿಳ್ಕೊಳ್ರಿ, ಒಂದು ಸ್ಪೋರ್ಟ್ದಾಗ ಇಂಥ ಲೆವೆಲಿಗೆ ನಮ್ಮ ದೇಶಕ್ಕೆ ರೀಪ್ರೆಸೆಂಟ್ ಮಾಡ್ಯಾರ. ಎಂಥ ಎಕ್ಸ್ಪೀರಿಯನ್ಸಸ್ ಇರಬಾರ್ದು ಅವ್ರದ್ದು. ಅದ್ರ ಬಗ್ಗೆ ಮಾತಾಡೀವಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಇನ್ ದ ಸ್ಪೋರ್ಟ್. ಹಾಕಿ ಅಂದರೆ ಏನು, ಹಾಕಿ ಟೀಮ್ ಸ್ಪೋರ್ಟ್ ಅಂದರೆ ಏನು, ಸ್ಪೋರ್ಟ್ಸ್ದಾಗ ಏನೇನು ಕಲಿಬೋದು, ಯಾಕೆ ಈಗಿನ ಹುಡುಗರು ಸ್ಪೋರ್ಟ್ಸ್ ಆಡಬೇಕು ಪ್ರೊಫೆಷ್ನಲಿ ಆರ್ ಅನ್ಪ್ರೊಫೆಷ್ನಲಿ. ಸೊ ಟೀಮ್ ಸ್ಪೋರ್ಟ್, ಟೀಮ್ ಮ್ಯಾನೇಜ್ಮೆಂಟ್, ಮೆಂಟಲ್ ಹೆಲ್ತ್ ವಿತ್ ಸ್ಪೋರ್ಟ್ಸ್, ಮತ್ತು ಏನೇನು ಆಪರ್ಚುನಿಟೀಸ್ ಐತಿ, ಯಾರಿಗಾರ ಸ್ಪೋರ್ಟ್ಸ್ ಪರ್ಸ್ಯೂ ಮಾಡೋದೈತಿ ಪ್ರೊಫೆಷ್ನಲಿ, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಆಡೋದೈತಿ, ನಮ್ಮ ದೇಶಕ್ಕೆ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಈ ಸ್ಪೋರ್ಟ್ದಾಗ, ಎನಿ ಸ್ಪೋರ್ಟ್, ಅದು ಹೆಂಗೆ ಮಾಡ್ಬೋದು, ಅದಕ್ಕೆ ಏನು ದಾರಿ ಅದಾವು, ಸ್ಪೋರ್ಟ್ಸ್ ಆ್ಯಂಡ್ ಜಾಬ್, ಸ್ಪೋರ್ಟ್ಸ್ ಆಡ್ಕೊತಾನೆ ಒಂದು ಜಾಬ್ ಹೆಂಗೆ ಸೆಟಲ್ ಆಗ್ಬೋದು, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೇವಿ. ದಿಸ್ ಈಸ್ ಲೈಕ್ ಏನಂತಾರೆ, ಒಂದು ಟ್ಯುಟೋರಿಯಲ್ ಫಾರ್ ಯೂತ್. ನಮಗೆಲ್ಲ ಒಂದು ಕಲ್ಯಾಕೆ, ಓಕೆ ಸ್ಪೋರ್ಟ್ಸಿಂದ ನಾ ಏನು ಕಲಿಬೋದು, ಆ ಮೆಂಟಾಲಿಟಿ ಏನು ಕಲಿಬೋದು ಅಂತೇಳಿ. ಸೊ ಮಾತುಕತೆ ವಿತ್ ಸ್ಕ್ಯಾಂಡ್ಮ್ಯಾನ್ ಸ್ಟಾರ್ಟ್ ಮಾಡಿದಾಗಿಂದ ಇಷ್ಟೆಲ್ಲ ಗೆಸ್ಟಿಗೆ ನಾವು ಹೋಸ್ಟ್ ಮಾಡಿಲ್ಲ. ನಾನು ಐ ಫೀಲ್ ಫಾರ್ಚುನೇಟ್ ದಟ್ ಟೈಮ್ ಇಂಥವ್ರ ಜೊತೆ ಕುಂದ್ರಾಗ ನಂಗೆ ಅವಕಾಶ ಸಿಗತ್ತೈತೆ ಅಂತೇಳಿ. ಆ್ಯಂಡ್ ನನಗೆ ಆ ಸಿಕ್ಕಿದ ಅವಕಾಶದಿಂದ ನಿಮಗೇನೋ ಒಂದು ನಗುನೋ ಮೆಸೇಜ್ ತಲುಪಾತೈತಂತೆ. ಬಟ್ ಇನ್ನೂ ಜಾಸ್ತಿ ಡಿಲೇ ಬೇಡ ರೀ, ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಕಿಕ್ ಆಸ್ ಎಪಿಸೋಡ್ ವಿತ್ ದ ಲೆಜೆಂಡ್. ಇವ್ರ ನಿಕ್ ನೇಮ್ ದ ಬುಲ್. ತಿಳ್ಕೊಂಬಿಡ್ರಿ ಇವ್ರು ಹೆಂಗೈತಿ ಇವ್ರ ಮೆಂಟಾಲಿಟಿ ಅಂತ. ಲೆಟ್ಸ್ ಸ್ಟಾರ್ಟ್. BS ಚನ್ನಬಸಪ್ಪ ಅಂಡ್ ಸನ್ಸ್ ಪ್ರೆಸೆಂಟ್ಸ್ ಮಾತುಕತೆ ವಿತ್ ಸ್ಕ್ಯಾಂಡ್ಮ್ಯಾನ್ ವಿತ್ MC ಬಿಜ್ಜು. ಇಂಟ್ರೋ 3, 2, 1. ಮಾತುಕತೆ ಸ್ಕ್ಯಾಂಡಿ ಜೊತೆ, ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ. ಲೈವ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರಣಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಕಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ, ಸುಮ್ಮನೆ ಹೋಗ್ಲೇ. ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ಸ್ಕ್ಯಾಂಡಿ ನಿಮ್ಮ ನನಗೂ ಇದು ಚೋಕಿರುತ್ತೆ. ಸ್ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಸ್ಕ್ಯಾಂಡಿ ಬ್ಯಾನಿ ಇದ್ರಣಿಗೆ ಕರೆಗೋಗುತ್ತೆ. ಟೀಮ್ ಅಂತಿದ್ದಾಗ ಎಲ್ಲ ಥರ ಬ್ಯಾಲೆನ್ಸ್ ಮಾಡಬೇಕು, ಪ್ಲೇಯರು, ಸ್ಟಾಫು. ಯಾಕಂದ್ರೆ ಅವ್ರ ಪೊಟೆನ್ಷಿಯಲ್ ನೀವು ಹುಡುಕಿ ಅದನ್ನ ಅನ್ಲಾಕ್ ಮಾಡಿ ಪರ್ಫಾರ್ಮೆನ್ಸ್ ಬ್ಯಾಲೆನ್ಸ್ ಮಾಡಬೇಕು. ಕರೆಕ್ಟ್. ಮತ್ತೆ ಹೈಯೆಸ್ಟ್ ಲೆವೆಲಲ್ಲಿ, ನಾಟ್ ಇನ್ ಚಿಕ್ಕ ಮುಟ್ಟ ಲೆವೆಲಲ್ಲ, ಹೈಯೆಸ್ಟ್ ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಏಷ್ಯಾ ಕಾಮನ್ವೆಲ್ತ್, ವರ್ಲ್ಡ್ ಚಾಂಪಿಯನ್ಶಿಪ್ ಆ ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನೀವು ತುಂಬ ಡೀಟೇಲಾಗಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲರದು ಫಿಟ್ನೆಸ್ ನೀವು ಟ್ರ್ಯಾಕ್ ಇಟ್ಟು. ಫಿಟ್ನೆಸ್ ಅವೆಲ್ಲ ತೊಂದರೆ ಇಲ್ಲ, ಬಟ್ ಏನಂದರೆ ಮೈಂಡ್ ಡ್ರೈನ್ ಔಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಡ್ರೈನ್ ಔಟ್ ಆಗೋಯ್ತು. ಕರೆಕ್ಟ್. ಬಾಡಿ ಇಲ್ಲ, ತಲೆನೇ ಹೇಗದು. ನನಗೆ ಪರ್ಸ್ನಲಿ ನಂಗೆ ಐ ಆಮ್ ವೆರಿ ಅಟ್ರಾಕ್ಟೆಡ್ ಟು ಸ್ಪೋರ್ಟ್ಸ್. ಸೊ ನನಗೆ ಅನ್ಸೋದು 70% ಈಸ್ ಅಬೌಟ್ ಮೆಂಟಲ್ ಸ್ಟ್ರೆಂತ್ ಫಾರ್ ಸ್ಪೋರ್ಟ್ಸ್. ಲಾಂಗ್ ಯಾರು ಆಡ್ತಾರಲ್ಲ, ಒಂದು 12, 15 ವರ್ಷ, 13 ವರ್ಷ, 14 ವರ್ಷ ಆದ್ಮೇಲೆ ವಾಟ್ ಕೀಪ್ಸ್ ಯು ಗೋಯಿಂಗ್ ಅಂತ ತುಂಬ ಮ್ಯಾಟ್ರ್ ಆಗುತ್ತೆ. ಕರೆಕ್ಟ್. ಸೊ ಎಲ್ಲ ಥರ ಫೋಕಸ್ಸು ನಿಮ್ಮ ಮೇಲಿರುತ್ತೆ. ಫೇಡ್ ಔಟ್ ಆಗ್ತಾ ಇರೋಂಥ ಜನರು ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಸೈಕಾಲಜಿಕಲಿ ನೀವು ಒಳ್ಳೆ ಸ್ಪೇಸಲ್ಲಿರೋದು ತುಂಬ ಇಂಪಾರ್ಟೆಂಟ್. ಸೊ ಒಳ್ಳೆ ಸ್ಪೇಸಲ್ಲಿದ್ದಾಗ ಪರ್ಫಾರ್ಮೆನ್ಸು ಚೆನ್ನಾಗಿ ಬರುತ್ತೆ. ಈಗ ಒಂದು ಅಥ್ಲೀಟ್ ಮೆಂಟಾಲಿಟಿ ವರ್ಸಸ್ ಅ ನಾರ್ಮಲ್ ಮ್ಯಾನ್ಸ್ ಮೆಂಟಾಲಿಟಿ ಏನು ಡಿಫ್ರೆನ್ಸ್ ಇರ್ಬೋದು? ಈಗ ನಾರ್ಮಲ್ ಮ್ಯಾನ್ಗೆ ಈಗ ನಿಮ್ಮ ಹತ್ರ ಟೈಮ್ ಇರುತ್ತೆ. ಇವತ್ತು ಕೆಲಸ 10 ಗಂಟೆ ಕೆಲಸ 12 ಗಂಟೆಗೂ ಮಾಡ್ಬೋದು, 12 ಗಂಟೆ ಕೆಲಸ 3 ಗಂಟೆಗೂ ಮಾಡ್ಬೋದು. ಬಟ್ ನಮಗೆ ಸ್ಪೋರ್ಟ್ಸ್ ಮನ್ಗೆ ಹಂಗಿರಲ್ಲ. ಶೆಡ್ಯೂಲ್ 24 hours. ನೀವು ಈಗ ಎಕ್ಸಾಂಪಲ್ ಬೆಳಿಗ್ಗೆ 7 o'clock ಟ್ರೈನಿಂಗ್ ಅಂದರೆ ಅದ್ರದ್ದು ಹಿಂದಲ್ದು 18-20 hours ಪ್ರಿಪ್ರೇಷನ್ ಇರುತ್ತೆ.
ಲೈಕ್ ಅಂದರೆ ಒಳ್ಳೆ ಕರೆಕ್ಟ್ ಟೈಮ್ ಫುಡ್ ತಗೋಬೇಕು, ಕರೆಕ್ಟಾಗಿ 7.5 8 ಸ್ಲೀಪ್ ಇರಬೇಕು, ವಾಟರ್ಲಿ ಬಾಡಿಲಿ ನೀರು ಚೆನ್ನಾಗಿರಬೇಕು. ನೆಕ್ಸ್ಟ್ ಡೇ ನೀವು ಪರ್ಫಾರ್ಮೆನ್ಸ್ ಎತ್ಲೆಟ್ ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಪ್ರಿಪೇರ್ ಆಗೋಕ್ಕೆ ನೀವು ಹಿಂದೆಲ್ಲ ಒಂದು 15 ಅವರು ಪ್ರಿಪೇರ್ ಆಗ್ತಿರುತ್ತೆ. ಅದು ರೆಗ್ಯುಲರ್ ಕಂಟಿನ್ಯೂಟಿ ಬಂದ್ಮೇಲೆ ಕರೆಕ್ಟಾಗಿ ಮಲಗಬೇಕು, ನೆಕ್ಸ್ಟ್ ಸೆಷನ್ಗೆ ಪ್ರಿಪೇರ್ ಆಗಬೇಕು. ಅದ್ರಲ್ಲಿ ಮೊದಲೇ ಕೋಚ್ ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅದನ್ನ ಪ್ರಿಪೇರ್ ಆಗಿ ಹೋಗ್ಬೇಕು. ಸೊ ಆ ಟೈಮ್ಗೆ ಆಗಬೇಕು. ನಮ್ಗೆ ಟೈಮ್ ಈಸ್ ಮನಿ ಅಂತ ಹೇಳ್ತೀವಿ ಸ್ಪೋರ್ಟ್ಸಲ್ಲಿ. ಆ ಟೈಮಿಗೆ ಆಗಿಲ್ಲ ಅಂದರೆ ನಿಮ್ಗೆ ಈಗ 5 ನಿಮಿಷಕ್ಕೆ ಆಗಿಲ್ಲ ಅಂದರೆ 15 ನಿಮಿಷಕ್ಕೆ ಮಾಡೋದು ಪ್ರಯೋಜನ ಇಲ್ಲ. ಸೊ ಅದು ನೀವು ಕಂಟಿನ್ಯೂಟಿ 8 ವರ್ಷ 10 ವರ್ಷ 15 ವರ್ಷಕ್ಕೆ ಮಾಡ್ಬೇಕಂದ್ರೆ ನಿಮ್ಮ ಟೈಮ್ ಎಷ್ಟು ಕರೆಕ್ಟಾಗಿ ಪ್ರಿಪೇರ್ ಆಗ್ಬೇಕು ಮೆಂಟ್ಲಿ. ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಆ ಸಸ್ಟೈನ್ ಆಗೋಕ್ಕೆ. ಆ ಟೈಮಿಂಗು ಪರ್ಫಾರ್ಮೆನ್ಸು, ಬೆಳಿಗ್ಗೆ ಪ್ರಾಕ್ಟೀಸು, ಇಂಜುರಿ ಇರುತ್ತೆ ಸ್ವಲ್ಪ ರೆಡಿ ಮಾಡ್ಕೋಬೇಕು, ಪುನಃ ಇಂಜಿನ್ ರೆಡಿ ಆಗ್ತಾ ಇರಬೇಕು. ಎವ್ರಿ 12 hours 15 hours ಇಂಜಿನ್ ರೆಡಿ ಆಗ್ತಾರೆ. ಇಂಜಿನ್ ರೆಡಿ ಆಗೋಕ್ಕೆ ಸುಮ್ಮನೆ 2 ಗಂಟೆಗೆ ಪಾರ್ಟಿ ಮಾಡಿ ಬಂದ್ಬಿಟ್ಟು 6 ಗಂಟೆಗೆ ಪ್ರಾಕ್ಟೀಸ್ ಹೋಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಸೊ ಅದಕ್ಕೆಲ್ಲ ನಿಮ್ದೆಲ್ಲ ಸ್ಯಾಕ್ರಿಫೈಸ್ ತುಂಬ ಇರುತ್ತೆ. ನೀವು ನಿಮ್ದು ಎಂಜಾಯ್ಮೆಂಟು, ಲೀಜರ್ ಟೈಮೆಲ್ಲ ಬಿಡಬೇಕಾಗತ್ತೆ. ಸೊ ಅಂಥ ಕಂಟಿನ್ಯೂಟಿ ಒಂದು ನೀವು 4 ವರ್ಷ 5 ವರ್ಷ 6 ವರ್ಷ ಕೊಟ್ಟಾಗ ನೀವು ಒಂದು ಒಳ್ಳೆ ಮೆಡಲ್ ಗೆಲ್ತೀರ. ಬಟ್ ಅದ್ರ ಹಿಂದೆ 6 ವರ್ಷ 8 ವರ್ಷ ಅದ್ರದ್ದು ಕಂಪ್ಲೀಟ್ ಪ್ರೋಗ್ರಾಮ್ ಫಾಲೋ ಮಾಡಬೇಕಾಗತ್ತೆ. ಸೊ ಇಟ್ಸ್ ನಾಟ್ ಎ ಈಸಿ ಜಾಬ್. ಈಗ ನಾನು ಗ್ರೌಂಡಲ್ಲಿ ಇವಾಗ ಎಕ್ಸಾಂಪಲ್ ಒಂದು 50 ಮೀಟರ್ ಸ್ಪ್ರಿಂಟ್ ಹೊಡಿಬೇಕು ಅಂತ ಇರ್ತೀನಿ. ಆ ಸ್ಪ್ರಿಂಟ್ ಅದೇ ಟೈಮಿಗೆ ಹೊಡಿಬೇಕು. ಆ ಬಾಲ್ ಹೋದ್ಮೇಲೆ ಹೊಡೆದ್ರೆ ಆಗಲ್ಲ. ಕರೆಕ್ಟ್. ಸೊ ಆ ಥರ ವಿಷಯಗಳಲ್ಲಿ ಡಿಟೇಲ್ ಕೆಲಸ ನಡೆಯುತ್ತೆ. ಎವ್ರಿ ಡಿಟೇಲ್, ಎವ್ರಿ ಸ್ಪೆಸಿಫಿಕ್ ಪ್ಲೇಯರ್ದು ಏನು ಗುಡ್ ಇದೆ ಬ್ಯಾಡ್ ಇದೆ, ಅವನು ಎಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಯಾವ ಟೆಕ್ನಿಕಲಿ ಯಾವ ಥರ ಯೂಸ್ ಮಾಡಬೇಕು, ಮ್ಯಾಚಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಪ್ರೆಷರ್ ಸಿಚುವೇಶನಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಆಮೇಲೆ ಸ್ಟಾರ್ಟ್ ಯಾರು ಮಾಡ್ತಾರೆ, ಎಂಡ್ ಯಾರು ಮಾಡ್ತಾರೆ. ಸೊ ತುಂಬ ಡೀಟೇಲಾಗಿ ವರ್ಕ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ತಲೆಯೊಳಗೆ ಇಟ್ಕೊಂಡು ನೀವು 60 ನಿಮಿಷದಲ್ಲಿ ಏನೆಲ್ಲ ಮಾಡ್ಬೋದು. ನಮ್ಮ ಸ್ಪೋರ್ಟ್ಸಲ್ಲಿ ಸೆಕೆಂಡು ಇಂಪಾರ್ಟೆಂಟ್. ಕರೆಕ್ಟ್. ಒಂದು 2 ನಿಮಿಷ ನೀವು ಮೈಂಡ್ ಫೋಕಸ್ಸು ಗ್ರೌಂಡಿಂದ ಮನೆಯೊಳಗೆ ಹೋಯ್ತಂದ್ರೆ ಇಲ್ಲಿ ಗೋಲ್ ಆಗಿರುತ್ತೆ, ವಿಕೆಟ್ ಹೋಗಿರುತ್ತೆ, ಏನು ಬೇಕಾರಾಗುತ್ತೆ, ಇಡೀ ಮ್ಯಾಚೇ ಟರ್ನ್ ಆಗುತ್ತೆ. ಪ್ರೆಸೆನ್ಸಲ್ಲಿ ನೀವು ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾವ ಡಿಸಿಷನ್ ತಗೊಳ್ತೀರಾ, ಗುಡ್ ಬ್ಯಾಡು, 1 ಸೆಕೆಂಡ್ ಇರುತ್ತೆ ತಗೊಳಕ್ಕಷ್ಟೇ. ಸೊ ಆ ಸೆಕೆಂಡಲ್ಲಿ ನೀವು ತಗೊಂಡಿಲ್ಲ ಅಂದರೆ ಎನಿಥಿಂಗ್ ಮ್ಯಾಟ್ ಹ್ಯಾಪನ್. ಪಾಸಿಟಿವ್ ರಿಸಲ್ಟ್ ಬರ್ಬೋದು, ನೆಗೆಟಿವ್ ಬರ್ಬೋದು. ಜಾಸ್ತಿ ನೆಗೆಟಿವ್ನೇ ಬರುತ್ತೆ. ಫೋಕಸ್ಸು ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಎಕ್ಸಿಕ್ಯೂಟ್ ಮಾಡೋದಿದೆ ಅಲ್ಲ, ಸೇಮ್ ಆರ್ಮಿ ಥರ ಬುಲೆಟ್ ಹೊಡಿಬೇಕು. ಬಗ್ದಾಗ ಎದ್ದರೆ ನಮಗೆ ಬರುತ್ತೆ ಬುಲೆಟ್. ಕರೆಕ್ಟ್. ಸೊ ಆ ಥರ ಇದಿರುತ್ತೆ. ಆ್ಯಂಡ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಲೈಫ್ ಸ್ಪ್ಯಾನಲ್ಲಿ ಅದು ಪೀಕ್ ಎಷ್ಟು ವರ್ಷ ಇರ್ತೀರಾ? ಒಂದು 8 ವರ್ಷ 10 ವರ್ಷ 12 ವರ್ಷ. ಅದು ಭಾಳ ಅಷ್ಟೇ, ವೆರಿ ರೇರ್. ಅಂದರೆ ಇಂಜುರಿಗಳನ್ನೆಲ್ಲ ನೀವು ಮ್ಯಾನೇಜ್ ಮಾಡಿಕೊಂಡು, ನಿಗಲ್ಸ್ನ ಮ್ಯಾನೇಜ್ ಮಾಡಿಕೊಂಡು, ಆಮೇಲೆ ಬರ್ನೌಟ್ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಸೋತಿರ್ತೀರಾ, ಆಮೇಲೆ ಗೆಲ್ಲೋದು, ವರ್ಲ್ಡ್ ಕಪ್ ಕ್ವಾಲಿಫೈ ಆಗೋದು, ಒಲಿಂಪಿಕ್ಸ್ ಕ್ವಾಲಿಫೈ ಆಗೋದು, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗೋದು. ಸೊ 1-2 ಬರಲ್ಲ, ಒಂದು ಮುಗಿದಾಗ ಇನ್ನೊಂದು ಬರುತ್ತೆ. ಕರೆಕ್ಟ್. ಆ್ಯಂಡ್ ಸೇಮ್ ಇಂಟೆನ್ಸಿಟಿ ಕ್ಯಾರಿ ಮಾಡಬೇಕಾಗ್ತೈತಿ. ಯು ಕ್ಯಾನಾಟ್ ಲೈಕ್ ಇದು ಸಣ್ಣ ಇದು ದೊಡ್ಡ ಇವೆಂಟ್ ಹಂಗಾಗಲ್ಲ. ಬಿಕಾಸ್ ನಿಮ್ಗೆ ಫೇಲ್ ಆಗೋಕ್ಕೆ ಚಾನ್ಸ್ ಇರುತ್ತೆ, ಫೇಲ್ ಆಗಬೇಕು, ಬಟ್ ಎಷ್ಟು ಬೇಗ ಪಿಕಪ್ ಆಗ್ತೀರಾ ಅಂತ ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಸ್ಪೋರ್ಟ್ಸ್ ಆ್ಯಕ್ಚುಲಿ ನಾನು ಎದಕ್ಕೆ ಕಂಪೇರ್ ಮಾಡಿದೆ ಫಾರ್ ಕಾಮನ್ ಮ್ಯಾನ್ ಆ್ಯಂಡ್ ಸ್ಪೋರ್ಟ್ಸ್, ನಂಗೆ ಅಟ್ರಾಕ್ಷನ್ ಸ್ಪೋರ್ಟ್ಸ್ ಕಡೆ ಇರೋದು ಅದಕ್ಕೆ. ಬಿಕಾಸ್ ಲೈಫ್ ಇದೇನು ನಾವು ಫೇಸ್ ಮಾಡ್ತೇವಲ್ಲ, ಡೈರೆಕ್ಟ್ಲಿ ಸ್ಪೋರ್ಟ್ಸ್ನ ನಾವು ಒಂದು 60 minutes 3 hours ಆಫ್ ಮ್ಯಾಚ್ ಆಫ್ ಕ್ರಿಕೆಟು 5 day ಟೆಸ್ಟ್ ಅದ ನೋಡ್ಬಿಡ್ತೇವೆ. ಡ್ರಾಪ್ ಆಗ್ತೇವೆ, ಮತ್ತೆ ಪಿಕಪ್ ಆಗ್ತೇವೆ, ಪ್ರೆಷರ್ ಬೀಳ್ತೈತಿ, ರೆಸ್ಪಾಂಡ್ ಮಾಡ್ತೇವೆ, ನಾವೇನೋ ಪ್ಲಾನ್ ಮಾಡ್ತೇವೆ, ಫೇಲ್ ಆಗ್ತೈತಿ, ಅಗೇನ್ ಯು ಕಮ್ ಬ್ಯಾಕ್, ಯು ಗೋ ಬ್ಯಾಕ್ ಅಗೇನ್ ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಹೋಗಿರ್ತೀರಿ. ಈಗ ನೀವು ಒಂದು ಲೀಗ್ದಾಗ ಒಂದು 7 matches ಬ್ಯಾಕ್ ಟು ಬ್ಯಾಕ್ ಸೋತಿರ್ಬೋದು, ಆ 8th match ಅದೇ ಇಂಟೆನ್ಸಿಟಿದಾಗ ಹೋಗಿರ್ತಾರೆ. ನಿಮಗೂ ಆಗಿರ್ತೈತೆ ಹಂಗೆ, ಲೈಕ್ ದ 8th match ಇಸ್ ಲೈಕ್ ಸೋತ್ ಬಿಟ್ಟಿದೀವಿ, ಏನು ಉಪಯೋಗ ಇಲ್ಲ ಅಂತ. ಐ ಹ್ಯಾವ್ ನೆವರ್ ಸೀನ್ ಎನಿ ಟೀಮ್ ಪರ್ಫಾರ್ಮ್ ಲೈಕ್ ದಟ್ ಇನ್ ಎನಿ ಸ್ಪೋರ್ಟ್. ಇಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಏನು ಮೆಂಟಾಲಿಟಿ ಇರುತ್ತೆ ಗೊತ್ತಾ? ಈಗ ಇವತ್ತು ಡೇ ಮುಗೀತು, ಇವತ್ತು ಮುಗಿದ ಮೇಲೆ ನಾವು ಸ್ವಿಚ್ ಆಫ್ ಆಗಿಬಿಡ್ತೀವಿ. ಏನು ಆಗಿದೆ ಇವತ್ತು ರಾತ್ರಿ, ಈವ್ನಿಂಗ್ ಒಳಗೆ ಏನು ಪರ್ಫಾರ್ಮೆನ್ಸ್ ಆಗಿರುತ್ತೆ ಅದನ್ನ ನಾಳೆ ಬೆಳಿಗ್ಗೆ ಕ್ಯಾರಿ ಮಾಡಲ್ಲ. ಸೊ ಇಟ್ಸ್ ಅ ಫ್ರೆಶ್ ಡೇ, ಸೊ ಫ್ರೆಶ್ ಪರ್ಫಾರ್ಮೆನ್ಸ್. ನಮ್ಮ ಕೈಯಲ್ಲಿ ನೆಕ್ಸ್ಟ್ ಏನಿದೆ ಅದ್ರ ಮೇಲೆ ಥಿಂಕ್ ಮಾಡ್ತೀವಿ. ಏನು ಆಗೋಗಿದೆ ಅದ್ರ ಮೇಲೆ ಏನು ಥಿಂಕ್ ಮಾಡೋಕ್ಕಾಗಲ್ಲ. ಸೊ ನಾಳೆ ಬೆಳಿಗ್ಗೆ ಏನು ನಡಿಬೇಕು, ಏನು ಪರ್ಫಾರ್ಮ್ ಮಾಡಬೇಕು, ಯಾವ ಥರ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು, ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕೆ ಹೋಗಬೇಕು. ಅದ್ರ ಮೇಲೇ ಹೋಗೋದು. ಸ್ಪೆಷಲಿ ಹೈ ಪರ್ಫಾರ್ಮೆನ್ಸ್ ಅಥ್ಲೆಟ್ಸು
ಟಾಪಲ್ಲಿ ಆಡೋರೆಲ್ಲ ಅದೇ ಹೋಗೋದು. ಈಗ ಏನಾಗೋಗಿದ್ದೇನೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಇರಲ್ಲ. ಅದು ಚಿಂತೆ ಮಾಡ್ತಾ ಇದ್ರೆ ಇನ್ನೊಂದು 3 ದಿನ ತಿಂದ್ಬಿಡುತ್ತೆ ಅದು ನಿಮ್ನ. ಟೂರ್ನಮೆಂಟೇ ತಿಂದ್ಬಿಡುತ್ತೆ, ಇಲ್ಲ ಮ್ಯಾಚ್ ತಿಂದ್ಬಿಡುತ್ತೆ. ಅದು ಡಿಫಿಕಲ್ಟ್ ಅಲ್ಲ ದಟ್ ಟು ಸ್ವಿಚ್ ಆಫ್ ಅಂತ ಎಷ್ಟು ಈಸಿಲಿ ಹೇಳತ್ತಿರಲ್ಲ. ಲೈಕ್ ಡಿಫಿಕಲ್ಟ್ ಅಂತಲ್ಲ, ನಾವೇನಾಗಿರ್ತೀವಿ ಈಗ ಸ್ಟಾರ್ಟಿಂಗ್ ಇಂದ ನೀವು ಏಜ್ ಆಫ್ 10-12 ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರಲ್ಲ, ಸೊ ಆ ಸೈಕಾಲಜಿ ಬಂದಿರುತ್ತೆ ಮೈಂಡಲ್ಲಿ. ಸೊ ಈಗ ನೆಕ್ಸ್ಟ್ ಡೇ ನೀವು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ, ಈಗ ಒಂದು ಎಕ್ಸಾಂಪಲ್, ಈಗ ನಮ್ಮ ಹಾಕಿಲ್ ತಗೊಂಡ್ರೆ ನಿಮ್ಗೆ ಲೀಗಲ್ 5 ಮ್ಯಾಚ್ ಸಿಗುತ್ತೆ. 5 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ, ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಗೆ ಹೋಗ್ತೀರಾ. ಒಳ್ಳೆ ಮೇಜರ್ ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್, ವರ್ಲ್ಡ್ ಕಪ್ಪಲ್ಲೆಲ್ಲ. ಸೊ 2 ಮ್ಯಾಚ್ ಡಿಬ್ಯಾಕಲ್ ಆಗುತ್ತೆ, ಇಲ್ಲ ಅಂತಿಲ್ಲ. ಡ್ರಾ ಆಗುತ್ತೆ, ಇಲ್ಲ ಪಾಯಿಂಟ್ ಸಿಗಲ್ಲ, ಏನೋ ಆಗುತ್ತೆ. ಬಟ್ ಆ ಡ್ರಾ ಲಾಸ್ ಆಗಿರೋ ಮ್ಯಾಚ್ ನೆಕ್ಸ್ಟ್ ಮ್ಯಾಚಿಗೆ ನೀವು ತಗೊಂಡೋಗಿ ಕ್ಯಾರಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಈಸ್ ಹ್ಯೂಜ್. ಒಂದು ಮ್ಯಾಚ್ ಪಾಸಿಟಿವ್ ಆಗಿ ಕನ್ವರ್ಟ್ ಆದರೆ ನೆಕ್ಸ್ಟ್ 2 ಮ್ಯಾಚ್ ಪಾಸಿಟಿವ್ ಆಗಿ ಬಂದ್ಬಿಡುತ್ತೆ. ಸೊ ನೀವು ಕರೆಕ್ಟ್ ಫ್ರೇಮ್ ಆಫ್ ಮೈಂಡಲ್ಲಿ ಯಾವುದಾದ್ರು ಮ್ಯಾಚು ಯಾವ್ದಾರು ಏನಾರು ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಳ್ಳೆ ಫ್ರೇಮ್ ಆಫ್ ಮೈಂಡಲ್ಲಿ ಮಾಡಬೇಕು. ಒಳ್ಳೆ ಫ್ರೇಮ್ ಆಫ್ ಮೈಂಡಲ್ಲಿ ಮಾಡಬೇಕು ಅಂತ ಹೇಳಿದಾಗ ನೀವು ಅದಕ್ಕೆ ನೀವು ಆ ನಿಮಗೇನು ಕೊಟ್ಟಿರೋ ಕೆಲಸಗಳು ಆ ಮಿನಿಟ್ಸ್ ಒಳಗಡೆ, ಆ ಪಾಯಿಂಟ್ಸ್ ಒಳಗಡೆ ಆಗಬೇಕು. ಅದಕ್ಕೆ ಹೇಳೋದು, ಆವಾಗಲೇ ತಲೆ ಕಾನ್ಸಂಟ್ರೇಷನ್ ಅಲ್ಲೇ ಬರೋದು. ಬಾಡಿ ಎಲ್ಲರೂ ಚೆನ್ನಾಗಿರುತ್ತೆ, 18 ಈಗ ಅಪೋನೆಂಟ್ದು ಚೆನ್ನಾಗಿರುತ್ತೆ, ನಮ್ದು ಚೆನ್ನಾಗಿರುತ್ತೆ. ನಾವು ಫೈಟ್ ಮಾಡೋದೇ ಮೈಂಡಲ್ಲಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ಮತ್ತೆ ಅವರು ನಮ್ಮ ಥರನೇ ಫಿಟ್ನೆಸ್ ಮಾಡಿರ್ತಾರೆ, ನಾವು ಮಾಡಿರ್ತೀವಿ. ಆ ವಿನ್ನು ಲೂಸ್ ಎಲ್ಲಿ ಬರುತ್ತೆ? ಆ 90-95 ಎರಡು ಟೀಮ್ಗಳು ಫೈಟ್ ಮಾಡ್ತಿರತ್ತೀಗ. ಆ 90-95 ಆ 5% ವಿನ್ನು ಲೂಸ್ ಬರೋದು. ಅಲ್ಲಿಗಂಟೆ ಎಲ್ಲ ಕರೆಕ್ಟಾಗಿ ಮಾಡಿರ್ತೀರ. ಏನೋ ಒಂದು 2 ಡಿಸಿಷನ್ ರಾಂಗ್ ಆಗಿರುತ್ತೆ, ಇಲ್ಲ ಒಂದು 2 ಪಾಸ್ ರಾಂಗ್ ಆಗಿರುತ್ತೆ, ಇಲ್ಲ ಒಂದು ಗೋಲ್ ಮಿಸ್ ಮಾಡಿರ್ತೀವಿ. ಸೊ ಅದನ್ನ ರೆಕ್ಟಿಫೈ ಮಾಡೋದು ನೆಕ್ಸ್ಟ್ ಮ್ಯಾಚಲ್ಲಿ. ನಾವು ಏನು ನಮ್ಮ ಕೋಚ್ ಹೇಳ್ತಿದ್ರು ಯಾವತ್ತು, ರಿಪೀಟೆಡ್ ಆಗಿ 1 ಮಿಸ್ಟೇಕ್ 3 ಸಲ ಮಾಡಬಾರ್ದಂತೆ. 1 ಮಿಸ್ಟೇಕು 1 ಸಲ 2 ಸಲ ಓಕೆ, ಮ್ಯಾಕ್ಸ್ 3 ಟೈಮ್ಸ್. 3 ಟೈಮ್ಸ್ ಮೇಲೆ ಮಾಡ್ತಿದೀವಿ ಅಂದರೆ ಇಂಟೆನ್ಷನಲ್ ಮಾಡ್ತಿದ್ದೀರಾ ಅಂತ, ಅಂದರೆ ಯು ಆರ್ ನಾಟ್ ಫಿಟ್ ಟು ಪ್ಲೇ. ಸೊ 1 ಮಿಸ್ಟೇಕ್ ಆಗಿರೋದನ್ನ ಆ ಟೂರ್ನಮೆಂಟಲ್ಲಿ ಇನ್ನೊಂದ್ಸಲ ಮಾಡಬಾರ್ದು. ಸಮ್ ಅದರ್ ಮಿಸ್ಟೇಕ್ ಯು ಕ್ಯಾನ್ ಡು, ಬೇರೆ ಯಾವ್ದಾದ್ರು ಮಿಸ್ಟೇಕ್ ಮಾಡ್ಬೋದು, ಬಟ್ ಆ ಮಿಸ್ಟೇಕ್ ಮಾಡಂಗಿಲ್ಲ. ಬಟ್ ನಿಮ್ಗೆ ಟಾಸ್ಕ್ ಕೊಟ್ಟಿರ್ತಾರೆ ಕೋಚ್ ನಿಮ್ಮನ್ನೇ. ಅಲ್ಲ ನಿಮಗೆ, ಈಗ ನಾನೀಗ ಒಂದು ಡಿಫೆಂಡರ್ಗೆ ಈಗ ನನಗೆ ನಾಳೆ ಬರೋ ಯಾವ ಮ್ಯಾಚ್, ಈಗ ನಾನು ಆಸ್ಟ್ರೇಲಿಯಾ ಜೊತೆ ಆಡ್ತಿದ್ದೀನಿ, ಬೆಲ್ಜಿಯಂ ಜೊತೆ ಆಡ್ತಿದ್ರೆ, ನಾನು ಬೆಲ್ಜಿಯಮಲ್ಲಿ ನನ್ನ ಸೈಡು ಯಾವ ಪ್ಲೇಯರು ಯಾವ ನಂಬರ್ ಹಾಕಿರ್ತಾನೆ, ಅವ್ನು ರೈಟ್ ಏನು ಲೆಫ್ಟ್ ಏನು ಎಲ್ಲ ಡೀಟೇಲ್ ನನ್ನ ಕೈಲಿರುತ್ತೆ. ಅಷ್ಟು ಡೀಟೇಲ್ ಆಗಿ ಬಂದಿರುತ್ತೆ ನಮಗೆ. ಅದ್ರ ಮೇಲೆ ಹೋಮ್ವರ್ಕ್ ಮಾಡಿರ್ತೀವಿ. ಅವ್ನ ನಂಬರು, ಅವ್ನ ಮುಖ, ಅವ್ನು ಯಾವ್ದು ಗುಡ್ ಇದೆ, ಅವ್ನು ಯಾವ್ದು ಬ್ಯಾಡ್ ಇದೆ, ಅವ್ನು ಎಲ್ಲಿ ಯಾವ ಕಡೆ ಕರ್ಕೊಂಡು ಹೋಗ್ಬೇಕು, ಅವ್ನು ಏನು ವೀಕ್ನೆಸ್ ಇದೆ, ಅವ್ನು ಎಲ್ಲಿ ಕಿಲ್ ಮಾಡ್ಬೇಕಲ್ಲಿ. ಸೊ ಅವೆಲ್ಲ ಡೀಟೇಲ್ಸ್ ಇರುತ್ತೆ ನಮ್ಮ ಹತ್ರ. ಡೀಟೇಲ್ ಮೈನ್ಯೂಟ್ ಮೈಕ್ರೋ ಇದಿರ್ತದೆ ನಮ್ಮ ಹತ್ರ. ಸೊ ಆ ಥರ ಕೆಲಸ ಮಾಡಿರ್ತೀವಿ. ಸ್ಪೆಷಲಿ ವೆನ್ ಯು ಪ್ಲೇಯಿಂಗ್ ಟಾಪ್ ಲೆವೆಲ್ ಹೇಳ್ತಾ ಇರೋದು, ನ್ಯಾಷನಲ್ ಲೆವೆಲಲ್ಲಿ. ಸೊ ಆ ಲೆವೆಲ್ ಕೆಲಸ ಮಾಡಿದಾಗ ಮಿಸ್ಟೇಕ್ಸ್ ಆಗೋದು ಜಸ್ಟ್ 1 to 3. ಒಂದು ಪ್ಲೇಯರ್ ಹತ್ರ ತುಂಬ ಆಗಲ್ಲ, ಹತ್ರಲ್ಲಿ ಒಂದು 2 ಮಿಸ್ಟೇಕ್ ಆಗುತ್ತೆ ಅಷ್ಟೇ. ಆ 2 ಮಿಸ್ಟೇಕಲ್ಲೇ ಗೋಲ್ ತಗೊಳ್ತೀವಿ, ಇಲ್ಲ ಗೋಲ್ ಹೊಡಿತೀವಿ. ಅವೆರಡೇ ಅಲ್ಲೇ ಡಿಸೈಡ್ ಆಗೋದು. ಸೊ ತುಂಬ ಇದರಲ್ಲಿ ಕೆಲಸ ಮಾಡಿರ್ತೀವಿ. ಬಟ್ ಆವಾಗ ನೀವು ಮೈಂಡೇ ಕೆಲಸ, ನೀವು ಯಾವ ಸೇಫ್ ಡಿಸಿಷನ್ಸ್ ಯಾವ ತೊಗೊಳ್ತೀರಾ, ರಿಸ್ಕ್ ಎಲ್ಲಿ ತೊಗೋಬೇಕು. ಬ್ಲೆಂಡರ್ ಆಗು ರಿಸ್ಕ್ ತೊಗೊಳಕ್ಕಾಗಲ್ಲ, ಯಾಕಂದ್ರೆ ನೀವು ಆಟ ಆಡೋದ್ರಲ್ಲಿ 10 ಜನನೂ ಬೇರೆನೂ ರಿಸ್ಕ್ ಆಗ್ತೀರಾ. ಕರೆಕ್ಟ್. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಕೊಡೋದಿದೆಯಲ್ಲ, 11 ಜನ ಸೇರಿ ಒಂದೇ ಗೋಲಲ್ಲಿ ಪರ್ಫಾರ್ಮೆನ್ಸ್ ಕೊಡೋದಿದೆಯಲ್ಲ, ಅದು ಕೋಚಸ್ಗೆ ಇನ್ನೂ ಚಾಲೆಂಜಿಂಗು. ಯಾಕಂದ್ರೆ ಎಲ್ಲರೂ ಮೂಡು ಚೆನ್ನಾಗಿ ಇಟ್ಕೋಬೇಕು, ಯಾರು ಜಗಳನೂ ಆಡಂಗಿಲ್ಲ, ತುಂಬಾ ಜೋರಾಗಿ ಬೈಯಂಗೂ ಇಲ್ಲ, ಬೈದ್ರು ನಾವೆಲ್ಲೇ ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರುತ್ತಲ್ಲ, ಕೋಚ್ಗೆ ಯಾರಿಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆ, ಇಲ್ಲಿ ಬಿದ್ದ ಒನ್ ಆಫ್ ದ ಬೆಸ್ಟ್ ಕೋಚ್ ಅಂತ ನಾನು ನೋಡಿದ ಪ್ರಕಾರ ಹೈಯೆಸ್ಟ್ ಲೆವೆಲಲ್ಲಿ. ಯಾಕಂದ್ರೆ ಬೇರೆ ಬೇರೆ ಮೈಂಡ್ ಸೆಟ್, ಬೇರೆ ಬೇರೆ ಕಲ್ಚರಿಂದ ಬಂದಿರ್ತಾರೆ, ಬೇರೆ ಬೇರೆ ಮೈಂಡ್ ಸೆಟ್ ಇಂದ ಬಂದಿರ್ತಾರೆ, ಬೇರೆ ಬೇರೆ ಸ್ಟೇಟ್ಸ್ ಆಲ್ಸೋ. ಅಲ್ಲಿಂದ ಬಂದು ಕೂಡಿ ಅದೇ ನಾವು ಆಫ್ ದ ಫೀಲ್ಡ್ ನಿಮ್ದು ಇನ್ವಾಲ್ವ್ಮೆಂಟ್ ಅಂತ ಇರುತ್ತೆ. ಈಗ ಹೊರಗಡೆ ಪ್ಲೇಯರು ಹಾಕಿ ಬಿಟ್ಟು ಹೊರಗಡೆ ನೀವು ಪ್ಲೇಯರ್ ಜೊತೆ ಎಷ್ಟು ಜೆಲ್ ಆಗ್ತಿರಲ್ಲ, ನಾವೆಲ್ಲ ತುಂಬ ಜೆಲ್ ಆಗ್ತಿದ್ವು, ನಮ್ಮ ಜೂನಿಯರ್ಸು ಸೀನಿಯರ್ಸು ಎಲ್ಲರ ಜೊತೆ ಜೆಲ್ ಆಗ್ತಿದ್ವು. ಎಷ್ಟು ಅವ್ರ ಜೊತೆ ಬಾಂಡಿಂಗ್ ಮಾಡ್ಕೊಳ್ತಿರಲ್ಲ, ಅಷ್ಟು ಬಾಂಡಿಂಗು ನಿಮಗೆ ಮ್ಯಾಚ್ ಒಳಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ದ್ರಲ್ಲಿ ಹೆಂಗಂದ್ರೆ, ಈಗ ಫಾರ್ವರ್ಡ್ ಮಿಸ್ಟೇಕ್ಸ್ ಮಾಡಿದ್ರೆ ಮಿಡ್ಫೀಲ್ಡ್ ಕವರ್ ಮಾಡಬೇಕು, ಮಿಡ್ಫೀಲ್ಡ್ ಮಿಸ್ಟೇಕ್ ಮಾಡಿದ್ರೆ ಡಿಫೆಂಡರ್ಸು ಕವರ್ ಮಾಡಬೇಕು, ಡಿಫೆಂಡ್ ಮಿಸ್ ಆದರೆ ಗೋಲ್ ಕೀಪರ್ ಕವರ್ ಮಾಡಬೇಕು. ದಿಸ್ ಇಸ್ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್. ಸೊ ನೀನು ಫಾರ್ವರ್ಡ್ ಮಿಸ್ ಮಾಡ್ತಿದ್ದೇನೆಂದರೆ ನಿಂದು ಮಿಡ್ಫೀಲ್ಡ್ ಮಿಸ್ ಮಾಡಿ ಬಾಲ್ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ, ಟ್ರೈ ಆಗುತ್ತೆ, ಗೋಲ್ ಆಗುತ್ತೆ. ಬಟ್ ನೀವು ನಿಮ್ಮ ಪಾರ್ಟ್ನರ್ದು, ನಿನ್ನ ಟೀಮ್ ಮೇಟ್ದು ಎಷ್ಟು ನೀನು ಜೀವ ಕೊಟ್ಟು ಕವರ್ ಮಾಡ್ತೀಯಾ, ಅದ್ರ ಮೇಲೆ ನಿನ್ನ ಇದು ಇರುತ್ತೆ, ಟೀಮ್ ಮೇಲೆ ನಿನ್ನ ಬಾಂಡಿಂಗು ಇರುತ್ತೆ. ಸೊ ನಿನ್ನ ಆಫ್ ದ ಫೀಲ್ಡ್ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ. ಸೊ ಅವ್ನು ಮಿಸ್ಟೇಕ್ ಮಾಡೋದು ಪರವಾಗಿಲ್ಲ, ನಾನು ಕವರ್ ಮಾಡ್ತಾರೆ, ಯಾರು ಕವರ್ ಮಾಡ್ತಾರೆ, ನನ್ನ ಇಂಡಸ್ಟ್ರೀಜೆ ಯಾರು ಬೇರೆಯವರು ಇದ್ದರೆ, ಸುನೀಲ್ ಇದ್ರೆ ಫ್ರಂಟಲ್ಲಿ ಅವ್ನು ಮಿಸ್ ಮಾಡಿದ್ರೆ ಮಿಡ್ಫೀಲ್ಡಲ್ಲಿ ಯಾರು ಕವರ್ ಮಾಡ್ತಾರೆ, ಇಲ್ಲಾಂದರೆ ನಾನು ಕವರ್ ಮಾಡ್ತೀನಿ, ಇಲ್ಲಿ ಹಿಂದೆ ಕವರ್ ಮಾಡ್ತೀನಿ. ಆ ಥರ ಒಂದು ಯಾವತ್ತು ಶೋಲ್ಡರ್ ಟು ಶೋಲ್ಡರ್ ಕೊಡಲೇಬೇಕಾಗುತ್ತೆ. ಟ್ರಸ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಟೀಮ್ ಸ್ಪೋರ್ಟ್. ಟ್ರಸ್ಟ್ ಇಂಪಾರ್ಟೆಂಟ್. ಬ್ಲೈಂಡ್ಲಿ
ಜೀವ ಕೊಟ್ಟು ತೆಗಿಲೇಬೇಕಾಗುತ್ತೆ. ಡಿಫೆಂಡರ್ಸ್ಗೆ ಏಟ್ ತಿನ್ನೋದೇ ಜಾಸ್ತಿ ನಾವು ಏಟು ಇದು ಮಾಡೋಕ್ಕಿಂತ. ಸೊ ಅದು ಆ ಟ್ರಸ್ಟ್ ನಾರ್ಮಲ್ ಆಗಿ ಬರಲ್ಲ. ಕರೆಕ್ಟ್. ನೀವು ಬಾಂಡಿಂಗ್ ಮಾಡ್ತಾ ಮಾಡ್ತಾ ಆಡ್ತಾ 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 ಸೊ ನಿಮ್ಗೆ ಅದೊಂದು ಬಾಂಡಿಂಗ್ ಬೆಳಿಬೇಕಾಗುತ್ತೆ, ಬೆಳೆಸ್ಕೋಬೇಕು. ನೀವು ಫಸ್ಟ್ ಟೈಮ್ ಇಂಡಿಯನ್ ಟೀಮಿಗೆ ಬಂದ ಹೆಂಗಿತ್ತು, ನಿಮಗೆ ಹೆಂಗೆ ರಿಸೀವ್ ಮಾಡಿದ್ರೆ? ನಾನು ಎಂಟರ್ ಆಗಿದ್ದು ಇಂಡಿಯನ್ ಟೀಮ್ 2002 ಅಲ್ಲಿ. 17 years, 16 years ಅಂಡರ್ 16 ಇಂಡಿಯನ್ ಟೀಮ್ಗೆ ನಾನು ಸೆಲೆಕ್ಟ್ ಆಗಿದೆ. ಸೊ ಕ್ಯಾಪ್ಟನ್ ಆಗಿದೆ ಅಂಡರ್ 16. ಏಷ್ಯಾ ಕಪ್ಗೆ ಹೋಗ್ತಾ ಇದ್ದು. ಸೊ ಗೆದ್ದಿದ್ದು ಏಷ್ಯಾ ಕಪ್ 2002 ಅಲ್ಲಿ. ಆವಾಗ ನಾವು ತುಂಬ ಚಿಕ್ಕವರು, ಅಂದರೆ ಅಷ್ಟು ಮೆಚುರಿಟಿ ಲೆವೆಲ್ ಆ ಲೆವೆಲ್ಗೆ ಇತ್ತಿಲ್ಲ. ಬಟ್ ಗೆಲ್ಲಬೇಕು ಅಂತ ಒಂದು ಪರ್ಫಾರ್ಮ್ ಮಾಡಬೇಕು. ಯಾಕಂದರೆ ಫಸ್ಟ್ ಸ್ಟೆಪ್ ಅಲ್ಲ, ಫಸ್ಟ್ ಸ್ಟೆಪ್ಪಲ್ಲಿ ಯಾವತ್ತೂ ನೀವು ಫುಟ್ ಮಾರ್ಕ್ಸ್ ಬಿಡಲೇಬೇಕು, ನೆಕ್ಸ್ಟ್ ನನ್ನ ಕರಿಬೇಕು ಅಂತ ಒಂದು ಫಿಯರು ಇರುತ್ತೆ, ನರ್ವಸ್ನೆಸ್ ಇರುತ್ತೆ, ಆಡಲೇಬೇಕು ಅಂತ ಇರುತ್ತೆ. ಸೊ ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಕ್ಚುಲಿ ನಮ್ಮ ಕರ್ನಾಟಕದಿಂದ ಅವಾಗ 4 ಜನ ಇದ್ದು ಟೀಮಲ್ಲಿ. ಸೊ ಚೆನ್ನಾಗಿ ವರ್ಕೌಟ್ ಆಯ್ತು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಾನು. ಸೊ ಆ ಬೇಸಿಸಲ್ಲೇ ನಾನು ಅಂಡರ್ 18, ಅಂಡರ್ 21 ಸರ್ವೈವ್ ಆಗಿದ್ದು. ಸೊ ಯಾಕಂದರೆ ಎಲ್ಲ ಟೈಮು ನೀವು ಒಂದು ಅಟ್ಲೀಸ್ಟ್ 70 to 80% ಪರ್ಫಾರ್ಮ್ ಮಾಡ್ತಾನೆ ಇರಬೇಕು ಪ್ಲೇಯರ್ಸಲ್ಲಿ. ನೀವು ಒಂದು 10-20% ಡ್ರಾಪ್ ಆಗ್ಬೋದು, ನೀವು 30ಗೆಲ್ಲ ಹೋಗೋಕ್ಕಾಗಲ್ಲ. 30ಗೆಲ್ಲ ಹೋದರೆ ಕತೆ ಮುಗಿತು, ಅಷ್ಟೇ ಔಟ್ ಆಗ್ತದೆ. ಸೊ ಆ ಸಿಸ್ಟಮ್ ಒಳಗೆ, ಆ ಫ್ರೇಮ್ ವರ್ಕ್ ಒಳಗೆ ಇರೋದು ತುಂಬ ಇಂಪಾರ್ಟೆಂಟು. ಸೊ ನಂದು ಅದರಲ್ಲಿ ಸ್ವಲ್ಪ ಹೇಳ್ಬೋದು, ನಾವು ಸ್ವಲ್ಪ ಕೊಡಗನ್ನು ಬಂದಿದ್ದಲ್ಲ, ಸ್ವಲ್ಪ ಮಾಡಲೇಬೇಕು ಬಿಡಂಗಿಲ್ಲ ಅಂತ ಒಂದು ಆಟ ಇದ್ದೇ ಇತ್ತು. ಜೀವ ರೋಡಿಲ್ಲ, ತಲೆಯಲ್ಲಿ ಓಡಿಲ್ಲ, ಒಳಗಡೆ ಇರಬೇಕಷ್ಟೇ. ಸ್ಪೋರ್ಟ್ಸ್ ಇಷ್ಟು ನನಗೆ ಫ್ಯಾಸಿನೇಟಿಂಗ್ ಅನಿಸ್ತೈತಲ್ಲ, ಎನಿ ಸ್ಪೋರ್ಟ್ ನನಗೆ ತಿಳಿಯಂಗಿಲ್ಲ ಅಂದ್ರೂ ನೋಡ್ತೇನೆ. ಆ ಗೇಮಿನ ರೂಲ್ಸ್ ಗೊತ್ತಿಲ್ಲ ನಂಗೆ, ಸುಮ್ಮನೆ ನೋಡ್ಬೇಕು, ಅಗ್ರೆಷನ್ ನೋಡ್ಬೇಕು, ಇಂಟೆನ್ಸಿಟಿ ನೋಡ್ಬೇಕು. ಐ ಎಂಜಾಯ್ ದಟ್ ಬಿಕಾಸ್ ಈಗ ನೀವು ಹೇಳಿದ್ರೆ ಈಗ ತಲೆಯಾರ ಹೊಡಿಬೇಕು, ಏನಾರ ಮಾಡ್ಬೇಕು, ಅಲ್ಲಿ ಹೋಗ್ಬೇಕಂತೇಳಿ. ಇನ್ ಲೈಫ್ ಜನರಲಿ ಐ ಅಪ್ರೋಚ್ ಲೈಫ್ ದಟ್ ವೇ. ಏನಾರ ಮಾಡಲ್ಲ, ಒಂದ್ಸಲ ನೀವು ಫೀಲ್ಡ್ ಇಳಿದ್ಮೇಲೆ ಕರೆಕ್ಟ್. ಈಗ ನನ್ನ ಫ್ರೆಂಡ್ಸು ನಮ್ಮೀಗ ಕ್ಲಬ್ ಮ್ಯಾಚಸ್ ಎಲ್ಲ ಆಡತಿ, ನಮ್ಮ ಫ್ರೆಂಡ್ಸ್ ನಮ್ಮ ಅಪೋನೆಂಟ್ ಆಡ್ತಾರೆ, ಫ್ರೆಂಡ್ಸು ದುಶ್ಮನ್ನೇ. 60 ನಿಮಿಷ ನಮ್ಗೆ ಯಾರು ನಾವು ನೋಡಲ್ಲ. ಅದು ವೈಟ್ ಲೈನ್ ಕ್ರಾಸ್ ಆದ್ಮೇಲೆ ಹ್ಯಾಂಡ್ ಶೇಕು, ಹಗ್ಗು ಎಲ್ಲ ಮಾಡೋದು. ಯಾಕಂದ್ರೆ ನೀವು ಅಲ್ಲೆಲ್ಲ ಫ್ರೆಂಡ್ಶಿಪ್ ಇಟ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನ್ಯಾಷನಲ್ ಟೀಮ್ ಇದ್ದಾಗ ನಮಗೂ ಬೇರೆ ಯುರೋಪಿಯನ್ ಪ್ಲೇಯರ್ಸ್ ತುಂಬಾ ಪರಿಚಯ ಎಲ್ಲ, ನಾವು ಹೊರಗಡೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಒಂದ್ಸಲ ನೀವು ನಿಮ್ ಜರ್ಸಿ ಹಾಕಿ ಒಳಗೆ ನುಗ್ದ್ಮೇಲೆ ಕತೆ ಮುಗೀತು. ನೀನ್ ಯಾರ ನಾನು ಯಾರು ಅಷ್ಟೇ. ಅಲ್ಲಿಗೆ ಆ ಲೈನ್ ನ, ಆ ಸ್ಪೋರ್ಟ್ಸ್ ಅಲ್ಲಿ ಆ ಲೈನ್ ಎಳಿತೀವಿ ನಾವು, ಆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಬೇರೆ ಫೀಲ್ಡಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಪೋರ್ಟ್ಸ್ ಎಲ್ಲ ಆ ಲೈನ್ ಎಳಿತೀವಿ. ಒಂದ್ಸಲ ನಮ್ಮ ಕಮಿಟ್ಮೆಂಟ್, ನಮ್ಮ ಟೀಮ್ ಅಂತ ಬಂದ್ಮೇಲೆ ನಾವು ಅಪೋನೆಂಟ್ ಯಾರನ್ನೂ ಬಿಡಲ್ಲ. ಕರೆಕ್ಟ್. ಆ ಅಪ್ರೋಚಲ್ಲಿ ಹೋದ್ರೇನೆ ನಿಮ್ಗೆ ಏನಾರು ಒಂದು ಗೆಲ್ಲಕ್ಕಾಗುತ್ತೆ, ಇಲ್ಲಾಂದ್ರೆ ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಎಲ್ಲರೂ ಆಹಾ ಬನವ ಅಂದ್ರೆ ಎಲ್ಲರೂ ಓಡ್ಕೊಂಡು ಹೋಗ್ತಾರೆ. ಅಲ್ಲ, ನೀವು ಹೇಳಿದ್ರಲ್ಲ ಮೆಂಟಲಿನ ಅರ್ಧ ಡಿಫೀಟ್ ಮಾಡ್ಬೇಕಂದಾಗ, ಈಗ ನನ್ನ ದೋಸ್ತ್ ಅಲ್ಲಿ ಬಂದು ಒಮ್ಮೆ ನಂಗೆ ಬಡಿತಂದ್ರೆ ನೋಡ್ಲಾರ್ದ ಹೋಗ್ಕನ್ಲ ಅಪೋಸಿಟ್ ಟೀಮ್ದಾಗ. ಫಾರ್ ಹಿಮ್ ದಟ್ ಟೀಮ್ ವಿನ್ ಇಸ್ ಇಂಪಾರ್ಟೆಂಟ್, ಆರ್ ಹಿಸ್ ಟೀಮ್ ವಿನ್ ಇಸ್ ಇಂಪಾರ್ಟೆಂಟ್. ಬಟ್ ನೀವು ಎಂಟರ್ ಆಗಿ 16 years of age, ವೆರಿ ಯಂಗ್. ದೆನ್ ಅಂಡರ್ 18, ಅಂಡರ್ 19 ನಡಕ್ ನೀವು ಡ್ರಾಪ್ ಆಗಿದ್ರಿ. ನಾನು 2010 ಅಲ್ಲಿ 1 year ಇಂಜುರಿ ಆಗಿ ಡ್ರಾಪ್ ಆಗಿದ್ರಿ. ಸೊ 2011 ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ದೆ. ಬಟ್ ಆ ಫೇಸ್ ಹೆಂಗಿರ್ತೈತೆ, ಲೈಕ್ ವೆನ್ ಯು ಡ್ರಾಪ್ ಫ್ರಮ್ ದ ಟೀಮ್? ಯಾಕಂದ್ರೆ ನಿಮ್ಗೆ ಅನ್ಸರ್ಟನಿಟಿನೂ ಇರ್ತೈತೆ, ಯಾವಾಗ ಬರ್ತೇನೋ ಗೊತ್ತಿಲ್ಲ. 2010 ಅಲ್ಲಿ ನಾನು ಸ್ವಲ್ಪ ನಾನ್ ಪರ್ಫಾರ್ಮಿಂಗು, ಇಂಜುರೀಸ್ ಎಲ್ಲ ಇದ್ದಾಗ ಡ್ರಾಪ್ ಆಗಿದೆ. 2010 ಕಾಮನ್ ಗೇಮ್ಸ್ ಗಿತ್ತಿಲ್ಲ ನಾನು, 2010 ವರ್ಲ್ಡ್ ಕಪ್ ಗಿತ್ತಿಲ್ಲ, ಅವೆರಡಕ್ಕೂ ಇತ್ತಿಲ್ಲ ನಾನು. ಸೊ ಅವಾಗೇನಾಗಿತ್ತೆ, ನೀವು ಪುನಃ ಬ್ಯಾಕ್ ಟು ಸ್ಕ್ವೇರ್ 0 ಬರಬೇಕಾಗತ್ತೆ. ಸ್ಕ್ವೇರ್ 1ಗೆ ಬಂದು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವು ಕ್ಲಬ್ ಮ್ಯಾಚಸ್ಸು, ಸ್ಟೇಟು ಎಲ್ಲ ಆಡಬೇಕಾಗುತ್ತೆ. ಈಗ ಪುನಃ ನೀವು ಪರ್ಫಾರ್ಮೆನ್ಸ್ ನಾನು ಚೆನ್ನಾಗಿದ್ದೀನಿ ಅಂತಂದರೆ ಇನ್ನೂ ಸ್ಟ್ರಾಂಗ್ ಆಗಿ ಒಂದು 20% ಇನ್ನೂ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬೇಕು ಡೊಮೆಸ್ಟಿಕಲ್ಲಿ. ಸೊ ಅವಾಗ ನಾವು ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಕರ್ನಾಟಕ ಟೀಮ್ ಜೊತೆ 2011 ಅಲ್ಲಿ. ಯಾಕಂದ್ರೆ ನ್ಯಾಷನಲ್ ಚಾಂಪಿಯನ್ಶಿಪ್ ಇಸ್ ಮೇನ್ ಕ್ರೈಟೀರಿಯಾ ನ್ಯಾಷನಲ್ ಟೀಮ್ಗೆ. ಪ್ರಾಬ್ಲಮ್ಸ್ ಈಗ ರಂಜಿ ಹಂಗೆ ಆಡ್ತೀವಿ, ಬೇರೆ ಟೀಮಲ್ಲಿ ಇದರಲ್ಲಿ ಹಂಗೆ ಆಡ್ತೀವಿ, ಸೇಮ್ ಅದೇ ಥರ ಪ್ರಾಬ್ಲಮ್ಸ್ ಸೆಲೆಕ್ಟ್ ಮಾಡೋದು. ಸೊ ಅದರಲ್ಲಿ ನಾವು ಫೈನಲ್ಸ್ ಆಡಿದ್ದು. ಕರ್ನಾಟಕ ವಿ ಪ್ಲೇಡ್ ಫೈನಲ್ಸ್ ವಿತ್ ಹರಿಯಾಣ ಕಾಣುತ್ತೆ, ಹರಿಯಾಣ ಜೊತೆ ಆಡಿದ್ದು. ಸೊ ಅವಾಗ ನನಗೆ ಕಮ್ ಬ್ಯಾಕ್ ಒಂದು ಕಾಲ್ ಬಂತು, ವಾಪಸ್ ಬರ್ಬೋದು ನನಗೆ ಬಂತು. ಬಟ್ ಅದು ನನಗೆ ವೇಕಪ್ ಕಾಲ್ ಇತ್ತು, ಇನ್ನು ನುಗ್ಗಿದ್ರೆ ಇನ್ನು 5 ವರ್ಷ ನಾನು 2016-17 ಗಂಟೆ ಬಿಡಬಾರ್ದು, 17-16 ಗಂಟೆ ನನ್ನ ಮೈಂಡಲ್ಲಿತ್ತು. ಸೊ ದಟ್ ವಾಸ್ ಮೈ ಕಮ್ ಬ್ಯಾಕ್. ಸೊ ಫೇಸು ಖರಾಬಾಗೇ ಇತ್ತು, ಕಷ್ಟ. ಕರೆಕ್ಟ್. ಆ್ಯಕ್ಚುಲಿ
ನಿಮ್ಮ ಮೈಂಡ್ ಬಾಡಿ ಹೇಳುತ್ತೆ ಇನ್ನೂ ಇದೆ ನಿಮ್ಮ ಮೈಂಡಲ್ಲಿ, ಇನ್ನೂ ಆಡ್ಬೋದು ಅಂತ ಹೇಳಿದಾಗ ನಿಮ್ಗೆ ಆಪರ್ಚುನಿಟಿ ಮಿಸ್ ಆಗಿ ವಾಪಸ್ ಬಂದಿರ್ತದೆ ನೋಡಿ. ಸೊ ಆವಾಗ ಪುನಃ ಲ್ಯಾಡರ್ ಪುನಃ 0 ಮಾಡ್ಕೊಂಡು ಹತ್ತದಿದಲ್ಲ, ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ನಿಮಗೆ ಬೇರೆ ನಿಮ್ಮ ಟೀಮ್ಮೇಟ್ಸ್ ಎಲ್ಲ ಆಡ್ತಿರ್ತಾರೆ, ಡಿಮೋಟಿವಿಂಗ್ ಇರುತ್ತೆ. ಬಟ್ ನಾನು ಪ್ರೋಸೆಸ್ ಮೇಲೆ ಬಿಲೀವ್ ಮಾಡಿದೆ. ನಾನು ಆವಾಗ ಒಂಚೂರು ಪುಟ್ ಆನ್ ಆಗಿದೆ ವೆಯ್ಟು, ಇನ್ನೂ ಸ್ಟ್ರಾಂಗ್ ಆಗಿ ಬಂದೆ ಮೆಂಟಲಿ. ಸೊ ಅದಕ್ಕೆ ನಾನು ಸರ್ವೈವ್ ಆದೆ. ಇದಕ್ಕೆ ಬಂದಾಗ ಫುಲ್ ರೆಡಿ ಮಾಡ್ಕೊಂಡು ಇನ್ನೂ ಸ್ಟ್ರಾಂಗ್, ಇನ್ನೂ ಕಿಲ್ಲಿಂಗಲ್ಲಿ ಬರಬೇಕಾಗತ್ತೆ. ಕಿಲ್ಲಿಂಗಲ್ಲಿ ಬಂದಿಲ್ಲ ಅಂದರೆ ನಿಮಗೆ ಇಲ್ಲಿ ಬೆಸ್ಟ್ ಟು ದ ಬೆಸ್ಟ್. ನೀವು ಆಡೋದೇನು ಚಿಕ್ಕ ಮುಟ್ಟ ಟೀಮಲ್ಲಿ ನೀವು ಆಡ್ತಿರೋ ನ್ಯಾಷನಲ್ ಟೀಮ್ಗೆ. ಸೊ ನ್ಯಾಷನಲ್ ಟೀಮಲ್ಲಿ ನೀವು ಯಾವ ಥರನೋ ಏನು ಥರನೋ ಇದು ಬಿಡೋಕ್ಕಾಗಲ್ಲ. ಸೊ ಪರ್ಫಾರ್ಮೆನ್ಸ್ ಮಾಡಲೇಬೇಕಾಯಿತು, ಮಾಡಿದೆ ಡೊಮೆಸ್ಟಿಕಲ್ಲಿ. 10-11 ಗೋಲ್ ಹೊಡೆದಿದ್ದೆ ಆವಾಗ ಪೆಂಟಿಗಾನ್ ಸ್ಪೆಷಲಿಸ್ಟಲ್ಲಿ. ಸೊ ಆವಾಗ ಕಾಲ್ ಬಂತು. ದಟ್ ಈಸ್ ವೇರ್ ವಿ ಬಿಗಿನ್ ಅವರ್ ಫೇಸ್ 2. ಯಾವಾಗ ನ್ಯಾಷನಲ್ ಟೀಮು ಯಾವಾಗ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ವಿ ವರ್ ವರ್ಲ್ಡ್ ನಂಬರ್ 14 ಕಾಣುತ್ತೆ ಅವಾಗ. ವರ್ಲ್ಡ್ ನಂಬರ್ 14 ಇದ್ದೆ ನಾವು ಆವಾಗ. 5-6 ಇಯರ್ಸಲ್ಲಿ ವರ್ಲ್ಡ್ ನಂಬರ್ 5 ಬಂದು ವಿ ಪುಲ್ಡ್ ಏಷ್ಯನ್ ಗೇಮ್ಸ್ ಗೋಲ್ಡ್ ಗೆದ್ದು, ಕಾಮನ್ ಗೇಮ್ಸ್ ಸಿಲ್ವರ್ ಗೆದ್ದು, ಚಾಂಪಿಯನ್ಸ್ ಟ್ರೋಫಿ ಸಿಲ್ವರ್ ಗೆದ್ದು, ಏಷ್ಯಾ ಕಪ್ ಬ್ಯಾಕ್ ಟು ಬ್ಯಾಕ್ ಗೆದ್ದು. ಸೊ ಆವಾಗ ಒಂದು ಕಿಲ್ಲಿಂಗ್ ಬೇರೆ ಥರನೇ ಟೀಮ್ ಬಂತು ನಮ್ಮದು. ನಮ್ಮ ಬ್ಯಾಚಲ್ಲಿ ತುಂಬ ಜನ ಒಳ್ಳೆ ಇದು ಬಂದರು. ಅಂದರೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್? ಸ್ಯಾಕ್ರಿಫೈಸ್ ಅಂದರೆ ಆವಾಗ ಈಗ ಕೆಳಗಡೆಯಿಂದ ಈಗ ನಮ್ಮದಲ್ಲಿ ನಾವು ವರ್ಸ್ಟ್ ಆ್ಯಕ್ಚುಲಿ 2008 ಏನಾಗಿತ್ತು, ನಾವು ಒಲಿಂಪಿಕ್ಸ್ ಕ್ವಾಲಿಫೈ ಆಗಿಲ್ಲ ಹಿಸ್ಟ್ರಿಲಿ ಫಸ್ಟ್ ಟೈಮ್. ಅದು ಆ ಬ್ಯಾಚಲ್ಲಿ ನಾವು ಇದ್ದು. ಅದು ಭಾಳ ವಿಲನ್ಗಳು ನಾವೆಲ್ಲ ಚುಚ್ಚುತ್ತೆ ವಿಲನ್ನು ಇದು. ಆ ಬ್ಯಾಚಲ್ಲಿ ನಾವು ಇದ್ದು. ಆಯ್ತು, ಅದಾದಮೇಲೆ ಟೀಮ್ ಡ್ರಾಪ್ ವೆರಿ ಲೋ ಆಗಿ ಡ್ರಾಪ್ ಆಯಿತು. ಸುಮಾರು ಚೇಂಜಸ್ ಎಲ್ಲ ಆಯಿತು. ಹೊಸ ಬಾಡಿ ಬಂತು, ಹಾಕಿ ಇಂಡಿಯಾ ಬಂತು, ಎಲ್ಲ ಚೇಂಜಸ್ ಎಲ್ಲ ಮಾಡಿದ್ರು, ಎಲ್ಲ ಪ್ರೊಫೆಷ್ನಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ವಿ ವರ್ ಲೈಕ್ 14th ರ್ಯಾಂಕಲ್ಲಿ ಇದ್ದು ಅವಾಗ. ಈ ಕೆಳಗಡೆಯಿಂದ ನೀವು ಹತ್ತಬೇಕಂದ್ರೆ ಫಸ್ಟ್ ಏನಾಗುತ್ತೆ, ನೀವು ಏಷ್ಯಾ ಚಾಂಪಿಯನ್ಸ್ ಆಗಬೇಕು. ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು. ಫಸ್ಟ್ ಏಷ್ಯನ್ ಚಾಂಪಿಯನ್ಸ್ ಆದರೆ ನಿಮ್ಗೆ ಪಾಯಿಂಟ್ಸ್ ಬರುತ್ತೆ. ಕರೆಕ್ಟ್. ಇಂಡಿಯನ್ ಟೀಮಲ್ಲಿ ಹೆಂಗೆ ಪಾಯಿಂಟ್ಸ್ಗಳು ಬರುತ್ತೆ, ಎಲ್ಲ ನ್ಯಾಷನಲ್ ಟೀಮ್ಗೆ ಪಾಯಿಂಟ್ಸ್ ಬರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ದು ಏನಿತ್ತು ಅವಾಗ ಅಂದರೆ, ನಾವು ನ್ಯಾಷನಲ್ ಟೀಮ್ ಬಂದಾಗ ನಾವು ಏಷ್ಯಾದಲ್ಲಿ ನಂಬರ್ 1 ಆಗಬೇಕು ಅಂತ. ಏಷ್ಯಾದಲ್ಲಿ ನಂಬರ್ 1 ಆದರೆ ತಾನೇ ನೀವು ಯುರೋಪಿಯನ್ಗೆ ಕಾಂಪೀಟ್ ಮಾಡೋಕ್ಕಾಗೋದು, ಇಲ್ಲ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ ಈ ಕಡೆ ಎಲ್ಲ ಕಾಂಪೀಟ್ ಮಾಡೋಕ್ಕಾಗೋದು. ಸೊ ನಮಗೆ ಫಸ್ಟ್ ಟಾಸ್ಕ್ ಏನಿತ್ತಂದ್ರೆ ಏಷ್ಯಾದಲ್ಲಿ ನಂಬರ್ 1 ಆಗಬೇಕು ಅಂತ. ಸೊ ನಾವು ಏನು ಮಾಡೋದು, ಏಷ್ಯಾ ಕಪ್ ಗೆದ್ದು, ಆಮೇಲೆ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದು, ಆಮೇಲೆ ಏಷ್ಯನ್ ಗೇಮ್ಸ್ಗೆ ಹೋದೋ. ಏಷ್ಯನ್ ಗೇಮ್ಸ್ ಗೋಲ್ಡ್ ಆಯ್ತು ನಮಗೆ. ಆಫ್ಟರ್ 16-17 ಇಯರ್ಸ್ ಗೋಲ್ಡ್ ಆಗಿದೆ ಅದು ನಮಗೆ. ಸೊ ಏಷ್ಯಾದಲ್ಲಿ ಫಸ್ಟ್ ನಾವು ಟೇಕ್ ಓವರ್ ಮಾಡ್ಕೋಬೇಕು ಅಂತ ನಮ್ಮ ಇದರಲ್ಲಿತ್ತು. ಸುಮಾರು ಜನ ಗೊತ್ತಿಲ್ಲ ಇದು ಹೆಂಗೆ ಕೆಲಸ ಮಾಡ್ತೀವಿ, ಜೀವ ಬಿಟ್ಬಿಟ್ಟಿದ್ದಾವೆ ಮಾತ್ರ. ಅಂದರೆ ಯಾವ ಲೆವೆಲ್ ಕಿಲ್ಲಿಂಗ್ ಇತ್ತಂದರೆ, ನಾವು ಯಾರನ್ನ ಬೇಕಾದ್ರೂ ಮುಂದೆ ಯಾರು ಜುಜ್ಜಿಬಿಡ್ತಿದ್ವಿ. ಯಾಕಂದ್ರೆ ಎಷ್ಟು ಅಂತ ಕ್ರಿಟಿಸಿಸಮ್ ತಗೊಳ್ತೀರ, ಎಷ್ಟು ಅಂತ ನೀವು ಜನರು ನೆಗೆಟಿವ್ ಅಂತ ಬರೆಯೋದು. ಏನಾರು ಒಂದು ಮಾಡಬೇಕಲ್ಲ, ಯಾವ್ದಾರು ಒಂದು ಬ್ಯಾಚ್ ಮಾಡಬೇಕಲ್ಲ. ಕರೆಕ್ಟ್. ಈಗ ಕ್ವಾಲಿಫೈ ಆಗಿಲ್ಲ, ಇದೆಲ್ಲ ಹೋಯ್ತು. ಸೊ ವಾಪಸ್ ಏನಾರು ಒಂದು ಮಾಡಬೇಕಲ್ಲ. ಸೊ ಫಸ್ಟ್ ಟಾರ್ಗೆಟ್ ನಮ್ಗೆ ಕೊಟ್ಟಿದ್ದು ಏಷ್ಯಾ ಚಾಂಪಿಯನ್ಶಿಪ್ ಆಗಬೇಕು ಅಂತ. ಸೊ ಏಷ್ಯನ್ ಚಾಂಪಿಯನ್ಸ್ ಆಗಿಬಿಟ್ಟು ಆದಮೇಲೆ ನಾವು ವರ್ಲ್ಡ್ ಟೀಮ್ಸ್ ಅಂತ ತಗೋಬೇಕು, ಹೆಡ್ ಆನ್ ಹೆಡ್ ತಗೋಬೇಕು ಅಂತ ಡಿಸಿಷನ್ ಆಯಿತು. ಯಾಕಂದರೆ ಸ್ಲೋ ಆಗೇ ಪುಲ್ ಆಗೋಕ್ಕಾಗೋದು. ಆಮೇಲೆ ನಾವು ಆಸ್ಟ್ರೇಲಿಯಾ, ಬೆಲ್ಜಿಯಮು, ಜರ್ಮನಿ ಇಂಥವ್ರನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಸ್ಲೋ ಆಗಿ ಅದು ಬಂದ್ಬಿಡುತ್ತೆ. ಕಾನ್ಫಿಡೆನ್ಸ್ ಬರ್ತದೆ. ಯಾವಾಗ ನಿಮ್ಮ ಟೀಮಲ್ಲಿ 5-6 ವರ್ಷ ಒಳ್ಳೆ ಬಾಂಡಿಂಗು ಇದು ಇದ್ದಾಗ ಏನಾಗುತ್ತೆ, ಆವಾಗ ತುಂಬ ಚೆನ್ನಾಗಿ ನಿಮಗೆ ಪರ್ಫಾರ್ಮೆನ್ಸ್ ಬರುತ್ತೆ. ಮಸಲ್ ಮೆಮರಿ ಆಗ್ಬಿಡ್ತೈತೆ. ಎಂತ ಎಗ್ರೆಷನ್ ಇಲ್ಲ ಅಂದರೆ, ಸ್ಪೋರ್ಟ್ಸಲ್ಲಿ ಎಗ್ರೆಷನ್ ಇಲ್ಲ ಅಂದರೆ ವೇಸ್ಟ್ ಅಂತ ಅನ್ಸುತ್ತೆ. ರಕ್ತ ಅಂದ್ರೆ ರಕ್ತನೇ ಅಷ್ಟೇ. ನಾವೆಲ್ಲ ಸುಮಾರು ಜನ ಹಲ್ಲು ತೆಗ್ದಿದ್ದೀವಿ, ಮೂಗು ತೆಗ್ದಿದ್ದೀವಿ, ಹೊಡೆದು ಎಲ್ಲ. ನಾವು ಹಾಕಿಲಿ 30%, 25% ಬಾಡಿ ಗೇಮ್ ಇದೆ. ನಾವು ಡಿಫೆಂಡರ್ಸ್ ಅಲ್ಲ. ಈಗ ಅವ್ರನ್ನ ಹೆಂಗೆ ಹಿಡಿತಾರೆ, ಅವ್ರು ಚೆಡ್ಡಿ ಇಳಿಬೇಕು, ಇಲ್ಲ ಶರ್ಟ್ ಇಳಿಬೇಕು. ಎಂಪೈರ್ ಆ ಕಡೆ, ಕ್ಯಾಮರಾ ಆ ಕಡೆ ಹೋಗಿ ಇಲ್ಲಿ ಹೊಡೆದು ಬಿಡೋದು. ಅವರು ಅದೇ ಡಿಫೆಂಡರ್ಸ್ ಏನಾರು ಒಂದು ಡಿಫ್ರೆಂಟ್ ಆಗಿ ಕನ್ನಿಂಗ್ ಆಗಿ ಮಾಡ್ಬೇಕಾಗತ್ತೆ. ಈಗ ಎಲ್ಲರೂ ಈಗ ನಮ್ಮ ಫಾರ್ವರ್ಡ್ಗೂ ಅವ್ರು ಮಾಡ್ತಾರೆ, ಇಲ್ಲ ಅಂತಿಲ್ಲ. ನಮ್ಮ ಫಾರ್ವರ್ಡ್ಗೂ ಅವ್ರು ಮಾಡ್ತಾರೆ. ಅವ್ರೇನು ಖತರ್ನಾಕ್ ಇರ್ತಾರೆ ನಮ್ಗಿಂತ. ಸೊ ನಾವು ಖತರ್ನಾಕ್ ಇರ್ಬೇಕಾಗುತ್ತೆ. ಈಗ ಸ್ಟಿಕ್ ಇಟ್ಕೊಂಡಿರ್ತಾರೆ ಅವ್ರು. ಹಿಂಗೆ ಏನೋ ಬಾಲ್ ಹಿಂಗೆ ಎಕ್ಸಾಂಪಲ್ ಬಾಲ್ ಬರ್ತಾ ಇದೆ, ಡಿ ಒಳಗಡೆ ಹಾಟ್ ಸ್ಪಾಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅವ್ರ ಸ್ಟಿಕ್ನ ನಾವೇ ಇಟ್ಕೊಬಿಡೋದು. ಸ್ಟಿಕ್ಕೇ ಹೋಗಲ್ಲ ಮುಂದೆ. ಇದು ಒಮ್ಮೆ ಹಿಂಗೆ ಹುಡುಗರು ಆಟ ಆಗತ್ತೆ. ಅವರೇ ನಮ್ಮನ್ನ ಹಿಡ್ಕೊಬಿಡ್ತಾರೆ. ಅವ್ರು ಹಿಂಗೆ ಒಂದೊಂದ್ಸಲ ಏನ್ ಮಾಡ್ಬಿಡ್ತಾರೆ, ಫಾರ್ವರ್ಡ್ಸ್ ನಮ್ಮನ್ನೇ ತಳ್ಳಿ ಲೈನಿಂದ ಹೊರಗಡೆ ಹಾಕ್ಬಿಡ್ತಾರೆ. ಅಂದ್ರೆ
ಆ ಪೋಸ್ಟ್ ಮುಂದೆ 15-20 ಜನ ಇರ್ತಾರಲ್ಲ, ಆ ಬಾಲ್ ಇಷ್ಟೇ ದಪ್ಪ ಇರೋದು, ಬಾಲ್ ಬರೋದು ಕಾಣಿಸಲ್ಲ. ಕರೆಕ್ಟ್. ಸೊ ಏನು ಮಾಡ್ತಾರೆ, ಸ್ವಲ್ಪ ಕನ್ನಿಂಗಾಗಿ ಆಡಲೇಬೇಕಾಗುತ್ತೆ. ಎಸ್ಪೆಷಲಿ ಆಸ್ಟ್ರೇಲಿಯನ್ಸು ಇವರೆಲ್ಲ ತುಂಬ ಚೆನ್ನಾಗಿ ಬಾಡಿ ಗೇಮ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಸ್ಕಿಲ್, ಅದು ಕಲಿಬೇಕು ನೀವು. ಆ ಗೇಮ್ ಒಳಗಡೆ ರೂಲ್ ಒಳಗಡೆನೂ ಹೊಡೆಯೋದಿದಲ್ಲ, ವಿತಿನ್ ಲಿಮಿಟ್ಸ್, ಅದು ಒಂದು ಸ್ಕಿಲ್ಲೇ. ನಾನು ಬ್ಯಾನ್ ಆಗಿದ್ದೀನಿ, ಸುಮಾರು ಮ್ಯಾಚಸ್ ಬ್ಯಾನ್ ಆಗಿದ್ದೀನಿ, ಯೆಲ್ಲೋ ಕಾರ್ಡು ರೆಡ್ ಕಾರ್ಡ್ ಎಲ್ಲ ತೊಗೊಂಡಿದ್ದೀವಿ. ಆಮೇಲೆ ನನಗೊಂದ್ಸಲ ವಾರ್ನಿಂಗ್ ಬಂದ್ಬಿಟ್ಟಿತ್ತು ನಮ್ಮ ನ್ಯಾಷನಲ್ ಬಾಡಿಯಿಂದ, ತುಂಬ ಕಾರ್ಡ್ ತೊಗೊಳ್ತಿದ್ದೆ ನಿನ್ನ ತೆಗಿತೀವಿ ಹೊರಗಡೆ ಅಂತ. ಆಮೇಲೆ ಸ್ವಲ್ಪ ಸ್ಲೋ ಆಗಿ ಆಮೇಲೆ ಇನ್ನೊಂದು ಬೇರೆ ಥರ ಟೆಕ್ನಿಕ್ ಸ್ಟಾರ್ಟ್ ಮಾಡಿದೆ ಹೊಡಿಯೋಕ್ಕೆ. ಏನು ಮಾಡಿದ್ರಿ? ಅದಲ್ಲ ಅಂದರೆ ಗೊತ್ತಾಗ್ದಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅದು ಗೇಮ್ ಒಳಗೆ ಇರುತ್ತೆ. ನಮ್ಮ ಸ್ಟ್ರಾಟಜಿ ಹೆಂಗೆ ಚಡ್ಡಿ ಇಳ್ಕೊಬಿಡ್ರೆ, ಹಿಂದೆ ಚಡ್ಡಿ ಇಳ್ಕೊಬಿಟ್ರೆ, ಹಿಂಗೆ ಶಾರ್ಟ್ಸ್ ಇಟ್ಕೊಬಿಟ್ರೆ ಹೋಗಕ್ಕೆ ಆಗಲ್ಲ ಮನುಷ್ಯ ಮುಂದಕ್ಕೆ. ನಮ್ಗೆ ಏನಾಗಬೇಕು, 1 ಸೆಕೆಂಡ್ ಒಂದು ಕಾನ್ಸಂಟ್ರೇಷನ್ ತಪ್ಪಿಸ್ಬೇಕು. ಆ ಬಾಲ್ ಪಾಸ್ ಆಗ್ಬಿಡುತ್ತೆ. ಅಷ್ಟು ಪಾಸ್ ಆದ್ರೆ ನಾವು ವಿನ್ ಅಲ್ಲಿ ಡಿಫೆಂಡರ್ ಕೆಲಸ. ಒಂದು 10 ಸಲ ಒಂದು 3 ಸಲ ಮಾಡಿದ್ರೆ ಒಂದು 3 ಸಲ ಬಾಲೇ ಸಿಗಲ್ಲ, ಇನ್ನು 3 ಸಲ ಬೇರೆ ತರ ಮಾಡಿರ್ತೀವಿ. ಸೊ ಟೆಕ್ನಿಕ್ ಸ್ವಲ್ಪ ಕನ್ನಿಂಗು ಇರಬೇಕಾಗುತ್ತೆ ಗೇಮಲ್ಲಿ. ಈಗ ಫುಟ್ಬಾಲಲ್ಲಿ ಆಕ್ಚುಲಿ ಜಾಸ್ತಿ ಇದೆ, 40-50% ಮೇಲಿದೆ. ಹಾಕಿలో ಬಟ್ ಏನಂದ್ರೆ ನೀವು ಏನಂದ್ರೆ ಸ್ಟಿಕ್ ಯೂಸ್ ಮಾಡಂಗಿಲ್ಲ. ಈಗ ಮುಖದ ಮೇಲೆ ಸ್ಟಿಕ್ ಎಲ್ಲ ಹಿಂಗ್ ಸ್ವಿಂಗ್ ಎಲ್ಲ ಹೊಡೆದ್ರೆ ಮುಖನೇ ಹೋಗ್ಬಿಡುತ್ತೆ. ಸೊ ಅದು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ತರ ಟೆಕ್ನಿಕಲಿ ನೀವು ರೂಲ್ಸ್ನ ಸ್ವಲ್ಪ ಟ್ವೀಟ್ ಮಾಡಿ ಆಚೆ ಈಚೆ ಮಾಡ್ಬೋದು. ಸೊ ದಟ್ಸ್ ಆಲ್ಸೋ ಸ್ಕಿಲ್. ಮಾಡ್ತಾರೆ, ಯಾಕೆ ಮಾಡಲ್ಲ? ಎಲ್ಲ ಎವ್ರಿಥಿಂಗ್ ಇಸ್ ಫೇರ್ ಇನ್ ಗೇಮ್ ಒಳಗಡೆ ಇದ್ದಾಗ. ಲವ್ ಆ್ಯಂಡ್ ವಾರ್ ಅಂತಾರಲ್ಲ, ಕರೆ ವಾರ ಮಾಡತ್ತಾರ, ಮಾಡ್ಲೇಬೇಕಾಗತ್ತೆ. ಉಕ್ಕನ್ಗಳು ಗೆಲ್ಲಬೇಕು ಅಂತ ಹೇಳಿದಾಗ ಇಂಥದೆಲ್ಲ ಚಿಕ್ಕದೊಂದು ಇಂಥೊಂದು ಪ್ಲೇಯರ್ಸ್ ಬೇಕು. ಕರೆಕ್ಟ್. ಈ ಥರ ಒಂಥರ ಈ ರೌಡಿಸಮ್ ಮಾಡೋರು ಗೇಮ್ ಒಳಗೆ ಇರಬೇಕು. ವಿರಾಟ್ ಕೊಹ್ಲಿ ಫ್ಯಾನ್ಸ್ ಖುಷಿ ಆಗ್ತಾರಲ್ಲ. ಅಲ್ಲ ನಿಜವಾಗಿ ಅಲ್ಲ, ಅಂಥವ್ರು ಇದ್ದಾಗನು ಅಪೋನೆಂಟ್ ಅಲ್ಲಿ 1-3 ಜನ ಹೆದರ್ತಾರೆ, 4 ಜನ ಹೆದರ್ತಾರೆ. ತುಂಬಾನು ಸಾಫ್ಟ್ ನೇಚರಲ್ಲಿ ಆಡಕ್ಕಾಗಲ್ಲ. ಸ್ಪೆಷಲಿ ಸ್ಪೋರ್ಟ್ಸ್ ಅಂತಿದಲ್ಲ, ತುಂಬಾನು ಹಾ ಹೂ ಅಂತೆಲ್ಲ ಹೇಳಿದ್ರೆ ನಮ್ಗೆ ಹೆಂಗಿದೆ ಅಂದ್ರೆ, ನಾವು ಗ್ರೌಂಡ್ ಒಳಗೆ ಎಂಟರ್ ಆಗಲ್ಲ, ನಮ್ ನೆಗಾಡತ್ತಲ್ಲ, ನಾವು ಸ್ಮೈಲು ಮಾಡಲ್ಲ. ನಾವು ಆಕ್ಚುಲಿ ನಂಗೆ ಬೇರೆ ಟೀಮ್ ಪ್ಲೇಯರ್ಸ್ ನಂಗೆ ಗೊತ್ತು, ನಾವು ಯೂಸ್ ಮಾಡ್ತಿದ್ದೋ, ಬೇರೆಯವರು ಯೂಸ್ ಮಾಡ್ತಿದ್ರು, ಯುರೋಪಿಯನ್ಸು ಯೂಸ್ ಮಾಡ್ತಿದ್ರು. ನಾವು ಸ್ಮೈಲು ಮಾಡಲ್ಲ. ಮ್ಯಾಚ್ ಎಂಟರ್ ಆಗ್ತೀವಲ್ಲ, ಡಗ್ಔಟ್ ಅಂದು ಹೋಗ್ತಿರಲ್ಲ, ಅವ್ರ ಮುಖ ನೋಡ್ರು ಸ್ಮೈಲು ಮಾಡಲ್ಲ, ನೆಗಾಡೋದಿಲ್ಲ. ಏನಪ್ಪ ಇವ್ ನೆಗಾಡಲ್ಲ ಅಂತ ಅನ್ಸುತ್ತೆ, ನೋಡ್ಲಿಕ್ಕೆ ಹಂಗೆ ಅನ್ಸುತ್ತೆ. ಬಟ್ ದಟ್ ಈಸ್ ದ ಮೆಂಟಲ್ ಈಸ್ ಗಿವಿಂಗ್ ಸಿಗ್ನಲ್ ಯುವರ್ ಅಪೋನೆಂಟ್ ಅಂತ. ನಾವು ಹಂಗೆ ಇರ್ಬೇಕಾಗತ್ತೆ, ನಾವು ಅದೇ ತರ ಇರ್ತೀವಿ. ಆಸ್ಟ್ರೇಲಿಯನ್ಸ್ ಹಾಕಿದಾಗ ಅಗ್ರೆಸಿವ್. ಆಸ್ಟ್ರೇಲಿಯನ್ಸ್ ಇದಾರೆ, ಜರ್ಮನಿ ಇದಾರೆ. ಜರ್ಮನಿ ಅಂತ ನನ್ನ ಪ್ರಕಾರ ಬಾಡಿ ಗೇಮಲ್ಲಿ ಅವ್ರು ನಂಬರ್ 1. ಆಸ್ಟ್ರೇಲಿಯಾಗಿಂತ ಖತರ್ನಾಕ್ ಅವ್ರು. ಸ್ಲೆಡ್ಜಿಂಗ್ ನಡೀತೈತೆ ಹಾಕಿದಾಗು. ಸ್ಲೆಡ್ಜಿಗೇನು ಡಿಸೈನ್ ಸ್ಲೆಡ್ಜಿಂಗ್ ಮಾಡ್ತೀವಿ. ಕನ್ನಡದಾಗ ಬೈದಿರ ಯಾರಿಗಾರ? ಕನ್ನಡ, ಹಿಂದಿ, ಇಂಗ್ಲಿಷ್ ಯಾವ್ದು ಬೇಕು ಅವ್ರಿಗೆ ಯಾವ್ದು ಅರ್ಥ ಆಗತ್ತೆ ಅದು ಬೈತೀವಿ. ಅರ್ಥ ಆಗ್ಲಾರ್ದು ಬೈತಿರ್ತಾರಲ್ಲ. ಅರ್ಥ ಆಗದ್ರು ನಮ್ದಲ್ಲಿ ಅರ್ಥ. ಇವಾಗ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದ್ದಾರೆ, ಇವಾಗ ತುಂಬಾ ಇಂಗ್ಲಿಷ್ ವರ್ಡಲ್ಲೂ ಸ್ಲೆಡ್ಜಿಂಗ್ ಮಾಡಂಗಿಲ್ಲ. ಬಟ್ ನಾನಂತೂ ಮಾಡ್ತಿದ್ದೆ. ನಾನಂತೂ ಮಾಡ್ತಿದ್ದೆ, ಯಾಕಂದ್ರೆ ನಾವು ಮಾಡ್ಬೇಕಾಗುತ್ತೆ. ಅವರು ರಂಗೋಲಿ ಆಡೋರು ನಮ್ಮ ಮುಂದೆ ಹಿಂಗೆ ಓಡೋರು. ಅಂದ್ರೆ ನಮ್ಮ ಹಾಕಿಲಿ ಏನಾಗುತ್ತೆ, ನೀವು ಈಗ ಒಂದು ಈಗ ನಮ್ದಲ್ಲಿ ಹೆಂಗಂದ್ರೆ ಅನ್ಲಿಮಿಟೆಡ್ ಚೇಂಜಸ್. ಸಬ್ಸ್ಟಿಟ್ಯೂಷನ್ ಫುಟ್ಬಾಲ್ ತರ ಅಲ್ಲ, ನಮ್ದು ಅನ್ಲಿಮಿಟೆಡ್ ಚೇಂಜಸ್. ಎವ್ರಿ 4-5 ಮಿನಿಟ್ಸ್ ಹೊಸ ಪ್ಲೇಯರ್ ಬರ್ತಾ ಇರ್ತಾರೆ ಹೊರಗಡೆ. ಸ್ವಲ್ಪ ಫಾರ್ವರ್ಡ್ಸ್ ಏನ್ ಕೆಲಸ ಇರುತ್ತೆ ಅಂದ್ರೆ, ಅಪೋನೆಂಟ್ ಹೋಗಿ ಸುಸ್ತು ಮಾಡೋದೇ ಕೆಲಸ. ಈಗ ಅವ್ರ ಕೋಚ್ ಹೇಳಿರ್ತಾರೆ, ಹೋಗ್ಬಿಟ್ಟು 3 ನಿಮಿಷ ಅವನ್ನ ಟಯರ್ಡ್ ಮಾಡಿ ಬಾ ಅಂತ ಹೇಳ್ತಾರೆ. ಅದೊಂದು ಸ್ಟ್ರಾಟಜಿ. ಈಗ ಏನ್ ಮಾಡ್ತಾರೆ, ಒಂದು 3-4 ಮಿನಿಟ್ಸ್ ಅವನ್ನ ಬಂದು ಅಲ್ಲಿ ಯಾಕಂದ್ರೆ ನೀವು ಮ್ಯಾನ್ ಟು ಮ್ಯಾನ್ ಮಾರ್ಕಿಂಗ್ ಇರಬೇಕಾಗುತ್ತೆ. ಅವನ್ನ ಫುಲ್ ಟಯರ್ಡ್ ಮಾಡಿ ಬರ್ತಾರಲ್ಲ, 4 ನಿಮಿಷಕ್ಕೆ ಒಂದು ಫ್ರೆಶ್ ಪ್ಲೇಯರ್ ಹೋಗ್ತಾನೆ, ಅವ್ನು ಟಯರ್ಡ್ ಆಗಿರ್ತಾನೆ ಡಿಫೆಂಡರ್. ಸೊ ಅವನ ಮುಂದೆ ಅವ್ನು ಎಳಿತಾನೆ, ಅವನ್ನ ಆ ಟಯರ್ಡ್ನೆಸ್ ರಿಕವರ್ ಆಗಿ ಒಂದು 3-4 ಮಿನಿಟ್ಸ್ ಬೇಕಲ್ಲ. ಸೊ ಏನಾದ್ರೆ ಡಿಫೆಂಡರ್ ಚೇಂಜ್ ಆಗಲ್ಲ, ಅಷ್ಟು ಫಾಸ್ಟಾಗಿ ಚೇಂಜ್ ಆಗಿರಲ್ಲ. ಸೊ ಫಾರ್ವರ್ಡ್ ಏನ್ ಮಾಡ್ತಾನೆ, ಹೊಸ ಫ್ರೆಶ್ ಫಾರ್ವರ್ಡ್ ಬರ್ತಾನೆ. ಆಗೇನಾಗುತ್ತೆ, ಅವ್ನು ಇನ್ನೂ ಸ್ಪೀಡ್ ಇರ್ತಾನೆ. ಸೊ ಅವನ್ನ ಏನಾರು ಮಿಸ್ಟೇಕ್ಸ್ ಏನಾರು ಮಾಡಕ್ಕೆ ಜಾಸ್ತಿ, ಅವನಿಗೆ ಇನ್ನೂ ಏನಾರು ಮಿಸ್ಟೇಕ್ಸ್ಗಳು ಆಗೇ ಆಗುತ್ತೆ. ಸೊ ದಟ್ ಈಸ್ ಅ ಟ್ಯಾಕ್ಟಿಕ್ಸ್ ಇರುತ್ತೆ. ಸೊ ಕೋಚ್ ಆಗ ನಾವು ನಮ್ಮ ಪ್ಲೇಯರಲ್ಲಿ ನಾವು ಅಪೋನೆಂಟ್ ನೋಡ್ಬೇಕಾಗ್ತದೆ, ಅವ್ರು ಎಷ್ಟು ಚೇಂಜಸ್ ಮಾಡ್ತಿದ್ದಾರೆ, ಯಾವ ಪ್ಲೇಯರ್ಸ್ ಬರ್ತಿದ್ದಾರೆ, ಎಂತೊಂದು ಬರ್ತಿದ್ದಾನೆ, ಎಂತೊಂದು ಬರ್ತಾ ಇಲ್ಲ, ನಾವು ಚೇಂಜಸ್ ಮಾಡ್ತಾ ಇರ್ತೀವಿ. ಅನ್ಲಿಮಿಟೆಡ್ ಚೇಂಜಸ್ ಆಗುತ್ತೆ. ನಿಮಗೂ ಹಂಗೆ ಬಂದಾರೆ ಯಾರು ಫಾರ್ವರ್ಡ್ ನಿಮಗೆ ಸುಸ್ತು ಮಾಡಕ್ಕೆ? ಬರ್ತಾರೆ ಫಸ್ಟ್ ಬರೋರೇ ಸುಸ್ತು ಮಾಡಕ್ ಬರ್ಬೋದು. ಫಸ್ಟ್ ನಿಮಗೆ ಗೊತ್ತಾಗ್ಬಿಡ್ತೈತೆ ನೀವು ಸುಸ್ತು ಮಾಡಕ್ ಬಂದ್ರೆ, ಓಡ್ತಿದ್ದೇನೆ ನಾನು ಬಿಟ್ಬಿಡೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಝೋನಲ್ಲಿ ಇರ್ತೀವಿ. ಅಂದ್ರೆ ಸ್ವಲ್ಪ ಟ್ಯಾಕ್ಟಿಕ್ಸ್ ಅರ್ಥ ಆಗುತ್ತೆ. ಬಟ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ಫಾರ್ವರ್ಡ್ಸ್ ಕೊಟ್ಟು ಬರೋರು ಏನ್ ಮಾಡ್ತಾರೆ, ಈ ಲೆಫ್ಟ್ ಅಂದ್ರೆ ರೈಟ್ಗೆ ಹೋಗ್ತಾರೆ, ರೈಟ್ ಲೆಫ್ಟ್ ಬರ್ತಾನೆ, ಲೆಫ್ಟ್ ಮುಂದೆ ಹೋಗ್ತಾನೆ, ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ. ಸೊ ನಾವು ನಮ್ಮ ಪೊಸಿಷನ್ ನಮ್ಮ ಹಾಟ್ ಝೋನ್ ಅಲ್ಲೇ
ನಾವು ಸ್ವಲ್ಪ ಫ್ರೇಮಲ್ಲಿ ಚೆನ್ನಾಗಿ ಇರೋದು ತುಂಬ ಇಂಪಾರ್ಟೆಂಟ್. ಅದೆಲ್ಲ ಮೈಂಡ್ ಗೇಮ್ಸ್ ಆಡ್ತಾರೆ ಅವರು. ಯಾಕಂದ್ರೆ ನಾವು ಅವ್ರ ಥರ ಎಲ್ಲ ಓಡಿದ್ರೆ ಸ್ಪೇಸ್ ಖಾಲಿ ಆಗುತ್ತೆ. ಸೊ ನಿಮಗೆ ಓಪನ್ ಟ್ರೈ ಆಗುತ್ತೆ ಗೋಲ್ ಕೀಪರ್ಗೆ. ಸೊ ಇದೆಲ್ಲ ಟ್ಯಾಕ್ಟಿಸ್ ಇರುತ್ತೆ. ಸೊ ಫಸ್ಟ್ ಬರೋನ್ ಕೆಲಸನೇ 3 ನಿಮಿಷ ಅದೇ ಕೆಲಸ, ಮಿಡ್ಫೀಲ್ಡು ಡಿಫೆಂಡರ್ಸ್ನ ಸುಸ್ತು ಮಾಡಿಸಿ ಅಂತ. ಆದ್ಮೇಲೆ ಇಮಿಡಿಯೇಟ್ ಏನು 1 ನಿಮಿಷ ಸಿಕ್ಕರೆ ಸಾಕು. ಅವ್ನು ಸುಸ್ತಾಗಿರೋ ಪ್ಲೇಯರ್ ಜೊತೆ ಫ್ರೆಶ್ ಪ್ಲೇಯರ್ 1 ನಿಮಿಷ ಸಿಕ್ಕಿದ್ರೆ ಈ ಕ್ಯಾನ್ ಮೇ 1-2 ಗುಡ್ ಮೂವ್ ಮಾಡಿ ಪೀಸ್ ವ್ಯಾರಂಟಿ ಕಾರ್ನರೋ ಇಲ್ಲ ಏನಾರು ಒಂದು ಗೋಲ್ ಏನಾರು ಒಂದು ಕನ್ವರ್ಟ್ ಮಾಡ್ತಾರೆ. ಸೊ ಆ ಥರ ಮೈಂಡ್ ಗೇಮ್ ನಡೀತಾನೆ ಇರುತ್ತೆ ಇಡೀ ಮ್ಯಾಚಲ್ಲಿ. ಸೊ ನಮ್ದು ಇವಾಗ ಎವ್ರಿ ಕ್ವಾರ್ಟರ್ ಇಸ್ 15 minutes. ಸೊ ಕ್ವಾರ್ಟರ್ ಟು ಕ್ವಾರ್ಟರ್ ಪ್ಲಾನ್ ಚೇಂಜ್ ಆಗುತ್ತೆ. ಟ್ಯಾಕ್ಟಿಕ್ಸ್ ಪ್ಲಾನ್ಸ್ ಒಂದು ಗೋಲ್ ತಿಂದಿದ್ರೆ ಚೇಂಜ್ ಆಗುತ್ತೆ, ಒಂದು ಗೋಲ್ ನಾವು ಹೊಡೆದಿದ್ರೆ ಚೇಂಜ್, ಡ್ರಾ ಇದ್ರು 0-0 ಇದ್ರು ಚೇಂಜ್ ಆಗುತ್ತೆ. ಆಮೇಲೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಿಮಗೆ ಬರೀ ಡ್ರಾ ಸಿಕ್ಕಿದ್ರೆ ನೀವು ಕ್ವಾಲಿಫೈ ಇರ್ತೀರಾ. ಡ್ರಾ ಸಾಕು ಅಂತ ನಮ್ ಕೋಚ್ ಹೇಳ್ತಾರೆ, ಡ್ರಾ ಸಾಕು, ತುಂಬಾ ರಿಸ್ಕ್ ತಗೋಬೇಡಿ ಅಂತ. ಅದಕ್ಕೂ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ಇಲ್ಲ ನಾವು 2-1 ಡೌನ್ ಇದ್ರೆ 2 ನಿಮಿಷ ಇದೆ 3 ನಿಮಿಷ ಅಂದ್ರೆ ಫುಲ್ ಆಲ್ ಔಟ್ ಅಂದ್ರೆ ರಿಸ್ಕ್ ಸುಸೈಡ್ ತರ ಫುಲ್ ಹೋಗ್ಬೇಕಾಗುತ್ತೆ. ಗೋಲ್ ಸಿಕ್ಕರೆ ಸಿಗ್ಬೋದು, ಅದಕ್ಕೂ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಮ್ಯಾಚ್ ಸಿಚುವೇಶನ್ ಎಲ್ಲ ಪ್ಲಾನ್ ಚೇಂಜ್ ಆಗುತ್ತೆ. ಕೋಡ್ಸ್ ಇದೆ ನಮ್ದು, ಕೋಡ್ಸ್ ಬರುತ್ತೆ ಹೊರಗಡೆ ಅಂತ. ಕೋಡ್ಸ್ ಬಂದ್ರೆ ಪಟ್ಟನ್ ಚೇಂಜ್ ಆಗ್ಬಿಡ್ತೀವಿ ನಾವು. ಕೋಡ್ಸ್ ನಾವೀಗ ಒಂದೊಂದು ಕೋಡ್ ಇಟ್ಟಿರ್ತೀವಿ, ಒಂದೊಂದು ಪ್ಲೇಯರ್ ಅಲ್ಲ ಒಂದೊಂದು ಸ್ಟ್ರಾಟಜಿಗೆ ಏನ್ ಮಾಡ್ಬೇಕು ಏನು ಅಂತ. ಈಗ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇಲ್ಲಿ ಅವ್ರಿಗೂ ಅವ್ರಿಗೂ ಈಗ ಸುಮಾರು ಹಿಂದಿ ಅರ್ಥ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ಹಿಂದಿ ಹೇಳಕ್ಕಾಗಲ್ಲ. ಸೊ ಏನಾರು ಒಂದು ಡಿಫ್ರೆಂಟ್ ಆಗಿ ಇಟ್ಟಿರ್ತೀವಿ. ಸೊ ಅದು ಹೊರಗಡೆಯಿಂದ ಬರೋ ಪ್ಲೇಯರ್ ಕ್ಯಾರಿ ಮಾಡ್ತಾನೆ. ಅವ್ನು ಬಂದು ಆ ವರ್ಡ್ ಹೇಳ್ದ ಅಂದ್ರೆ ನಾವು ಟಕ್ ಅಂತ ನಮ್ಮ ಸಿಸ್ಟಮ್ ಅಲ್ಲಿ ಏನಿರುತ್ತೆ ಅದಕ್ಕೆ ಚೇಂಜ್ ಆಗ್ಬಿಡ್ತೀವಿ. ಸೊ ಎಕ್ಸಾಂಪಲ್ ಏನಾರು ವರ್ಡ್ ನೆನಪಾಯ್ತು ನಮಗೆ? ಏನಾರು ಒಂದು ಹೇಳ್ತಾರೆ. ಈಗ ಯಾವ್ದೊಂದು ಈಗ ನಾವು ಹಿಂದಿಲಿ ಅವಾಗ ಇಟ್ಕೊಳ್ತಿದ್ದೋ ಒಂದೊಂದ್ಸಲ ರಂಗೋಲಿ ಅಂತ ಇಡ್ತೀವಿ. ಒಂದ್ಸಲ ರಂಗೋಲಿ ಅರ್ಥ ಆಗಲ್ಲ ಏನು ಅಂತ. ರಂಗೋಲಿ ಒಂದು ಸ್ಟ್ರಾಟಜಿ ಆಫ್ ಟೀಮ್ ಫಾರ್ಮೇಶನ್, ಪ್ಲೇಯರ್ ಫಾರ್ಮೇಶನ್. ಆಮೇಲೆ ಹಾತಿ ಅಂತ ನನ್ನ ಹೆಸರು ಇಟ್ಟಿದ್ರು, ನನಗೆ ಹಾತಿ ಅಂತ ಕರೆಯೋರು. ಆಯ್ತಾ, ಬುಲ್ ಅಂತ ಕರೆಯೋರು ನನಗೆ. ಬುಲ್ ಗೊತ್ತ ಆಯ್ತಾ. ಸೊ ಅದು ಏನೋ ಒಂದು ಹೆಸರು ಇಡ್ತೀವಿ, ಡಿಫ್ರೆಂಟ್ ಆಗಿ ಇಡ್ತೀವಿ, ಒಂದೊಂದು ಇದಕ್ಕೆ ಒಂದೊಂದು ಇಡ್ತೀವಿ. ಸೊ ಬಂದ್ಬಿಡುತ್ತೆ ಅದು ನಮ್ದು. ಈಗ ಪೋಸ್ಟ್ ಪ್ರೀ ಮ್ಯಾಚ್ ಮೀಟಿಂಗ್ ಮಾಡಿರ್ತೀವಲ್ಲ, ಅದ್ರಲ್ಲೆಲ್ಲ ಟೆಕ್ನಿಕಲಿ ನಮ್ಗೆ ಅರ್ಥ ಮಾಡಿಸಿರ್ತಾರೆ. ಮತ್ತೆ ಏನಾಗುತ್ತೆ, ನಮ್ದ್ರಲ್ಲಿ ಕೋಚು ಪ್ಲಸ್ ಹೊರಗಡೆ ಒಂದು ಕೋಚ್ ಕೂತಿರ್ತಾನೆ, ಪ್ಲಸ್ ಮೇಲೆ ವಿಡಿಯೋ ಅನಲಿಸ್ಟ್ ಕೂತಿರ್ತಾನೆ. ಅವರೆಲ್ಲ ಮಾತಾಡ್ತಿರ್ತಾರೆ. ದೇರ್ ಆಲ್ ಬಿ ಕನೆಕ್ಟೆಡ್ ಇನ್ ಒಂದು ಇದರಲ್ಲಿ ಕನೆಕ್ಟ್ ಒಂದು ರೇಡಿಯೋಲ್ ಕನೆಕ್ಟ್ ಆಗಿರ್ತಾರೆ. ಸೊ ಅವ್ರು ಕಂಟಿನ್ಯೂಸ್ ಮಾತಾಡ್ತಿರ್ತಾರೆ. ಸೊ ಫೀಡ್ ಬರ್ತಾ ಇರ್ತದೆ, ಅಲ್ಲಿಂದ ಫೀಡು ಬರ್ತಿರುತ್ತೆ, ಇನ್ಪುಟ್ಸ್ ಬರ್ತಿರ್ತದೆ, ಏನ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಏರಿಯಲ್ ವ್ಯೂ ಅಲ್ಲಿ ನೋಡೋಕೆ ಡಿಫ್ರೆನ್ಸ್ ಆಗಿ ಕಾಣುತ್ತೆ, ನೀವು ಗ್ರೌಂಡ್ ರಿಯಾಲಿಟಿ ನೋಡಿದಾಗ ವ್ಯೂ ಗೊತ್ತಾಗುತ್ತಲ್ಲ. ಸೊ ಇನ್ಪುಟ್ಸ್ ಬರ್ತಾ ಇರ್ತದೆ. ಸೊ ಎವ್ರಿ 2-3 minutes ಬರ್ತಾನೆ ಇರುತ್ತೆ. ಸೊ ಚೇಂಜ್ ಮಾಡ್ತಾನೆ ಇರ್ತಾರೆ. ಈಗ ಈ ಕೋಚ್ ಹೇಳಿ ಕಳ್ಸಿರ್ತಾರ ಸ್ಟ್ರಾಟಜಿ ಚೇಂಜ್ ಆಗಿರ್ತದೆ, ಬಟ್ ಆಸ್ ಅ ಪ್ಲೇಯರ್ ಆನ್ ಸ್ಪಾಟ್ ನಿಮ್ ತಲಾಗಿರ್ತೈತೆ. ಓಕೆ, ನಿಮ್ದು ಅಬ್ಸರ್ವೇಷನ್ ಒಂದಾಗಿರ್ತೈತಿ. ಓಕೆ, ಈ ಪ್ಲೇಯರ್ ಏನೋ ವೀಕ್ನೆಸ್ ಅನ್ಸಾತೈತಿ, ಲೆಟ್ ಮಿ ಗೋ ಅಂಡ್ ಅಟ್ಯಾಕ್ ಅಂಡ್ ಸ್ಕೋರ್ ಅ ಗೋಲ್ ಅಂತ ಹೇಳಿ. ಆ ರಿಸ್ಕ್ ನೀವು ತಗೊಂತಿರೋ ಅಥವಾ ಬೇಸ್ಡ್ ಆನ್? ಇದು ನಮ್ದು ಹೆಂಗಂದ್ರೆ, ಈಗ ಮಿಡ್ ಫೀಲ್ಡ್ ಡಿಫೆನ್ಸ್ಗೆ ತುಂಬಾ ಇದಾಗಲ್ಲ. ಫಾರ್ವರ್ಡ್ಗೆ ಪ್ಲಾನ್ ಪ್ರಕಾರ ವರ್ಕ್ ಮಾಡಕ್ ಒಂದು ಲಿಮಿಟ್ ಇರುತ್ತೆ. ನೆಕ್ಸ್ಟ್ ಅವರು 25 ಒಳಗೆ ಎಂಟರ್ ಆಗ್ತಾರೆ, ಹಾಟ್ ಝೋನ್ ಅವ್ರದ್ದು ಅಪೋನೆಂಟ್ ಎಂಟರ್ ಆಗ್ತಿದೆ ಅಂದ್ರೆ ಅಲ್ಲಿ ಇರುತ್ತೆ, ಅಲ್ಲಿ ನಿಮ್ ಸ್ಕಿಲ್ ತೋರಿಸಬಹುದು. ಯು ಕ್ಯಾನ್ ಟೇಕ್ ಎನಿ ರಿಸ್ಕ್ ಯು ವಾಂಟ್. ಓಕೆ, ಅಲ್ಲಿ ತನ ತಗೊಂಡ್ ಹೋಗೋತನ 75 ನಾವು ಅವ್ರ ಪೊಸಿಷನ್ ಅವ್ರ ಇದಕ್ಕೆ ಒಂದು 75% ಏನು ಹೋಗ್ತೀವಲ್ಲ ಅದು ಪ್ಲಾನ್ಡ್ ಆಗಿರುತ್ತೆ. ಆ ಲಾಸ್ಟ್ 25% ಇದಲ್ಲ, ಅದು ಯೋರ್ ಸ್ಕಿಲ್. ನೀವು ಪ್ಲಾನ್ ಅಲ್ಲ, ಇಟ್ಸ್ ಯೋರ್ ರಿಸ್ಕ್. ಯು ಆರ್ ಬೀಟಿಂಗ್ 1 versus 1. ನೀವು ಒಂದು ಪ್ಲೇಯರ್ ಬೀಟ್ ಮಾಡೋದಲ್ಲ, ನೀನು ಆ ತರ ಮೈಂಡ್ ಅಲ್ಲಿ ಯಾವ ತರ ಗೇಮ್ ಮಾಡ್ತೀಯ ಅಂತ ಇರುತ್ತೆ. ಯಾವ ತರ ಅವನ ರಾಂಗ್ ಸೈಡ್ ತಗೋಬಹುದು, ಎಲ್ ಪಾಸ್ ಮಾಡ್ತೀಯಾ, ಡಿಫ್ರೆಂಟ್ ಆಗಿ ಮಾಡ್ತೀಯಾ. ಹಾಕಿಲೆಲ್ಲ 1 second ಸಾಕು ಒಂದು ಪ್ಲೇಯರ್ ಕಟ್ ಮಾಡಕ್ಕೆ. ಒಂದು ಫೇಕ್ ಅಲ್ಲೇ ಕಟ್ ಆಗ್ಬಿಡ್ತಾರೆ. ಸೊ ಆ ತರ ಎಲ್ಲ ಇರುತ್ತೆ. ಸೊ ಅದು ನಿಮ್ದು ಫ್ರೀಡಮ್. ಆ ಫ್ರೀಡಮ್ ಯೂಸ್ ಮಾಡ್ಬೇಕಲ್ಲ ನೀವು. ದಟ್ ಈಸ್ ಯೋರ್ 1 versus 1 ಚಾಲೆಂಜ್. ಅಂದ್ರೆ ನಿನ್ನ ಅಪೋನೆಂಟ್ ಚಾಲೆಂಜ್. ಹೆಂಗ್ ಅವನ್ನ ಹೊಡಿತೀಯ, ಮೆಂಟಲಿ ಹೆಂಗ್ ಹೊಡಿತೀಯ, ಫಿಸಿಕಲಿ ಹೆಂಗ್ ಹೊಡಿತೀಯ, ಬಾಡಿಲಿ ಹೆಂಗ್ ಹೊಡಿತೀಯ. ಸೊ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇರಬೇಕು. ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇದ್ರೆ ಯೋರ್ ಏನ್ ಹೇಳ್ತೀರಿ, ಗುಡ್ ಫಾರ್ವರ್ಡ್ ಪರ್ಫಾರ್ಮರ್. ಈಗ ಫಾರ್ವರ್ಡಿಗೆ ಆಯ್ತು, ಬಿಕಾಸ್ ಯೂಶುವಲಿ ಅವ್ರು ಇರ್ತಾರೆ ಗೋಲ್ ಸ್ಕೋರ್ ಮಾಡಕ್ಕೆ. ನೀವು ಹೋಗಿರ್ತೀರಿ ಒಮ್ಮೊಮ್ಮೆ, ಬಟ್ ಯೂಶುವಲಿ ಫಾರ್ವರ್ಡ್ಸ್ ಹೋಗಿ ಗೋಲ್ ಸ್ಕೋರ್ ಮಾಡ್ತಾರೆ. ಪೆನಾಲ್ಟಿ ಕಾರ್ನರ್ಗೆ ನಾವು ಹೋಗ್ತೀವಿ, ಪಿಸಿಗೆ ಹೋಗ್ತೀವಿ ಡಿಫೆಂಡರ್ಸ್. ಇಲ್ಲಾಂದ್ರೆ ಅವ್ರ ಜೊತೆನೆ ಇರ್ತೀವಿ, ಬಟ್ ವಿ ಡೋಂಟ್ ಗೋ ದೇರ್. ಅಲ್ಲಿ ಅಷ್ಟು ಮುಂದೆ ಹೋಗಲ್ಲ, ಕಮ್ಮಿ ಪುಷ್ ಮಾಡ್ದಾಗ ಯಾರು ಒಂದಿನೊಂದ್ಸಲಿ ಸಪೋರ್ಟಿಗೆ ಹೋಗ್ಬೇಕಂದ್ರೆ ಏನಾಗ್ತಾರೆ, ಒಂದ್ ಪ್ಲೇಯರ್ ಹೋಗ್ಬಿಡ್ತಾನೆ, ಒಂದ್ ಪ್ಲೇಯರ್ ಹಿಂದೆ ಹಾಕೊಳ್ತಾನೆ. ಮತ್ತೆ ಪುಷ್ ಮಾಡ್ಬೇಕಾದ್ರೆ ಪುಷ್ ಮಾಡಿ. ಸೊ ಈಗ ಫಾರ್ವರ್ಡಿಗೆ 25% ಚಾನ್ಸ್ ಇಸ್ ಇನ್ ದಟ್ ಸ್ಕಿಲ್.
ಅಲ್ಲಿ ಇದೆ ಡಿಫೆಂಡರ್ಗೆ ಅಂತ ಆಪರ್ಚುನಿಟಿ ಸಿಗ್ತೈತೆ ವೇರ್ ಹಿ ಗೆಟ್ಸ್ 25% ಟು ಥಿಂಕ್ ಆನ್ ಹಿಸ್ ಓನ್. ಯಾವಾಗ ಒನ್ಸ್ ಇನ್ ವೈಲ್ ಸಿಗುತ್ತೆ. ಅದ್ ಯಾವ ಸಿಚುವೇಶನ್ ಆಗಿರ್ಬೋದು ವೈಲ್ ಡಿಫೆಂಡ್ ಹೇಳ್ತೀನಲ್ಲ, ಈಗ ಸಡನ್ ಕೌಂಟರ್ ಅಟ್ಯಾಕ್ ಆಯ್ತು ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ, ಅವ್ರು ನಿಮ್ ಕಡೆ ಬರಾಕತ್ರೆ, ಅವ್ರು ನಮ್ ಕಡೆ ಬಂದಾಗ ಕರೆಕ್ಟ್ ಆಗಿ ಸ್ನ್ಯಾಚ್ ಆಯ್ತು, ಬಾಲ್ ಏನಾದ್ರು ಸ್ನ್ಯಾಚ್ ಆದಾಗ ಟಕ್ ಅಂತ ಕೌಂಟರ್ ಮಾಡ್ತೀವಲ್ಲ, ಕೌಂಟರ್ ಏನಾಗುತ್ತೆ ಯಾರು ಅವರು ಇವ್ರು ತೊಳಲ್ಲ, ಎಷ್ಟು ಜನ ಇದ್ರೆ ಎಲ್ಲ ಹೋಗ್ಬಿಡ್ತಾರೆ, ಒಂದು 5-6 ಮೆಂಬರ್ಸ್. ಸೊ ಹಿಂದ್ಗಡೆ 4-5 ಡಿಫೆನ್ಸ್ ಮಾತ್ರ ಇರ್ತೀವಿ. ಅದ್ರಲ್ಲೂ ಡಿಫೆನ್ಸ್ ಹೋಗ್ಬೋದು, ಫಾರ್ವರ್ಡ್ ಹೋಗ್ಬೋದು, ಮಿಡ್ ಫೀಲ್ಡರ್ ಹೋಗ್ಬೋದು, ಯಾರು ಇರ್ತಾರೆ ಜಾಯಿನ್ ಮಾಡ್ತಾರೆ. ಅದು ಏನ್ ಹೇಳ್ತೀರಿ ಸರ್ಪ್ರೈಸ್ ಅಟ್ಯಾಕ್ ಆಗುತ್ತೆ ನೋಡಿ. ಅವಾಗ ಒಮ್ಮೆ ಬಹಳ ಪುಷ್ ಮಾಡಿ ಎಲ್ಲಾ ಕಡೆ ಕಾರ್ನರ್ ಮಾಡಿದಾಗ ಎಲ್ಲಾರು ಬಾಲ್ ನಮ್ಗೆ ಇಮಿಡಿಯೇಟ್ ಸಿಕ್ಬಿಡ್ತು, ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ಸಿಕ್ಬಿಡ್ತು ಅಂದ್ರೆ, ಸೊ ಇಮಿಡಿಯೇಟ್ ಪುಷ್ ಮಾಡೋದು. ಅವಾಗ ನಮ್ಮ ಪೊಸಿಷನ್ ನಾವು ಯಾರು ಡಿಫೆನ್ಸ್ ಹೋಗ್ಬಿಡ್ತಾರೆ. ಸೊ ಏನಾಗ್ತಾರೆ, ಯಾರು ಹೋಗ್ತಾರೆ ಅದು ಗೊತ್ತಾಗುತ್ತೆ ನಮ್ಗೆ, ಹೋಗ್ತಾ ಇರೋ ನಾವು ಯಾರು ಅಪೋಸಿಷನ್ ವಿಡ್ರಾ ಆಗ್ತಾರೆ, ನಮಗೂ ಡಿಫೆನ್ಸ್ ಬೇಕಲ್ಲ ಜನರು, ಸಡನ್ ಆ ಕಡೆಯಿಂದ ಬಂದ್ರೆ. ಅದೇ ಕರೆಕ್ಟ್, ಬಿಕಾಸ್ ನೀವು ಹೇಳ್ದಂಗೆ ಎವ್ರಿ ಸೆಕೆಂಡ್ ಕೌಂಟ್ಸ್. ಈಗ ನಿಮ್ ಕಡೆ ಬಾಲ್ ಬಂತಂದ್ರೆ ನೀವು ಯಾರಿಗೆ ಪಾಸ್ ಮಾಡ್ಬೇಕು, ಎಷ್ಟು ದೂರ ಪಾಸ್ ಮಾಡ್ಬೇಕು, ನಾ ಅಲ್ಲಿ ಹಾಕ್ಲು ಇಲ್ಲಿ ಕೊಡ್ಲು, ನೀವು ಮೊದಲೇ ಪ್ಲೇಯರ್ಸ್ ನೋಡಿ ಇಟ್ಕೊಂಡಿರ್ತೀರೋ, ಅವ್ರು ನಿಮ್ಗೆ ಗೊತ್ತಿರ್ತೈತೋ ಆ ಪ್ಲೇಯರ್ ಇಲ್ಲಿ ಬಂದು ನಿಂತಿರ್ತಾರೆ. ನಮ್ಗೆ ಫೀಲ್ಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಫೀಲ್ಡ್ ಅಲ್ಲಿ ಯಾವ ಪೊಸಿಷನ್ ಎಲ್ಲಿ ಬಾಲ್ ಬಂದ್ರು ಹೆಂಗ್ ಬಾಲ್ ಅಭ್ಯಾಸ ಆಗೋಗಿರುತ್ತೆ ನಮ್ಗೆ ಅದು. ಈಗ ರೈಟ್ ಅಲ್ಲಿ ಬಂದ್ರೆ ಬಾಲ್ ಹಿಂಗೆ ಟಕ್ ಟಕ್ ಅಂತ, ಅಂದ್ರೆ ಹಾಕಿ ಸಿಂಪಲ್ ಕ್ಯಾಲ್ಕುಲೇಷನ್, ಎಷ್ಟು ಫಾಸ್ಟ್ ಡಿ ಒಳಗೆ ರೀಚ್ ಆಗ್ತೀರಾ ಅಂತ. ಬಾಲ್ ತಗೊಂಡು ಓಡೋಕ್ಕಿಂತ ಬಾಲ್ ಪಾಸ್ ಮಾಡಿ ಹೋಗೋದು ಇಸ್ 10 times ಫಾಸ್ಟರ್. ಸೊ ದಟ್ ನಿಮ್ಗೆ ಸಪೋರ್ಟಿಂಗ್ ಬಂದ್ಬಿಡ್ತಾರೆ ಟಕ್ ಅಂತ. ಕರೆಕ್ಟ್. ಪ್ಲೇಯರ್ಸ್ ಸೊ ಸೇಮ್ ಲೈಕ್ ಫುಟ್ಬಾಲ್ ಓವರ್ಲ್ಯಾಪ್ ಮಾಡ್ತಾರಲ್ಲ, ಮುಂದೆ ಸೈಡ್ ಓವರ್ಲ್ಯಾಪ್ ಮಾಡ್ತಾರೆ, ಅವ್ರು ಎಕ್ಸ್ಟ್ರಾ 200% ಸ್ಪ್ರಿಂಟ್ ಹೊಡಿತಾ ಇರ್ತಾರೆ ಬಾಲ್ ಬರ್ಲಿ. ಕರೆಕ್ಟ್. ಆ ತರ ಸಪೋರ್ಟ್ ಬರುತ್ತೆ. ನಿಮ್ದ್ರಾಗ ಆಫ್ ಸೈಡ್ ಇರ್ತೈತಲ್ಲ? ಆಫ್ ಸೈಡ್ ಇಲ್ಲ. You don't have offside at all. Offside. Okay. So ಕುಲ್ಲ ಹೊಡಿಬೋದು. ಐ ಥಿಂಕ್ ನೀವು ಅದ್ರ ಸಂಬಂಧ ಹಾಕಿ ಚೂಸ್ ಮಾಡ್ರ ಅನಿಸ್ತೈತೆ ನನಗೆ. ನೀವೇ ಓ ಫುಲ್ ಫ್ರೀಡಮ್, ನಾ ಹಾಕಿನೂ ಆಡ್ತೇನೆ ಅಂತೇಳಿ. ಇಲ್ಲ, ನಾನು ಚೂಸ್ ಮಾಡಿ ಆಕ್ಚುಲಿ ಬಾಸ್ಕೆಟ್ ಬಾಲ್ ಆಡ್ತಿದ್ರಿ ನೀವು? ಬಾಸ್ಕೆಟ್ಬಾಲ್ ಆಡಿದೆ, 7th ಗಂಟೆ ಚೆನ್ನಾಗೇ ಆಡಿದೆ. ಬಟ್ ಚೂಸ್ ಮಾಡಿದ್ದು ನಾವೇನು ಎಜುಕೇಶನ್ ಏನು ಅಷ್ಟೇನು ತುಂಬ ಏನೋ ಮಾಸ್ಟರ್ ಮೈಂಡ್ ಇತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಬಟ್ ಔಟ್ಡೋರಲ್ಲಿ ಚೆನ್ನಾಗಿದ್ದು ನಾನು. ಔಟ್ಡೋರಲ್ಲಿ ಆ್ಯಕ್ಚುಲಿ ಸ್ಕೂಲ್ ಇದ್ದಂಗೆ ಚೆನ್ನಾಗಿದೆ. ಐ ವಾಸ್ ಇನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆ ಹಾಕಿ ಪ್ಲೇಯರ್, ಕೋಚ್ ಆಗಿದ್ರು. ಹಾಕಿ ಪ್ಲೇಯರ್ ಇದ್ರಲ್ಲ, ಹಾಕಿ ಪ್ಲೇಯರ್ ಇದ್ರು, ಕೋಚ್ ಆಗಿದ್ರು. ಸೊ ಅದರಿಂದ ನಮ್ಮ ಜೀನ್ಸ್ ಅಲ್ಲಿ ಇತ್ತು. ಮತ್ತೆ ಕೊಡಗಲ್ ಗೊತ್ತಲ್ಲ ನಿಮ್ಗೆ, ಆರ್ಮಿ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಯಾವತ್ತು ಫಸ್ಟ್ ಲೈನಲ್ಲಿ ಇಟ್ಬಿಡ್ತೀವಿ. ನಂಗೆ ಇವ್ರು ಅಥ್ಲೀಟ್ ಅನ್ಸ, ಆರ್ಮಿ ಮ್ಯಾನ್ ಅನ್ಸಾತಾರೆ ಈಗ ಆಕ್ಚುಲಿ ಮಾತಾಡ್ಬೇಕಾರೆ. ಅಲ್ಲ ಮಾತಾಡೋದೇ ಕ್ಯಾಶುವಲ್ ಆಗಿ ಹಿಂಗೆ ಇಲ್ಲ, ಬೈಸೆಪ್ಸ್ ಎಲ್ಲ ಹಿಂಗ್ ನೋಡಿ ಫುಲ್ ಹಿಂಗ್ ಪ್ರಾಪರ್ ಮಿಲಿಟರಿ ಕಟ್. ಸಣ್ಣ ಆಗಿದ್ದೀನಿ ಸ್ವಲ್ಪ, ಒಂದ್ 7-8 ಕಿಲೋ ಸಣ್ಣ ಆಗಿರೋದು. ಮುಂಚೆ ನೋಡಿದ್ರೆ ನಾನು ಇನ್ನೂ ಒಂಥರ ಹಿಂಗಿದ್ದು. ಫೋಟೋಸ್ ತೋರಿಸಿದ ಇವ್ರಿಗೆ ಹೆದರ್ ಬಿಟ್ಟಾರ ನಿಮ್ ತೊಡಿ ನೋಡಿ. ರಗ್ಬಿ ಪ್ಲೇಯರ್ ಇದೆ ನಾನು. ತೊಡಿ ಇಲ್ಲ, ಅದು ಅದಕ್ಕೆ ಒಂದು ಫ್ಯಾನ್ ಬೇಸ್ ಇದೆ ನಮ್ದು ಸ್ಪೋರ್ಟ್ಸ್ ಅಲ್ಲಿ. ಹೌದಾ? ನಮ್ಮ ಇದಕ್ಕೆ ನಮ್ಮಂತವ್ರ ಇದಕ್ಕೆ ಬಿಲ್ಡ್ಗಳಿಗೆ ಅದಕ್ಕೆ ಇಷ್ಟಪಡ್ತಾರೆ. ಬುದ್ಧಕ್ಕೆಲ್ಲ ಕರೆಕ್ಟ್ ಇರ್ತೀವಲ್ಲ. ಕರೆಕ್ಟ್. Yes, you're telling about your father. He was 30-35 years ಮೊದಲು ಸರ್ವಿಸ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ಸೊ ದಟ್ ವಾಸ್ ಒನ್ ಆಫ್ ದ ಮೇನ್ ರೀಸನ್ ನಾನು ಸ್ಪೋರ್ಟ್ಸಿಗೆ ಬರಲಿಕ್ಕೆ. ಸ್ಪೋರ್ಟ್ಸ್ ಅರೌಂಡೇ ಬೆಳೆದಿದ್ರಿ? ಸ್ಪೋರ್ಟ್ಸ್ ಅರೌಂಡೇ ಬರ್ದಿದ್ದು. ಮತ್ತೆ ನಮ್ಮಲ್ಲಿ ಅಲ್ಲೆಲ್ಲ ನಮ್ಮ ಊರಲ್ಲಿ ಎಲ್ಲ ಈವ್ನಿಂಗ್ ಆದ್ರೆ ಎಲ್ಲ ಕ್ರಿಕೆಟ್ ಹಾಕಿ ಎಲ್ಲ ಮಿಕ್ಸ್ ಆಗಿ ಅವ ಏನು ಎಲ್ಲ ಹೊಡಿತಿದ್ರು ಸಾಯಂಕಾಲ. ಸೊ ಎಲ್ಲ ಇತ್ತು. ಸೊ ನನಗೆ 2 ಸಿಸ್ಟರ್ಸು, ದೇ ವರ್ ವೆರಿ ಗುಡ್ ಇನ್ ಸ್ಟಡೀಸ್. ಐ ವಾಸ್ ದ ಒನ್. ನಾನು ಒಬ್ಬನೇ ಸ್ವಲ್ಪ ವೀಕ್, ಅಲಾಟೋಪ್. ವೀಕ್ ಅಂದರೆ ಇಂಟ್ರೆಸ್ಟ್ ಲೆಸ್ಸೇ, ತುಂಬಾನೇ ಇಂಟ್ರೆಸ್ಟ್ ಲೆಸ್ ನಮಗೆ. ನನ್ನ ಅಮ್ಮ ಅಂತೂ ತುಂಬ ಸಲ ಬಂದಿದ್ದಾರೆ ಸ್ಕೂಲ್ಗೆ ಅವಾಗ ಚಿಕ್ಕವನಿದ್ದಾಗ, ಫೇಲ್ ಆಗಿ ಕನ್ವಿನ್ಸ್ ಮಾಡೋಕ್ಕೆ. ಸೊ ನಾನು ಆ್ಯಕ್ಚುಲಿ 6th ಇರುವಾಗ ನಮಗೆ ಈ ಥರ ಆಪರ್ಚುನಿಟಿ ಬರ್ತಾಯಿತ್ತು, ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಹೋಗ್ಬೋದು ಈ ಥರ ಅಂತ. ನಾನು ಯೋಚನೆ ಮಾಡ್ತಿದ್ದೆ ಯಾವಾಗ ಎಸ್ಕೇಪ್ ಆಗೋಣ ಇಲ್ಲಿಂದ, ಇದ್ರಲ್ಲಿ ಏನು ಆಗೋಣ ಇಲ್ಲಿ ನಮಗೆ. ಯಾಕಂದ್ರೆ ನಾವೆಲ್ಲ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಕ್ಲಾಸ್ ಒಳಗೆ ಕೂರ್ತಿದ್ದೋ, ಏಟು ತಿಂತಿದ್ದೋ, ಹೋಮ್ವರ್ಕ್ ಮಾಡಲ್ಲ, ಗೊತ್ತಲ್ಲ ನಿಮಗೆ ಹೆಂಗಿರ್ತಿದ್ದೆ ನಾವು, ಇದು ಹೆಂಗೆ. ಸೊ ಇದರಲ್ಲಿ ಚೆನ್ನಾಗಿತ್ತಲ್ಲ, ಸೊ ಒಂದು ಟ್ರೈ ಕೊಟ್ಟೇ ಬಿಡೋಣ ಅಂತೇಳಿ ಸೊ ರಿಸ್ಕ್ ತಗೊಂಡೆ. 2000 ಬಂದಿದ್ದು ನಾನು ಸ್ಪೋರ್ಟ್ಸ್ ಹಾಸ್ಟೆಲ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ. ಇವಾಗ ಇದು ಸೆಂಟ್ರಲ್ ಈಗ ಟಾಪ್ ಅಥ್ಲೆಟ್ಸ್ ಎಲ್ಲ ಇದು ಮಾಡ್ತಾರಲ್ಲ, ಸೊ ಸ್ಪೋರ್ಟ್ಸ್ ಆಫ್ ಇಂಡಿಯಾ ಅಂತ ಸ್ಕೀಮಲ್ಲಿ ನಾನು ಸೆಲೆಕ್ಟ್ ಆದವನು ಇದಕ್ಕೆ. ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಅಲ್ಲಿಗೆ ಬಂದು 8th ಜಾಯ್ನ್ ಆಗಿದ್ದು ನಾನು. ಅಲ್ಲಿ ದೇ ಹ್ಯಾಡ್ ಎ ಟೈ ಅಪ್ ವಿತ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಟೈ ಅಪ್ ಇತ್ತು, ಹಾಸ್ಟೆಲ್ ಇತ್ತು, ಮತ್ತೆ ನಮಗೆ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇತ್ತದು. ಓನ್ಲಿ ಥಿಂಗ್ ಈಸ್ ನಾವು ಓದಬೇಕಿತ್ತು, ಆಡಬೇಕಿತ್ತು. ಯಾರು ಪರ್ಫಾರ್ಮ್ ಮಾಡ್ತಾರೆ
ಅವರು ನೆಕ್ಸ್ಟ್ ಹಾಸ್ಟೆಲ್ಗೆ ಹೋಗ್ತಾರೆ. ಅಂದರೆ ಫಸ್ಟ್ PUC ಇಂದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿಂದ ಫಿಲ್ಟರ್ ಆಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ 5 ವರ್ಷ ಇರ್ತಾರೆ. ಆವಾಗ ಏನಾಗುತ್ತೆ, ಅಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಕಾಲೇಜಸ್ಸು ಸೆಂಟ್ ಜೋಸೆಫ್ಸು, ಸುರಾನ, ಈಗ ಜೈನ್ ಇದೆ, ಜೈನ್ ಇದ್ದಾರೆ, ಮತ್ತು ಅಲಾಮಿನ್ನು, ಈ ಥರ ಕಾಲೇಜಸ್ ಎಲ್ಲ ಸಿಗುತ್ತೆ. ಸೊ ಯು ವಿಲ್ ಹ್ಯಾವ್ ಫ್ರೀಡಮ್ ಟು, ನಿಮಗೆ ಓದೋಕ್ಕೂ ಫ್ರೀಡಮ್ ಇರುತ್ತೆ, ಆಡೋಕ್ಕೂ ಫ್ರೀಡಮ್ ಇರುತ್ತೆ, ಮತ್ತು ನಿಮ್ಗೆ ಪೇರೆಂಟ್ಸ್ಗೆ ಅಷ್ಟು ಬರ್ಡನ್ ಬೀಳಲ್ಲ. ಆಲ್ಮೋಸ್ಟ್ ಎಲ್ಲ ನಿಮಗೆ ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ. ಸೊ ಆ ಥರ ಸ್ಕೀಮ್ ಅದು. ಇಟ್ಸ್ ವೆರಿ ಗುಡ್ ಸ್ಕೀಮ್. ಆಲ್ ಓವರ್ ಇಂಡಿಯಾ ಇದೆ ಅದು. ಈಗೂ ಇದೆ. ಈಗ ನಮ್ಮ ಸ್ಟೇಟ್ ಬಾಡಿ, ನಮ್ಮದು ಕರ್ನಾಟಕ ಗೌರ್ಮೆಂಟು ಇದು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಲ್ಲೂ ಆ ಹಾಸ್ಟೆಲ್ ಇದೆ. ಎವ್ರಿ ಡಿಸ್ಟಿಕಲ್ಲಿ ಹಾಸ್ಟೆಲ್ ಇದೆ. ಎವ್ರಿ ಡಿಸ್ಟಿಕಲ್ಲಿ ಎಲ್ಲ ಗೇಮ್ಸ್ ಥರ ಹಾಸ್ಟೆಲ್ ಇದೆ. ಸೊ ಎಲ್ಲ ಮಕ್ಕಳು 5th ಸ್ಟ್ಯಾಂಡರ್ಡ್ಗೆ ಸೇರ್ತಾರೆ, ಯಾರು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟೆಡ್ ಇರೋರು. 5th ಸೇರಿದ್ರೆ 5th ಎಜುಕೇಷನು ಫ್ರೀ ಆಗುತ್ತೆ, ನಿಮ್ಗೆ ಹಾಸ್ಟೆಲು ಫ್ರೀ ಆಗುತ್ತೆ. ಡಿಗ್ರಿ ಮುಗಿಸೋ ಗಂಟ ನೀವು ಪರ್ಫಾರ್ಮ್ ಮಾಡ್ಬೋದು. ಅಲ್ಲಿ ಗಂಟ ನೋಡ್ಕೊಳ್ಳುತ್ತೆ ಗೌರ್ಮೆಂಟ್. ಕೋಚಿಂಗು ಮಾಡ್ತಾರೆ, ಕೋಚಿಂಗ್ ಕೊಡ್ತಾರೆ. ನಿಮ್ ಕೆಲಸ ಆಡೋದು, ತಿನ್ನೋದು, ಹೋಗೋದು, ಕಾಲೇಜ್ ಸ್ಕೂಲ್ಗೆ ಹೋಗೋದು, ಬರೋದು, ಆಡೋದು, ತಿನ್ನೋದು ಇದೆ. ಎಲ್ಲ ಸ್ಕೀಮ್ ಇದೆ ಇದರಲ್ಲಿ. ನಮ್ಮ ಸ್ಟೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಕಂಟ್ರಿಲಿ ಎಲ್ಲ ಡಿಸ್ಟಿಕಲ್ಲಿ ಹಾಸ್ಟೆಲ್ ಇರೋದು ನಮ್ದೇ, ಕರ್ನಾಟಕದಲ್ಲಿ. ಚೆನ್ನಾಗಿದೆ. ಎಲ್ಲ ಡಿಸ್ಟಿಕಲ್ಲಿ ಡಿಫ್ರೆಂಟ್ ಗೇಮು, ಸೈಕ್ಲಿಂಗು, ಅಥ್ಲೆಟಿಕ್ಸು, ಹಾಕಿ, ಫುಟ್ಬಾಲು, ಕ್ರಿಕೆಟ್ ಇಲ್ಲ, ಚೂಸ್ ಮಾಡಿದ್ದಾರೆ ಇಂತಿಂಥ ಗೇಮ್ ಅಂತ. ಸೊ ಆ ಒಂದು 15-16 ಗೇಮ್ ಇದೆ ಅಂತಲ್ಲಿ ಎಲ್ಲಿ ಬೇಕಾದ್ರೆ ಪರ್ಫಾರ್ಮ್ ಮಾಡ್ಬೋದು. ನಾ ಎದಕ್ಕೆ ಕೇಳಿದೆ ಅಂತಂದ್ರೆ ಭಾಳ ಮಂದಿ ಇರ್ತಾರೆ, ದಾರಿ ಗೊತ್ತಿರಂಗಿಲ್ಲ. ಅದೇ ನಾನು ಹೇಳ್ತೇನೆ, ಸ್ಟೇಟ್ ಹಾಸ್ಟೆಲ್ಸ್ ಅಂತ ಇರುತ್ತೆ. ನಿಮ್ಮ ಡಿಸ್ಟಿಕಲ್ಲಿ ಡಿಸ್ಟಿಕ್ ಯೂತ್ ಆ್ಯಂಡ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತಿದೆ. ಅದರಲ್ಲಿ ನೀವು 5th ಸ್ಟ್ಯಾಂಡರ್ಡ್ಗೆ ಹುಡುಗನು ಸೇರಿಸ್ಬೋದು, ಇಂಟ್ರೆಸ್ಟೆಡ್ ಇರೋರು. ಸೊ ಅದರಲ್ಲಿ ಏನಾಗುತ್ತೆ, ಸ್ಕೂಲು ನಿಮಗೆ ಫ್ರೀ ಆಗುತ್ತೆ, ಎಜುಕೇಷನು, ಸ್ಪೋರ್ಟ್ಸು ಫ್ರೀ ಆಗುತ್ತೆ, ಎಲ್ಲ ಫುಲ್ ಫ್ಲೆಡ್ಜ್ ಹಾಸ್ಟೆಲ್ಲು, ಕೋಚಿಂಗು ಎಲ್ಲ ಫ್ರೀ ಬರುತ್ತೆ. ಸೊ 5th ಇಂದ 7th ಗಂಟೆ ಒಂದು ಸ್ಲಾಟು. ಸೊ 7th ಗಂಟೆ ಯಾರು ಪರ್ಫಾರ್ಮ್ ಮಾಡ್ತಾರೆ, ಸೊ ಅವರು 8th ಕ್ವಾಲಿಫೈ ಆಗ್ತಾರೆ. ಅಂದರೆ ಬಡ್ಡಿಂಗ್ ಯಾರು ಗೇಮಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಅವಂಥವ್ರು, ಅಲ್ಲಿಂದ ಒಂದು 30-40% ಅವ್ರು ಮೇಲೆ ಹತ್ತಾರೆ. 8th ಇಂದ 10th ಗಂಟೆ ಒಂದು ಸ್ಲಾಟು, ಅದು ಅಲ್ಲಿಂದ ಪುನಃ ಫಿಲ್ಟರ್ ಆಗ್ತಾರೆ. ಸೊ 10th ಇಂದ 8th 9th ಬರೋ ಗೊತ್ತಾಗ್ಬಿಡುತ್ತೆ, ಇವನ್ನ ಪ್ರೊಫೆಷನಲ್ ಆಗಿ ಪುಷ್ ಮಾಡ್ಬೋದಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿಂದ ಫಸ್ಟ್ PUC ಇಂದ ಫುಲ್ ಪ್ರೊಫೆಷ್ನಲ್ ಬೆಂಗಳೂರಿಗೆ ಬರ್ತಾರೆ. ಇಲ್ಲ ಬೇರೆ ಮೈಸೂರಲ್ಲಿದೆ, ಮಡಿಕೇರಿಲಿದೆ, ಬಳ್ಳಾರಿಲಿದೆ, ಧಾರವಾಡಲಿದೆ, ಎಲ್ಲ ಬೇರೆ ಗೇಮ್ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ನೀವು ಪರ್ಸ್ಯೂ ಮಾಡ್ಬೋದು. ನಿಮ್ಗೆ ಎಜುಕೇಷನ್ ಫ್ರೀ ಆಗುತ್ತೆ, ಸ್ಪೋರ್ಟ್ಸು ಫ್ರೀ ಆಗುತ್ತೆ. ನೀವು ಇಂಡಿಯಾ ಆಡಿದ್ರೆ ಇಂಡಿಯಾನು ಆಡ್ಬೋದು, ಸ್ಟೇಟ್ ಆಡ್ತೀರಾ ಸ್ಟೇಟು ಆಡ್ಬೋದು, ಕೆಲಸ ಬೇಕಾ ಕೆಲಸನೂ ತಗೋಬೋದು, ಗೌರ್ಮೆಂಟ್ ಕೆಲಸ. ಸೊ ಇಟ್ಸ್ ಆಲ್ ಅಪ್ ಟು ಯು, ಹೌ ಯು ಯೂಟಿಲೈಸ್. ಕರೆಕ್ಟ್. ಯಾಕಂದ್ರೆ ಭಾಳ ಮಂದಿ ಈಗ ಕಂಪ್ಲೇಂಟ್ ಕೇಳೋದಾಗ್ಬಿಟ್ಟೈತೆ, ಇದಕ್ಕೆ ಅಪರ್ಚುನಿಟಿ ಇಲ್ಲ, ಪುಷ್ ಮಾಡತ್ತಿಲ್ಲ. ಬಟ್ ಇಂಥ ಸ್ಕೀಮ್ಸ್ ಯಾರಿಗೂ ಗೊತ್ತಿರಂಗಿಲ್ಲ, ಯಾರು ರಿಸರ್ಚ್ ಮಾಡಕ್ ಹೋಗಂಗಿಲ್ಲ. ವಿ ಜಸ್ಟ್ ಅಸ್ಯೂಮ್ ದಟ್ ಕ್ರಿಕೆಟ್ ಇಸ್ ದ ಓನ್ಲಿ ಸ್ಪೋರ್ಟ್. ಪ್ರೈವೇಟ್ ಅಕಾಡೆಮೀಸ್ ತುಂಬಾ ಇದೆ ಈಗ. ತುಂಬಾ ಬಡ ಮಕ್ಕಳು ಚೆನ್ನಾಗಿ ಸ್ಕಿಲ್ಫುಲ್ ಆಗಿದ್ದಾರೆ, ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಟ್ಯಾಲೆಂಟ್ ಹಂಟ್ ಮಾಡಿದ್ದಾರೆ, ಅಂತವ್ರಿಗೆಲ್ಲ ಈ ಆಪ್ಷನ್ ಯೂಸ್ ಮಾಡ್ಬೋದು. ಕರೆಕ್ಟ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಅದೇ ಸ್ಕೀಮ್ ಇಂದ ಬಂದವನು. ಬಟ್ ನಾನು ಏನಾದ್ರು ಸಾಯಲ್ ಸೇರಿದೆ, 7th 8th ಸೇರಿದೆ. ಟಿಲ್ ಡಿಗ್ರಿ ನಾನು PUC ಗಂಟ ಜೋಸೆಫ್ಸ್ ಅಲ್ಲಿ ಓದಿದ್ದೆ. ಆಮೇಲೆ ಡಿಗ್ರಿ ಸುರಾಣ ಕಾಲೇಜಲ್ಲಿ ಮಾಡಿದ್ದು ನಾನು ಡಿಗ್ರಿ ಮುಗಿಸಿ 1 ವರ್ಷಕ್ಕೆ ಕೆಲಸ ತಗೊಂಡೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ತಗೊಂಡೆ. 19 yearsಗೆ ತಗೊಂಡೆ, 19-20ಗೆ ತಗೋಬಿಟ್ಟೆ. ಅಲ್ಲಿಂದ ಏನಾಗುತ್ತೆ ಈಗ, ಎಲ್ಲಾ ಪೇರೆಂಟ್ಸ್ಗೆ ಏನಾಗುತ್ತೆ, ಎಂಡ್ ಆಫ್ ದ ಡೇ ನನ್ನ ಮಗಳು ಎಲ್ಲಿಗೆ ಹೋಗ್ಬೇಕು, ಯಾವ್ದಾರು ಒಂದು ಹೋಗಿ ಯಾವ್ದಾರು ಒಂದು ಕೆಲಸಕ್ಕೆ ಸೇರ್ಬೇಕು. ದಿ ಎಂಡ್ ಅಲ್ಲಿಗೇನೆ. ಕರೆಕ್ಟ್. ನೀವು ಆ ಕಡೆ ಇಂಜಿನಿಯರಿಂಗ್ ತಗೊಳ್ಳಿ, ಮೆಡಿಕಲ್ ತಗೊಳ್ಳಿ, ಈ ಕಡೆ MBA ಏನ್ ಬೇಕಾದ್ರೂ ತಗೊಳ್ಳಿ, ದಿ ಎಂಡ್ ಹೋಗಿ ಒಳ್ಳೆ ಜಾಗ, ಒಳ್ಳೆ ಒಂದು ಕ್ವಾಲಿಟಿ ಕೆಲಸಕ್ಕೆ ಸೇರ್ಲಿ ಅಂತ ಅವ್ರು ಆಪರ್ಚುನಿಟಿ ಹುಡುಕ್ತಾ ಇರ್ತಾರೆ. ಸೊ ದಿಸ್ ಆಲ್ಸೋ ಒಂದು ಆಪರ್ಚುನಿಟಿ. ರಿಸ್ಕ್ ಎರಡಲ್ಲೂ ಇದೆ. ಕರೆಕ್ಟ್. ನೀವು ಇಂಜಿನಿಯರ್ ಹೋಗಿ, ಮೆಡಿಕಲ್ ಹೋಗಿ, ನಮ್ಕಿಂತ ಜಾಸ್ತಿ ರ್ಯಾಗಿಂಗ್ ಅಲ್ಲಿದೆ. ಇಂಜಿನಿಯರಿಂಗ್, ಮೆಡಿಕಲ್ ಯಾಕಂದ್ರೆ ನಾವೇ ಕಮ್ಮಿ ಮಾಡ್ತೀವಿ ಸ್ಪೋರ್ಟ್ಸ್ ಅಲ್ಲಿ. ಕರೆಕ್ಟ್. ಮತ್ತೆ ಸೊ ಇದರಲ್ಲಿ ಈಗ ಯಾರು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳು, ವೈ ನಾಟ್ ಟ್ರೈ? ನಾನು ಹೇಳೋದು ಟ್ರೈ ಮಾಡಬೇಕು ಅಂತ. ಡೆಫಿನೆಟ್ಲಿ. ಯಾರ್ಯಾರ ಮನೇಲಿ ನಿಜವಾಗಿ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಅಂದ್ರೆ ಈ ರಿಸ್ಕ್ ತಗೋಬಹುದು. ನಂದೇನು ಗೊತ್ತಾ ಕಾನ್ಸೆಪ್ಟು, ಈಗ ನೀವು 1 ವರ್ಷ ಫೇಲ್ ಆದರೂ ಪರವಾಗಿಲ್ಲ, ವಾಪಸ್ ಬಂದು ಓದ್ಬಿಡ್ಬೋದು. ಸ್ಪೋರ್ಟ್ಸಲ್ಲಿ 1 ವರ್ಷ ಫೇಲ್ ಆದರೆ ಇಲ್ಲ, ನಿಮಗೆ ಸಿಗ ನೀವು ಹೋಗ್ಬೇಕು ಅಂತಿದ್ದು ನಿಮ್ಮ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಇನ್ನು ಲೈಫಲ್ಲಿ ಅದು ನಿಮ್ಮನ್ನ ಕೇಳಲ್ಲ, ಅದು ಹೋಗ್ಬಿಡುತ್ತೆ. ಲ್ಯಾಡರ್ ಹತ್ಬಿಡ್ತಾರೆ ಬೇರೆ ನಿಮ್ಮ ಬ್ಯಾಚ್ ಅವರೆಲ್ಲ. ಸೊ ಯಾವಾಗಾರ ಅಂತ ಆಪರ್ಚುನಿಟಿ ಸಿಕ್ಕಿದಾಗ ಟಿಲ್ 16 years ರಿಸ್ಕ್ ತಗೋಬೇಕು ಅಂತ ನಾನು ಹೇಳೋದು. ನಥಿಂಗ್ ಟು ಲೂಸ್ ಅಲ್ಲ ಆ ಏಜಿಗೆ. ಏನಿಲ್ಲ, ಏನು 16 10th ಬರೋನು 17 ಬರೀತಾನೆ. ಅದೇ 16 ನೀವು ಸ್ಟೇಟ್ ಆಡಿದ್ರೆ ಇದಾಡಿದ್ರೆ ನೀವು 17 ಕಂಟ್ರಿಗೆ ಆಡ್ತೀರಾ. ಸ್ಕಿಲ್ ಇದ್ರೆ ಮತ್ತೆ ಯುಟಿಲೈಸ್ ಮಾಡ್ಬೋದಲ್ಲ. ಕರೆಕ್ಟ್ ಅಲ್ಲ. ಎಲ್ಲರಿಗೂ ಈ ರಿಸ್ಕ್ ನ ಪೇರೆಂಟ್ಸ್ ಅವರು ಸ್ವಲ್ಪ ಪುಷ್ ಮಾಡಬೇಕು, ತಗೋಬೇಕು.
ಸ್ಪೆಷಲಿ ಯಾವ ಮಕ್ಕಳು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದಾರಲ್ಲ ಅವ್ರು ಅಟ್ಲೀಸ್ಟ್ 10th ಗಂಟೆ ರಿಸ್ಕ್ ತಗೋಬೇಕು. 10th ನಿಮ್ಗೆ ಗೊತ್ತಾಗ್ಬಿಡುತ್ತೆ ವೆದರ್ ಯು ಕ್ಯಾನ್ ಗೋ ಇನ್ ಅ ಪ್ರೊಫೆಷನಲ್ ವೇ ಆರ್ ಯು ಕ್ಯಾನ್ ಇದರಲ್ಲಿ ಏನಪ್ಪ ಈ ಕಡೆ ಡೈವರ್ಟ್ ಮಾಡ್ಬೋದು ಅಂತ. 10th ಆದ್ಮೇಲೆ ಡೈವರ್ಟ್ ಮಾಡ್ಬೋದು. ಮತ್ತು ನಮ್ಮ ಪೇರೆಂಟ್ಸ್ ಅವ್ರ ಇಂಟ್ರೆಸ್ಟು ಆ ಫ್ರೀಡಮ್ ಮಕ್ಳಿಗೆ ಕೊಟ್ರೇನೆ ಮಾಡೋದು. ಅವ್ರು 5ನೇ ಕ್ಲಾಸ್ ಇರೋವಾಗ ನೀನು ಅದೇ ಹೋಗ್ಬೇಕು ಇದೇ ಹೋಗ್ಬೇಕು ಅಂದ್ರೆ ಆ ತಲೆಯಲ್ಲಿ ಹಂಗೆ ಕೂತ್ಬಿಡುತ್ತೆ. ಲೈಕೋ ಡಿಸ್ಲೈಕೋ ಇಷ್ಟ ಇದೆಯೋ ಇಷ್ಟ ಇಲ್ಲೋ ಅದಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಮತ್ತೆ ಅದು ಹೆದರಿಗೆ ಕುಂದು ಬಿಡ್ತೈತೆ. ಓ ಐ ಕ್ಯಾನಾಟ್ ಪರ್ಸು. ಯಾಕಂದ್ರೆ ನಂದ ಪರ್ಸನಲ್ ಇದ್ರಾಗ ಅಂತೇಳಿ ನಾನು ಫುಟ್ಬಾಲ್ ಆಡ್ತಿದ್ದೆ, ಕರಾಟೆದಾಗಿದ್ದೆ. 10th ಬಿಡಿಸ್ಬಿಟ್ರಲ್ಲ ನಂಗೆ ಸೇರ್ತಿದ್ದೆ. ಐ ಡೋಂಟ್ ನೋ ಇಫ್ ಐ ಆಮ್ ಗುಡ್ ಆರ್ ನಾಟ್. ಕರಾಟೆನ ಚಲೋ ಇದ್ದೆ, ಮೆಡಲ್ಸ್ ಎಲ್ಲ ತರ್ತಿದ್ದೆ, ಸ್ಟೇಟ್ ಲೆವೆಲ್ ಹೋಗಿದ್ದೆ. 10th ಓದಬೇಕು ಬೋರ್ಡ್ ಎಕ್ಸಾಮ್ ಅಂತೇಳಿ ಬಿಡಿಸಿದ್ರಲ್ಲ, ಅದಾದ್ಮೇಲೆ ವಾಪಸ್ ಅದಕ್ಕೆ ಹೋಗಕ್ಕೆ ಆಗಲಿಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ ಸ್ಕೀಮ್ಸ್. ಮತ್ತು ನಮ್ದ್ರಲ್ಲಿ ನಿಮಗೆ ಸ್ವಲ್ಪ ಜನರಿಗೂ ಗೊತ್ತಿರಬೇಕು, ಕರ್ನಾಟಕ ಆಡ್ಬಿಟ್ರೆ ಗೌರ್ಮೆಂಟ್ ಕೆಲಸ ಇಸ್ 100%. ಇಫ್ ಯು ರೆಪ್ರೆಸೆಂಟ್ ಕರ್ನಾಟಕ ಇನ್ ಹಾಕಿ ಎಲ್ಲಾರ ಒಂದು ಜಾಗದಲ್ಲಿ ಗೌರ್ಮೆಂಟ್ ಕೆಲಸ ಅಂತೂ ಫಿಕ್ಸ್ ನಿಮಗೆ. ಅಂದರೆ ಈಗ ಸ್ಪೆಷಲಿ ನೀವು ತಗೊಳ್ಳಿ, ಇನ್ಕಮ್ ಟ್ಯಾಕ್ಸ್ ತಗೊಳ್ಳಿ, ಇಲ್ಲ ಕಸ್ಟಮ್ಸ್ ತಗೊಳ್ಳಿ, ಇಲ್ಲ SBI, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಇಂಡಿಯನ್ ಆಯಿಲ್, BPCL, ONGC, ರೈಲ್ವೇಸು, ಆರ್ಮಿ, ಪೊಲೀಸ್. ಕರ್ನಾಟಕದಲ್ಲಿ ಪೊಲೀಸ್ ಸ್ಪೆಷಲಿ ಇಷ್ಟೆಲ್ಲ ನಾನು ಕರ್ನಾಟಕದಲ್ಲಿ ಹೇಳ್ತಾ ಇರೋದು. ನೈಸ್, ಚಲೋ ಅಲ್ಲ. ಮತ್ತೆ ಈ ವರ್ಷ ನಮ್ಮ 21-22 ಮಕ್ಕಳಿಗೆ ಕೆಲಸ ಆಗಿದೆ. ಈ ವರ್ಷ ನಮ್ಮ DYSS ಹಾಸ್ಟೆಲ್, ಸಾಯಿ ಹಾಸ್ಟೆಲಿಂದ 22 ಮಕ್ಕಳಿಗೆ ಕೆಲಸ ಆಗಿದೆ. ಬರೀ ಕರ್ನಾಟಕ ಆಡ್ದವ್ರು, ಇಂಡಿಯಾ ಆಡ್ದವ್ರಲ್ಲ, ಬರೀ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದವ್ರು. ಎಲ್ಲ ಇಫ್ ಯು ಸಿ ಇಟ್ಸ್ ಲೈಕ್ 3 ಕ್ಯಾಟಗರಿ. ಒಂದ್ಸಲಿ ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ ಕ್ಲರಿಕಲ್ ಅಂತ ಸ್ಟಾರ್ಟ್ ಆಗುತ್ತೆ. ಇಫ್ ಯು ರೆಪ್ರೆಸೆಂಟ್, ಇಫ್ ಯು ಟೇಕ್ ಕರ್ನಾಟಕ ಮೆಡಲ್, ದೆನ್ ಯು ಗೋ ಟು ಆಫೀಸರ್. ಇಫ್ ಯು ಪ್ಲೇ ಇಂಡಿಯಾ ನೆಕ್ಸ್ಟ್ ಲೆವೆಲ್. ಸೊ ಈ ಥರ ಕ್ಯಾಟಗರೀಸ್ ಸ್ಪೋರ್ಟ್ಸ್ ಕೋಟಾ ಎಂಪ್ಲಾಯ್ಮೆಂಟ್ ಬರ್ತಾ ಇರುತ್ತೆ. ಯಾರು ಕರ್ನಾಟಕ ಎಷ್ಟು ಜನ ಆಡ್ತಾರೆ, ಎಷ್ಟು ಗೇಮ್ ಅವ್ರು ಕರ್ನಾಟಕ ಅವ್ರು ಮೆಡಲ್ ಮಾಡ್ತಾರೆ ಕರ್ನಾಟಕದಲ್ಲಿ? ತುಂಬಾ ರೇರು. ಎಷ್ಟು ಜನ ರೆಪ್ರೆಸೆಂಟ್ ಮಾಡ್ತಾರೆ? ತುಂಬ ರೇರ್. ಕರೆಕ್ಟ್. ಚಾನ್ಸಸ್ ಆಫ್ ಆಲ್ಮೋಸ್ಟ್ ನಮ್ಮ ಹಾಸ್ಟೆಲಲ್ಲಿ ಒಂದು 70 to 80% ಮಕ್ಕಳಿಗೆ ಕೆಲಸ ಆಗೋದು 100% ಇರುತ್ತೆ. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡಿದಾಗ ರಿಸ್ಕ್ ತಗೋಬೋದು. ಆದರೆ ಇಲ್ಲ ನಿಮ್ಗೆ ಕೆಲಸ ಸಿಕ್ಕಿಲ್ವಾ, ನೀವು ಒಳ್ಳೆ ಟ್ರೈನರ್ ಆಗ್ಬೋದು, ಅದು ಐತೆ. ಇಲ್ಲ ಒಳ್ಳೆ ಫಿಸಿಯೋಥೆರಪಿಗೆ ಹೋಗ್ಬೋದು, ಇಲ್ಲ ಒಳ್ಳೆ ವಿಡಿಯೋ ಅನಲಿಸ್ಟ್ ಆಗ್ಬೋದು, ಒಳ್ಳೆ ಕೋಚ್ ಆಗ್ಬೋದು, ಇಲ್ಲ BPEd MPEd ತೊಗೋಬೋದು. ಮೋಸ್ಟ್ ಡಿಮಾಂಡಿಂಗ್ ಇವಾಗ ಇಂಡಿಯಾದಲ್ಲಿ BPEd MPEdಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಸು. ಫಿಸಿಕಲ್ ಎಜುಕೇಷನ್ ಟೀಚರ್ಸು ಇಂಜಿನಿಯರ್ಗಿಂತ ಜಾಸ್ತಿ ಸಂಬಳ ಸಿಗ್ತಾ ಇದೆ ಈಗ. ಸುಳ್ಳಲ್ಲ, ಫ್ರೆಶರ್ಸ್ ಕೇಳ್ತಾ ಇರೋದು ನಾನು. ಆಪರ್ಚುನಿಟಿ ನೋಡಿ. ಫಿಸಿಯೋಥೆರಪಿ ಇಸ್ ನಾಟ್ ಈಸಿ. ಅದು ಸ್ಪೋರ್ಟ್ಸ್ ಫಿಸಿಯೋಥೆರಪಿ. ನೀವು ಒಂದು ಸೆಷನ್ ಫಿಸಿಯೋಥೆರಪಿಗೆ ಹೋದ್ರೆ ಈಗ ಬಿಟ್ವೀನ್ ಸಮ್ವೇರ್ 700 to 3000 ಚಾರ್ಜ್ ಮಾಡ್ತಿದ್ದಾರೆ ಡಿಪೆಂಡಿಂಗ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್. ಮತ್ತೆ ಫಿಸಿಯೋಥೆರಪಿ ಟ್ರೈನರ್ಸ್ ಎಲ್ಲ ಹೆಂಗಂದ್ರೆ ನೀವು ವಯಸ್ಸಾದಂಗೆ ಜಾಸ್ತಿ ರೇಟು. ನಮ್ಮ ಪ್ಲೇಯರ್ಸ್ ಎಲ್ಲ ಡೌನ್ ಆಗೋದು ನಾವು. ಕರೆಕ್ಟ್ ತಾನೆ? ಕರೆಕ್ಟ್. ಈಗ ನಮ್ಮ ಹಾಕಿಲಿರೋ ಫಿಸಿಯೋಸು ಟ್ರೈನರ್ಸ್ ಎಲ್ಲ ಇವಾಗ BCCI, NCA ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ ಕೆರೆ ನೋಡ್ರಿ ಹಿಂಗ್ ಕೆಳಗೆ ಇಳಿದು ನಾವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕರೆಕ್ಟಾಗಿ ಹೇಳ್ತೇವೆ. ಎಲ್ಲ IPL ಅಲ್ಲಿ ಇದಾರೆ, ಎಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಇದಾರೆ. ಸುಮಾರು ನಮ್ಮ ಹಾಕಿ ಜೊತೆ ಕೆಲಸ ಮಾಡಿದವರು 5-6 8 ವರ್ಷ. ನಿಮ್ ಗ್ರಾಫ್ ಮೇಲೇನೆ ಹೋಗುತ್ತೆ. ಕರೆಕ್ಟ್. ಸೊ ದೇರ್ ಇಸ್ ಲಾಟ್ ಆಫ್ ಆಪರ್ಚುನಿಟಿ ಇನ್ ಸ್ಪೋರ್ಟ್ಸ್. ನಾಟ್ ಓನ್ಲಿ ಇದು ಸ್ಪೋರ್ಟ್ಸ್, MBA ಮಾಡ್ಬೋದು, ಮ್ಯಾನೇಜ್ಮೆಂಟ್ ಪೊಸಿಷನ್ ಹೋಗ್ಬೋದು. ಎನಿ ಸ್ಪೋರ್ಟ್ ಯಾವ್ದಾದ್ರು ಸ್ಪೋರ್ಟ್ ಅದ್ರಲ್ಲ ಆಪರ್ಚುನಿಟಿ ಫೈಂಡ್. ಹಾಕಿ ಅಂತ ಅಷ್ಟಲ್ಲ. ಹೌದೌದು. ಫುಟ್ಬಾಲ್ ಅಲ್ಲಿ ಇದೆ, ಅಥ್ಲೆಟಿಕ್ಸ್ ಅಲ್ಲಿ ಇದೆ, ಬ್ಯಾಡ್ಮಿಂಟನ್ ಇದೆ, ಆಮೇಲೆ TT ಇದೆ, ಸ್ನೂಕರ್ ಅಲ್ಲಿ ಇದೆ, ಚೆಸ್ ಅಲ್ಲಿ ಇದೆ, ಕ್ರಿಕೆಟ್ ಅಂತೂ ಇದ್ದೇ ಇದೆ ಬಿಡಿ. ಕ್ರಿಕೆಟ್ ಇಸ್. ಮತ್ತೆ ಇನ್ಯಾವ ಗೇಮ್ ತಗೊಳ್ತೀರ? ಕಬಡ್ಡಿಲಿ ಇದೆ, ಚೆನ್ನಾಗಿದೆ, ವಾಲಿಬಾಲ್ ಅಲ್ಲಿ ಇದೆ, ಬಾಸ್ಕೆಟ್ ಬಾಲ್ ಅಲ್ಲಿ ಇದೆ. ಇಷ್ಟೆಲ್ಲ ಅಪಾಯಿಂಟ್ಮೆಂಟ್ ಇದೆ. ಜಸ್ಟ್ ಅಲ್ಲಿ ಆರ್ಚರಿಲಿ ಇದೆ, ಶೂಟಿಂಗ್ ಅಲ್ಲಿ ಇದೆ. ಇಷ್ಟೆಲ್ಲ ಸ್ಪೋರ್ಟ್ಸ್ ಆಗಿ ಇಷ್ಟೆಲ್ಲ ಆಪರ್ಚುನಿಟಿ ಇದೆ. ಇದು ಆಕ್ಚುಲಿ ಭಾಳ ಹೆಲ್ಪ್ ಆಗ್ತದೆ ಭಾಳ ಮಂದಿಗೆ. ಬಿಕಾಸ್ ಒಂದು ಇರೋದಾದ ಭಯ, ಒಂದು ದುಡ್ಡು ಇರ್ತೈತಿ. ಐ ಕ್ಯಾನಾಟ್ ಅಫೋರ್ಡ್. ಈಗ ಒಂದು ಕಿಟ್ ಇಂಜಿನಿಯರ್ಗೂ ದುಡ್ಡು ಖರ್ಚು ಮಾಡ್ಬೇಕು, ಈ ಕಡೆ ಮೆಡಿಕಲ್ಗೂ ಖರ್ಚು ಮಾಡ್ಬೇಕು. ಅದು ಹಂಗ್ ಸಿಮಿಲಾರಿಟಿ ತರಂಗಿಲ್ಲ ಯಾರು. ಅದು ಪ್ರಾಬ್ಲಮ್ ಆಗ್ಬಿಡ್ತೈತಿ. ಬಟ್ ರಿಸ್ಕ್ ತಗೋಬೇಕು. ಈಗ 15 lakhs ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಹಚ್ಚ ಹ್ಞೂ ಅಂತಾರೆ. ಅದು ಒಂದು 5 lakhs ಒಂದು ಹಾಕಿ ಕಿಟ್ ಕೊಡಿಸಿ ನನಗೆ ಒಂದು ಟ್ರೈನಿಂಗ್ ಬೇಡಪ್ಪ, ನಮ್ದು ಅಷ್ಟು ಕಾಸ್ಟ್ಲಿ. ಬಟ್ ಹಾಕಿ ಕ್ಲಾಸಸ್ ಹಚ್ಚ್ರಿ, ಕೋಚಿಂಗ್ ಮಾಡ್ರಿ, ನನ್ನ ಫಿಟ್ನೆಸ್ ಡೈಟಿಗೆಲ್ಲ ಇಷ್ಟು ಖರ್ಚು ಮಾಡ್ಬಿಟ್ರೆ ಮೇ ಬಿ ಏನಾಗ್ಬೋದು ಯಾರಿಗೆ ಹೇಳ್ತೀನಿ. ಅಂದ್ರೆ ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್ ಅಂದ್ರೆ ಯಾರು ಮಕ್ಕಳು ಸ್ಪೋರ್ಟ್ಸ್ ಆಡಬೇಕು. ಯಾಕೆ ಗೊತ್ತಾ ಹೇಳ್ತೀನಿ ಗೊತ್ತಾ? ಸ್ಪೆಷಲಿ ಈ ಕಾಲದಲ್ಲಿ ದ ವೆದರ್ ಆಫ್ ನಾವು
ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಹೆಂಗಿದೀವಿ ಅಂದರೆ ಎಲ್ಲರೂ ಆಡಬೇಕು. ಯಾಕಂದರೆ ನಾವು ನಮ್ಮ ಈ ಕಾಲದ ಮಕ್ಕಳು ಕಾಮನ್ ಸೆನ್ಸ್ ಅಂತೂ ಒಂದು ಸ್ವಲ್ಪ ಅದು ಡ್ರೌನ್ ಆಗ್ತಾ ಇದೆ. ಹೌದು. ಪ್ಲಸ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಂತೂ ಕೇಳೇಬೇಡಿ. ಅದಂತೂ ಅಪ್ಪ ಅಮ್ಮ ಮಾಡಬೇಕು ಅವರು ಎಲ್ಲ. ಇದು ಜಾಬ್ ಸಿಕ್ಕದ್ಮೇಲೆ ಅವರೇ ಮಾಡಬೇಕು. ಇದು ಏನಪ್ಪ ಎಜುಕೇಶನ್ ಸೆಲ್ಫ್ ಸಸ್ಟೈನಿಂಗ್ ಸ್ವಲ್ಪ ಆಗಬೇಕು ಅಂತ ಅನ್ಸುತ್ತೆ ನನಗೆ, ನನ್ನ ಒಪಿನಿಯನ್. ಯಾಕಂದ್ರೆ ಸ್ವಲ್ಪ ಆಫ್ಟರ್ 18 years ಅಟ್ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸ್ವಲ್ಪ ಅಂತಲ್ಲ, ತುಂಬಾ ಅಲ್ಲ, ಸ್ವಲ್ಪ. ಇಟ್ ಮೈಟ್ ಬಿ ಎನಿಥಿಂಗ್, ಯುವರ್ ಫಾದರ್ ಬಿಸ್ನೆಸ್ಸು, ಇಲ್ಲ ನಿಮ್ಮ ಫಿಟ್ನೆಸ್ ಅಲ್ಲೋ, ಇಲ್ಲ ನಿಮ್ಮ ಹೆಲ್ತ್ ಅಲ್ಲೋ, ಮತ್ತೆ ಇಲ್ಲ ಅಂದ್ರೆ ನೀವು ಮಾಡೋ ಕೆಲಸ ಅಲ್ಲೋ, ಏನು ಬೇಡ. ಬೆಳಿಗ್ಗೆ ನೀವು ಎಷ್ಟು ಜನ ಬೆಳಿಗ್ಗೆ ಎದ್ಬಿಟ್ಟು ಬೆಡ್ ಮಾಡ್ತೀರಾ ಅಂತ ಕೇಳ್ಬಿಡಿ. That is such a small thing. ಅಲ್ಲ, ಡೇ ಅಲ್ಲಿಂದ ಸ್ಟಾರ್ಟ್ ಆಗತ್ತಾನೆ. ನಾವು ಹಾಸ್ಟೆಲ್ ಇದ್ದಾಗ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾವು 8th 9th 10th ಅಲ್ಲಿ ಸೆಂಟ್ ಜೋಸೆಫ್ಸ್ ಇದ್ದಾಗ ನಮ್ಗೆ ಹೌಸ್ ಕೀಪಿಂಗ್ ಇತ್ತಿಲ್ಲ. ನಮ್ಮ ಹಾಸ್ಟೆಲ್ ಹೌಸ್ ಕೀಪಿಂಗ್ ರೂಲ್ ಇಲ್ಲ. ಯಾರು ಅಮ್ಮ ಬಂದು ಗುಡ್ಸೋದು ಗೆಸ್ಸೋದು ಅವೆಲ್ಲ ಏನಿಲ್ಲ. ನಮ್ದಲ್ಲಿ ಹೆಂಗಂದ್ರೆ ಇಡೀ ಹಾಸ್ಟೆಲ್ಗೆ 4-5 ಬ್ಯಾಚ್ ಡಿವೈಡ್ ಮಾಡೋರು. ಒಂದು ಬ್ಯಾಚಿಗೆ ಬಾತ್ರೂಮ್ ಕೊಟ್ಟರೆ, ಒಂದು ಬ್ಯಾಚಿಗೆ ಕಾರಿಡಾರು, ಒಂದು ಬ್ಯಾಚಿಗೆ ಸ್ಟೆಪ್ಸು, ಒಂದು ಬ್ಯಾಚಿಗೆ ಕಿಚನ್ನು, ಈ ಥರ ಒಂದು ಬ್ಯಾಚಸ್. ನಾವೊಂಥರ ಈ ಬ್ಯಾಚಿಗೆ 1 hour ಕೊಡೋರು. ಇಡೀ 3 floor ಹಾಸ್ಟೆಲ್ ಕ್ಲೀನ್ ಆಗ್ತಿತ್ತು 1 hour ಅಲ್ಲಿ. ದಟ್ ವಾಸ್ ಅವರ್ ಡ್ಯೂಟಿ. ಬಾತ್ರೂಮ್ ಒಂದು ಹಿಡಿದು ಗುಡ್ಸಿ, ಕಾರಿಡಾರ್ ಕ್ಲೀನ್ ಆಗಿ, ನಿಮ್ದು ಡಾಮಿಟ್ರಿ ಕ್ಲೀನ್ ಆಗಿ, ಕೆಳಗಡೆಗೆ ಇದು ಎಲ್ಲ ಗುಡ್ಸಿ ಒರೆಸಿ ಟಕ್ ಅಂತ 1 hour ಆಗ್ತಿತ್ತು. ನಾವು ವಿವರ್ ಅರೌಂಡ್ 70-80 ಮೆಂಬರ್ಸ್ ಇದ್ದು. 4 ಜನ 4 ಬ್ಯಾಚಲ್ಲಿ ಡಿವೈಡ್. ಎವ್ರಿ ವೀಕ್ ಚೇಂಜ್. ಇವತ್ತು ಕಿಚನ್, ನಾಳೆ ಬಾತ್ರೂಮ್. ನಾನೆಲ್ಲ 2 ಕೈಯಲ್ಲಿ ಗುಡ್ಸಕ್ ಕಲ್ತ್ಬಿಟ್ಟಿದ್ದೆ. ಅದು ಎಷ್ಟು ಹೆಲ್ಪ್ ಆಯ್ತಂದ್ರೆ ಆಮೇಲೆ ಇವತ್ತು ಗಂಟನೂ ನನಗೆ ಅದು ಬೆಡ್ ಆಗಿರ್ಬೇಕು, ನಿಮ್ ಬಟ್ಟೆ ವಾಶ್ ಆಗಬೇಕು, ಗುಡ್ಸ್ಬೇಕು, ಕ್ಲೀನ್ ಮಾಡಬೇಕು. ಪುನಃ ಅದಾಗಿ 9 ಗಂಟೆಗೆ ನೀವು ಸ್ಟಡಿ ರೂಮಲ್ಲಿ ಬಂದು ಕೂರ್ಬೇಕು ಸಾಯಂಕಾಲ. ಆ 1 hour ಗ್ಯಾಪಲ್ಲಿ ಇಷ್ಟೆಲ್ಲ ಮಾಡಬೇಕು. 7 to 8 ಏನೋ ಇರ್ತಿತ್ತು ನಮಗೆ. ಟೈಮಿಂಗ್ ಮರ್ತೋಗಿದೆ ನನಗೆ ಆ ಟೈಮಲ್ಲಿ. ಕ್ಲೀನ್ ಆಗಿಲ್ಲ ಅಂದ್ರೆ ಗಟ 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 ಅಂತ ಪನಿಷ್ಮೆಂಟ್ ಹೆಂಗಿರ್ತಿತ್ತು ಗೊತ್ತಾ ನಮ್ಗೆ. ಅದು ಅವಾಗ ನಮಗ್ ಕಲ್ಸಿದ್ದು. ಇವತ್ತು ಗಂಟನು ನಮ್ಗೆ ಬೆಳಿಗ್ಗೆ ಆದ್ಮೇಲೆ ಬೆಡ್ ಮಾಡ್ಬೇಕು ಅಂತ ನಮಗ್ ಬರುತ್ತೆ ಮನ್ಸಿಗೆ. ಮಸಲ್ ಮೆಮರಿ ಏನ್ ತೊಂದರೆ ಇಲ್ಲ. ಇವಾಗ ವಾಷಿಂಗ್ ಮಿಷಿನ್ ಬಂದಿದೆ ಬಿಡಿ. ಈಗ ನಾವು ಬಟ್ಟೆ ನಾವೇ, ಅಂದ್ರೆ ಎಕ್ಸಾಂಪಲ್ ಹೇಳಿದ್ದು, ಸೆಲ್ಫ್ ಸಸ್ಟೈನಿಂಗ್. ನಿನ್ನ ಕೆಲಸನ ಬೇರೆಯವ್ರು ಮಾಡ್ಬೇಕು ಅಂತ ಏನಿಲ್ಲ. ನಿನ್ನ ಕೆಲಸ ನಿನ್ನ ಸ್ವಂತ, ನಿನ್ನ ಕೆಲ್ಸಕ್ಕೆ, ನಿನ್ನ ಬಾಡಿಗೆ ದಿನಕ್ಕೆ 2 hour ಕೊಡಕ್ಕಾಗಲ್ವಾ? 1 hour ಫಿಟ್ನೆಸ್ಸು, 1 hour ಬೇರೆದಕ್ಕೆ ಹೇಳಿ. ನನ್ನ ಪಾಪ ಒಂದೊಂದ್ಸಲ ಬೇಜಾರಾಗುತ್ತೆ. ಈ IT ಇವರು ಯಾರಪ್ಪ ಎಲ್ಲ 25 ವರ್ಷ ಅವರು 35-40 ಥರ ಕಾಣ್ತಿರ್ತಾರೆ. ಕಣ್ಣೆಲ್ಲ ದಪ್ಪಾಗಿ, ಒಂಥರ ಅನ್ಫಿಟ್ ಆಗಿ, ಹೊಟ್ಟೆ ಬೀಳ್ಸ್ಕೊಂಡು. ನಿಜವಾಗ ದಟ್ಸ್ ನಾಟ್ ಅ ಗುಡ್ ಆಟಿಟ್ಯೂಡ್. ಹೆಂಗಿರ್ಬೇಕು? 30 ಗಂಟೆ ಕಡಕ್ಕಾಗಿರ್ಬೇಕು. ನನ್ನ ಪ್ರಕಾರ ಇವಾಗಲೇ ಅಪ್ರೋಚೇ 25% ಪಾಸ್. ಅಪ್ರೋಚ್ ಮನುಷ್ಯನ ಅಪ್ರೋಚೇ 25% ಪಾಸ್. ನೀವು ಕರೆಕ್ಟ್. ಆ 25% ಅಲ್ಲೇ ಗ್ರೇಸ್ ಮಾರ್ಕ್. ಅವ್ನಿಗೇನು ತಲೆಯಲ್ಲಿ ಏನು ಇಲ್ದವ್ರು 25% ಮಾರ್ಕ್ಸ್ ಅವನೇನ ಕಲ್ಸೋಣ ಅಂತ ಅನ್ಸ್ಬಿಡುತ್ತೆ. ಕರೆಕ್ಟ್ ತಾನೇ? ಒಪ್ಕೊಳ್ತೀರಾ ಈ ವಿಷಯದಲ್ಲಿ? ಐ ಫೀಲ್ ಸಮ್ವೇರ್. ಈಗ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾವು ಫಿಟ್ನೆಸ್ ಕಂಟ್ರಿ ಆಗಿ ಡೆವಲಪ್ ಆಗ್ತಾ ಇದೀವಿ. ಇವಾಗೆಲ್ಲ ತುಂಬ ಜನ ಬರ್ತಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಯು ಕ್ಯಾನ್ ಸ್ಟಿಲ್ ಡೂ ಮೋರ್. ಒಳ್ಳೆ ನಿದ್ದೆ, ಒಳ್ಳೆ ಊಟ, ಪ್ರೊಡಕ್ಟಿವ್ ಮೈಂಡ್ ಸೆಟ್, ಈ 3 ಇರಬೇಕು. ಎಂಜಾಯ್ಮೆಂಟ್ ಇರಬೇಕು. ನಾವು ಮಾಡಿದ್ದೀವಿ, ಮಾಡಿಲ್ಲ ಅಂತಿಲ್ಲ. ಎಂಜಾಯ್ಮೆಂಟ್ ಇಸ್ ರಿಯಲಿ ಗುಡ್ ಇರಬೇಕು. ಒಳ್ಳೆ ಫ್ರೆಂಡ್ ಸರ್ಕಲ್, ಒಳ್ಳೆ ಎಂಜಾಯ್ಮೆಂಟು. ಬಟ್ ಎಂಜಾಯ್ಮೆಂಟ್ ಲೈಫ್ ಆಗ್ಬಾರ್ದು. ಅದು ಒಂದೇ ಎಸ್ಕೇಪ್ ಆಗಬಾರ್ದು. ಅದು ನಿಮ್ಗೊಂದು ಬ್ರೇಕ್ ಥ್ರೂ ಬೇಕು, ನಿಮಗೆ ಒಂದು ಫನ್ ಟೈಮ್ ಬೇಕು, ದಟ್ಸ್ ಗುಡ್. ಬಟ್ ನಿಮ್ಮ ಆ್ಯಕ್ಚುಲಿ ನಿಮ್ಮ ಗೋಲ್ ಏನು ಅಂತ ನಿಮ್ಮ ತಲೆಯಲ್ಲಿ ಅದು ಟಿಕ್ 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 ಅಂತ ಹೊಡಿತಾ ಇರಬೇಕು. ಯಾವ್ದಾರ ಒಂದು ಜಾಗ ಹೋಗಿ ರೀಚ್ ಆಗ್ಬೇಕಲ್ಲ, ಸಮಥಿಂಗ್. ಶಾಪಿಂಗ್ ಮಾಡೋದೈತಿ. BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಐತೆ ನಮ್ಮ ಕರ್ನಾಟಕದಾಗ. ನಿಮಗೆ ಬರೀ ಅನ್ಕೊಂಡಿರ್ಬೋದು ನೀವು ಸೀರೆ ಅಷ್ಟೇ ಸಿಗ್ತಾವಿಲ್ಲ ಅಂತೇಳಿ. ಭಾಳ ಮಂದಿ ಅನ್ಕೊಂಡಿದ್ದು ನಾ ಕೇಳೇನಿ, ಬಟ್ ಅದು ಸುಳ್ಳು. ಎನಿ ಟೈಪ್ ಆಫ್ ಅಪ್ಯಾರಲ್ ನಿಮ್ಗೆ ಅಲ್ಲಿ ಸಿಗ್ತೈತಿ. ದಾವಣಗೆರೆ ಮತ್ತು ಬೆಳಗಾವಿದಾಗ ಇವು ಸ್ಟೋರ್ಸ್ ಅದಾವೆ. ಹೋಗಿ ವಿಸಿಟ್ ಮಾಡಿರಿ. ಕ್ಯಾಜುವಲ್ ಇರ್ಬೋದು, ಟ್ರೆಡಿಷ್ನಲ್ ಇರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗೆ ಕ್ಯಾಜುವಲ್ ಇರ್ಬೋದು. ಎನಿ ಟೈಪ್, ಎವ್ರಿ ಫ್ಯಾಷನ್ ನೀಡ್ ಇಲ್ಲೇ ಕೇಟರ್ ಮಾಡ್ತಾರೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ರಿಲೇಟೆಡ್ ಸಾಮಾನು ನಿಮಗೆ ಇಲ್ಲಿ ಸಿಗ್ತಾವೆ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳಿ ನಾವು ಒಂದಿದ್ದು ಎಕ್ಸ್ಟ್ರಾ ಒಂದು ಶೌಟೌಟ್ ಕೊಡ್ಬೇಕಂತ ಹೇಳಿ ಇದು ಆ್ಯಡ್ ಬ್ರೇಕ್ ಇದೆ. ಬೆಳಗಾವಿ ಮತ್ತು ದಾವಣಗೆರೆದಾಗ ಅದಾರ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇವ್ರಿಗೆ ಶೌಟೌಟ್ ಬ್ಯಾಡ್ರಿ, ಇವ್ರು ಅಷ್ಟು ಫೇಮಸ್ ಅದಾರ ಮೊದಲಿಂದ. ಬಟ್ ನನ್ನ ಕಡೆಯಿಂದ ಒಂದು ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು. ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಭಾಳ ಖುಷಿ ಆಕೈತೆ.
ಸೊ ಅದು ನಂದು ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಯಾಕಂದರೆ ಈ ಕಾಲದಲ್ಲಿ ನೋಡ್ತಿದ್ದಾರಲ್ಲ, ಎಲ್ಲ ಸುಸೈಡ್ ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಫೇಲ್ಯೂರು ಅಯ್ಯೋ ತಲೆ ಕೆಟ್ಟೋಗಿದೆ ಎಲ್ಲರೂ. ಕರೆಕ್ಟ್ ತಾನೇ ಹೇಳ್ತಾ ಇದ್ದೀನಿ. ನಂಗೆ ಅದೇ ಈಗ ಕಮಿಂಗ್ ಫ್ರಮ್ ಅ ಸ್ಪೋರ್ಟ್ಸ್ ಮ್ಯಾನ್, ನೀವು ಹಾಕಿ ಆಡಿರಿ ಅಟ್ ದ ಹೈಯೆಸ್ಟ್ ಲೆವೆಲ್, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್, ಅಷ್ಟೆಲ್ಲ ಹೈಯೆಸ್ಟ್ ಲೆವೆಲ್ಗೆ ಹೋದಾಗ ನಿಮಗೆ ಫೇಲ್ಯೂರ್ ಇಸ್ ಲೈಕ್ ಜಸ್ಟ್ ಅನದರ್ ಡೇ, ಈಕ್ವಲ್ ಟು ಸಕ್ಸಸ್ ಟೈಪ್. ಇದು ಇತ್ತ ಅದು ಐತೆ, ಓಕೆ ನೆಕ್ಸ್ಟ್ ಏನ್. ಬಿಕಾಸ್ ನಂಗೆ ನಾವು ಎದಕ್ಕೆ ನಾ ಎದಕ್ಕೆ ಹೇಳತ್ತೀನಿ ಫ್ಯಾಸಿನೇಟೆಡ್ ಬೈ ಸ್ಪೋರ್ಟ್ಸ್ ಅಂತಂದರೆ, ಎಷ್ಟು ಕ್ವಿಕ್ಲಿ ಮೂವ್ ಆನ್ ಆಗ್ತಿರಿ ನೀವು. ಆಯ್ತಾ, ಇವತ್ತು ವರ್ಸ್ಟ್ ಡೇ ಇರ್ಬೋದು, ನಮ್ಮ ಮೇಲೆ ಯಾರೋ 7 ಗೋಲ್ ಹೊಡೆದ್ರೆ ನಾವು 0 ಹೊಡೆದ್ವಿ, ಡನ್ ಫಾರ್ ದ ಡೇ. ಇಲ್ಲ, ಫೇಲ್ಯೂರು ಕಲಿಬೇಕು ಆ್ಯಕ್ಚುಲಿ, ಯಾಕಂದ್ರೆ ಹೆಲ್ಪ್ ಆಗುತ್ತೆ, ಭಾಳ ಹೆಲ್ಪ್ ಆಗ್ತೈತೆ. ನೀವು ಬ್ಯಾಲೆನ್ಸ್ ಆಗಿರ್ತೀರಲ್ಲ, ಗ್ರೌಂಡೆಡ್ ಇರ್ತೇವೆ ನಾವು, ಬ್ಯಾಲೆನ್ಸ್ ಆಗಿರ್ತೀರ. ಸೊ ನಾವು ಫೇಲ್ಯೂರ್ ನೋಡಿದ್ದೀನಿ. ನನಗೆ ಸುಮ್ಮನೆ 2008 ನಾವು ಒಲಿಂಪಿಕ್ಸ್ ಕ್ವಾಲಿಫೈ ಆಗಿಲ್ಲ. ಅದು ಇಡೀ ಮೋಸ್ಟ್ಲಿ ನಮ್ಮ ಯಾವಾಗಂದು ಒಲಿಂಪಿಕ್ ಸ್ಟಾರ್ಟ್ ಆಯಿತು ನಂಗೆ ಡೇಟು ಗೊತ್ತಿಲ್ಲ, ಅವಾಗಂದು 50 ಗಂಟೆ ಕ್ವಾಲಿಫೈ ಆಗದಿರೋದು ಒಂದೇ ಇಯರ್ ನಾವು, ನಮ್ಮ ಬ್ಯಾಚ್. ಅದೊಂದು ಕಳೆ ಇದ್ದಂಗೆ ಅದು. ನಾನು ಇವಾಗ ತಮಾಷೆ ಮಾಡ್ತೀನಿ, ನಿನ್ಗೆ ನನ್ನ ಅಚೀವ್ಮೆಂಟ್ ಮಾಡೋಕ್ಕಾಗತ್ತಾ, ಕ್ವಾಲಿಫೈ ಆಗಿಲ್ಲ ನಾನು ಅಂತ. ಸೊ ಇಟ್ಸ್ ಓಕೆ, ನೋಡಿದ್ದೀವಿ ಅವೆಲ್ಲ. ಸೊ ಇಟ್ಸ್ ಮತ್ತೆ ನೀವು ಫೇಲ್ ಆಗಬೇಕು, ಯಾವ ಕಲಿಯೋದು, ಫೈರ್ ಬರಬೇಕಲ್ಲ ಬಾಡಿ ಒಳಗಡೆ. ನಮ್ಮವ್ರು ಇಲ್ಲಿ ಹೆಂಗಾಗೋಯ್ತು ಅಂದರೆ, ಅರ್ಧ ಜನ ಸೊಸೈಟಿ ಫಿಯರಲ್ಲೇ ಇರ್ತಾರಪ್ಪ, ಏನೇ ಆಗ್ಬಿಡ್ತಿದೆ, ಬಿಡುತ್ತೆ. ಏನಾಗುತ್ತೆ, ಫೇಲ್ ಆಗಿ ಕ್ಲಾಸಲ್ಲೂ ಫೇಲ್ ಆಗಿ, ಲೈಫಲ್ಲೂ ಫೇಲ್ ಆಗಿ, ಆ ಫೇಲ್ ಆಗಿ ಎದ್ದೇಳ್ತಾರೆ ನೋಡಿ, ಅವ್ರ ಅದು ಮಜಾ ಇರೋದು. ಅದು ಏನಂದರೆ ಟಿಲ್ ಡೆತ್ ನಿಮ್ಗೆ ಲೈಫ್ ಕೊಡುತ್ತೆ. ಕರೆಕ್ಟ್, ಟೆಂಪ್ರವರಿ ಅಲ್ಲ, ಟಿಲ್ ಡೆತ್. ಸೊ ಫೇಲ್ ಆಗಬೇಕು. ಯಾರು ಫೇಲ್ ಆಗಿಲ್ಲ? ಎಲ್ಲರೂ ಫೇಲ್ ಆಗಿದ್ದಾರೆ, ನಾವು ಫೇಲ್ ಆಗಿದ್ದೀವಿ. ಈಗ ನನ್ನ ಬ್ಯಾಚಲ್ಲಿ ಶ್ರೀಜೇಶು, ಸುನೀಲು, ಉತ್ತಪ್ಪ, ಇವರೆಲ್ಲ ನಾವೆಲ್ಲ ಜೊತೆಲಿ ಆಡಿದ್ದು. ನಮ್ಮ ಕರ್ನಾಟಕದವರು ನಿಕ್ಕೀನು, ಅರ್ಜುನ್ ಹಾಲಪ್ಪ, ವಿಕ್ರಮ್ ಕಾಂತು, ಇವರೆಲ್ಲ ನಾವೆಲ್ಲ ಒಲಿಂಪಿಕ್ಸ್ ಪ್ಲೇಯರ್ಸ್ ಇರೋದು. ಬಟ್ ನಾವು ಯಾರು ಒಲಿಂಪಿಕ್ ಮೆಡಲ್ ಗೆಲ್ಲಕ್ಕಾಗಿಲ್ಲ. ನನ್ನ ಬ್ಯಾಚ್ಮೇಟ್ ಅವ್ರು ಗೆದ್ರು, ನಾವು ಫೇಲ್ ಆಗಿದ್ದೀವಿ ತಾನೆ. 2 ಒಲಿಂಪಿಕ್ಸ್ ಆಡಿದ್ದೀನಿ ನಾನು. 2 ಒಲಿಂಪಿಕ್ಸಲ್ಲಿ ನನಗೆ ಮೆಡಲ್ ಗೆಲ್ಲಕ್ಕಾಗಲ್ಲ, ಆಗಿಲ್ಲ. ಬಟ್ ನನ್ನ ಬ್ಯಾಚ್ ಆಗಿ 14th 5th ಬಂದು ನಿಲ್ಸಿದ್ದೀವಿ. ಬಟ್ ನಂಗೆ ಮೆಡಲ್ ಗೆಲ್ಲಕ್ಕಾಗಲ್ಲ, ಇವತ್ತು ಗಂಟೆ ರಿಗ್ರೆಟ್ ಇದೆ. ಬಟ್ ನನ್ನ ನೆಕ್ಸ್ಟ್ ಬ್ಯಾಚ್ಗೆ 5th ಗೆದ್ಬಿಟ್ರು. ಅದ್ರಲ್ಲಿ ನನ್ನ 4-5 ಫ್ರೆಂಡ್ಸ್ ಗೆದ್ರು, ಬ್ಯಾಕ್ ಟು ಬ್ಯಾಕ್ ಬ್ರಾನ್ಸ್ ಗೆದ್ರು. ಬಟ್ ಅದು ಲೈಫ್ ಸಾಯಗಂಟೆ ಒಂದು ಇರುತ್ತಾ, ನಾವು ಒಲಿಂಪಿಕ್ ಮೆಡಲ್ ಗೆಲ್ಲಕ್ಕಾಗಿಲ್ಲ, ನಾವು ಇದು ಅಂತ. ಬಟ್ ಏನಂದ್ರೆ ಏನು ಖುಷಿ ಅಂದರೆ ಆ ಪ್ರೋಸೆಸ್ಸಲ್ಲಿ ಇದ್ದು ಅಂತ, ಆ ಟೀಮ್ ಪ್ರೋಸೆಸ್ಸಲ್ಲಿ. ಈಗ ಪಾತಾಳಲ್ಲಿ ತಂದು ಇಲ್ಲಿ ಮೇಲ್ ಬಿಟ್ಟಿದ್ದು, ಈಗ ಹಣ್ಣು ತಿನ್ನಕ್ಕೆ ನಮ್ಮ ಜೂನಿಯರ್ ಎಲ್ಲ ತಿಂದ್ರಲ್ಲ, ಯಾರೋ ಒಂದು ತಿಂದ್ರ ಬಂತ ನಮ್ಗೆ, ಅಷ್ಟೇ ಖುಷಿ ಪಡ್ಬೇಕು. ಸೊ ನಾವು ಅಲ್ಲಿ ಎಲ್ಲ ಫೇಲ್ ಆಗಿ ಎಲ್ಲ ಗಜಿ ಬಿಜಿ ಎಲ್ಲ ಕಚಡ ಎಲ್ಲ ನಾವು ತಗೊಂಡ್ ಮೇಲೆ ಬಂದು, ಕರೆಕ್ಟ್ ತಾನೆ. ಸೊ ಅಲ್ಲಿ ಬಂದ್ಮೇಲೆ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇತ್ತಿದ್ರಾಗ ಅಂತ ಹೇಳಿ ನಾನು ಕಾಂಟ್ರಿಬ್ಯೂಷನ್ 4-5 ಆಪರೇಷನ್ ಮಾಡಿಸ್ಕೊಂಡು ಇನ್ನೇನು ಅದಕ್ಕಿಂತ ಕಾಂಟ್ರಿಬ್ಯೂಷನ್ ಎಲ್ಲ ಅದಕ್ಕೆ ಕೇಳೋ ಇದ್ದೆ ನಾನು. ನಿಮ್ಮ ಮೂಗ್ ಇಂಜುರಿ ಆಗಿರ್ಬೇಕು, ಇದು ಶೋಲ್ಡರು, ಅಬ್ಡಮನ್ನು ಎಲ್ಲ ಮಾಡ್ಕೊಂಡಿದ್ವಿ. ಮ್ಯಾಚ್ ಆಗಿದ್ವಾ? ಮತ್ತೆ ಮ್ಯಾಚಲ್ಲಿ 8 ಬಿದ್ದಿದ್ದು, ಸುಮ್ಮನೆ ತಿಂತೀವಿ 8 ಏನೋ ಬೇಕಲ್ಲ. ಮೋಸ್ಟ್ ಬ್ರೂಟಲ್ ಯಾವ್ದಿತ್ತು ನಿಮಗೆ? ಅದು ಮೋಸ್ಟ್ ಬ್ರೂಟಲ್ ನನಗೆ ಇಂಟರ್ನಲ್ ಒಂದು ಲೇಟ್ ಬಿದ್ದಿತ್ತು, ಇಲ್ಲಿ ಹೊಟ್ಟೆ ಹತ್ರ. ಮ್ಯಾಚ್ ಆಡ್ಬೇಕಾದ್ರೆ ನನಗೆ ಬಿದ್ದಿತ್ತು. ಇಂಡಿಯನ್ ಟೀಮ್ ಫ್ರಾನ್ಸ್ ಟೀಮ್ ಜೊತೆ ಟೆಸ್ಟ್ ಸೀರೀಸ್ ಹೈದರಾಬಾದಲ್ಲಿ ಆಗ್ತಾ ಇತ್ತು. ಹೋಗಿದ್ದೆ, ಶಾರ್ಟ್ ಬಿತ್ತು ನನಗೆ. ಶಾರ್ಟ್ ಬಿತ್ತು, ಅದೇನಾಯ್ತು ಒಳಗಡೆ ರಪ್ಚರ್ ಆಗೋಯ್ತು. ಯಾವ್ದ್ರೊಳಗಡೆ ಇಲ್ಲಿ ಲೋವರ್ ಅಬ್ಡಮನ್ ಹತ್ರ ಒಳಗಡೆ ರಪ್ಚರ್ ಆಗಿ ಬ್ಲೀಡಿಂಗ್ ಆಗೋಯ್ತು. ಬ್ಲೀಡಿಂಗ್ ಆಗಿ ಅದು ಕೆಳಗಡೆ ಬಂದು ಡ್ರಿಪ್ ಆಗಿ ಕೆಳಗಡೆ ಬರ್ತಾಯಿತ್ತು. ನನಗೆ ಗೊತ್ತೇ ಆಗಿಲ್ಲ. ರಾತ್ರಿ ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಅದು ಪೇಯ್ನ್ ತಡೆಯೋಕ್ಕೆ ಆಗಿಲ್ಲ. ಆಮೇಲೆ ಡಾಕ್ಟರ್ ಹತ್ರ ಹೋದಾಗ ಫುಲ್ ಸ್ವೆಲ್ಲಿಂಗ್ ಆಗೋ ಸ್ಟಾರ್ಟ್ ಆಯಿತು. ಫುಲ್ ಇಲ್ಲೆಲ್ಲ ಅದು ಬ್ಲಡ್ ಹೊರಗಡೆ ಬಂದು, ಆಮೇಲೆ ಇಮಿಡಿಯೇಟ್ ನಾನು ಹಾಸ್ಪಿಟಲ್ ಆಪ್ರೇಷನ್ ಮಾಡಿದ್ದು. ನನ್ನ ಫ್ಲೈಟಲ್ಲಿ ನೆಕ್ಸ್ಟ್ ಬೆಳಿಗ್ಗೆ ಬಂದು ಇಮಿಡಿಯೇಟ್ ಬ್ಲೀಡಿಂಗ್ ಆಗ್ತಾನೆ ಇತ್ತು ಒಳಗಡೆ, ನಂಗೆ ಗೊತ್ತಾಗಿಲ್ಲ. ಇಮಿಡಿಯೇಟ್ ಬಂದು ಆಪ್ರೇಷನ್ ಮಾಡಿ ನನ್ನ ಬ್ಲಡ್ ತೆಗೆದು ಒಳಗಡೆ ಕ್ಲೋಸ್ ಮಾಡಿದ್ರು. ನಿಮ್ಮ ಮ್ಯಾಚ್ ಕಂಟಿನ್ಯೂ ಮಾಡಿದ್ರಿ? ಅದು ಇಂಜುರಿ ಅವತ್ತು ಆಡ್ಬಿಟ್ಟೆ, ಅವತ್ತು ಗೊತ್ತಾಗಿಲ್ಲ, ಜೋಶಲ್ಲಿ ಆಡ್ಬಿಟ್ಟೆ, ಹೊಡೆಸ್ಕೊಂಡು ಆದ್ಮೇಲೆ ಆಡ್ಬಿಟ್ಟೆ. ಅವತ್ತು ಮ್ಯಾಚ್ ಮುಗಿಸ್ದೆ. ಏನೋ ಟ್ಯಾಬ್ಲೆಟ್ ಕೊಟ್ಟರು, ತಗೊಂಡು ಆಡ್ಬಿಟ್ಟು ಆಮೇಲೆ ಮ್ಯಾಚ್ ಆಗಿ ರಾತ್ರಿ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಬ್ಲೀಡಿಂಗ್ ಇಂಟರ್ನಲ್ ಇತ್ತು, ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು. ಬಂದು ಇಲ್ಲಿ ಆಪ್ರೇಷನ್ ಮಾಡಿ 45-50 ಡೇಸ್ ತೊಗೊಂಡೆ ರಿಕವರ್ ಆಗಿ. ಅಪ್ಪ, ನಾನು ಅರವಿಂದ್ ಕೆ ಪಿ ಅವ್ರದ್ದು ಪಾಡ್ಕಾಸ್ಟ್ ಮಾಡಿದಾಗ ಅವ್ರದ್ದು ನಂದು ಇಲ್ಲಿ ರಾಡ್ ಇದೆ, ಮುಖ ಇಲ್ಲಿ ಮುಖ ಹೊಡೆದಿತ್ತು. ಇಲ್ಲಿ 7 ಅಲ್ಲಿದೆಲ್ಲ, 7-8 ಅಲ್ಲಿ ಫೋಲ್ಡ್ ಆಗ್ಬಿಟ್ಟಿತ್ತು ಒಳಗಡೆ ಹಿಂಗೆ ವಿತ್ ಜಾ. ಇದು ಮ್ಯಾಚ್ದಾಗ ಹೊಡೆದಿದ್ದು.
ಇದು ಹೆಂಗಾಗೋಗಿತ್ತು ಅಂದ್ರೆ ಹಿಂಗೆ ಫುಲ್ ಆ ಜಾನಿ ಫುಲ್ ಮೇಲೆ ಇದು ಬರೀ ಒಂದೇ ಒಂದು ಹಲ್ಲು ಕೆಳಗೆ ಬಿದ್ದಿದ್ದು, ಇದು 7 ಹಲ್ಲು ವಿತ್ ಜಾನೆ ಕಟ್ಟಾಗೋಯ್ತು. ಕಟ್ಟಾಗಿ ಹಿಂಗೆ ಫೋಲ್ಡ್ ಆಗ್ಬಿಟ್ಟಿತ್ತು ಒಳಗಡೆ. ಅವರು ತೆಗೆದು ಸ್ಟಿಚ್ ಮಾಡಿದ್ರು, ಫುಲ್ ಸ್ಟಿಚ್ ಮಾಡಿಬಿಟ್ಟಿದ್ರು. ಒಂದು ಪೈಪ್ ಬಿಟ್ಟಿದ್ರು ಅಷ್ಟೇ ಕುಡಿಯೋಕ್ಕೆ, ಏನಾರು ಲಿಕ್ವಿಡ್ ಕುಡಿಯೋಕ್ಕೆ. ಅವಾಗ ನನಗೆ ಅದು ಬ್ರೂಟಲ್ ಅನ್ನಿಸ್ತು. ತಿನ್ನೋಕ್ಕೆ ಆಗಲ್ಲ, ಎಷ್ಟು ದಿನ ಅಂತ ಲಿಕ್ವಿಡಲ್ಲಿ ಇರೋದು. ಬ್ರಷ್ ಹಿಂಸೆ ಮತ್ತೆ 50 ಅದು ಬಿಚ್ಚ ಗಂಟೆ ಹಿಂಸೆ ಇತ್ತು. ಈ ಪೇಯ್ನು ಆಲ್ಮೋಸ್ಟ್ ನಂಗೊಂದು 1.5-2 years ಇತ್ತು. ಆ ಫಿಯರ್ ಹೋಗಕ್ಕೆ ನನಗೆ. ತಿನ್ನಾಕೋ ಫಿಯರ್. ಅವಾಗ ಮೌತ್ ಗಾರ್ಡ್ ಎಲ್ಲ ಆ ಲೆವೆಲ್ಗೆ ಸ್ಪೆಸಿಫಿಕ್ ಆಗಿ ಬಂದಿರಲಿಲ್ಲ. ಇವಾಗೆಲ್ಲ ತುಂಬಾ ಚೆನ್ನಾಗಿ ಮೌತ್ ಗಾರ್ಡ್ಸ್ ಎಲ್ಲ ಬಂದಿದೆ, ಬಾಯಿ ಒಳಗಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಯಾವಾಗೆಲ್ಲ ಬಂದಿರಲಿಲ್ಲ ನೋಡಿ. ಈ ಅಲ್ಲಿ ಇನ್ನೂ ಹಾಕ್ಸೇ ಇಲ್ಲ, ಧೋನಿ ತರ ಬಿಟ್ಟಿದ್ದೀನಿ. ಹಂಗೆ ಇದೇ ಟೀಮ್ದವ್ರು ಹೊಡೆದಿದ್ದು ನಿಮಗೆ? ಇದು ನಾನು ಇಲ್ಲಿ ಪ್ರಾಕ್ಟೀಸಲ್ಲಿ ಆಗಿದ್ದು. ಪ್ರಾಕ್ಟೀಸಲ್ಲಿ ಎಲ್ಬೋ ಬಡಿತ ಇಲ್ಲ, ಸ್ಟಿಕ್ಕೇ ಹೊಡೆದಿದ್ದು ಡೈರೆಕ್ಟ್. ಸ್ಟಿಕ್ ಹಿಂಗೆ ಒಳ್ಳೆ ಹೆಂಗೆ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಪೊಲೀಸ್, ಆ ಥರ ಬಿಡ್ತು. ಅದು ಏನಾಗೋಯ್ತು, ಅವನದು ಮಿಸ್ಟೇಕ್ ಅಲ್ಲ, ಸ್ಲಿಪ್ ಆಗೋಯ್ತು. ಅವರಿಗೂ ಫುಲ್ ರಿಗ್ರೆಟ್ ಆಗಿರ್ತೈತೆ. ಪಾರ್ಟ್ ಆಫ್ ದ ಗೇಮ್. ಹಾಕಿ ಪ್ಲೇಯರ್ಸ್ ಎಲ್ಲರದು ಹಲ್ಲು ಹೋಗಿದೆ. 99.9%. ವೆರಿ ಅಗ್ರೆಸಿವ್ ಸ್ಪೋರ್ಟ್ ಅಲ್ಲ, ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್. ಬಾಡಿ ಕಾಂಟ್ಯಾಕ್ಟ್, ಸ್ಟಿಕ್ ಏನ್ ಬೇಕಾದ್ರೆ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು. ಕ್ರಿಕೆಟ್ ದಾಗ ಬರೇ ಇಮೋಷನಲ್ ಅಗ್ರೆಷನ್ ತೋರಿಸಬಹುದು. ಇಟ್ ಇಸ್ ನಾಟ್ ಅ ಫಿಸಿಕಲ್. ಕ್ರಿಕೆಟ್ ಅಂದ್ರೆ ಇಟ್ಸ್ ಲೈಕ್ A versus B. ಫೀಲ್ಡರ್ಸ್ ಇರ್ತಾರೆ, ಬಾಲ್ ಬಂದ್ರೆ ಓಕೆ, ಇಲ್ಲಾಂದ್ರೆ ಯಾವತ್ತು 1 versus 1 ಜಾಸ್ತಿ ನಡೆಯುತ್ತೆ. ಕೌಂಟರ್ ಕರೆಕ್ಟ್. ನಾನ್ ಅದು ಹಲ್ಲದಾಗ ಅದೇನ ಇನ್ನು ಇಮ್ಯಾಜಿನ್ ಮಾಡಕ್ ಆಗಲ್ದು. ಸುಮಾರು ಜನಕ್ಕಾಗಿದೆ. ಎಷ್ಟಿತ್ತು ನಿಮ್ಮ ಏಜ್ ಅವಾಗ? ಅವಾಗ ನನ್ನ ಏಜು 17 ಇತ್ತು ಕಾಣುತ್ತೆ, 18 ಇತ್ತು. 17-18 ಏಜ್ಗೆ ನಿಮ್ಮ ಮದರ್ ರಿಯಾಕ್ಷನ್ ಏನಿತ್ತು? ಮದರ್ ರಿಯಾಕ್ಷನ್ ಮನೆಗೆ ಬಾ ಅಂತ ಹೇಳಿದ್ರು, ಮನೆಗೆ ಹೋದೆ. ಚೆನ್ನಾಗಿ ಲಿಕ್ವಿಡ್ ಅಲ್ಲಿ ತಿನ್ಕೊಂಡು ಮನೇಲೇ ಇದ್ದೆ. ನಮ್ಮ ಮದರ್ ಎಲ್ಲ ಸ್ವಲ್ಪ ಅದರೆಲ್ಲ ಧೈರ್ಯಶಾಲಿ. ಹೌದಾ? ಅಲ್ಲೇ ನೀವು ನಮ್ದು ಆವಾಗಲೇ ನಮ್ದೆಲ್ಲ ಇದು ಖತರ್ನಾಕ್ ಆಟಗಳೆಲ್ಲ ಆವಾಗಲೇ ನೋಡಿದಾರಲ್ಲ. ನಮ್ಮ ಅಪ್ಪನ ಸ್ಕೂಟರ್ ತಗೊಂಡೋಗಿ ಅವಾಗೆ ಓಡಿಸಿ ಎಲ್ಲ ಬಿದ್ದಿದ್ದು, ಎಲ್ಲ ಡೌನ್ ಅಲ್ಲಿ ಹೋಗಿ ಎಲ್ಲ ಏನೇನೋ ಮಾಡಿದ್ವಿ ಅಲ್ಲ ನಾವು. ಭಯಂಕರ ಅಚೀವ್ಮೆಂಟ್ ಇದೆ ನಮ್ದು ಮನೇಲಿ. ಸೊ ಇದೆಲ್ಲ ಏನೂ ಇಲ್ಲ ಅನಿಸಿದ್ರು ಅವ್ರದ್ದು. ಯಾಕಂದ್ರೆ ಮಮ್ಮಿ ಎಲ್ಲ ಬಿಟ್ಬಿಡು, ಬೇಡ, ಯಾಕೆ ಇವೆಲ್ಲ ಅಂತ ಬೈತಾರೆ ಯೂಶುವಲಿ ಮದರ್ಸ್. ನಂದೊಂದು ಫನ್ನಿ ಕತೆ ಇದೆ, ಹೇಳ್ತೀನಿ ನಿಮ್ಗೆ. ನಾವು ಯಾಕೆ ಖತರ್ನಾಕ್ ಅಂತ ಹೇಳ್ತೀವಿ ಗೊತ್ತಾ? ನಮ್ಮ ತಂದೆ ಮನೇಲಿದ್ದಾಗ, ನಾನು 5th ಅಲ್ಲಿ ಇದ್ದೆ ಕಾಣುತ್ತೆ, ಮನೇಲಿದ್ದಾಗ ಗನ್ ತಗೊಂಡು ತೋಟಕ್ಕೆ ಹೋಗೋರು. ಯಾವುದು ಗನ್ ತಗೊಂಡು ತೋಟಕ್ಕೆ ಹೋಗೋರು. ಸೊ ತೋಟಕ್ಕೆ ಹೋಗಿ ಏನು ಮಾಡೋರು, ಯಾರು ಆನೆಗೇನೆ ಬಂದರೆ ಓಡಿಸ್ಬಿಟ್ಟು ಇದು ಮಾಡಿ ಬಂದು ಮಲ್ಗೋರು. ಅದೇನವರು ಅವೊಂದಿನ ಏನು ಮಾಡಿದ್ರು, ಈ ಡಬಲ್ ಬೇರ್ ಗನ್ ಇದೆಲ್ಲ ದೊಡ್ಡದು, ಅದು ಬುಲೆಟ್, ಅದು ಬಂದು ಇಟ್ಟಿದ್ದಾರೆ. ಬುಲೆಟ್ ತೆಗ್ದಿಲ್ಲ, ಮನೇಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ಇದಕ್ಕೆ ಹೋಗಿ, ನಮ್ಗೆ ಗೊತ್ತಲ್ಲ ಜೋಶ್ ಹೆಂಗೆ, ನಾವು ಭಯಂಕರ ಏನಾರು ನೋಡ್ರೆ ಕಲ್ಸಿ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ನನಗೆ ಈಗಲೂ ಯೋಚನೆ ಇದೆ. ನಮ್ಮ ಸಿಸ್ಟರ್ದು ಎಕ್ಸಾಮ್ ಏನೋ ಇತ್ತು, ನನಗೆ ಎಕ್ಸಾಮ್ ಇತ್ತಿಲ್ಲ. ನಾನೇನು ಮಾಡಿದೆ, ತಮಾಷೆ ಆಟಕ್ಕೆ ಹಿಂಗೆ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಹಿಂಗೆ ಪಾಸ್ ಆದರೂ ಅವಳಿಗೆ ಹಿಂಗೆಲ್ಲ ತೋರಿಸ್ದೆ, ಏನಾದ್ರೆ ಹೊಡೆದಿಲ್ಲ. ನಾನೇನು ಹೋದ ಮಾಮೂಲಿ ಹಿಂಗೇನು ಮಾಡ್ಬಿಟ್ಟು ಹಿಂಗೆ ಕ್ಲಕ್ ಅಂತ ಹೊಡಿ, ಕಟ್ ಅಷ್ಟೇ ದಿನ ಕಟ್ ಅಂತ ಹೇಳುತ್ತಲ್ಲ, ಅದು ಒಳ್ಳೆ ಬುಲೆಟ್ ಇತ್ತು. ಹಿಂಗೆ ಹಾಕಿ ಹಿಂಗೆ ಹೊಡೆದೆ ನೋಡಿ ರೂಫ್ಗೆ. ಮನೆ ಒಳಗಡೆ ಎಲ್ಲ ಪೀಸ್ ಆಗಿ ಓಪನ್ ಆಗೋಯ್ತು. ನಾನ್ ನೋಡ್ರೆ ಒಂದು 5 yards ಬಿದ್ದಿದ್ದೀನಿ. ಅದು ಹೊಡೆದಿ ಶಾರ್ಟ್ಗೆ ಬಿಟ್ಟು ಒಂದೇ ಮನೆ ಬಿಟ್ಟು ಓಡೇ ಬಿಟ್ಟು. ಎಷ್ಟೊತ್ತಾದ್ಮೇಲೆ ಬಂದ್ರಿ ವಾಪಸ್? ಅವ್ರು ಹುಡ್ಕೊ ಬಂದ್ರು ನನ್ನ, ಅಪ್ಪ ಅಮ್ಮ ಹುಡ್ಕೊ ಬಂದ್ರು. ಎಲ್ಲರೂ ಹೋಗಿ ಏನಾರು ಮಾಡ್ಕೊಬಿಟ್ಟ ನೀವು ಅಂತೇಳಿ ಹುಡ್ಕೊ ಬಂದ್ರು. ನಾನು ಹೋಗಿ ಅಲ್ಲಿ ನಮ್ಮ ಕೆರೆ ಇತ್ತು, ಕೆರೆ ಸೈಡಲ್ಲಿ ಆರಾಮಾಗಿ ಕೂತಿದ್ದೆ. ಅದ್ ನಮ್ಮ ಅಪ್ಪ ಹೇಳ್ತಾ ಇರೋ, ನಾನು ನಿನ್ನ ಸರಿಯೇ ಮಾಡಲ್ಲ ಕಣ, ಬರೋರೆಲ್ಲ ನೋಡ್ಬೇಕು, ನಿನಗೆ ಬೈಬೇಕು ಅಂತ. 1-2 ವರ್ಷ ಸರಿ ಮಾಡ್ಸಿಲ್ಲ ಅದನ್ನ. ಫೋಟೋ ಬಂದವರೆಲ್ಲ ಕೇಳೋದು ಏನ್ ಮಾರ್ಕ್ ಐತಿ, ಏನ್ ಮಾರ್ಕ್. ನನಗೆ ಕೇಳಿ ಸುಸ್ತಾಗೋಯ್ತು. ಕೇಳಿದ್ರೆ ಹೋಗ್ಬಿಡ್ತಿದ್ದೆ, ಮನೆಯಿಂದ ಹೊರಗಡೆ ಹೋಗ್ಬಿಡ್ತಿದ್ದೆ. ನಮ್ಮ ಮಗ ಹೇಗೆಟ್ಟು ಹೊಡೆದಿದ್ದಾನೆ ಅಂತ. ಅವತ್ತಿಂದ ಗನ್ನೆ ಇಂಥ ಇದು ಮುಟ್ಟೆಲ್ಲ ಅವತ್ತಿಂದ. ಇನ್ನು ಯಾವಾಗಾರ ಎಲ್ಲರೂ ಇಲ್ಲಿ ಶೂಟಿಂಗ್ ರೇಂಜ್ ಅಲ್ಲಿ ಇಲ್ಲಿ ಹೋದಾಗ ಏನಾದ್ರು ಮಾಡ್ತೀವಿ ಅಷ್ಟೇ ಬಿಟ್ರೆ. ಬಟ್ ಅದು ಇವತ್ತು ನನಗೆ ಯೋಚನೆ ನನಗೆ. ಅದೊಂದು 2-3 ವರ್ಷ ಇಟ್ಟಿದ್ರು ಹಂಗೆ. ಅದು ಈ ವುಡ್ಡಲ್ಲಿ ಪಾಸ್ ಆಗಿ ಹಿಂಗೊಂದು ಚಿಪ್ ಆಗಿತ್ತು, ಒಳ್ಳೆ ಡಿಸೈನ್ ತರ ಇತ್ತು. ಅದನ್ನ ಹಂಗೇ ಬಿಟ್ಟಿದ್ರು, ಹಿಂಗೇ ಇರ್ಲಿ ಅಂತ. ಬಂದವರೆಲ್ಲ ನಿನ್ಗೆ ಬೈಬೇಕು. ಫೋಟೋ ಐತೆ? ಫೋಟೋ ಇಲ್ಲ. ಇವಾಗ ಮನೆ ಹೊಡೆದಾಕಿ ಹೊಸ ಮನೆ ಕಳ್ಸಿ, ಹಳೆ ಮನೇನ ಬೀಳ್ಸಿ ಅವಾಗ ಮೋಸ್ಟ್ಲಿ ಎಲ್ಲ ಇಟ್ಟಿರ್ಬೇಕು. ಬಟ್ ಚೆನ್ನಾಗಿ ಒಳ್ಳೆ ಸಖತ್ ಅಚೀವ್ಮೆಂಟ್ ಅನ್ನೋದು ಮನೆಯಲ್ಲಿ. ಸುಮಾರು ಜನ ಅವಾಗ ಅದಾದ್ಮೇಲೆ ನಾನು ಹಾಸ್ಟೆಲ್ ಹೋದ ಫಸ್ಟ್ ಹೋದ್ರೆ ಸಾಕು ಅಂತಿದ್ರು ಕಾಣತ್ತೆ. ಹೌದಾ? ನಿನ್ ಮನೆ ಆಚೆನೇರಪ್ಪ
ಅಲ್ಲೇ ಆರಾಮಾಗಿರೋ ನೀನು ಅಂತೇಳಿ. ಇಲ್ಲ, ನಾವು ಇದ್ಲೆ ಒಂದ್ ಸ್ವಲ್ಪ ಅಚೀವ್ಮೆಂಟ್ ಮಾಡ್ಬೇಕಲ್ಲ, ಕೊಡಗಿಂದ ಬಂದಿದಲ್ಲ ನಾವು. ಅದೊಂದು ಸೆನ್ಸ್ ಆಫ್ ಅಚೀವ್ಮೆಂಟ್. ನಂದೇನಾರು ಮಾಡ್ಬೇಕು, ನಾನೇನಾರು ಮಾಡಿ ತೋರಿಸ್ಬೇಕಂತ ಇದ್ದೇ ಇರ್ತೈತಿ. ನಾನು ಬೆಂಗಳೂರು ಬಂದಾಗ ಒಂದು ಅಂತೂ ಮೈಂಡಲ್ಲಿ ಇತ್ತು, ಬರೀ ಕೈಲಂತೂ ಹೋಗ್ಬೇಡ್ದು ಅಂತ. ಏನಾರು ಒಂದು ಅಚೀವ್ ಮಾಡಿ, ಅಂದರೆ ಅಚೀವ್ ಅಂತಲ್ಲ, ಏನಾದ್ರು ಕೆಲಸ ತಗೊಂಡು ನೀವು ಅಷ್ಟು ನಾವು ಇಷ್ಟೆಲ್ಲ ನಾನು ಒಲಿಂಪಿಕ್ಸ್ ಆಡ್ತೀನಿ, ಅದಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ, ಏನೂ ಯೋಚನೆ ಮಾಡಿರಲ್ಲ, ದೇವ್ರನ್ನೇ ಯೋಚನೆ ಮಾಡಿರಲ್ಲ. ಜಸ್ಟ್ ಇದಕ್ಕೆ ಹೋಗ್ತೀನಿ, ಏನಾರು ಒಂದು ಮಾಡೋಣ, ಓದಿತೀನಿ, ಏನು ಸಿಗುತ್ತೆ ನೋಡೋಣ, ಫ್ಯೂಚರ್ ಯಾವ ಥರ ಅಂತ ಏನೋ ಒಂದು ಪಜಲ್ ಮೈಂಡಲ್ಲಿ ಬಂದಿದ್ದು. ಬಂದಮೇಲೆ ನಮಗೆ ಸ್ಪೋರ್ಟ್ಸ್ ಮಜಾ ಸಿಕ್ಬಿಡ್ತು. ವಿ ಗಾಟ್ ಇಟ್ ಎಡಿಕ್ಟೆಡ್. ಯಾವಾಗ 9th ಪಾಸ್ 10th ಬಂದೆಲ್ಲ ಅದೇನೋ ಐ ಥಾಟ್ ಹೋಗ್ಬೋದು, ಆಲ್ ಔಟ್ ಹೋಗ್ಬೋದು, ಪ್ರೊಫೆಷ್ನಲ್ಲು. ಸೊ ಚೆನ್ನಾಗಿ ಹಸು ಇತ್ತು, ಹಾಲು ಕುಡಿದಿದ್ವಲ್ಲ, ಬಾಡಿ ಎಲ್ಲ ಚೆನ್ನಾಗಿತ್ತು. ಸೊ ಹೆಲ್ಪ್ ಆಯ್ತು ಅವಾಗ. ಯಾಕಂದರೆ ಸ್ಪೋರ್ಟ್ಸ್ ಮ್ಯಾನ್ಗೆ ಬಿಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್. 50% ಅದರಲ್ಲೇ ಪಾಸ್ ಆಗ್ತಾರೆ. ಸೊ ಅದರಲ್ಲಿ ನನಗೆ ಆ ಥರ ಅಪ್ರೋಚು. ದಟ್ ವಾಸ್ ಒನ್, ಗೊತ್ತಿಲ್ಲ, ಲಕ್ಕೋ ರಿಸ್ಕೋ ದೇವ್ರು ತೋರಿಸಿದ ದಾರಿಯೋ ಗೊತ್ತಿಲ್ಲ, ಏನೋ ಒಂದು ದಾರಿ ತಗೊಂಡಿದ್ದು ಕರೆಕ್ಟ್ ಅಂದರೆ ವರ್ಕ್ ಆಯ್ತು. ಅದೇನೋ ಒಂಥರ ಫಾರ್ಚೂನ್ ಫೇವರ್ಸ್, ಒಂದೇ ದಾರಿ ತಗೊಂಡಿದ್ದು, ಬೇರೆ ಇತ್ತಿಲ್ಲ. ಇನ್ನೆಲ್ಲ ನಮಗೆ ದೇವ್ರನ್ನೇ ನಾವು ಇಂಜಿನಿಯರ್ ಓದಕ್ ಆಗ್ತಿರ್ಲಿಲ್ಲ, ನಮ್ಗೆ ಇದು ಓದಕ್ ನಮ್ ತಾಯಣೆಗೆ ಆಗ್ತಿದ್ರೆ ಮೆಕ್ಯಾನಿಕ್ ಆಗ್ಬಿಡ್ತಿದ್ದೆ. ಇಂಜಿನಿಯರ್ ರಿಕಾಯಿಲು ಅದೆಲ್ಲ ಕಲ್ತು ಅಲ್ಲ, ಬೇಕಾದ್ರೆ ಬೇರೆ ಏನಾರು ಆಗ್ಬಿಡ್ತಿದ್ದೆ ನಾನು. ಬಟ್ ಇದು ಓದಿದ್ರೆ ನಮ್ಮ ಟೀಚರ್, ಮ್ಯಾಥ್ಸ್ ಟೀಚರ್ ಯಾರು ಹೇಳಿದ್ರೆ ಅರ್ಥನು ತಲೆ ಒಳಗೆ ಹೋಗಲ್ಲ. ಅದು ಏನು 50 ಗಂಟೆ ಹೋಗಲ್ಲ. ಅದು ಏನು ಹೇಳ್ತಿದ್ರು, ಏನು ಸೈನ್ಸಲ್ಲಿ ಹೇಳ್ತಿದ್ರು, ಅದು ಏನು ಗೊತ್ತಿರಲಿಲ್ವೋ, ನಿಜವಾಗ ಅದೇನೋ ಗೊತ್ತಿಲ್ಲ. ಇಂಟ್ರೆಸ್ಟೇ ಇತ್ತಿಲ್ಲ, ಮೋಸ್ಟ್ಲಿ ಎಫರ್ಟ್ ನಮ್ದೆಲ್ಲ ಬೇರೆ ಇಂಟ್ರೆಸ್ಟ್ ಎಲ್ಲ ಇದೆ. ನಿಮ್ಮ ಫೋಕಸ್ ಜಾಸ್ತಿ ಸ್ಪೋರ್ಟ್ಸ್ ಕಡೆ ಹೋಗ್ಬಿಟ್ಟಿತ್ತು. ಬಟ್ ಲೈಫ್ ಲೆಸನ್ ಕಲ್ತು, ಸ್ಪೋರ್ಟ್ಸ್ ಸರ್ವೈವಲ್ ಸ್ಕಿಲ್ಸ್ ಕಲ್ತು. ಸ್ಪೋರ್ಟ್ಸ್ದಾಗ ಸರ್ವೈವಲ್ ಎಲ್ಲಿ ಬೇಕಾದ್ರೆ ಬಿಡಿ. ನಮ್ಮನ್ನ ಪಾಕಿಸ್ತಾನ ಹೋಗಿ ಬಂದಿದ್ದೀನಿ 2005 ನಾನು, ಫಾರ್ ಅ ಮ್ಯಾಚ್. ಅದೇ ಮೋಸ್ಟ್ಲಿ ಅದೇ ಬ್ಯಾಚ್, ನಮ್ಮ ಬ್ಯಾಚ್ ಕಾಣುತ್ತೆ ಲಾಸ್ಟ್ ಹೋಗಿದ್ದು. ಸೊ ಎಲ್ಲ ಜಾಗ ನೋಡಿದ್ವಿ ಆಲ್ಮೋಸ್ಟ್ ವರ್ಲ್ಡಲ್ಲಿ. US ಒಂದು ಜಾಗ ಹೋಗಿಲ್ಲ, ಈ ಕಡೆ ಆಸ್ಟ್ರೇಲಿಯಾ, ಸೌತ್ ಅಮೆರಿಕಾ, ಅರ್ಜೆಂಟೀನಾ ಆ ಕಡೆ ಎಲ್ಲ ಹೋಗಿದ್ವಿ, ಇನ್ಕ್ಲೂಡಿಂಗ್ ಸಾವ್ಪೋಲೋ, ಇನ್ಯಾವುದು ಬ್ರೆಜಿಲ್ ಎಲ್ಲ ನೋಡಿದ್ದೀವಿ. ಸೊ ಸರ್ವೈವಲ್ ಸ್ಕಿಲ್ಸ್ ಗೊತ್ತಿದೆ. ಸೊ ಸರ್ವೈವ್ ಆಗ್ಬೋದು ಎಲ್ಲ ಥರ ದೇಶದ ಎಲ್ಲ ಥರ ಎಂತೆಂಥ ಎಲ್ಲರೂ ನೋಡಿದ್ದೀವಿ. ಸ್ಪೋರ್ಟ್ಸ್ ಅದನ್ನು ಕಲಿಸುತ್ತೆ. ಸ್ಪೋರ್ಟ್ಸ್ ಏನು ಮಾಡುತ್ತೆ ನಿಮಗೆ, ಯು ವಿಲ್ ಮೇಕ್ ಯು ಸ್ಟ್ರಾಂಗರ್, ಯು ವಿಲ್ ಬಿ ರೆಡಿ. ವಾಟ್ ಈಸ್ ಮೈ, ಈಗ ಇದಾ ಪ್ರಾಬ್ಲಮ್, ವಾಟ್ ಈಸ್ ಸೊಲ್ಯೂಷನ್, ಏನು ಮಾಡ್ಬೋದು, ಸೆಕೆಂಡ್ ಟಕ್ 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 ಅಂತ. ಸೂಸೈಡ್ಗೆಲ್ಲ ಹೋಗಲ್ಲ ಯಾರು, ಸೊಲ್ಯೂಷನ್ ಡ್ರಿವನ್ ಪ್ರಾಬ್ಲಮ್ ಸೊಲ್ಯೂಷನ್. ಯಾರು ಏನಾದ್ರು ನ್ಯೂಸಲ್ಲಿ ಸೂಸೈಡ್ ನೋಡಿದಾಗ ನಿಜವಾಗ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಆ ಜಾಗನ ಬಿಟ್ಟು ದೂರ ಹೋಗಿ ನಿನ್ನ ಲೈಫಿಗೆ ಕಟ್ಕೋಬಹುದು, ಅದಕ್ಕೆ ಸೂಸೈಡ್ ಯಾಕೆ ಮಾಡ್ಕೊಳ್ಳೋದು? ಎಷ್ಟು ಅಂದರೆ ಸೈಕಾಲಜಿ, ಡಿಪ್ರೆಷನ್ನು ಇವೆಲ್ಲ ಇವಾಗ ಏನಾಗಿದೆ, ತೋರಿಸಿ ಏನಾದ್ರು ಚೂರು ಬೇಜಾರಾಗಿದ್ರು ಡಿಪ್ರೆಷನ್ ಅಂತ ಹೇಳ್ತಾರೆ ಜನರು. ಕೌನ್ಸಿಲಿಂಗ್ ಈಗ ಸ್ಕೂಲ್ ಅವರೆಲ್ಲ ಒಂದು ಸ್ಟಾರ್ಟ್ ಮಾಡಿದಾರಲ್ಲ ಕೌನ್ಸಿಲಿಂಗ್ ಅಂತ. ಹೌದಾ? ನಂಗೆ ಗೊತ್ತಿಲ್ಪ. ಅಲ್ಲ, ಈ ಮಕ್ಕಳಿಗೆಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರಲ್ಲ. ಈಗ ನಮ್ದಾಗಿರ್ಲಿಲ್ಲ. ಮೊದಲು ಏನಿಲ್ಲ, ಕೌನ್ಸಿಲಿಂಗ್ ಅಂದ್ರೆ ಹಾಕೊಂಡು ಕೌನ್ಸಿಲಿಂಗ್ ಆಯ್ತು, ರೆಡಿ ಆಯ್ತು. ನಮ್ಮ ಮಮ್ಮಿ ಡ್ಯಾಡಿ ಬಂದ್ರೆ ಇನ್ನೊಂದು ನಾ ಕೊಡಿರಿ ಹೋಗ ಅಂತ ಹೇಳಿ. ಅಲ್ಲ, ನಮ್ ಕೌನ್ಸಿಲಿಂಗ್ ಅದೇ ಇತ್ತಲ್ಲ, ಅದೇ ಕೌನ್ಸಿಲಿಂಗ್. ಕೋಚ್ ರೂಮ್ ಒಳಗೆ ಹೋದ್ರೆ ಕೌನ್ಸಿಲಿಂಗ್ ಫುಲ್ ರೆಡಿ, ತಲೆಯೆಲ್ಲ ರೆಡಿಯಾಗಿ ಫುಲ್ ಹೊರಗೆ ಬಂದಾಯ್ತು. ಚೆನ್ನಾಗಿ ಕೌನ್ಸಿಲಿಂಗ್ ಆಯ್ತು. ಏನಾಯ್ತು ಒಳಗಡೆ ಅಂತ ಹೇಳಲ್ಲ, ಎಲ್ಲಿ ಬಿತ್ತು ಏಟು ಅದು ಹೇಳಂಗಿಲ್ಲ, ಸೀಕ್ರೆಟ್. ಹೇಳಿದ್ರೆ ಮಾನೆ ಮರ್ಯಾದೆ ಹೋಗುತ್ತೆ ಅಂತ ಫುಲ್ ರೆಡಿ ಆಯ್ತು, ಬಾಡಿ ರೆಡಿ, ಅವ್ರ ನಡುವೆ ಸ್ಟಡಿ ಆಯ್ತು ಅಂತ ಹೇಳಿ. ನಮ್ ಕೋಚಸ್ ಎಲ್ಲ ಹಂಗೆ ಇದ್ದಾರೆ ಅವಾಗ. ನಮ್ ಕೋಚಸ್ ಹಾಕೊಂಡು ಇದು ಫುಟ್ಬಾಲ್ ಆಡೋರು ನಮ್ಮ ಸೈಡ್ಗೆ. ನಾವು ಏನ್ ಬೇಕಾದ್ರೆ ಹೇಳೋರು, ಸರ್ ಫುಟ್ಬಾಲ್ ಆಡಿ ಏನ್ ಬೇಕಾದ್ರೆ ಮನೇಲಿ ಮಾತ್ರ ಹೇಳ್ಬೇಡಿ, ಇಲ್ಲೇ ನಿಮ್ ನಡುವೆ ಇಲ್ಲೇ ಏನ್ ಬೇಕಾದ್ರೆ ಮುಗಿಸಿ ಮನೇಲಿ ಮನೆಗೆ ಹೋಗ್ಬಾರ್ದು. ಮನೆಗೆ ಹೋಗಿ ಅಪ್ಪ ಅಮ್ಮ ಬಸ್ ತಗೊಂಡ್ ಬಂದು ನಾವು ಅದು ನಮ್ಗೆ ಆಗಲ್ಲ. ಅಲ್ಲಿ ಗಂಟ ಸರ್ ಎಲ್ಲಿ ಎಷ್ಟು ಬೇಕಾದ್ರೆ ಫುಟ್ಬಾಲ್ ಮಾಡಿ ಸರ್. ಅಲ್ಲಿ ಕರೆಕ್ಟ್. ನಮ್ಮನ ಸೇಮ್ ನಮ್ದು ಈಗ ಒಂದಾವು ಕೌನ್ಸಿಲಿಂಗ್ ಅಂತೆಲ್ಲ ನಮ್ದ್ರಾಗ. ಇವಾಗ ಅಂದ್ರೆ ಎಲ್ಲೋ ಅದು ಸಾಫ್ಟ್ನೆಸ್, ಹಾರ್ಡ್ ಸ್ಕಿಲ್ ಅದು ಹೊಡಿಬೇಕು ಅಂತ ಅಲ್ಲ ನಾ ಹೇಳ್ತಾ ಇರೋದು, ಬಟ್ ಅಟ್ ಲೀಸ್ಟ್ ಹಾರ್ಡ್ ಸ್ಕಿಲ್ ಕಲಿಬೇಕು. ಫೇಲ್ಯೂರ್, ಹಾರ್ಡ್ ಲವ್, ಟಫ್ ಲವ್ ಇರ್ತೈತದು. ನಾನು ಡ್ರಾಪ್ ಆದ್ರೆ, ನಾನು ಫೇಲ್ ಆದ್ರೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡ್ಬೇಕು. ನಾವು ಅದ್ರ ಬಗ್ಗೆ 0.1% ಥಿಂಕ್ ಮಾಡಿರ್ತೀವಿ. 99% ನಾನು 99% ತಗೋಬೇಕು ಅಂತ ಥಿಂಕ್ ಮಾಡೋದು. 95, 85, 75, 60, 70 ವ್ಯಾಲ್ಯೂ ಇಲ್ಲ. ಈಗ ಲಾಸ್ಟಿಗೆ ನೋಡ್ರೆ 60, 70 ಅವರು ಏನೋ ಒಂದು ಒಳ್ಳೇದು ಮಾಡಿರ್ತಾರೆ. ಕರೆಕ್ಟ್. ನನಗೆ ಯಾಕೋ ಈಗ ಒಂದು ಮಾರ್ಕ್ಸ್ ಬರೋದು ನಂಗೆ ಅದು ಒಂದು ಜೋಶೇ ಬರಲ್ಲ. ಯಾರಿಗಾರು 90 ಸಿಕ್ತದೆ, ಕೇಳಿದ್ರೆಲ್ಲ 90, ಕೇಳಿದ್ರೆಲ್ಲ 85. ನಾವೆಲ್ಲ 35 ತಗೊಳಕ್ಕೆ ನಾವು ದಿವಾಳಿ ಮಾಡ್ಬಿಡೋದು, ಪಟಾಕಿ ಹೊಡೆದು ಬಿಡೋದು. ನನಗೆ ಈಗಲೂ ಯೋಚನೆ ಇದೆ. ಸೆಕೆಂಡ್ PUC ರಿಸಲ್ಟ್ ಬರ್ತಾ ಇತ್ತು. ನಾನು ಅವತ್ತು ಧರ್ಮಸ್ಥಳ ಹೋಗಿದ್ದೆ ನಮ್ಮ ತಂದೆ ತಾಯಿ ಜೊತೆ.
ರಿಸಲ್ಟ್ ಇವತ್ತು ಬರುತ್ತೆ ಅಂದ್ರೆ ನಾನು ದೇವ್ರನ್ನ ಅಲ್ಲೇ ಯೋಚನೆ ಮಾಡಿ ರಿಸಲ್ಟ್ ಪಾಸ್ ಆದ್ರೆ ನಾನು ಇಲ್ಲೇ ತಲೆ ಕೊಟ್ಬಿಡ್ತೀನಿ ಅಂತ ಫೋನ್ ಮಾಡಿ ಕೇಳ್ದಂಗೆ ಪಾಸ್ ಅಲ್ಲೇ ಕೊಟ್ಟಿದ್ದೀನಿ. ಅಷ್ಟ ಪ್ರಯಾರಿಟಿ, ನಮ್ದು ಅಷ್ಟೇ ಪ್ರಯಾರಿಟಿ ಸಾಕು. ನಮ್ದು ಅಲ್ಲಿ ಸರ್ಟಿಫಿಕೇಟ್ ಬಂತು, ಪಾಸ್ ಆಯ್ತು ಅಷ್ಟೇ, ನಮ್ಗೆ ಕೆಲಸ ಮುಗೀತು. ನಾವು ನೆಕ್ಸ್ಟ್ ನಮ್ಗೆ ಯಾವ 70 ಬೇಡ 80 ಬೇಡ, ನಮಗೇನ್ ಬೇಡ. ಕರೆಕ್ಟ್, ನಿಜಂಗೆ ಬೇಡ. ಆಕ್ಚುಲಿ ಮಕ್ಕಳು ಕಲಿಬೇಕದು. ಅದ ನಾವು ಫೇಲಿಯರ್ಸಿಗೆ ನಾವು ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ರಲ್ಲ, ಲೈಕ್ ನಿಮ್ದು ಆಗಿರ್ಬೋದು ನನ್ನ ಕಡೆಯಿಂದ ಆಗಿರ್ಬೋದು, ನಮಗ್ ಫೇಲಿಯರ್ ನಾವು ಡೀಲ್ ಮಾಡಿದಾಗ ನಮಗೆ ಯಾರು ಕೈ ಹಿಡೋರು ಇರ್ಲಿಲ್ಲ ಅವಾಗ. ಸೊ ಯಾರು ಇರ್ಲಾರ್ದಾಗ ನಾವು ದಾರಿ ಹುಡ್ಕಬೇಕಾಕೈತೆ, ಹುಡುಕ್ತೇವೆ. ದಟ್ ಈಸ್ ಸಮ್ ವಾಟ್ ಮೇಡ್ ಅ ಸ್ಟ್ರಾಂಗರ್ ದೆನ್ ಬಿಫೋರ್. ಸೊ ಈ ಕೌನ್ಸಲಿಂಗ್ ಅಂತಂದಾಗ ಈಗ ಒಂದು ಬಂದು ಓಕೆ ಅಡ್ರೆಸ್ ಮಾಡೋಣ, ಎಮೋಷನಲ್ ಟ್ರಾಮಾ ವಾಟ್ ಎವರ್ ಅಡ್ರೆಸ್ ಮಾಡಿದ್ರು, ಎಲ್ಲದಕ್ಕೂ ಫೀಡ್ ಮಾಡಿಬಿಟ್ರೆ ಆನ್ಸರ್ಸ್, ನಾಳೆ ಎಲ್ಲೋ ಒಂದ್ ಕಡೆ ಲಾಸ್ಟ್ ಆಗ್ಬಿಟ್ರ ಅವ ಹುಡುಗ ಹುಡುಗಿ ಹೂವೆವರ್ ವರ್ಲ್ಡ್ದಾಗ ಹೆಂಗ್ ಆನ್ಸರ್ಸ್ ಹುಡುಕ್ತಾನ? ಎಲ್ಲ ಸ್ಪೂನ್ ಫೀಡ್ ಆಗೈತಿ. ಸ್ವಲ್ಪ ಅವ್ರ ತಲೆಗೂ ಬಿಡ್ಬೇಕು. ಕರೆಕ್ಟ್, ನಿಮ್ಮ ಆನ್ಸರ್ ನೀವೇ ಹುಡುಕಿ ಅಂತ ಯೋಚನೆ ಮಾಡ. ಇಲ್ಲಿಂದ ಹೆಂಗ್ ಹೊರಗೆ ಬರ್ತೀವಿ? 100 ಪುಷ್ ನಮ್ಮ ಹತ್ರ ಕಳಿಸ್ರೆ 100 ಪುಷಪ್ ಮಾಡಿಸಿ ಒಂದು 500 ಸ್ಟೆಪ್ಸ್ ಹಚ್ತೀವಿ, ಆಮೇಲೆ ತಲೆ ಓಡುತ್ತೆ ಅಂತ. ಹಂಗ ನಮ್ ಕಡೆ ಸೊಲ್ಯೂಷನ್ಸ್ ನಮ್ ಸೈಡ್ ಅಲ್ಲಲ್ಲ. ನೀವು ಹೆಂಗ್ ಟಫ್ ಮಾಡೋದು ಮನುಷ್ಯರನ್ನ? ನಾನು ಹೇಳೋದು ಏನ್ ಗೊತ್ತಾ, ಬೇಸಿಕ್ ಸ್ಕಿಲ್ಸ್ ಕಲ್ಸ್ಬಿಡ್ಬೇಕು. ಬೇಸಿಕ್ ಸ್ಕಿಲ್ಸ್ ದೇ ಶುಡ್ ಲರ್ನ್. ತಂದೆ ತಾಯಿ ಕಲ್ಸ್ಬಿಡ್ಬೇಕು. ಯಾಕಂದ್ರೆ ಆ ಬೇಸಿಕ್ ಸ್ಕಿಲ್ಸೇ ಸರ್ವೈವಲ್ಗೆ ಆಮೇಲೆ ಹೆಲ್ಪ್ ಆಗೋದು. ಸೊ ಎಲ್ಲಾ ನಾವು ಸ್ಪೂನ್ ಫೀಡಿಂಗ್ ಮಾಡ್ಕೊಂಡಿದ್ರೆ ಕಷ್ಟ ಅಂತ ಅನ್ಸುತ್ತೆ. ಕರೆಕ್ಟ್. ಯಾಕಂದ್ರೆ ಈ ಕರಾಟೆ ಫಾರ್ ಎಕ್ಸಾಂಪಲ್ ನಾನು ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ನಾ ಭಾಳ ಹೆದರ್ತಿದ್ದೆ. ಅವ್ರು ಭಾಳ ಸ್ಟ್ರಿಕ್ಟ್ ಇರ್ತಿದ್ರಪ್ಪ ಕರಾಟೆ ಸರ್ ಎಲ್ಲ. ನಂದು ಒಮ್ಮೆ ಅವಾಗ ನಾನು ಸ್ವಲ್ಪ ಕಾಂಪಿಟೇಟಿವ್ನೆಸ್ ಐತಿ, ಯಾರೋ ಒಬ್ಬಕ್ಕೆ ಫಸ್ಟ್ ರ್ಯಾಂಕ್ ಸಿಕ್ಬಿಡ್ತಾನೋ, ಶಿ ಗಾಟ್ ಬೆಟರ್ ಮಾರ್ಕ್ಸ್, ನನಗೆ ಈಗೋ ಹರ್ಟ್ ಆತಿಲ್ಲ ಅಂತೇಳಿ ನಾವು ಫುಲ್ ಅಗ್ರೆಸಿವ್ಲಿ ಹೋಗ್ಬಿಟ್ಟೆ ಕರಾಟೆ ಒಳಗೆ. ಬಿಕೇಮ್ ವೆರಿ ಡೆಡಿಕೇಟೆಡ್. ಅಲ್ಲಿ ಪನಿಷ್ಮೆಂಟ್ಸ್ ನೀವು ಹೇಳ್ದಂಗೆ ಪಂಚಿಂಗ್ ಬ್ಯಾಗ್ ಉಸುಕ್ಕಿಂದಿರ್ತಿತ್ತು, ನಾಟ್ ಆಫ್ ಅದರ್ ಮೆಟೀರಿಯಲ್. ಉಸುಕ್ಕಿಂದಿದ್ದು ಹೊಡಿ, ಇದು ರಕ್ತ ಬಂತಿಲ್ಲ, ಹಿಂಗೆ ರಕ್ತ ಬಂತಂತಂದೆ. ಹೌದಾ, ಇಲ್ಲಿ ತನ ಬರಲಿ, ರಕ್ತ ಇಲ್ಲಿ ತನ ಬರ್ಬೇಕು, ಅಲ್ಲಿ ತನ ಹೊಡಿ ಈಗ ಅಂತೇಳಿ. ಅವ್ರು ಕೇರ ಮಾಡಂಗಿಲ್ಲ. ಹೌದಾ, ಬ್ಯಾಂಡೇಡ್ ಹಚ್ಕೋ, ಮತ್ತೊಮ್ಮೆ ಹೊಡಿ ಅಂತಂದಾಗ ಅವಾಗ ಅನಿಸ್ತೈತಿ ನೋಬಡಿ ಕೇರ್ಸ್ ಫಾರ್ ಯುವರ್ ಪೇನ್. ಆಗ್ಬೇಕು ಕೆಲಸ ಅಂತಂದಾಗ ಆ ಮೈಂಡ್ ಸೆಟ್ ಅಲ್ಲಿ ಬರ್ತೈತಿ. ದಟ್ ಈಸ್ ಸ್ಪೋರ್ಟ್. ದಟ್ ಈಸ್ ವೈ ಐಮ್ ಫ್ಯಾಸಿನೇಟೆಡ್. ಏನು ಸಜೆಷನ್ ಅಂದ್ರೆ ಎಲ್ಲ ಪೇರೆಂಟ್ಸ್ಗೆ, ಹಿಂಗಾದ್ರೆ ಹೆಂಗೆ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಲೈಕ್ ದಿಸ್, ವಾಟ್ ಈಸ್ ಮೈ ಸೊಲ್ಯೂಷನ್ ಅಂತ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ಎಕ್ಸಾಂಪಲ್ ನಾವೇ ತಿಳ್ಕೊಂಡ್ರೆ, ಈಗ ನಾವು ಏನಾರು ಒಂದು ಕೆಲಸ ಮಾಡ್ತಿದ್ದೀವೋ, ಸಮಥಿಂಗ್ ವಿ ಆರ್ ಗೋಯಿಂಗ್ ಇನ್ ಟು ಲೈಫ್ ಏನೋ ಅಂದರೆ, ಎಲ್ಲ ಥರ ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿರ್ತೀವಿ. ಬಟ್ ಎಲ್ಲೋ ಒಂದು 20-30% ನೆಗೆಟಿವ್ ಯೋಚನೆ ಮಾಡಿರ್ಬೇಕು. ನಾ ಇಲ್ಲಿ ಫೇಲ್ ಆದೆ, ಇಲ್ಲಿ ಒಂದು ಬ್ರೇಕ್ ಆಯಿತು, ಏನು ನಂದೇನು, ವಾಟ್ ಈಸ್ ಮೈ ನೆಕ್ಸ್ಟ್ ಪ್ಲಾನ್, ಕರೆಕ್ಟ್ ಸಮಥಿಂಗ್. ನಾವು ಅದಕ್ಕೆ ಅಷ್ಟು ವರ್ಕೌಟ್ ಮಾಡಿಬಿಟ್ರಲ್ಲ, ಯಾವ ಡಿಪ್ರೆಷನ್ ಬರಲ್ಲ, ಏನೂ ಬರಲ್ಲ. ನಾವು ಆ ಝೋನ್ಗೆ ಹೋಗೇ ಇರಲ್ಲ, ಅದು ಫಿಗರ್ ಔಟ್ ಮಾಡಕ್ ಆಗಂಗಿಲ್ಲ. ಅಲ್ಲಲ್ಲ, ಆ ಝೋನ್ ಥಿಂಕೇ ಮಾಡಿರಲ್ಲ. ಅದೇನೋ ಆಕಸ್ಮಿಕವಾಗಿ ಆಗ್ಬಿಟ್ರೆ ಪೀಪಲ್ ವಿಲ್ ಗೆಟ್ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ ಅವ್ರ ಮೆಂಟಲಿ. ಸೊ ನಾವು ಒಂದ್ಸಲಿ ಹಿಂಗಿದ್ರೆ ಆಪ್ಷನ್ ಹಿಂಗೆ, ಇದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಈಗೆಲ್ಲ ಮಕ್ಕಳೆಲ್ಲ ವೆರಿ ಇಂಟೆಲಿಜೆಂಟ್, ಎಲ್ಲ ಟೆಕ್ಕಿ ಸಾವಿ ಇದ್ದಾರೆ. ಸೊ ಇಟ್ಸ್ ಈಸಿ. ಸೊ ದಟ್ ನಿಮ್ಗೆ ಆಪ್ಷನ್ಸ್ ನೀವು ಇಟ್ಕೋಬೇಕು. ಹಿಂಗಾದ್ರೆ ಹೆಂಗೆ, ವಾಟ್ ಈಸ್ ದಿಸ್. ನನ್ನ ಪ್ರಕಾರ ಇಂಥ ವಿಷಯಗಳಿಗೆಲ್ಲ ಯಾವಾಗ ಫಿಟ್ನೆಸ್ಸು, ನೀವು ಸ್ವಲ್ಪ ರನ್ನಿಂಗು ಆಕ್ಟಿವಿಟಿ ಮಾಡ್ತಿರಲ್ಲ, ಯಾವಾಗ ಸ್ವೆಟ್ ಔಟ್ ಆಗ್ತಿರಲ್ಲ ಬಾಡಿ, ಯೋರ್ ಬ್ರೈನ್ಸ್ ವರ್ಕ್ಸ್ ಗುಡ್. ತಲೆ ಕೆಲಸ ಕರೆಕ್ಟ್. ಸ್ವೆಟ್ ಔಟ್ ಮಾಡಿದಾಗ, ನೀವು ಇದು ಮಾಡಿದಾಗ, ನನಗೆ ಯಾವಾಗ ಏನಾದ್ರು ಲಾಂಗ್ ಡೇ ಆದಾಗ, ನಾನು 6 o'clock ಎಲ್ಲ ರನ್ ಹೋಗ್ತೀನಿ, ಒಂದು 8 to 10K ರನ್ ಮಾಡಿ ಬಂದಾಗ ಎಂಥ ಫ್ರೆಶ್ ಫೀಲ್ ಆಗುತ್ತೆ ಅಂದರೆ, ಆನ್ಸರ್ಸ್ ತಲೆಗೆ ಹಂಗೆ ಬರುತ್ತೆ. ಕರೆಕ್ಟ್, ಮೈಂಡ್ ಕ್ಲಿಯರ್ ಆಗುತ್ತೆ. ಸೊ ಸಮ್ವೇರ್ ನಮ್ಮ ಬಾಡಿನ ನಾವೇ ರೆಡಿ ಮಾಡ್ಕೋಬೇಕು. ಮತ್ತು ಸೆಲ್ಫ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರಬೇಕು. ಒಂದು ಏಜ್ 20 ಕ್ರಾಸ್ ಆದ್ಮೇಲೆ ನಿಮ್ಗೆ ಗೊತ್ತಿರಬೇಕು, ವಾಟ್ ಈಸ್ ಮೈ, ದಿಸ್ ಇಸ್ ಮೈ ಗುಡ್, ದಿಸ್ ಇಸ್ ಮೈ ಬ್ಯಾಡ್, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು. ಸೊ ದಟ್ ಈಸ್ ಆ ಕಂಟ್ರೋಲ್. ನಮ್ಮ ಕೋಚ್ ಯಾವಾಗ ಹೇಳೋದು, ಫ್ರೀಡಮ್ ಏನು, ಫ್ರೀಡಮ್ ಇಸ್ ರೆಸ್ಪಾನ್ಸಿಬಿಲಿಟಿ. ನೀವು ಫ್ರೀಡಮ್ ಕೊಟ್ಟಿದ್ದಾರೆ, ಬಟ್ ಆ ಫ್ರೀಡಮ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಕರೆಕ್ಟ್. ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಹೇಳೋದು, ನೀ 8 ಗಂಟೆಗೆ ಬಾ, 9 ಗಂಟೆಗೆ ಬಾ, 6 ಗಂಟೆಗೆ ಬಾ ಅಂತ. ನಿನ್ನ ಫ್ರೀಡಮ್ ಇದೆ, ಯುವರ್ ಅಡಲ್ಟ್. ಫ್ರೀಡಮ್ ಆದ್ಮೇಲೆ ಯು ಶುಡ್ ನೋ ವಾಟ್ ಟೈಮ್ ಯು ಶುಡ್ ರೀಚ್ ಹೋಮ್. ಕರೆಕ್ಟ್. ವಾಟ್ ಈಸ್ ಯುವರ್ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ, ಏನು ನಿನ್ನ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇದೆ. ಫ್ರೀಡಮ್ ಬರೋದು ರೆಸ್ಪಾನ್ಸ್ ಜೊತೆ ಬರುತ್ತೆ. ಫ್ರೀಡಮ್ ಬರುತ್ತೆ ಅನ್ನೋ 2 ಗಂಟೆ 3 ಗಂಟೆ ಪಾರ್ಟಿ ಮಾಡಿಕೊಂಡು ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಸುಸ್ತು ಹಂಗಿದ್ರೆ ಆಗಲ್ಲ. ಫ್ರೀಡಮ್ ಅಂದರೆ ಅದೊಂದು ನಿಮ್ಮೊಂದು ನಿಮ್ದೊಂದು ಶೆಡ್ಯೂಲ್ ಇರಬೇಕು. ದಟ್ ಈಸ್ ಫ್ರೀಡಮ್. ನಿನ್ನ ಎಂಜಾಯ್ಮೆಂಟ್ ಇಟ್ಕೋಪ್ಪ, ಸ್ಯಾಟರ್ಡೇ ಸಂಡೇ ಇಟ್ಕೊಳ್ಳಿ. ಎಷ್ಟು ಕುಡಿತೀರಾ, ಎಷ್ಟು ಏನು ಮಾಡ್ತೀರಾ ಮಾಡಿ, ಯಾರು ಬೇಡ ಅಂತ ಹೇಳ್ತಾರೆ. 1 day ಲಕ್ಸುರಿ, 2 days ಲಕ್ಸುರಿ. ಡೈಲಿ ಲಕ್ಸುರಿ ಮಾಡೋಕೆ ದುಡ್ಡು ಬೇಕಲ್ಲ. ಕರೆಕ್ಟಾನೆ, ದುಡ್ಡಿದ್ರು ಹೆಲ್ತ್ ಬೇಕಲ್ಲ, ಆಮೇಲೆ ಹೆಲ್ತ್ ಬೇಕು, ಎಲ್ಲ ಬೇಕು, ಟೈಮ್ ಬೇಕು. ನಿಮಗೆ ಟೈಮ್ ಇದ್ರೆ ಬೇರೆಯವ್ರಿಗೂ ಟೈಮ್ ಇರಲ್ಲ. ನೀನು ಫಿಟ್ನೆಸ್ ರಿಲೇಟೆಡ್ ಹೇಳಿದ್ರಲ್ಲ, ಅದು ಒಂದು ಜಿಮ್ ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ಪುಷ್ ಮಾಡ್ತಾರೆ. ನೀವು ಹೇಳಿದ ಪಾಯಿಂಟ್, ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಫಿಟ್ನೆಸ್, ಒಂದು 6 ಪ್ಯಾಕು, ಬೈಸೆಪ್ಸು, ಟ್ರೈಸೆಪ್ಸ್ ಅಂತಲ್ಲ. ಬಾಡಿ ಆಗಲಿಲ್ಲ ಅಂತಂದ್ರೆ ಅದು 1 hour ವರ್ಕೌಟ್ ಏನಾಗ್ತೈತಲ್ಲ,
ಆಮೇಲೆ ಮನೆಗೆ ವಾಪಸ್ ಬಂದಾಗ ದೇರ್ ಇಸ್ ಸಮ್ ಸೆನ್ಸ್ ಆಫ್ ಫ್ರೆಶ್ನೆಸ್. 100% ಇದೆ. ಫಿಟ್ನೆಸ್ ಅಂದರೆ ನಾನು ಹೇಳ್ತೀನಿ ಕೇಳಿ, ಇಟ್ಸ್ ಫಿಟ್ನೆಸ್ ಇಟ್ಸ್ ಲೈಕ್ ಒಂದು ರೌಂಡ್ ಕ್ಲಾಕ್ ಥರ. ಅದು ಒಳ್ಳೆ ನಿದ್ದೆನೂ ಬರಬೇಕು, ಊಟ ಹೆಲ್ದಿ ತಿನ್ನಬೇಕು, ಒಳ್ಳೆ ವರ್ಕೌಟು ಮಾಡಬೇಕು. ಹೆಲ್ದಿ ಓಕೆ, ಯು ಕ್ಯಾನ್ ನೀನು ಚೀಟ್ ಮೀಲ್ಸು ಮಾಡಿ ಬೇಜಾರಿಲ್ಲ, ಬಟ್ ಅಂದರೆ ಅದೊಂದು ಕಂಟ್ರೋಲ್ ಚೀಟ್ ಮೀಲ್ಸಲ್ಲಿ ಇರಬೇಕು. ಈ ಸೈಕಲ್ ಇದ್ದಾಗ ಯೋ ಹೆಲ್ದಿ. ನಾನು ಮಲಗದ್ 3 ಅವರು ಬೆಳಿಗ್ಗೆ ಎದ್ದು ಓಡಿ ನಾನು ಎಲ್ಲ ಆಫೀಸ್ಗೆ ಹೋಗಿ ನಾವು ಓಡ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ ಅಂದರೆ ನೀವು ನಿದ್ದೆ ಇರೋವಾಗಲೇ ನಿಮ್ದು ಮೇನ್ ರಿಕವರಿ ಆಗೋದೇ ವೆನ್ ಯು ಆರ್ ಇನ್ ಸ್ಲೀಪ್. ಸೊ ಅದೇ ಮಾಡಿಲ್ಲ ಅಂದರೆ ಸೊ ಸೈಕಲ್ ನಿಮ್ಮ 24 hours ನೀವು ಕ್ಲೀನಾಗಿ ಪ್ಲ್ಯಾನ್ ಮಾಡಬೇಕು, ಪ್ರೊಡಕ್ಟಿವ್ ಆಗಿರಬೇಕು. ಆರ್ ಯು ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ವರ್ಕ್ಔಟ್, ಸುಮ್ಮನೆ ಸೈಲೆನ್ಸ್ ಆಗಿರಿ, ದಟ್ಸ್ ಆಲ್ಸೋ ಗುಡ್. ಒನ್ ಡೇ ಸುಮ್ಮನೆ ಬ್ರೇಕ್ ತಗೋಬೇಕು, ಏನು ಮಾಡೋದು ಬೇಡಬೇಕು ಅಂತಿಲ್ಲ ನೀವು. ಏನು ಸುಮ್ಮನೆ ರಿಲ್ಯಾಕ್ಸ್ ಆಗಿರಿ, ವರ್ಕೌಟ್ ಚೆನ್ನಾಗಿ ಮಾಡಿ ರಿಲ್ಯಾಕ್ಸ್ ಆಗಿರಿ, ತಣ್ಣಗಿರಿ, ತಲೆ ಏನು ಫೋನ್ ಕಾಲ್ ಬರಲ್ಲ, ಸ್ವಿಚ್ ಆಫ್ ಮಾಡಿ ಫೋನು. ನಾವು ಅದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ದಾಗ ಎಷ್ಟು ಕಳ್ಕೊಂಡ್ಬಿಟ್ಟೇವಲ್ಲ. ಇದು ಕಾಲ್ ಮಿಸ್ ಆಗ್ಬೋದು, ಅವ್ರು ಹಚ್ಬೋದು, ಇದು ಹಚ್ಬಾರ್ದು, ಅದು ಮಿಸ್ ಆಗ್ಬೋದು. ನಿದ್ದೆ ಮಾಡುವಾಗ ನಾನು ಏರೋಪ್ಲೇನ್ ಮೋಡ್ಗೆ ಹಾಕ್ತೀನಿ. ಎಸ್ಪೆಷಲಿ ಮಧ್ಯಾಹ್ನ ಏನಾದ್ರು ತುಂಬ ಸುಸ್ತಾಗಿ ನ್ಯಾಪ್ ತಗೋಬೇಕು ಅಂತ ಹೇಳಿದ್ರೆ ನಿದ್ದೆ ಮಾಡಿದಾಗ ನಾನು ಏರೋಪ್ಲೇನ್ ಮೋಡ್ಗೆ ಹಾಕ್ತೀನಿ. ಯಾಕಂದರೆ ಸುಮಾರು ಜನ ಫೋನ್ ಮಾಡಿ ನಾನು ಫೋನ್ ಎತ್ತಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ಸೊ ಫೋನಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಸ್ವಿಚ್ ಆಫ್ ಇರ್ಬೇಕು ಬಿಡು ಅಂತೇಳಿ ಆಮೇಲೆ ನೋಡ್ಕೊಳ್ಳೋದು ಯಾರು ಮಿಸ್ ಕಾಲಲ್ಲಿ ಬಂದಿದೆ, ಏನು ಮಾಡಿದೆ ಅಂತ. ಬಟ್ ಅದು ನಮ್ಮ ಟೈಮು, ಆ 45 minutes 1 hour ಅದು ನನ್ನ ಬಾಡಿಗೆ ರೆಸ್ಟ್ ಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ 6 hours ನನ್ನ ಬಾಡಿನೇ ಇರಲ್ಲ. ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದು ವರ್ಕೌಟ್ ಮಾಡಿ ಕೆಲಸ ಮುಗಿಸಿ ಎಲ್ಲ ಹೋದಾಗ ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ಡ್ರೈನ್ ಔಟ್ ಆಗ್ತಾರೆ, ಹಾಗೆ ಆಗ್ತಾರೆ. ಎಲ್ಲರಿಗೂ ಒಂದು ಶಾರ್ಟ್ ನ್ಯಾಪ್ ಬೇಕೇ ಬೇಕಾಗುತ್ತೆ. ಸೊ ಸಮ್ವೇರ್ ಯು ಶುಡ್ ಪ್ರಿಯಾರಿಟೈಸ್ ನಿಮ್ಗೆ ಏನು ಬೇಕು ಆ ಟೈಮಲ್ಲಿ ಅಂತ ಮಾಡಿ. ನಿಮಗೆ ವರ್ಕು ಲೈಫು ಕಟ್ ಆಫ್ ಮಾಡೋಕೆ ಗೊತ್ತಿರಬೇಕು. ನಾವೆಲ್ಲ ಮನೆಗೆ ಬಂದರೆ ಚಕ್ಕನ್ ಸ್ವಿಚ್ ಆಫ್ ಆಗ್ಬಿಡ್ತೀವಿ. ಸ್ವಿಚ್ ಆಫ್ ಅಂದರೆ ಫುಲ್ ರಿಲ್ಯಾಕ್ಸ್, ಈಸಿ. ಅದು ಏನಿದೆ ಅವತ್ತು ಡೇದು ಏನಿದೆ ಸ್ವಿಚ್ ಆಫ್ ಆಗಿರ್ಬೇಕು. ರಾತ್ರಿ 11 ಗಂಟೆಗೂ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಿ ನಾಟ್ ವರ್ತ್ ಇಟ್. ಸಮ್ವೇರ್ ಯು ವಿಲ್ ನಿಂದು ಎಲ್ಲಿ ಇದೆಯಾ ನಿನ್ನ ಮೈಂಡು, ಬಾಡಿ ಎಲ್ಲಿದೆ ಅಲ್ಲಿರ್ಬೇಕು ಮೈಂಡು. ಒಂದು ಸ್ಪೇಸ್ ಇರ್ಬೇಕು. ಇಲ್ಲ ನನ್ನ ಶಾಂತಿ ಇಲ್ಲ, ಪೀಸ್ ಆಫ್ ಮೈಂಡ್, ಮನೆ ಅದೇ ಇರ್ಬೇಕು, ಆರಾಮಾಗಿರ್ತೀನಿ, ಮನೆ ಖುಷಿ ಕೊಡ್ಬೇಕು. ದಿಸ್ ಇಸ್ ಮೈ ಸ್ಪೇಸ್ ಅಂತ ಇರಬೇಕು. ಈಗ ಪೀಸ್ ಆಫ್ ಮೈಂಡೇ ಒಂದು ದೊಡ್ಡ ಟಾಪಿಕ್ ಆಗಿದೆ ನಮ್ಮ ಕಂಟ್ರಿಲಿ. ಪೀಸ್ ಆಫ್ ಮೈಂಡ್ ಡೆಫಿನೇಷನ್ ಭಾಳ ಚೇಂಜ್ ಆಗೈತೆ ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಟೆಕ್ಸ್ ಆಗಿ ಸೋಷಿಯಲ್ ಮೀಡಿಯಾ ಅದ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂತ ಕುಂತಾಗ ಡಿಸ್ಟ್ರಾಕ್ಟ್ ಆಗಿ ಅದ ಡೋಪಮಿನ್ ರಿಲೀಸ್ ಆಗಿ ಸುಸ್ತಾಕೈತಿ, ಮೆಂಟಲಿ ಡ್ರೈನ್ ಆಗ್ಬಿಡ್ತೀವಿ, ಮೈಂಡ್ ಫಾಗ್ ಆಗ್ತೈತಿ. ಅದು ಬಿಟ್ರೆ ಏನೋ ನೆಟ್ಫ್ಲಿಕ್ಸ್ ವೆಬ್ ಸೀರೀಸ್ ನೋಡ್ತೀವಿ, ಇಲ್ಲ ಸ್ಮೋಕ್ ಮಾಡೋದಾಕೈತಿ, ಇಲ್ಲ ಏನೋ ಹೊರಗೆ ಹೋಗೋದಾಕೈತಿ, ಎಣ್ಣೆ ಹೊಡಕ್ಕೆ ಹೋಗೋದಾಕೈತಿ, ಫ್ರೆಂಡ್ಸಿಗೆ ಮೀಟ್ ಆಗೋದಾಕೈತಿ. ಸೊ ಸ್ಕೆಡ್ಯೂಲಿಂಗ್ ಇಲ್ಲಿ ಬರಂಗೇ ಇಲ್ಲ, ಬಿಕಾಸ್ ವಿ ಆರ್ ಜಸ್ಟ್ ಲುಕಿಂಗ್ ಫಾರ್ ಅವರ್ ಮೈಂಡ್ ಟು ಬಿ ಹಿಟ್ ಬೈ ಡೋಪಮಿನ್ ವಿತ್ ಎವ್ರಿ ಮಿನಿಟ್. ಇಲ್ಲ ನೀವು ಅದೇ ಹೇಳ್ತೀರ, ಕಟ್ ಆಫ್ 9-10 ಆದರೆ ನಿಮ್ಗೆ ಗೊತ್ತಿರಬೇಕು ಸ್ಲೀಪ್ ಟೈಮ್ ಇಸ್ ಕಟ್ ಆಫ್. ಎಕ್ಸಾಕ್ಟ್ಲಿ. ಯಾಕಂದರೆ ಎನಿಥಿಂಗ್ ಕ್ಯಾನ್ ವೆಯ್ಟ್ ಟುಮಾರೋ. ಎಮರ್ಜೆನ್ಸಿ ಬಿಟ್ಟರೆ ಸಮಥಿಂಗ್ ದಟ್ ಈಸ್ ಆಲ್ ಯು ಕ್ಯಾನ್ ವೆಯ್ಟ್ ಟುಮಾರೋ ಮಾರ್ನಿಂಗ್ ಆಫ್ಟರ್ ನೀವು ಹ್ಯಾಂಡಲ್ ಮಾಡ್ಬೋದು. ಬಟ್ ಒಳ್ಳೆ ನಿದ್ದೆ ಬರೋದು ಇಂಪಾರ್ಟೆಂಟ್ ಅಲ್ಲ. ನಾಳೆ ನಿನ್ನ ಬಾಡಿ ಫ್ರೆಶ್ ಆಗಿರಬೇಕು. ಯು ಆರ್ ಗೋಯಿಂಗ್ ಟು ವರ್ಕ್ ಫಾರ್ 12-13 hours. ಸೊ ಅದು ಇರುತ್ತೆ. ಇದು ಮತ್ತೆ ಫೋನ್ಸ್ದಾಗ ಈಗ ಬಂದ್ಬಿಟ್ಟಾವಲ್ಲ ಏರ್ಪ್ಲೇನ್ ಮೋಡ್, ಓಕೆ ಫೈನ್, ಒಂದು ಸ್ಲೀಪ್ ಮೋಡ್ ಹಾಕಿದ್ವಿ ಅಂದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಷ್ಟೇ ಅವೈಲೇಬಲ್ ಇಟ್ಟು ಬೇರೆದು ಸ್ವಿಚ್ ಆಫ್ ಮಾಡ್ಬೋದು. ಪ್ಯಾರೆಂಟ್ಸ್ ಇಂದ ಇಡ್ರಿ, ಪ್ಯಾರೆಂಟ್ಸ್ ಇಂದ ಎಮರ್ಜೆನ್ಸಿ ಯು ಕ್ಯಾನ್ ರಿಸೀವ್, ಉಳಿದಿದ್ದು ಬರಂಗಿಲ್ಲ ಕಾಲ್ಸ್, ದಟ್ ಆಲ್ಸೋ ಕ್ಯಾನ್ ಬಿ ಡನ್. ಬಟ್ ಅದು ಏನಾಗ್ಬಿಟ್ಟೈತಿ, ಇದು ಮಿಸ್ ಆಗ್ಬಿಟ್ರೆ ಅದು ಮಿಸ್ ಆಗ್ಬಿಟ್ರೆ. ಫಾರ್ ಎಕ್ಸಾಂಪಲ್ ಒಂದು ಕಡೆ ಇಂಟರ್ವ್ಯೂ ಕೊಟ್ಟೆ ಒಂದು ಜಾಬಿಗೆ, ಇದರ ರೆಸ್ಪಾನ್ಸ್ ಬಂದ್ಬಿಟ್ರೆ, ಇವ್ರ ಮೇಲ್ ರಿಪ್ಲೈ ಬಂದ್ಬಿಟ್ರೆ, ಅದು ಮಿಸ್ ಆಗ್ಬಿಟ್ರೆ, ಇಲ್ಲ ಲೇಟ್ ರಿಪ್ಲೈ ಮಾಡಿಬಿಟ್ರೆ, ಇಷ್ಟು ಓವರ್ ಥಿಂಕ್ ಮಾಡಿಬಿಡ್ತೇವಲ್ಲ ನಾವು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂಗಿದ್ದೆ, ಐ ಯೂಸ್ ಟು ಓವರ್ ಥಿಂಕ್ ಅ ಲಾಟ್. ನಾವು ಒಮ್ಮೆಂಗೆ ಪ್ಯಾನಿಕ್ ಆಗ್ತಿದ್ದೆ, ಏನು ಶೂಟಿಂಗ್ ಆತಲ್ಲ, ಹಂಗಾತಲ್ಲ, ಗೆಸ್ಟ್ ಯಾರು ಸಿಗುವಲ್ರು, ಇವ್ರು ರಿಪ್ಲೈ ಆಗ್ಬೋಲ್ತು, ಹಿಂಗೆ. ಆಮೇಲೆ ಅಟ್ ಒನ್ಸ್ ಸ್ಟಾಪ್ ಆಗ್ಬಿಡ್ತದೆ. ಇದು ನನ್ನ ಕೈಯಾಗ ಇಲ್ಲ, ಏನು ಎಷ್ಟು ಯೋಚನೆ ಮಾಡತ್ತಿಲ್ಲ. ಅದೇ ನಾವು ಹೇಳ್ತಾರೆ, ನಮ್ಮ ಕಂಟ್ರೋಲ್ ಏನಿದೆ, ಯು ಶುಡ್ ಕಾನ್ಸಂಟ್ರೇಟ್ ಆನ್ ದಟ್. ಬೇರೆಯವ್ರು ಏನು ಮಾಡ್ತಾವ್ರೆ, ಬೇರೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಅದು ನಮಗಿಲ್ಲ. ನಮ್ಮ ಸ್ಪೋರ್ಟ್ಸಲ್ಲಿ ಯಾವತ್ತೊಂದು ರೂಲ್ ಇದೆ, ನಮ್ಮ ಸ್ಪೋರ್ಟ್ಸಲ್ಲಿ ಯಾವತ್ತು ನಮ್ಮ ಕೋಚ್ ಹೇಳೋರು, ನಿನ್ನ ಕಂಟ್ರೋಲ್ ಏನಿದೆ ಅದನ್ನ ನೀನು ಪರ್ಫಾರ್ಮ್ ಮಾಡು. ರಿಸಲ್ಟ್ ಬರುತ್ತೋ ಬಿಡುತ್ತೋ ದಟ್ ಸೆಕೆಂಡರಿ. ಕರೆಕ್ಟ್. ಬಟ್ ನೀನು ಔಟ್ ಆಫ್ ದಿ ಗ್ರೌಂಡಿಂದ ಹೊರಗಡೆ ಹೋಗುವಾಗ ಯು ವಿಲ್ ಹ್ಯಾವ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಯು ಪರ್ಫಾರ್ಮ್. ಯು ಟ್ರೈಡ್. ನಿನ್ನ ಕೈಯಲ್ಲಿ ಏನಿದೆ ಅದು ಬೆಸ್ಟ್ ಮಾಡಿದ್ಯಾ. ಒಂದಿನ ಪರ್ಫಾರ್ಮೆನ್ಸ್ ನೀನು ಕೆಟ್ಟದಾಗ ಆಡಿರ್ತೀಯ, ಬಟ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ. ಯಾರೋ ಗೋಲ್ ಹೊಡೆದು ಎಲ್ಲೋ ಗೋಲ್ ಹೊಡೆದು ಏನೋ ಆಗ್ಬಿಟ್ಟು ಏನೋ ಗೆದ್ಬಿಡ್ತೀವಿ ಅವತ್ತು. ಅವತ್ತು ಆಕ್ಚುಲಿ ನಿನಗೆ ಫೀಲ್ ಆಗುತ್ತೆ, ಆ ಗೆದ್ದಿದ್ದು ಫೀಲಿಂಗ್ ಇರಲ್ಲ, ಎಷ್ಟು ಪರ್ಫಾರ್ಮ್ ಮಾಡಿದೀನಪ್ಪ ಇವತ್ತು ಅಂತ ಅನ್ಸುತ್ತೆ. ಬಟ್ ತುಂಬ ಚೆನ್ನಾಗಿ ಆಡಿರ್ತೀವಿ, ಅವತ್ತು ರಿಸಲ್ಟ್ ಬರಲ್ಲ. ಕನ್ಸಿಸ್ಟೆನ್ಸಿ, ಆ ಪರ್ಫಾರ್ಮಿಂಗ್ 70, 80, 90 ಆ ಪರ್ಫಾರ್ಮ್ ಮಾಡ್ತಾ ಇರಬೇಕು. ಸೊ ದಟ್ ಈಸ್ ವೇರ್ ಯು ವಿಲ್ ಸರ್ವೈವ್. ಅಂದ್ರೆ ಈಗ ಫ್ರಮ್
ನಾನ್ ಸ್ಪೋರ್ಟ್ಸ್ ಮ್ಯಾನ್ ಪರ್ಸ್ಪೆಕ್ಟಿವ್ ನಮ್ದು ಲೈಫ್ದಾಗ ಹೆಂಗೆ ನಾನು ಅಂದ್ರೆ ಎಕ್ಸ್ಪೀರಿಯನ್ಸ್ಲೆ ಮಾತಾಡತ್ತೆ. ನಾ ಹ್ಯಾವ್ ಚೇಂಜ್. ನಾ ಹಂಗಿದ್ದೆ, ನೀವೇನು ಹೇಳಿದ್ರಲ್ಲ ನಾ ಹಂಗಿದ್ದೆ. ಪ್ಯಾನಿಕ್ ಆಗೋದು, ಯೋಚನೆ ಮಾಡೋದು, ಮನೆಗೆ ಬಂದು ಕೂಡ ಅದ ಟೆನ್ಷನ್ ಆಗಿರೋದು. ದೆನ್ ಐ ರಿಯಲೈಸ್ ಲೈಕ್ ನೀವು ಹೇಳಿದ್ರಲ್ಲ ಕಂಟ್ರೋಲಲ್ಲಿ ಏನಿದೆ ಈಸ್ ವಾಟ್ ಐ ಕ್ಯಾನ್ ಡೂ. ಅದು ಬ್ಲರ್ ಆಗಿಬಿಡ್ತೈತೆ ಲೈನ್ ಒಮ್ಮೆ. ನಮಗೆಲ್ಲ ನಮ್ಮ ಕಂಟ್ರೋಲ್ ಆಗೈತೆ ಅನಿಸ್ತೈತಿ. ಅದು ಮಾಡ್ಬೋದಿತ್ತಲ್ಲ, ಇದು ಮಾಡ್ಬೋದಿತ್ತಲ್ಲ. ಫಾರ್ ಎಕ್ಸಾಂಪಲ್ ಪಾಡ್ಕಾಸ್ಟ್ ಮಾಡ್ತೀನಿ, ಸೊ ಫಾರ್ಮ್ಯಾಟ್ ರನ್ಸ್ ಆನ್ ಗೆಸ್ಟ್ ಅವೈಲಬಿಲಿಟಿ. ಹೌದೌದು, ಅದು ನನ್ನ ಕಂಟ್ರೋಲ್ದಾಗ ಇಂಪಾಸಿಬಲ್ ಐತಿ. ನಾ ಏನು ತಿಪ್ಪರ್ದಾಗ ಹಾಕಿದ್ರು ನಂಗೆ ಏನೂ ಮಾಡೋಕೆ ಆಗಂಗಿಲ್ಲ. ಅದ್ರ ಬಗ್ಗೆ ನಾ ಟೆನ್ಷನ್ ತೊಗೊಂಡು ಏನು ಮಾಡಲಿ. ಹೌದು, ಮೈ ಥಿಂಗ್ ಐ ಆಸ್ಕ್ ಒನ್ ಡೇಟ್, ಓಕೆ, ಆವಾಗ ಡನ್. ಒಂದೆರಡು ದಿನ ಮುಂಚೆ ಹೆಚ್ಚು ಕಡಿಮೆ, ಓಕೆ ಡನ್. ಅದೆಲ್ಲ ಅದ ಮೇಲೆ ಅದು ಕಂಟ್ರೋಲ್ದಾಗ ಇಲ್ಲ ಅಂತ ಒಂದು ವೆನ್ ಐ ರಿಯಲೈಸ್ಡ್ ಇದು ಇಷ್ಟೆಲ್ಲ ಸೆಗ್ಮೆಂಟ್ ನನ್ನ ಕಂಟ್ರೋಲ್ದಾಗಿಲ್ಲ. ಈಗ ನಾನು ಇಲ್ಲಿ ಕುಂತು ಮಾತಾಡತ್ತೀನಿ, ಕ್ಯಾಮ್ರಾ ನನ್ನ ಕಂಟ್ರೋಲ್ದಾಗಿಲ್ಲ. ಏನಾರು ಆಗ್ಬೋದು, ಇಕ್ವಿಪ್ಮೆಂಟ್ ಅದ, ಟೆಕ್ ಅದ, ನನ್ನ ಕಂಟ್ರೋಲ್ದಾಗಿಲ್ಲ. ನಾ ವೆನ್ ಐ ಟಾಕ್ ಐ ಫಾರ್ಗೆಟ್ ಎವ್ರಿಥಿಂಗ್. ನೋಡೋಣ ಅದಾದ್ಮೇಲೆ ಏನಾಕೈತೆ. ಆ ಕ್ಲಾರಿಟಿ ಬಂದಾಗ ಇಷ್ಟು ಹೆಲ್ಪ್ ಆಗ್ತೈತಲ್ಲ. ಇದು ವೆನ್ ಯು ಟೋಲ್ಡ್ ಇಟ್ ರಿಲೇಟ್ಸ್ ಸೋ ಮಚ್, ಇಷ್ಟು ಪೀಸ್ ಆಫ್ ಮೈಂಡ್ ಸಿಗ್ತೈತಿ. ಹೌದಪ್ಪ, ಈಗೇನೋ ಒಬ್ರದೇನೋ ಸಾಲ ತೀರಿಸ್ಬೇಕು ನಾಳೆ, ನಂದು ಎಷ್ಟು ಕಂಟ್ರೋಲ್ನಾಗ ಐತಿ ಅಷ್ಟು ಮಾಡಿದೆ, ಮುಂದೆ ನಂಗೆ ಏನು ಗೊತ್ತಿಲ್ಲ, ಅಷ್ಟು ಮಾಡಿದೆಲ್ಲ ಮುಗೀತು. ಮತ್ತೆ ಏನು ಮಾಡೋಕ್ಕಾಕೈತಿ, ಸೀದಾ ಇದ್ದಿದ್ದು ಹೇಳ್ಬಿಡ್ಬೇಕು. ಆಲ್ ದೀಸ್ ಥಿಂಗ್ಸ್ ವೆನ್ ಯು ಫೀಲ್ ಅಲ್ಲ, ಆರಾಮ್. ಏನು ನಂಗೆ ಯಾರೂ ಬಂದು ಅಲ್ಗಾಡ್ಸಕ್ಕೆ ಆಗಂಗಿಲ್ಲ ಅಂತ ಅನಿಸ್ತೈತಿ. ಆ್ಯಕ್ಚುಲಿ ದಟ್ ಈಸ್ ಸೋ ಪವರ್ಫುಲ್. ಐ ಫೆಲ್ಟ್ ನಂಗೆ ಯಾರು ಇಂಟಿಮಿಡೇಟ್ ಮಾಡೋಕೆ ಆಗಂಗಿಲ್ಲ ಅನಿಸ್ತೈತೆ ನನಗೆ. ನಂಗೆ ಯಾರು ಬಂದು ಹೆದರ್ಸಕ್ಕೆ ಆಗಂಗಿಲ್ಲ ಈಗ ಅಂತೇಳಿ, ಯಾಕಂದ್ರೆ ನಂಗೆ ಗೊತ್ತೈತಿ. ಅಲ್ಲ, ದಟ್ ಇಸ್ ಟ್ರೂ. ಲೈಫಲ್ಲಿ ನೀವು ಏಜ್ ಆಗ್ತಾ ಕಲಿತೀರಾ. ಜವಾಬ್ದಾರಿ ಬರುತ್ತೆ. ಅಪ್ಪ ಅಮ್ಮನೇ ಇರ್ತಾರೆ, ನಿಮ್ಮ ಅಕ್ಕ ತಂಗಿರು. ಸೊ ಇಟ್ಸ್ ಆಲ್ ಕಮ್ಸ್. ಕರೆಕ್ಟ್. ಸೊ ಮೇಲ್ಗೆ ಅದು ಇಟ್ಸ್ ಅ ನ್ಯಾಚುರಲ್. ಸೊ ಆಗ ಏನ್ ಮಾಡುತ್ತೆ, ನಮ್ಮನ್ನ ಸೆಲ್ಫ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೀವು ಚೆನ್ನಾಗಿದ್ರೆ, ನೀವು ಇದ್ರೆ ಬೇರೆಯವ್ರಿಗೆ ನೀವು ಇದು ಮಾಡೋಕ್ಕಾಗ ಪ್ರೊವೈಡ್ ಮಾಡೋಕ್ಕಾಗೋದು ಇಲ್ಲ, ಇಮೋಷ್ನಲಿ ಮೆಂಟಲಿ ಹೆಲ್ಪ್ ಮಾಡೋಕ್ಕಾಗತ್ತೆ. ಕರೆಕ್ಟ್. ಸೊ 100% ದಟ್ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಯಾಕಂತಂದ್ರೆ ದೀಸ್ ಆರ್ ವೆರಿ ಸಿಂಪಲ್ ಅನಿಸ್ತೈತಿ. ಆದ್ರೆ ಈಗ ನಮಗೆ ಏನೋ ಒನ್ಸ್ ವಿ ಹ್ಯಾವ್ ರಿಯಲೈಸ್ಡ್ ಇಟ್ ಫೀಲ್ಸ್ ಇಟ್ ಇಸ್ ಸಿಂಪಲ್. ಭಾಳ ಮಂದಿ ಇನ್ನೂ ಫಿಗರ್ ಔಟ್ ಮಾಡತ್ತಾರ. ಅವ್ರಿಗೆ ಅದು ಏನು ಹೀಗೆ ಹೇಳ್ತಿದಾರೆ, ಏನು ದೊಡ್ಡ ಈಸಿ ಅಲ್ಲ. ಅವರು ಒಪ್ಕೊಂತಾರದೆ ಇಟ್ ಇಸ್ ನಾಟ್ ಈಸಿ, ಬಟ್ ಎಫರ್ಟ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಸ್ಲೀಪ್ ಸೈಕಲ್, ನಾ ದಿವಸ 3 ಗಂಟೆ ಮಕ್ಕೊಂತೇನೆ, ದಿವಸ ಎಣ್ಣೆ ಹೊಡಿತೇನೆ ಅಂತಂದ್ರೆ ಅದನ್ನ ಬ್ರೇಕ್ ಮಾಡ್ಬೇಕಂತ 1 ವಾರ ನಂಗೆ ಕಷ್ಟ ಆಗ್ತೈತಿ. ನನ್ನ ಬಾಡಿ ಅದಕ್ಕೆ ಅಡಾಪ್ಟ್ ಮಾಡಿಸ್ಬೇಕು. ನಾ ಇಲ್ಲ, ಬ್ರೇಕ್ ಆಗಿನ ನಾವು ಬ್ರೇಕ್ ಡೌನ್ ಆಯ್ತೀವಿ ಅಷ್ಟೇ. ಎಕ್ಸಾಕ್ಟ್ಲಿ, ಅದು ನಾ ಪುಷ್ ಮಾಡ್ಬೇಕು. ಫೋನ್ ಬಿಟ್ಟು ಹಿಂಗೆ ಮಕ್ಕೋಬೇಕು ಸುಮ್ಮ. ಎಷ್ಟೊತ್ತಿಗೆ ನಿದ್ದೆ ಬರ್ತೈತೆ ಬಾ ದೋಸ್ತ, ಹಿಂಗ ಮಕ್ಕೊಳ್ಳೋಣ, ಫೋನ್ ಹಿಡಿಯಂಗಿಲ್ಲ ಅಂತೇಳಿ. ಆ ಫೋನ್ ರೂಮ್ ಹೊರಗೆ ಇಡೋದು ಐ ಮೇಡ್ ಹ್ಯಾಬಿಟ್. ನಾವು ಫೋನ್ ರೂಮ್ದಾಗ ಇರಬಾರ್ದು, ಬಿಕಾಸ್ ಬೆಳಿಗ್ಗೆ ಎತ್ಕೊಳ್ಳೆ ಫೋನ್ ಇಲ್ಲ, ಸ್ವಿಚ್ ಆಫ್ ಮಾಡಬೇಕಾಗುತ್ತೆ. ಆ ವಿಷಯದಲ್ಲಿ ಅಂತೂ ನಾನು 100% ಯೂತ್ಗೆ ಹೇಳೋದು, ಯು ಶುಡ್ ಹ್ಯಾವ್ ಅ ಸ್ವಿಚ್ ಆಫ್ ಟೈಮ್. ನಿಮ್ಮ ಸೆಲ್ಫ್ ಟೈಮ್ ಇರಬೇಕು. ಇಲ್ಲ ಅಂದ್ರೆ ದೆರ್ ಇಸ್ ನೋ ಪಾಯಿಂಟ್ ಆಫ್. ಅದೇನಾಗುತ್ತೆ, ಅಕ್ಯುಮುಲೇಟ್ ಆಗಿ 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 ಒಂದಿನ ಬ್ರೇಕ್ ಡೌನ್ ಆಗುತ್ತೆ. ಸೊ ಅಲ್ಲಿ ಗಂಟೆ ಬಿಡಬಾರ್ದು ಅಂತ ನನ್ನ ಅಲ್ಲ. ಮೊದಲೇ ಹೆಂಗೈತಂದ್ರೆ ಈ ವರ್ಲ್ಡ್ದಾಗ ಭಾಳ ಕೇವಸ್ ಐತಿ. ಔಟರ್ ವರ್ಲ್ಡ್ದಾಗ ಮನೆಗೆ ಬಂದ್ಮೇಲೆ ಆ ಫೋನ್ದಾಗ ಕೇವಸ್ ಐತಿ. ಎಲ್ಲ ರಶ್. ನಾನು ಬೇಗ ತಲುಪಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಒಂದೇ ದಿನ ಕರೋಡ್ಪತಿ ಆಗ್ಬೇಕು. ನಂಗೆ ಆಗಕ್ಕಾಗಲ್ಲ. ಜನ ನಂಬ್ತಾರೆ. ಒಂದ್ ದಿವ್ಸ ಕರೋಡ್ಪತಿ, ಯಾರೋ ಒಬ್ಬ ಬಂದ್ ರೀಲ್ದಾಗ ಒಂದ್ ದಿವ್ಸ ಕರೋಡ್ಪತಿ ಮಾಡಿಸ್ತೀನಂದ್ರೆ ಜನ ನಂಬ್ತಾರೆ. ಎಲ್ಲೋ ಒಂದು ಲಕ್, ಸಮ್ವೇರ್ ಸಮಥಿಂಗ್ ಇದಾಗ್ಬೇಕು ಅಷ್ಟೇ. ಬಿಟ್ರೆ ಬಟ್ 100% ಆಗ್ಬೋದು ಅಷ್ಟೇ. ಬಿಟ್ರೆ 99% ಆಗಲ್ಲ. ಅಂದ್ರೆ ಜನ ನಂಬ್ತಾರೆ. ಸುಳ್ಳು ಇರ್ಲೇಬೇಕು. ಪ್ರೋಸೆಸ್ ಇಲ್ಲ ಅಂದ್ರೆ ಮಜಾ ಏನ? ಶಾರ್ಟ್ ಕಟ್ ಹುಡುಕ್ತಾರೆ, ಅದು ಪ್ರಾಬ್ಲಮ್. ಪ್ರೋಸೆಸ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಅದು ಹೋಗಿ ನೀವು ಎಂತ ಮರ್ಸಿಡೀಸ್ ತಗೊಂಡ್ರೆ ನಿಮ್ಗೆ ಮಜಾ ಸಿಗಲ್ಲ. ಅದೇ ನೀವು ಆಕ್ಟಿವ್ ಅಲ್ಲಿ ಓಡಾಡಿ, ಅದೇ ಖುಷಿ ಬರುತ್ತೆ ಕಷ್ಟಪಟ್ಟು. ನಾ ಇಮ್ಮೆನ್ಸ್ ರೆಸ್ಪೆಕ್ಟ್. ನನಗೆ ಯಾರ ಒಬ್ಬ ಸ್ವಂತ ರೊಕ್ಕದ ಸೆಕೆಂಡ್ ಹ್ಯಾಂಡ್ 5th ಹ್ಯಾಂಡ್ ಆಲ್ಟೋ ತಗೊಳ್ಳಿ, ಹೀರೋ ನಂಗೆ. ಅದ್ರ ಮೆರಿಬೇಕವ. ಇಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನ್. ದಟ್ ಈಸ್ ವೆರಿ ಸ್ಯಾಟಿಸ್ಫೈಂಗ್. ದ ಪ್ರೊಸೆಸ್ ಇಸ್ ಸೋ ಇಂಪಾರ್ಟೆಂಟ್ ಅಂಡ್ ಪ್ರೊಸೆಸ್ ಅಲ್ಲಿ ಬರಲೇಬೇಕು. ಅಂಡ್ ಇಟ್ ಇಸ್ ವೆರಿ ಏನಂತಾರೆ ಅದಕ್ಕೆ, ಅಂಡರ್ ರೇಟೆಡ್. ಪ್ರೊಸೆಸ್ಸಿಗೆ ಮಜಾ ಅದೆಷ್ಟು ನಮಗೆ ಸ್ಟ್ರಾಂಗ್ ಮಾಡ್ತೈತಲ್ಲ, ಐ ಫೀಲ್ ನಥಿಂಗ್ ಎಲ್ಸ್ ಕ್ಯಾನ್. ಇಲ್ಲ, ಪ್ರೋಸೆಸ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಯು ವಿಲ್ ಲರ್ನ್ ಲೈಫ್ ಲೆಸನ್ಸ್ ಕಲ್ತ್ ಬಿಡ್ತೀರಾ. ಇಲ್ಲ ಅಂದ್ರೆ ಲೈಫ್ ಲೆಸನ್ಸ್ ನೀವು ಕಲಿಯೋಕೆ ಆಗಲ್ಲ. ಎಲ್ಲ ನಿಮ್ಮ ತಂದೆ ತಾಯಿನೇ ಫೀಡ್ ಮಾಡಿ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಐಫೋನ್ ಕೊಟ್ರು ನಿಮ್ಗೆ ಅನ್ಸುತ್ತೆ ನೋಕಿಯಾ ತರ ಅನ್ಸುತ್ತೆ. ಅದೇ ನೀವು ಐಫೋನ್ EMI 2 ವರ್ಷ ಕಟ್ಟಿ ತಗೊಳ್ಳಿ, ಆ ಮಜಾ ಬೇರೆ. ಕರೆಕ್ಟ್ ತಾನೆ? ಸ್ವಂತ ಇದ್ರಾಗ ಅಂತ ನೀವು ಚಿಕ್ಕದೇ ತಗೊಳ್ಳಿ, ಬಟ್ ಮಜಾ ಬೇರೆ ಇರುತ್ತೆ. ನಾನಂತೂ ಮಜಾ ತಗೊಂಡಿದ್ದೀನಪ್ಪ. ನಾನು ಚಿಕ್ಕ ವಯಸ್ಸಿಂದ ಫೋನ್ ತಗೊಂಡಿದ್ದು ಆ ಮಜಾನೇ ಬೇರೆ ಇತ್ತು. ಫಸ್ಟ್ ಟೈಮ್ ನಮ್ಮ ಸ್ಯಾಲ್ರಿಲಿ ಮಜಾ ತಗೊಂಡಿದ್ದು, ಫೋನ್ ತಗೊಂಡಿದ್ದು ಮಜಾಗಳು ಬೇರೆ ಇತ್ತು. ಒಳ್ಳೆ ಗಾಡಿ ತಗೊಂಡಿದ್ದು. ಸೊ ಅದು ಗಿಫ್ಟ್ ಬಂದಿದ್ದಕ್ಕೆ ಏನೋ ಒಂದು ಸಾರ್ಥಕ ಆಯಿತು ಅಂತ ಆಗುತ್ತೆ. ಕರೆಕ್ಟ್.
ಯು ಅಚೀವ್ ಸಮಥಿಂಗ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಫ್ಯಾಮಿಲಿಗೆ ಏನಾರು ಒಂದು ಅಚೀವ್ ಮಾಡ್ದಂಗೆ ಆಗುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಚಿಕ್ಕದಾಗಿ ಮಾಡಿ ಬಟ್ ಚೆನ್ನಾಗಿ ಮಾಡಿ. ಸೊ ಅದೇನಂದರೆ ಇಟ್ ವಿಲ್ ಟೇಕ್ ಯು ಲಾಂಗ್. ಕರೆಕ್ಟ್. ನೀವು ಲಾಂಗ್ ರನ್ನಲ್ಲಿ ಯಾರು ಗೆಲ್ತಾರೆ ಅದು ಇಂಪಾರ್ಟೆಂಟ್. ಮ್ಯಾರಥಾನ್ ಎಲ್ಲರೂ ಸ್ಪ್ರಿಂಟ್ ಓಡಕ್ ನಿಂತಾರೆ, ಮ್ಯಾರಥಾನ್ ಇದೆ ಅಂತ ಹೇಳಿ ಗೊತ್ತಾಗೋಲ್ದು. ಲಾಂಗ್ ರನ್ನಲ್ಲಿ ಸ್ಪೋರ್ಟ್ಸಲ್ಲಿ ಹೆಂಗಂದ್ರೆ ಅದೇ ಹೇಳ್ತಾರಲ್ಲ, ಯಾರು 12 ವರ್ಷ 13 ವರ್ಷ 15 ವರ್ಷ ಆಡ್ತಾರೆ ಅವರೇ ಲೆಜೆಂಡ್. 1-2 ವರ್ಷಕ್ಕೆ ಸುಮಾರು ಜನ ಬಂದು ಹೋಗ್ತಾರೆ. ಕರೆಕ್ಟ್. 1 ಟೆಸ್ಟ್ ಸೀರೀಸ್, ಇದು ಯಾರು 2 ಒಲಿಂಪಿಕ್ಸು, ಏಷ್ಯನ್ ಗೇಮ್ಸು, ಕಾಮನ್ ಗೇಮ್ಸು, ವರ್ಲ್ಡ್ ಚಾಂಪಿಯನ್ಶಿಪ್, ಒಲಿಂಪಿಕ್ ಮೆಡಲ್. ನಮ್ಮ ಶ್ರೀಜೇಶ್ ತಗೊಳ್ಳಿ, ನಮ್ಮ ಶ್ರೀಜೇಶ್ ಇವಾಗ ಪದ್ಮಭೂಷಣ್ ಬಂತು ಇವಾಗ ನನ್ನ ಬ್ಯಾಚ್ಮೆಂಟ್ ಮೊನ್ನೆ. ಈಸಿ ಜಾಬ್ ಡೆಫಿನೆಟ್ಲಿ. ಮತ್ತೆ ಎಲ್ಲ ನಮ್ಮ ಸುನಿಲ್ ತಗೊಳ್ಳಿ, ಅವನು ಅರ್ಜುನ ಓಡಿ, ಇಲ್ಲ ತುಂಬ ಜನ ಇದ್ದಾರೆ. ನಾನು ನಮ್ಮ ಬ್ಯಾಚ್ಮೆಂಟ್ಸ್ ಎಲ್ಲ ಜಿಗ್ರಿಗಳು. ಸೊ ಇಟ್ಸ್ ನಾಟ್ ಈಸಿ ಜಾಬ್. ಸೊ ಬಟ್ ಏನಂದರೆ ನೀವು ಬೆಳೆದಾಗ ಬೇರೆಯವ್ರನ್ನು ಜೊತೆಲಿ ಎಳ್ಕೊಂಡು ಹೋಗ್ಬೇಕು, ಬೆಳೆಸ್ಬೇಕು, ಜಗಬಾರ್ದೆ. ಇಲ್ಲಾಂದರೆ ಅವ್ರಿಗೆ ಕಲಿಸ್ಬೇಕು, ಇಲ್ಲ ರಾಂಗ್ ಇದೆ ಅಂದ್ರೆ ರೈಟ್ ಮಾಡಬೇಕು. ಸೊ ಇದೆಲ್ಲ ಚಿಕ್ಕ ನಾವು ಸೀನಿಯರ್ ಆಗಿ ಒಂದು ಚಿಕ್ಕ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ನಮಗೆ ಸ್ಪೋರ್ಟ್ಸಲ್ಲಿ ಸ್ಪೆಷಲಿ. ಸೊ ಮಾಡಬೇಕಾಗುತ್ತೆ. ಸುಮಾರು ಜನಕ್ಕೆ ನಮ್ಮ ಮಕ್ಕಳು ಹುಡುಗರಿಗೆ ಹೇಳ್ತಾ ಇದ್ದೀನಿ, ನಾನು ಡೈಲಿ ಬರ್ತೀನಿ, ಇವನೇನು ಹುಚ್ಚಿನ ಥರ ಬಂದು ಮಾತಾಡ್ತಿರ್ತಾನೆ, ಡೈಲಿ ಹೇಳ್ತಿರ್ತಾನೆ ಅನ್ಸ್ಬೋದು ನಿಮಗೆ. ಬಟ್ ದಟ್ ಈಸ್ ರಿಯಾಲಿಟಿ. ಒಂದ್ಸಲಿ ನೀವು ಈ ಸ್ಪೋರ್ಟ್ಸ್ ಸರ್ಕಲಿಂದ ಹೊರಗಡೆ ಹೋಗಿ, ಹೊರಗಡೆ ಹೋದ್ಮೇಲೆ ನೀವು ಹೊರಗಡೆ ನಿಂತ್ಕೊಂಡು ಒಳಗಡೆ ನೋಡಿ, ನಾವು ಅಂತ ಒಳ್ಳೆ ಸ್ಪೋರ್ಟ್ಸ್ ಒಂಥ ಒಳ್ಳೆ ಸರ್ಕಲ್ ಇದ್ನಲ್ಲಪ್ಪ, ಮಿಸ್ ಆಯ್ತಲ್ಲಪ್ಪ ಅಂತ ಬರುತ್ತೆ. ಮಿಸ್ ಆಗಬಾರ್ದು ಅಂತ ಮಾಡಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಆ ಏಜಲ್ಲಿ ಮಾಡಿಬಿಟ್ರೆ ಯು ಆರ್ ಗೋಯಿಂಗ್ ಟು ಈಟ್ ಟಿಲ್ ಡೆತ್. ಸಾಯೋ ಗಂಟೆ ನೀವು ತಿಂತೀರಾ ದುಡ್ಡು. ಒಂದು ಮೆಡಲ್ ಗೆದ್ಬಿಟ್ರೆ ಆ ಸಾಯೋ ಗಂಟೆ ಬರುತ್ತೆ ನಿಮ್ಗದು. ಸೊ ದಟ್ಸ್ ವೈ ಆ 25, 28, 30 ಒಳಗಡೆ ಏನು ಮಾಡೋಕ್ಕಾಗತ್ತೆ ಮ್ಯಾಕ್ಸಿಮಮ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಸ್ಪೋರ್ಟ್ಸ್ ಪೇನು ಒಂದು ಏಜ್ ಆದ್ಮೇಲೆ ಅವ್ನು ಡೌನ್ಫಾಲೇ. ಹೌದು, ಫಿಸಿಕ್ ತಗೊಂಡ್ ಬೇಕಾದ್ರೆ ಇರಲಿ, ಡೌನ್ಫಾಲ್ ಕೆಳಗೆ ಬರುತ್ತೆ. ಯುವರ್ ಮಾರ್ಕೆಟ್ ವಿಲ್ ಗೋ ಡೌನ್. ಇನ್ನೊಂದು ವಿರಾಟ್ ಕೊಹ್ಲಿ ಬರ್ತಾನೆ, ಇನ್ನೊಂದು ಶ್ರೀಜೇಶ್ ಬರ್ತಾನೆ, ಇನ್ನೊಬ್ಬರು ಯಾರು ಬೇಕಾದ್ರೆ ಬರ್ತಾರೆ, ಇನ್ನೊಬ್ಬರು ಬಂದ್ಬಿಡ್ತಾರೆ. ಬಟ್ ನಿಮ್ಮ ಡೌನ್ಫಾಲ್ ಡೌನ್. ಬಟ್ ಆ ಬೇರೆಯವ್ರದ್ದೆಲ್ಲ ಗ್ರೋತ್ ಆಗುತ್ತೆ, ಪ್ಲೇಯರ್ಸ್ ಒಂದೇ ಡೌನ್ ಹೋಗೋದು. ಯಾವತ್ತು ತಿಳ್ಕೊ, ಲಿಮಿಟೆಡ್ ಶೆಲ್ಫ್ ಲೈಫ್. ಆ 8, 12, 15 ಇಯರ್ಸ್ ಮಾತ್ರ ನಿಮ್ದು ಏನಾರು ಮ್ಯಾಕ್ಸಿಮಮ್ ಮಾಡ್ಕೋಬೇಕಾದ್ರೆ. ಆಮೇಲೆ ನಿಮ್ದೆಲ್ಲ ಡೌನ್ಫಾಲ್ 45 ಆಮೇಲೆ ನಾವು ರಘುನಾಥ್ ಯಾರು ಕೇಳಲ್ಲ, ಶ್ರೀಜೇಶ್ ಯಾರು, ಸುನಿಲ್ ಯಾರು ಅಂತ ಕೇಳಲ್ಲ. ಕರೆಕ್ಟ್. ಸೊ ದಟ್ ಈಸ್ ವೇರ್ ಯು ಶುಡ್ ಟೇಕ್ ಅಡ್ವಾಂಟೇಜ್. ದಟ್ ಈಸ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಇನ್ ಲೈಫ್ ಆಲ್ಸೋ. ಎಲ್ಲಿ ತನ ಮೈಕೈ ಗಟ್ಟೆ ಐತಿ, ಅಡ್ಡಾಡು ಓಡಾಡು, ಏನು ಮಾಡ್ತಿ ನಡಿ ಓಡು, ಏನು ಮಾಡ್ತಿ ಮಾಡು. ಒಮ್ಮೆ ಏಜ್ ಆದಮೇಲೆ ಬಿಸಿಲು ತ್ರಾಸ ಕೊಡ್ತೈತಿ, ಮೊಣಕಾಲು ತ್ರಾಸ ಕೊಡಕ್ಕೆ ಸ್ಟಾರ್ಟ್ ಆಕ್ಕವೆ. ಬಟ್ ಒಲಿಂಪಿಕ್ಸ್ ಅವಾಗ ಕೇಳೋದಿತ್ತು ನನಗೆ, ಹೌ ಡಿಡ್ ಇಟ್ ಫೀಲ್ ಫಾರ್ ಯು? ನೀವು ಹೇಳಿದ್ರಿ ನೀವು ಜಾಯ್ನ್ ಆದಾಗ ಸ್ಪೋರ್ಟ್ಸ್ ಹಾಸ್ಟೆಲ್ ಅಟ್ ಒಲಿಂಪಿಕ್ಸ್ ಅನ್ಕೊಂಡಿರಲಿಲ್ಲ, ಬೆಂಗಳೂರು ಬಂದ ಐ ವಿಲ್ ಜಾಯ್ನ್. ಒಲಿಂಪಿಕ್ಸ್ ಟೀಮಿಗೆ ನೀವು ಸೆಲೆಕ್ಟ್ ಆದಾಗ ನಾನು ಇಂಡಿಯಾಗೆ ರಿಪ್ರೆಸೆಂಟ್ ಮಾಡತ್ತೇನೆ ಅಟ್ ದ highest level Olympics. So what was that feeling? ಒಂದು ಒಲಿಂಪಿಕ್ ಆಡೋದ್ರೆ ಒಂದು ಟ್ಯಾಗ್. ಬೀಯಿಂಗ್ ಒಲಿಂಪಿಯನ್ ಇಸ್ ಒಂದು ಟ್ಯಾಗ್. ಕರೆಕ್ಟ್. ಸೊ ನಾನು 10 years ಆ ಸೈಕಲ್ ಇದ್ದೆ. 2012 ಆಡಿದಾಗ 10 years ನಾನು ಸೈಕಲಲ್ಲಿ ಬಂದಿದ್ದೆ ನಾನು. ಸೊ ನಾನು ಕಷ್ಟಪಟ್ಟು ಆ ಪೊಸಿಷನ್ ತೊಗೊಂಡಿದ್ದು. ಸೊ ದಟ್ ನಾನು ಆ್ಯಕ್ಚುಲಿ ನಮ್ಗೆ ಬೇಕಾಗಿರೋ ಪರ್ಫಾರ್ಮೆನ್ಸ್ ಬಂದಿಲ್ಲ. ಫಿನಿಶ್ ಲಾಸ್ಟ್ ಇನ್ ದಟ್ ಒಲಿಂಪಿಕ್ಸ್. ವರ್ಸ್ಟ್ ಆಡಿದ್ವಿ, ತುಂಬ ಕೆಟ್ಟದಾಗ ಆಡಿದ್ವಿ ಆ ಒಲಿಂಪಿಕ್ಸ್. ರಿಯೋ ಅಲ್ಲ? ಅಲ್ಲ, ಇದರಲ್ಲಿ ರಿಯೋಲ್ ಚೆನ್ನಾಗಿ ಆಡ್ತೀವಿ, ಲಂಡನ್. ಸೊ ನಂದೇನಿತ್ತಂದ್ರೆ ಒಲಿಂಪಿಕ್ಸ್ ರೀಚ್ ಆಗಬೇಕು ಅಂತಿತ್ತು, ಬಟ್ ಸಮ್ವೇರ್ ವಿ ಶುಡ್ ಪರ್ಫಾರ್ಮ್ ವೆಲ್ ಅಂತಿತ್ತು ಒಲಿಂಪಿಕ್ಸಲ್ಲಿ. ಸೊ ಅದು ರೀಚ್ ಮಾಡೋಕ್ಕಾಗಿಲ್ಲ. ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಆ ಒಲಿಂಪಿಕ್ಸಲ್ಲಿ. ವಿ ವೆಂಟ್, ವಿ ಪ್ಲೇಡ್, ವಿ ಗಾಟ್ ಒಲಿಂಪಿಯನ್ ಅದು. ಬಟ್ ಅದೊಂದು ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಬಟ್ 16 ಸಿಕ್ತು. ರಿಯೋದಲ್ಲಿ ನಾವು ಕ್ವಾರ್ಟರ್ ಫೈನಲ್ ಸೋತು ಬೆಲ್ಜಿಯಂ ಮೇಲೆ. ಬಟ್ ಸ್ಟಿಲ್ ವಿ ಟಾಪ್ 4, ಟಾಪ್ 5 ಫಿನಿಶ್, ಟಾಪ್ 6 ಫಿನಿಶ್ ಮಾಡೋದು. ದಟ್ಸ್ ವೆರಿ ಗುಡ್. ಎಲ್ಲೋ ಒಂದು ಮ್ಯಾಚ್ ಮಿಸ್ ಆಯಿತು, ಅದು ವಿ ಗಾಟ್ ಮೆಡಲ್ ಇನ್ ದಟ್. 2016 100% ಮೆಡಲ್ ಬರ್ತಿತ್ತು. ವಿ ಮೆಡಲ್ ಟೀಮ್ ಅದು ನಮ್ಮ ಬ್ಯಾಚ್ ಎಲ್ಲ ಅವಾಗ. ಯಾಕಂದ್ರೆ ನಾವೆಲ್ಲ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಆಡಿದ್ದು, ಏಷ್ಯನ್ ಗೇಮ್ಸ್ ಗೋಲ್ಡ್ ಆಗಿತ್ತು, ಕಾಮನ್ ಗೇಮ್ಸ್ ಸಿಲ್ವರ್ ಆಗಿತ್ತು, ಟಾಪ್ ಟೀಮ್ನೆಲ್ಲ ಹೊಡಿತಾ ಇದ್ದೋ, ಕರೆಂಟಲ್ಲಿ ಇದ್ದೋ ಅವಾಗ. ಬೇಕಾಗಿದ್ದ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಫೈನಲ್ ಸಿಕ್ಕಿಲ್ಲ ನಾವು. ವಿ ಮಿಸ್ಡ್ ಇಟ್ ಇನ್ ಅ ವೆರಿ ಮಾರ್ಜಿನ್ ವೇ. ಬಟ್ ಐ ವಾಸ್ ಸ್ಯಾಟಿಸ್ಫೈಡ್. ಸಮ್ವೇರ್ ವಿ ಫಿನಿಶ್ ಇನ್ ಟಾಪ್ 6, ಟಾಪ್ 7 ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಮೆಡಲ್ ಸಿಕ್ಕಿಲ್ಲ, ಬಟ್ ಅದು ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ. ಇಷ್ಟು ಬಂದಿದ್ದಕ್ಕೆ ಎಲ್ಲ ಮೆಡಲ್, ಒಲಿಂಪಿಕ್ ಮೆಡಲ್ ಬಿಟ್ಟು ಇನ್ನೆಲ್ಲ ಗೆದ್ದಿದ್ದೀವಲ್ಲಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಿಕ್ತು. ಯಾಕಂದರೆ ಯಾವುದೇ ಸ್ಪೋರ್ಟ್ಸ್ ಮ್ಯಾನು ನಾನ್ ಕ್ರಿಕೆಟ್ ತೊಗೊಂಡ್ರೆ ಒಲಿಂಪಿಕ್ಸ್ ಇಸ್ ದಿ ಎಂಡ್. ಕರೆಕ್ಟ್. ದಿ ಎಂಡ್. ಸ್ಟಾರ್ಟಿಂಗ್ ಈಸ್ ಯು ಆರ್ ಗೋಯಿಂಗ್ ಟು ಪ್ಲೇ ವಿತ್ ಯುವರ್ ಸ್ಟೇಟ್ ಲೆವೆಲ್. ನಾನು ಆ ದಿ ಎಂಡ್ಗೆ ಹೋಗಿದ್ದೆ. ದಿ ಎಂಡ್ ನಾನು ಪಿಕ್ಚರ್ ಫಿನಿಶ್ ಮಾಡೋಕ್ಕಾಗಿಲ್ಲ, ದಟ್ ಈಸ್ ಡಿಫ್ರೆಂಟ್ ಪಾರ್ಟ್. ಬಟ್ ದಿ ಎಂಡಲ್ಲಿ ಇದ್ದೆ. ಸೊ ದಟ್ ಈಸ್ ಅ ವೆರಿ ಗುಡ್ ಸ್ಯಾಟಿಸ್ಫ್ಯಾಕ್ಟ್ರಿ. ಬಟ್ ಇನ್ನೂ ಸ್ಯಾಟಿಸ್ಫ್ಯಾಕ್ಟ್ರಿ ಏನಂದ್ರೆ ನಮ್ಮವ್ರು ಬ್ಯಾಕ್ ಟು ಬ್ಯಾಕ್ ಪುನಃ ಮೆಡಲ್ ಗೆದ್ರು. 2020 ಗೆದ್ರು, 24 ಗೆದ್ರು. ಸೊ ದಟ್ ಈಸ್ ದ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್.
ನಾವು ಸ್ಟಾರ್ಟ್ ಮಾಡಿದ್ದು ರೇಸು ಅವ್ರು ಎಂಡ್ ಮಾಡಿದ್ರು ಅಂತ. ನಮ್ಮ ಹತ್ರ ಮೆಡಲ್ ಇಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಯಾರಿಗೆ ಬೇಕಾದ್ರೆ ಹೇಳ್ಬೋದು ಇವತ್ತು, ವಿ ಆರ್ ಒಲಿಂಪಿಕ್ ಮೆಡಲಿಸ್ಟ್ ಟೀಮು, ನಮ್ಮದು ಹಾಕಿ ಒಲಿಂಪಿಕಲ್ಲಿ ಟಾಪ್ 3 ಅಪ್ಪ, ಮೆಡಲ್ ತೆಗಿತೀವಿ, ವರ್ಲ್ಡ್ ನಂಬರ್ 5 ಅಂತ ಹೇಳ್ಬೋದು. ವಿ ಆರ್ ವರ್ಲ್ಡ್ ನಂಬರ್ 5. ಸೊ ಜನರು ಹೇಳಿ ನಮ್ಮ ಇಂಡಿಯಾದಲ್ಲಿ ಗೊತ್ತಿದೆ ನಿಮಗೆಲ್ಲ ವರ್ಲ್ಡ್ ನಂಬರ್ 1 ಆಗ್ಬಿಡ್ಬೇಕು ಸಡನ್ ಆಗಿ, ಆಗಲ್ಲ. ಅರ್ಥ ಆಯ್ತಾ? ಸೊ ನಾನು ಪ್ರೌಡಾಗಿ ಹೇಳ್ತೀನಿ ವರ್ಲ್ಡ್ ನಂಬರ್ 5. ಸೊ ಸಮ್ವೇರ್ ಟಾಪ್ ಇದರಲ್ಲಿ ಏನು ಹೇಳಿ ಅಥ್ಲೀಟ್ ಪರ್ಫಾರ್ಮೆನ್ಸಲ್ಲಿ ನಾವು ನಮ್ಮ ಬಾಗಿ ನಮ್ಮದೊಂದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಎಲ್ಲ ಕಲ್ತಿದ್ದೀನಿ. ಏನೇ ದುಡ್ದಿದ್ರು ಅಖಿಲೇ ದುಡ್ದಿರೋದು. ಸೊ ದೇವರನ್ನೇ ನಾನು ಬೇರೆ ಕಡೆ ಹೋಗಿದ್ರು ಇಷ್ಟು ಒಳ್ಳೆ ಲೈಫು ಇಲ್ಲಾಂದ್ರೆ ಇದು ಲೀಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಕಷ್ಟ, 100% ಕಷ್ಟ ಇರ್ತಿತ್ತು. ಸೊ ಬಟ್ ದಟ್ ವಾಸ್ ಫ್ಯಾಕ್ಟ್ರಿ. ನಾನು ತೊಗೊಂಡಿದ್ದ ರಿಸ್ಕ್ ಸಮ್ವೇರ್ ವರ್ತ್ ಇಟ್ ಅನಿಸ್ತು. ಯಾಕಂದರೆ ಎಂಡ್ ಆಫ್ ದ ಡೇ ಅದು ಇಂಪಾರ್ಟೆಂಟ್. ಬಟ್ ನಾವು ನಮ್ಮ ಜೂನಿಯರ್ಸಿಗೆ ಎಲ್ಲರೂ ಕಲಿಸ್ಕೊಡ್ತೀವಿ ಯಾವುದು ಏನು ಹೇಗೆ ಹೋದ್ರೆ ಹಿಂಗೆ, ಈಗ ಹೋದ್ರೆ ಹಿಂಗೆ, ದಾರಿ ಚೂಸ್ ಮಾಡೋದು ಅವ್ರದ್ದು. ಕರೆಕ್ಟ್. ಬಟ್ ಕಲಿಸ್ಕೊಡ್ತೀವಿ ಎಲ್ಲ ಥರ. ನಮ್ಮದಲ್ಲಿ ಏನೇನು ನಾನೊಂದು 25-30 ಕೋಚಸ್ ಸೆಂಟರ್ ಕೆಲಸ ಮಾಡಿದ್ದೀನಿ 15 ವರ್ಷದಲ್ಲಿ. ಯಾವೆಲ್ಲ ಫಾರಿನ್ ಟಾಪ್ ಎಲ್ಲ ಒಲಿಂಪಿಕ್ ಮೆಡಲಿಸ್ಟ್ ಕೋಚಸ್, ಆಸ್ಟ್ರೇಲಿಯಾ, ಹಾಲೆಂಡು, ಜರ್ಮನಿ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರದ್ದು ಏನೇನು ಆ ತಿಮಿಂಗ್ಲ ನನ್ನ ಮಕ್ಕಳು ತಲೆಗಳು ಏನೇನಿತ್ತು ಅವೆಲ್ಲ ನಾವು ಬರೆದಿಟ್ಟಿದ್ದೀವಿ ನಮ್ಮ ಬುಕ್ಕಲ್ಲಿ. ಅವೆಲ್ಲ ನಮ್ಮ ಹತ್ರ ಇದೆ. ಅವ್ರು ನಾವು ಕಲಿಸ್ಬೇಕಲ್ಲ. ಕರೆಕ್ಟ್. ನಮ್ಮ ಹುಡುಗ ಅದ್ರೊಂದು 10% ಅವ್ರು ಕಲಿಸ್ಬೇಕಲ್ಲ. ಬಿಕಾಸ್ ವರ್ಕಿಂಗ್ ವಿತ್ ಗುಡ್ ಕೋಚಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಂಡಿಯನ್ಸ್ ಕೋಚಸ್ಸು, ಫಾರಿನ್ ಕೋಚಸ್ಸು ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ. ಒಳ್ಳೆ ಟಾಪ್ ಫಿಸಿಯೋ ಜೊತೆ ಕೆಲಸ ಮಾಡಿದ್ದೀವಿ. ಟಾಪ್ ಇವರು ಯಾರ ಜೊತೆ ಟ್ರೈನರ್ಸ್ ಜೊತೆ ಕೆಲಸ ಮಾಡಿದ್ದೀವಿ. ಈಗ ಫಿಟ್ನೆಸ್ಸಲ್ಲಿ ಏನು ಗೊತ್ತೂ ಇಲ್ಲ ಅಂತ ಅಂದರೆ ಯಾವ ಸರ್ಟಿಫಿಕೇಟ್ ಇಲ್ಲ ಫಿಟ್ನೆಸ್ದು, ಬಟ್ ಎಲ್ಲ ಥರ ಗೊತ್ತು ನಮಗೆ. ಯಾಕಂದ್ರೆ ನಾವೇ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಕ್ಕೆ, ನಮ್ಮ ಸ್ವಂತ ಬಾಡಿನೇ ಆ ಲೆವೆಲ್ಗೆ ಪ್ರಿಪೇರ್ ಮಾಡಿದ್ದಕ್ಕೆ ವಿ ನೋ ಎಕ್ಸಾಕ್ಟ್ಲಿ ಯಾವ ಥರ ನೀಡ್ ಇರುತ್ತೆ ಅಂತ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಸೊಸೈಟಿ ಕೊಡ್ಲಿಕ್ಕೆ ತುಂಬ ಇದೆ, ಕೊಡ್ಬೋದು. ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನನ್ನ ಕೆಪಾಸಿಟಿ ಏನಿದೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇಟ್ಸ್ ಎ ಇಮೆನ್ಸ್ ಫೀಲ್. ಒಲಿಂಪಿಕ್ಸು ಆಡೋದು ಇಟ್ಸ್ ನಾಟ್ ಈಸಿ ಜಾಬ್, ಇಟ್ಸ್ ನಾಟ್ ಅ ಜೋಕ್. ಅದು ತುಂಬ ಜನಕ್ಕೂ ಮಾಡೋಕ್ಕಾಗಲ್ಲ. ಲಿಟ್ರಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಅದು. ಮತ್ತೆ ನೀವು ತುಂಬ ಸ್ಯಾಕ್ರಿಫೈಸ್ ಬೇಕು. ಹೇಳ್ತಾ ಇದೀನಲ್ಲ, ಒಂದಿನ ಅಳುವು ಬರುತ್ತೆ, ನಿದ್ದೆನೂ ಬರಲ್ಲ. ಆ ಲೆವೆಲ್ಗೆ ಕೆರಿಯರ್ ಯಾವ ಕಡೆ ಹೋಗ್ತಿದೆ ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ನೀವು ಸಸ್ಟೈನ್ ಆಗಿರಬೇಕು. ಸೊ ಎಲ್ಲಿ ಸೆಟ್ಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವಾಗ ನೀ ಇಂಜುರಿ ಆಗಿ ನೀವು ಪ್ಯಾರಲೈಸ್ಡ್ ಆಗ್ತೀರಾ, ಯಾವಾಗ ನೀವು ಕುಂತ್ಕೊಂಡೆ ಲೈಫ್ ಲಾಂಗ್ ಇರ್ತೀರಾ ಅಂತ ಗೊತ್ತಿಲ್ಲ. ಎಲ್ಲ ಥರ ಥ್ರೆಟ್ ಇರುತ್ತೆ. ಅದರಲ್ಲಿ ನೀವು ಸರ್ವೈವ್ ಆಗಿ ನೀವು ಅಚೀವ್ ಮಾಡಬೇಕಂದ್ರೆ ನನ್ನಂತಲ್ಲ, ಎಲ್ಲ ಒಲಿಂಪಿಕ್ಸು ಕರ್ನಾಟಕದಿಂದ ಯಾರು ಆಡಿದವರು ಎಲ್ಲರಿಗೂ ಸೆಲ್ಯೂಟ್ ಈ ವಿಷಯದಲ್ಲಿ. ಇಟ್ಸ್ ನಾಟ್ ಈಸಿ ಜಾಬ್, ಸ್ಪೆಷಲಿ ಇನ್ ಸೌತ್ ಇಂಡಿಯಾ. ಇಟ್ಸ್ ನಾಟ್ ಈಸಿ ಜಾಬ್ ಬಿಕಾಸ್ ವಿ ಆರ್ ಎ ಡಿಫ್ರೆಂಟ್ ಮೈಂಡ್ ಸೆಟ್. ಸ್ಪೋರ್ಟ್ಸಲ್ಲಿ ನಾವು ಅಂಥ ಒಂದು ನಾರ್ತ್ ಥರ, ನಾವು ಬೇರೆ ಥರ ಈ ಕಲ್ಲು ಮನಸ್ಸು ಇರೋರು ಸ್ವಲ್ಪ ಕಮ್ಮಿ, ನಾವು ಸ್ವಲ್ಪ ಸಾಫ್ಟ್ ಜಾಸ್ತಿ. ಹೌದು. ಆಮೇಲೆ ಒಂಚೂರು ಒಂದು ಪಿನ್ ರಕ್ತ ಬಂದರೂ ನಾವು 50 ಹಾಕಪ್ಪ ಬೇಡ ಅಂತ ಹೇಳ್ಬಿಡ್ತೀವಿ ನಾವು. ಸೊ ಇಟ್ಸ್ ಡಿಫಿಕಲ್ಟ್. ಇಷ್ಟು ಜನ, ನೀವು ಇಷ್ಟು ಕೋಟಿಲಿ ನೀವು ಇಡೀ ಒಲಿಂಪಿಕ್ಸ್ಗೆ ಹೋಗೋದೇ ಅಥ್ಲೆಟ್ಸು 115-120 ಜನ ಹೋಗ್ತಾರೆ ಕ್ವಾಲಿಫೈ ಆಗೋದು. ಕಂಟೇಜೆಂಟೇ 200 ಜನ ಇರ್ಬೇಕು ನಮ್ದು, ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಇಟ್ಸ್ ನಾಟ್ ಈಸಿ ಜಾಬ್. ಸೊ ಹೂಎವರ್ ಈಸ್ ಪರ್ಫಾರ್ಮಿಂಗ್ ಇಂಡಿಯಾ ಇನ್ ಎನಿ ಸ್ಪೋರ್ಟ್ಸ್ ಆರ್ ಹೂಎವರ್, ಯಾರೇ ಒಲಿಂಪಿಕ್ಸಲ್ಲಿ ಇಲ್ಲ ಏಷ್ಯನ್ ಗೇಮ್ಸ್, ಎನಿ ಇಂಟರ್ನ್ಯಾಷನಲ್ ಇವೆಂಟಲ್ಲಿ, ಎನಿ ಇವೆಂಟ್ ಯಾರೇ ಪರ್ಫಾರ್ಮ್ ಮಾಡಲಿ, ದೇ ಆರ್ ರಿಯಲಿ ಔಟ್ಸ್ಟ್ಯಾಂಡಿಂಗ್, ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಯಾಕಂದರೆ ಅವರು ಎಲ್ಲ ಥರ ಅವ್ರವರು ಜರ್ನಿಲಿ ಅವರು ಅನುಭವಿಸ್ಕೊಂಡು ಅವರು ಎಲ್ಲ ಟಾರ್ಚರು, ಫೇಲಿಯರು, ಇನ್ಸಲ್ಟು ಎಲ್ಲ ತೊಗೊಂಡು ಬಂದಿರ್ತಾರೆ. ಸೊ ಇಟ್ಸ್ ನಾಟ್ ಅ ಜೋಕ್, ಐ ಆಮ್ ಟೆಲಿಂಗ್ ಯು. ಸೊ ಇಟ್ಸ್ ನಾಟ್ ಈಸಿ ಆಲ್ಸೋ. ನೀವು ಕರೆಕ್ಟಾಗಿ 30 days ನಿಮ್ಮ ಮಕ್ಕಳನ್ನ ನಿಮಗೆ ಅಕಾಡೆಮಿಕ್ ಕಳ್ಸೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಸ್ಪೆಷಲಿ ಅಂತ ಬೆಂಗಳೂರಲ್ಲಿ. ಅಂಥದ್ರಲ್ಲಿ ನೀವು 10 ವರ್ಷ 15 ವರ್ಷ ನೀವು ಇದ್ಕೊಂಡು ಕೆಲಸ ಮಾಡಿಕೊಂಡು ಪರ್ಫಾರ್ಮ್ ಮಾಡಿಕೊಂಡು ಏಟ್ ತಿನ್ಕೊಂಡು ಬೈಗಳ ತಿನ್ಕೊಂಡು ಇನ್ಸಲ್ಟ್ ತಗೊಂಡು ಇವೆಲ್ಲ ಇರಬೇಕಂದ್ರೆ ಇಟ್ಸ್ ನಾಟ್ ಈಸಿ ಜಾಬ್. ಫೇಸಿಂಗ್ ಇನ್ಸಲ್ಟ್ಸ್ ಆಲ್ಸೋ ಇಸ್ ಸಚ್ ಅ ಬಿಗ್ ಥಿಂಗ್ ಅಲ್ಲ. ಇನ್ಸಲ್ಟ್ ಫೇಸ್ ಮಾಡ್ತೀರಾ, ಮಾಡಲೇಬೇಕಾಗುತ್ತೆ. ಕರೆಕ್ಟ್. ಕೋಚ್ ಇನ್ಸಲ್ಟ್ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ಹೀಟ್ ಆಫ್ ದ ಮೂಮೆಂಟ್ಲಿ ಏನಾರು ಹೇಳ್ತಾರೆ, ಅದೇ ನೀವು ಪರ್ಸ್ನಲ್ ಆಗಿ ತೊಗೊಂಡು ಬೈಯೋಕ್ಕೂ ಆಗಲ್ಲ. ಇಡೀ ವರ್ಲ್ಡಲ್ಲೇ ಬೈಯೋಕ್ಕಾಗಲ್ಲ. ಅಂತ ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಬಿಡಲ್ಲ ಕೋಚಸ್ಗಳು. ಯುರೋಪಲ್ಲಿ, ಲೀಗಲ್ಲಿ, ಇದರಲ್ಲಿ ಅಂತಂತ ದೊಡ್ಡ ಚೆಲ್ಸಿ ಅಂತ ಫುಟ್ಬಾಲ್ ಟೀಮ್ಸಲ್ಲಿ ಬಿಡಲ್ಲ. ಇನ್ನು ನಾವು ಇವರಲ್ಲಿ ನಾವು ಲೆಕ್ಕನ ಕ್ರಿಕೆಟಲ್ಲೂ ಬಿಡಲ್ಲ. ಕೋಚ್ ಎಲ್ಲರೂ ಒಂದೇ ಪ್ಲೇಯರ್ ಅಲ್ಲ, ಎವ್ರಿಬಡಿ ಇಸ್ ಈಕ್ವಲ್. ಯಾವ ಗೇಮಲ್ಲಿ ಬಿಡಲ್ಲ, ಎಲ್ಲರಿಗೂ ಯಾರು ಬಾಸ್ ಇದ್ದೇ ಇರ್ತಾರೆ. ನೀವು ಅದೆಲ್ಲ ಸಸ್ಟೇನ್ ಆಗಿ ಪರ್ಫಾರ್ಮ್ ಮಾಡ್ತೀರಾ ನೋಡಿ. ದಟ್ ಈಸ್ ನಾನು ಹೇಳೋದು, ಯಾರು ಎಗ್ರೆಷನು ಸಿಟ್ಟಲ್ಲಿ ಬಂದು ಮಾಡ್ತಾನೆ, ಮಾಡಬೇಕು ಆ ಛಲದಲ್ಲಿ ಓವರ್ಕಮ್ ಮಾಡ್ತಾನೆ, ಅವನು ಎಕ್ಸ್ಟ್ರಾಡಿನರಿ. ಎನಿ ಗೇಮ್, ಇಟ್ ಟೇಕ್ ಎನಿ ಗೇಮ್. ಯಾರು ಇವೆಲ್ಲ ತಗೊಂಡು ಬಂದು ಪರ್ಫಾರ್ಮ್ ಮಾಡ್ತಾರೆ ನೋಡಿ, ದೇ ಆರ್ ರಿಯಲಿ, ನಾನು ಸೆಲ್ಯೂಟ್ ಮಾಡ್ತೀನಿ ಅವ್ರಿಗೆ. ಅದರಲ್ಲಿ ಮಜಾನೇ ಬೇರೆ, ಯಾವ ದುಡ್ಡು ಕೊಟ್ಟರು ಆ ಮಜಾ ಸಿಗಲ್ಲ. ಈಗ ನೀವು ಅಗ್ರೆಷನ್ ಹೇಳಿದ್ರಲ್ಲ, ನನಗೆ ಗೊತ್ತಿರ್ತಿದ್ದು ಏನು
ಫ್ರಮ್ ಆಡಿಯನ್ಸ್ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಕೈತೆ ಅಂತೇಳಿ. MS ಧೋನಿ ಕಾಮ್ ಇದ್ದು ಅಷ್ಟು ಅಚೀವ್ ಮಾಡೋದಂತ ಐ ಫೀಲ್ ಹಿ ಈಸ್ ವೆರಿ ಅಗ್ರೆಸಿವ್. ಯಾರು ಹೇಳಿದ್ರೆ MS ಧೋನಿ ಇದು ಕಾಮ್ ಅಂತ? ಅವ್ರದ್ದು ಕ್ಯಾಪ್ಟನ್ ಕೂಲ್ ಎಗ್ರೇಷನ್ ಅಂದ್ರೆ ಆಡೋದಲ್ಲ, ಎಗ್ರೇಷನ್ ಎಲ್ಲ ನೋಡ್ಬೋದು. ಅದೇ MS ಧೋನಿನ ಯಾರು ಕಣ್ಣು ನೋಡ್ಬಿಡ್ಲಿ, ವಿರಾಟ್ ಕೊಹ್ಲಿ ನೋಡ್ಬಿಡ್ಲಿ. ಕರೆಕ್ಟ್, ವಿರಾಟ್ ಕೊಹ್ಲಿ ಅಗ್ರೆಷನ್ ಇಸ್ ಡಿಫ್ರೆಂಟ್. ಅಲ್ಲ ನಾನು ಹೇಳೋದು, ನೀವು ಕಣ್ಣು ಒಂದು 10 ಸೆಕೆಂಡ್ ಗುರಾಯಿಸಪ್ಪ, ಆಗತ್ತಾ? ನಮಗ ಹಂಗಿಲ್ಲ. ಟಿವಿ ಕಡೆ ನಮಗೆ ನಮ್ಮ ಶ್ರೀಜೇಶ್ನ ಯಾರು ಗುರಾಯಿಸಿಪ್ಪ 10 ನಿಮಿಷ, ಒಂದು 10 ಸೆಕೆಂಡ್. ನಾ ಬಾಳ ಹೆದರ್ತಿದ್ದಪ್ಪ ಅವ್ರಿಗೆ, ಶ್ರೀಜೇಶ್ ಅವ್ರಿಗೆ. ಅಲ್ಲಲ್ಲ, ವೆರಿ ಇಂಟಿಮಿಡೇಟಿಂಗ್. ಅವ್ರ ಬಾಯಲ್ಲಿ ಎಂತ ವರ್ಡ್ಸ್ ಎಲ್ಲ ಬರುತ್ತಂದ್ರೆ ಎಲ್ಲ ನಿಮ್ದು ಹಂಗೆ ಮೈ ಒಳಗಡೆ ನರ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆಗಲ್ಲ. ನಿಮಗೆ ಬೈತಿದ್ರಲ್ಲ ಅವ್ರು? ಓ, ನನಗೆ ಸಖತ್ ಬೈಲೇಬೇಕು ಅವರು, ಬೈಲೇಬೇಕು. ಬಿಕಾಸ್ ದಟ್ ಈಸ್ ಈಸ್ ಪಾಸಿಟಿವ್ನೆಸ್. ಆ ಎಗ್ರೆಷನ್ ಅಲ್ಲಿ ಬೈದವು ಅಂದ್ರೆ ಇಟ್ಸ್ ನಾಟ್ ನಾವು ದಟ್ ಈಸ್ ಹಿಸ್ ವೇ ಆಫ್ ಕಮಾಂಡಿಂಗ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆಲ್ಲ ಟೀಮ್ ಸ್ಪೋರ್ಟ್ಸ್ ಅಲ್ಲಿ ಇಸ್ ವೆರಿ ಗುಡ್. ಯಾವ ಕಮ್ಯುನಿಕೇಶನ್, ಯಾಕಂದ್ರೆ ಅವ್ನು ಕೂಡ ಒಂದೊಂದು ಫೀಡ್ಬ್ಯಾಕು, ನಾವು ಒಂದೊಂದು ಸ್ಟೆಪ್ ತಗೊಂಡ್ರು ಯು ವಿಲ್ ಸೇವ್ ಗೋಲ್ಸ್, ಯು ವಿಲ್ ಸೇವ್ ದ ಟೀಮ್ ಪರ್ಫಾರ್ಮೆನ್ಸ್. ಸೊ ಆ ತರ ಪರ್ಫಾರ್ಮೆನ್ಸ್ ಬರುತ್ತೆ. ನೀವು ಪರ್ಫಾರ್ಮೆನ್ಸ್ ಬೇಸಿಗೆ ಹೇಳ್ತಾರೆ, ನೀವು ಪರ್ಸನಲ್ ಆಗಿ ಬೈತಾ ಇಲ್ಲ. ಕರೆಕ್ಟ್, ಪರ್ಸನಲ್ ಆಗಿ ಅಂತ ಟೀಮ್ ಇದ್ರಾಗ ಹೀಟ್ ಆಫ್ ದ ಮೂಮೆಂಟ್ ದಾಗ ನಮ್ಗಿರೋದು 60 ನಿಮಿಷ, ನಮ್ಗೆ 3 ಅವರ್ ಇಲ್ಲ. IPL ತರ ಆರಾಮಾಗಿ ಬಾಲರ್ ಹಿಂದೆ ಬೈಲೇ ಬೇಕಾಗುತ್ತೆ. ಎವ್ರಿ ಸೆಕೆಂಡ್ ಮ್ಯಾಟರ್ ಆಗುತ್ತೆ ನಮ್ಗೆ. ಕರೆಕ್ಟ್. ನಮ್ಗೆ ಬಾಲರ್ ಹಿಂದೆ ಹೋಗಿ 1 ನಿಮಿಷದಲ್ಲಿ ಬಾಲಿಂಗ್ ಮಾಡಿದ್ರೆ ಅಷ್ಟೊತ್ತಿಗೆ ಎಲ್ಲ ಆರಾಮಾಗಿ ನಿಲ್ಲಿಸಬಹುದು. ನಮ್ಗೆ ಆ ತರ ಟೈಮ್ ಇಲ್ಲ. ನಾವು ಹಿಂಗ್ ಮಾಡಿ ಹಿಂಗಷ್ಟಲ್ಲಿ ಬಾಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಯಾವುದು, ಜರ್ಮನಿ ವರ್ಸಸ್ ನ್ಯೂಜಿಲೆಂಡ್ ಒಂದು ಮ್ಯಾಚ್ ಇದೆ ನೋಡಿ ಇದರಲ್ಲಿ, 2016 ಒಲಿಂಪಿಕ್ಸ್ ಅಲ್ಲಿ 40 ಸೆಕೆಂಡ್ 2 ಗೋಲ್ ಹೊಡಿತಾರೆ. ಫಸ್ಟ್ 40 ಸೆಕೆಂಡ್, ಲಾಸ್ಟ್ 40 ಸೆಕೆಂಡ್. ಕ್ವಾರ್ಟರ್ ಫೈನಲ್ 2-0 ಡೌನ್ ಇರ್ತಾರೆ. ನ್ಯೂಜಿಲೆಂಡ್ ವಿಲ್ ಬಿ ಬೀಟಿಂಗ್ ಜರ್ಮನಿ 2-1 ಡೌನ್. 38 ಸೆಕೆಂಡ್ ಇರುತ್ತೆ. ಹಿಂಗೋ 38 ಸೆಕೆಂಡ್ ಅಲ್ಲಿ ಹೋಗ್ತಾರೆ, ಒಂದು PC ಸಿಗುತ್ತೆ, ಟಕ್ ಅಂತ ಗೋಲ್ ಆಗುತ್ತೆ, 2-2 ಡ್ರಾ ಆಗುತ್ತೆ, ವಾಪಸ್ ಬರುತ್ತೆ. 16 ಸೆಕೆಂಡ್ ಇರುತ್ತೆ. ಟಕ್ ಅಂತ ಬಾಲ್ ಸಿಗುತ್ತೆ, 7 ಸೆಕೆಂಡ್ ಬಾಲ್ ಸಿಗುತ್ತೆ, ಟಕ್ ಅಂತ ಹೋಗಿ 2 ಸೆಕೆಂಡ್ಸ್ ಇರುತ್ತೆ, ಟಕ್ ಅಂತ ಇನ್ನೊಂದು ಗೋಲ್ ಹೊಡಿತಾರೆ. 38 ಸೆಕೆಂಡ್ 2 ಗೋಲ್ ಹೋಗ್ಬಿಡುತ್ತೆ. ನ್ಯೂಜಿಲೆಂಡ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಒಲಿಂಪಿಕ್ಸ್. ಒಮ್ಮೆ 40 ಸೆಕೆಂಡ್ ಗೇಮ್ ಓವರ್. 2 ಡೌನ್ ಇದ್ರೆ ಏನ್ ಬೇಡ, ಒಂದು ಬಾಲ್ ಸ್ಕೂಪ್ ಮಾಡಿದ್ರೆ ಕತೆ ಮುಗಿತ್ತು, ಬರಕ್ಕೆ 20 ಸೆಕೆಂಡ್ ಆಗ್ತಿತ್ತು. 40 ನೀವು ಯಾವಾಗ ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋ ಯಾವಾಗ ನೋಡಿ, ನ್ಯೂಜಿಲೆಂಡ್ ಜರ್ಮನಿ 40 ಸೆಕೆಂಡ್ಸ್ ಅಂತ ಹಾಕಿ ಬರುತ್ತೆ. 40 ಸೆಕೆಂಡ್ಸ್ ಅಲ್ಲಿ ಮೆಡಲ್ ಹೋಗ್ಬಿಡ್ತು ಕತ್ತಂದ ನ್ಯೂಜಿಲೆಂಡ್. 40 ಸೆಕೆಂಡ್ ಅವ್ನು ನಿದ್ದೆ ಮಾಡಂಗಿಲ್ಲ, ಅವ್ನು 10 ವರ್ಷ. ಇಷ್ಟೆಲ್ಲ ಕಷ್ಟಪಟ್ಟು 40 ಸೆಕೆಂಡ್ ನೀವು ಹೋಲ್ಡ್ ಮಾಡಕ್ಕಾಗಿಲ್ಲ, ಅಂದ್ರೆ 38 ಸೆಕೆಂಡ್ ಒಂದು ಹೋಲ್ಡ್ ಮಾಡಕ್ಕಾಗಿಲ್ಲ ಅಂದ್ರೆ ಎಂತ ಒಂದು ಪನಿಷ್ಮೆಂಟ್ ಇರ್ಬೋದು ಅವ್ನಿಗೆ. ಸೊ ಗೇಮ್ ಚೇಂಜಿಂಗ್ ಅಬಿಲಿಟಿ ಹಾಕಿದಾಗ ಇಸ್ ಕ್ವಿಕ್ಕರ್ ದನ್ ಕ್ರಿಕೆಟ್. ವೆರಿ ಹಾಕಿ, ಫುಟ್ಬಾಲ್ also is there. Basketball is more. Basketball ಹಿಂಗ್ ಯಾಕಂದ್ರೆ your decision making split second ಇರುತ್ತಷ್ಟೇ. ಆ ಸ್ಪ್ಲಿಟ್ ಸೆಕೆಂಡ್ ಒಳಗೆ ನಿಮ್ ತಲೆ ಬ್ರೈನ್ ಹೋಗಿ ಕೈ ಕಾಲು ಓಡ್ಬೇಕು, ಪಾಸು ಹೋಗ್ಬೇಕು, ಇಲ್ಲ ಪಾಸು ಡಿಫೆಂಡ್ ಆಗ್ಬೇಕು. ಕರೆಕ್ಟ್. ಏನೇನ್ ಕೆಲಸ ಮಾಡುತ್ತೆ 2 ಸೆಕೆಂಡ್ 3 ಸೆಕೆಂಡ್ ಅಲ್ಲಿ. ಹೌದು, ಕರೆಕ್ಟ್ ತಾನೆ. ಸೊ ಇಟ್ಸ್ ನಾಟ್ ಈಸಿ ಜಾಬ್. ಬಾಸ್ಕೆಟ್ಬಾಲು ಕಷ್ಟ, ಕೈ ಕೆಲಸ ಮಾಡುತ್ತೆ, ಕಾಲು ಕೆಲಸ ಮಾಡುತ್ತೆ, ಎಲ್ಲ ಕೆಲಸ ಮಾಡಬೇಕು. ಫುಟ್ಬಾಲ್ ಕೈ ಕೆಲಸ ಮಾಡಲ್ಲ, ಬಿಡಿ ಕಾಲ್ ಮಾತ್ರ ಕೆಲಸ ಮಾಡೋದು. ಬಟ್ ಸ್ಟಿಲ್ ಓಡ್ತಿರ್ಬೇಕು. ಬಟ್ ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಅದು 90 ಎಕ್ಸ್ಟ್ರಾ ಟೈಮು ಸಿಗುತ್ತೆ ನಿಮ್ಗೆ. ಎಕ್ಸ್ಟ್ರಾ ಟೈಮ್ ಇಲ್ಲ ಇದು. ಸೊ ನಿಮ್ಗೆ ಈ ಮಧ್ಯದಲ್ಲಿ ನಿಲ್ಸಿರ್ತಾರ 4-5 ನಿಮಿಷ ಸಿಗುತ್ತೆ. ಹಾಕಿಲ್ಲ ಅವೆಲ್ಲ ಸಿಗಲ್ಲ. ಸೊ ತುಂಬಾ ಸ್ಪೀಡ್ ಇರುತ್ತೆ ಗೇಮು. ಸ್ಪೀಡ್ ನೋಡೋಣ ಹಾಕಿ ಒಳ್ಳೆ ಮಿಷಿನ್. ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ಗೆ ಏನಾದ್ರು ಈವ್ನಿಂಗ್ ಮ್ಯಾಚ್ ಆದ್ರೆ ತಲೆನೋವು ಬರುತ್ತೆ. ಅಂದ್ರೆ ಬ್ರೈನು ಟಕ 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 ಯೋಚನೆ ಮಾಡಿ 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 ಮ್ಯಾಚಲ್ಲಿ ರಾತ್ರಿ ಹೋಗಿ ಮಲಗೋ ಟೈಮಲ್ಲಿ ತಲೆನೋವು ಸ್ಲೋ ಆಗಿ ಬರುತ್ತೆ. ಬ್ರೈನ್ ಅಷ್ಟು ಎಕ್ಸ್ಟ್ರೀಮ್ ಬಸ್ಟ್ ಕಷ್ಟ ಯೂಸ್ ಮಾಡಿರ್ತೀವಿ. ಈಗ ನೀವು ಗಾಡಿ ಟೈರ್ನ ಸ್ಪೀಡಾಗಿ ನೀವು ಫ್ರಂಟ್ ಬ್ರೇಕ್ ಹಾಕೊಂಡು ಹಿಂದೆ ಓಡಿಸಿದ್ರೆ ಹೆಂಗಾಗುತ್ತೆ ಬರುತ್ತೆ ಹಂಗೆ ಸೇಮ್. ನಾವು ಸ್ಪೆಷಲಿ ಫಾರ್ವರ್ಡ್ಸ್ ಡಿಫೆನ್ಸ್ ಏನಾಗುತ್ತಂದ್ರೆ ಆ ತಲೆನೋವು 5 ಸೆಕೆಂಡ್ ಟಕ್ ಬ್ರೇಕ್, ಪುನಃ ಬ್ರೇಕ್ ಇದು ವಾಟ್ಸ್ ನೆಕ್ಸ್ಟ್ 60 ನಿಮಿಷ ನೆಕ್ಸ್ಟ್ ಏನು ಬರುತ್ತೆ ಬಾಲ್ ಅಂತ ಬಾಡಿಗೆ ಕೊಡ್ತಾ ಇರ್ಬೇಕಲ್ಲ ಕರೆಂಟ್. ನಾವು ಬಾಡಿಗೆ ಕೈ ಓಡ್ಬೇಕು, ಕಾಲು ಓಡ್ಬೇಕು, ಬಾಲ್ ತೆಗಿ ಕೊಡು, ಪಾಸ್ ಕೊಡು, ಅವನ್ನ ಹಿಡಿ, ಇವನ್ನೆಲ್ಲೋದು ನಮ್ ತಿಂದು ಎಲ್ಲಿ ಉದಾಡ್ತಾನೆ, ಚಡ್ಡಿ ಇಳಿಬೇಕು, ಒಂದು ಕಾಲು ಇಳಿಬೇಕು, ಏನೇನಂತ ಯೋಚನೆ ಮಾಡ್ತೀರಾ? ಮತ್ತೆ ಆ ಪ್ಲೇಯರ್ ವೀಕ್ನೆಸ್ ನೆನಪಿಟ್ಕೋಬೇಕು. ಮತ್ತೆ ಇನ್ನೊಂದು ಯಾವ್ದೋ ಪ್ಲೇಯರ್ ಬಂದ ಹೊರಗಡೆ ನನ್ ಪ್ಲೇಯರ್ ಎಲ್ಲೋ ಹೋಗ್ಬಿಟ್ಟ, ಸಡನ್ ಕಾಣದೆ ನಾನು ಹೊರಗೆ ಕೂತಿದ್ದಾನೆ. ಇನ್ನೊಂದು ಯಾವ್ದು ಹೊಸ ಪ್ಲೇಯರ್ ಬಂದ್ಬಿಟ್ಟ, ಇವನು ಒಂದೊಂದ್ಸಲ ನಂಬರೇ ಗೊತ್ತಿಲ್ಲ, ಹೊಸ ಪ್ಲೇಯರ್ ಹಾಕ್ಬಿಡ್ತಾರೆ ಯಾವ್ದಾರ ಯುರೋಪಿಯನ್ ಟೀಮು. ಯಾರಪ್ಪ ಇವನು ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ನೀವು ಒಮ್ಮೆ ಡಿಫೆಂಡ್ ಮಾಡ್ಬೇಕಾದ್ರೆ ವೆನ್ ಯು ಫೇಲ್ ಟು ಡಿಫೆಂಡ್ ಅಂಡ್ ಗೋಲ್ ಆದ್ರೆ ಬೈಸ್ಕೊಂಡ್ರೆ ಗೋಲ್ ಕೀಪರ್ ಕಡೆ ಏನು ನೀವು ಡಿಫೆಂಡ್ ಮಾಡಕ್ ಹೋಗಿ ವೆನ್ ಯು ಫೇಲ್ಡ್ ಅಂಡ್ ಗೋಲ್ ಸ್ಕೋರ್ ಅದ ಎಂಡ್ ಆಫ್ ದ ಡೇ ಆಲ್ ಆ ಹ್ಯೂಮನ್ ಬೀಯಿಂಗ್. ಕರೆಕ್ಟ್.
ಹೀಟ್ ಆಫ್ ದ ಮೂಮೆಂಟ್ ಹಂಗೆ ಬೈತಾರೆ, ನಾವು ರಿವರ್ಸ್ ಬೈದು ಹೋಯ್ತಾ ಇರ್ತೀವಿ. ಆಯ್ತು ಮುಗೀತದೆ ಅಲ್ಲಿ. ಅವನು ಬೈತಾರೆ, ನಾನು ಬೈತಾ ಇರ್ತೀವಿ, ಹೋಗ್ತಾರೆ, ಎಲ್ಲ ಬೈತಾರೆ. ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋದೆ, ಬೈಯರ್ಗೇದೆಲ್ಲ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನೊಂದು ಆಗುತ್ತೆ, ಆಮೇಲೆ 2 ನಿಮಿಷದಲ್ಲಿ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಕ್ಲೋಸ್ ಆಗುತ್ತೆ. ಬಟ್ ನಾವು ಏನಂದ್ರೆ ಲೈನ್ ಇಂದ ಹೊರಗೆ ಹೋಗ ಎವ್ರಿಥಿಂಗ್ ಇಸ್ ಗಾನ್. ಜಸ್ಟ್ ಫಾರ್ ದ ಟೀಮ್ ಪರ್ಫಾರ್ಮೆನ್ಸ್ ನಾವು ಏನು ಯೂಸ್ ಮಾಡಿರ್ತೀವಿ ಅಷ್ಟೇ. ಹೊರಗಡೆ ಪರ್ಸನಲ್ ಆಗಿಲ್ಲ. ಪರ್ಸನಲ್ ಆಗಿ ತಗೊಂಡು ನಾವೇ ಬೇರೆ ತಗೊಂಡು ಕುಡ್ಕೊಂಡು ಆರಾಮಾಗಿ ಕೂತಿರ್ತೀವಿ. ಅದು ಆಫ್ ದ ಫೀಲ್ಡ್. ಸೊ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನ್ ಬೇಕಾಗುತ್ತೆ. ಯಾಕಂದ್ರೆ ಹಾಕಿಲಿ ಹೆಂಗಂದ್ರೆ ನೀವು ಬಾಯಲ್ಲೂ ಮಾತಾಡಬೇಕು, ಕಮ್ಯುನಿಕೇಶನ್ ಬರ್ತಾ ಇರುತ್ತೆ, ಕೈಯೂ ಓಡಬೇಕು, ಕಾಲು ಓಡಬೇಕು, ತಲೆನೂ ಓಡಬೇಕು, ಬಾಡಿ ಏನೇನು ಓಡಬೇಕು, ಅದು ಬೆಂಡಾಗೂ ಇರಬೇಕು. ಕಂಟಿನ್ಯೂಸ್ ಹಿಂಗ ಇರ್ತಿರಲ್ಲ, ಹೋಗ್ಬಿಡುತ್ತೆ. ಕರೆಕ್ಟ್. ಡೈವ್ ಹಾಕ್ಬೇಕು, ಅವ್ನು ಬಂದು ಟ್ರೈ ಹೊಡಿತಾರೆ, ಮುಖ ಕೊಡ್ಬೇಕು, ಕಾಲು ಕೈ ಎಲ್ಲ ಕೊಡ್ಬೇಕು, ಎಲ್ಲಿ ಬೇಕಾದ್ರೆ ಬೀಳುತ್ತೆ ಬಾಲು. ಏನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನತ್ತೆ ಯು ಲೈಕ್ ವಾಟ್ಸ್ ನೆಕ್ಸ್ಟ್ 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 ಏನು ಅಂತಾನೆ. ಹೆಂಗ್ ಸ್ಪೀಡ್ ಇರುತ್ತೆ ಗೊತ್ತಾ ಗೇಮ್. ಬರೀ ರಿಯಾಕ್ಷನ್ ಗೇಮ್. ರಿಯಾಕ್ಷನ್ ನಾವು ರಿಯಾಕ್ಷನ್ ಮಾಡಿದ್ರೆ ನಾವು ಸತ್ತೋಗ್ತೀವಿ. ರಿಯಾಕ್ಷನ್ ಮಾಡಕ್ಕಾಗಲ್ಲ. ನಾವು ಯಾವತ್ತು ಇಂಟರ್ಸೆಪ್ಷನ್ ಇರ್ತೀವಿ. ಅಂದ್ರೆ ಏನ್ ಆಗ್ಬೋದು ಅಂತ ಫಸ್ಟ್ ಇಂಟರ್ಸೆಪ್ಟ್ ಮಾಡಿರ್ತೀವಿ. ರಿಯಾಕ್ಷನ್ ಇದ್ರೆ ಅವನು ವರ್ಡ್ಸ್ ಆಡ್ಸಿ ಮಂಗ ಮಾಡ್ಬಿಡ್ತಾನೆ ನಮ್ಮ. ರಿಯಾಕ್ಷನ್ ಅಲ್ಲಿ ನಾವು ಹೋಗೋದೇ ಇಲ್ಲ, ಇಂಟರ್ಸೆಪ್ಷನ್ ಅಲ್ಲೇ ಇರ್ತೀವಿ. ಏನ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ಬರುತ್ತೆ, ಹೆಂಗ್ ವಾಟ್ ಇಸ್ ಮೈ ಆಪ್ಷನ್, ಟಕ್ 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 ಹಿಂಗ್ ಬಂದ್ರೆ ಹೆಂಗೆ ಬಾಲ್ ಬರ್ತಾ ಇರುತ್ತೆ. ಈಗ 3-4 ಫಾರ್ವರ್ಡ್ ಬರ್ತಾ ಇರ್ತಾರೆ, 2 ಡಿಫೆನ್ಸ್ ಸಡನ್ ಆಗಿ ಯೋಚನೆ ಮಾಡೋ ಆ 4 ಜನ ಹೆಂಗ್ ತೆಗಿಬೇಕು ಅಂತ. ಸೊ ಯುವರ್ ಮೈಂಡ್ ವಿಲ್ ಬಿ ವರ್ಕಿಂಗ್ ಆಲ್ ಸ್ಟ್ರಾಟಜಿ. ಎಲ್ಲ ರಿಸ್ಕ್ ಏನ್ ತಗೋಬೇಕು ಅವಾಗ ತಗೋಬೇಕಾಗುತ್ತೆ. ಇದಕ್ಕೆಲ್ಲ ಟ್ರೈನ್ ಮಾಡಿರ್ತೀವಿ, ಬ್ರೈನ್ ವಿಲ್ ಬಿ ಟ್ರೈನ್. ಬಟ್ ಸ್ಟಿಲ್ ಅಂದ್ರೆ ನಿಮ್ ಎವ್ರಿ ಗೇಮ್ ಇಸ್ ಡಿಫ್ರೆಂಟ್, ಎವ್ರಿ ಮ್ಯಾಚ್ ಇಸ್ ಡಿಫ್ರೆಂಟ್. ಎಲ್ಲ ಮ್ಯಾಚ್ ನಾನು ಅದಕ್ಕೆ ಬಾಸ್ಕೆಟ್ಬಾಲು ಸಖತ್ತು, ಫುಟ್ಬಾಲ್ ಅಷ್ಟೇ ತುಂಬಾ ಚೆನ್ನಾಗಿ, ತುಂಬಾ ಭಾಳ ಮಜಾ ಬರ್ತೈತೆ. ಫುಟ್ಬಾಲ್, ಬಾಸ್ಕೆಟ್ಬಾಲ್. ನಾನು ಬಾಸ್ಕೆಟ್ಬಾಲ್ ಫಾಲೋ ಮಾಡ್ತಿರ್ಲಿಲ್ಲ, ಮೊನ್ನೆ ಎಲ್ಲ 2 ವರ್ಷ ಆಯ್ತು ಬಾಸ್ಕೆಟ್ಬಾಲ್ ಫಾಲೋ ಮಾಡಿದ್ರೆ. ಶಾರ್ಟ್ ಪೀರಿಯಡ್ ಒಳ್ಳೆ ಮಜಾ. ಈಗ ಏನಾದ್ರು ಬೇರೆ ಗೇಮ್ ಅಂದ್ರೆ ಒಂದ್ 5 ನಿಮಿಷ ಬಿಟ್ಟು ಎಲ್ಲ ಹೋಗಿ ಎಲ್ಲ ಬಂದು ಪುನಃ ಸ್ಕೋರ್ ನೋಡ್ತೀವಿ, ಎಲ್ಲ ಮಾಡ್ತೀವಿ. ಇದ್ರಲ್ಲಿ ಹಂಗೆ ಅಲ್ಲೇ ಕೂತಿರ್ತೀವಿ, ವಿಲ್ ಬಿ ಸಿಟಿಂಗ್ ದೇರ್. ಮ್ಯಾಚ್ ಮುಗಿದು ಬಿಡ್ತೈತೆ. ಇಷ್ಟು ಇವಾಗ ಒಳ್ಳೇದು, ಅವ ಯಾವಾಗ ಮ್ಯಾಚ್ ಹೊಳಿಸಿದ ಅಂತೇಳಿ 3 ಪಾಯಿಂಟರ್ಸ್ ಹೊಡೆದ್ ಬಿಡ್ತಾರೆ. ಕಬಡ್ಡಿ ಇಸ್ ಆಲ್ಸೋ, ಒಮ್ಮೆ ಚೇಂಜ್ ಆಗ್ಬಿಡ್ತಾರೆ ಕಬಡ್ಡಿನೂ. ಕಬಡ್ಡಿ ಇಸ್ ಅಗ್ರೆಸಿವ್ ಗೇಮ್, ವೆರಿ ಅಗ್ರೆಸಿವ್. ಅದು ಕಬಡ್ಡಿದ ನೀವು ಮೆಲ್ಲೋ ಇದ್ರೆ ಮತ್ತೆ ರೆಫರಿ ಆಗ್ಬೇಕು ಅಷ್ಟೇ. ಕಬಡ್ಡಿ ಕೆನಾಟ್ ಬಿ. ಬಟ್ one good thing that I'm seeing in India is leagues ಬರತ್ತವ, just like IPL for every sport. ವಾಲಿಬಾಲ್ ಬಂತು, ಕಬಡ್ಡಿ ಬಂತು, ಬ್ಯಾಡ್ಮಿಂಟನ್ ಬಂತು, ಬ್ಯಾಡ್ಮಿಂಟನ್ ಇದೆ, ವಾಲಿಬಾಲ್ ಬಂತು, ಹಾಕಿ ಇದೆ, ಹಾಕಿ ಆಮೇಲೆ ಈಗ ವಾಲಿಬಾಲ್ ಬಂತು, ವಾಲಿಬಾಲ್ ಇದೆ, ಹಾಕಿ ಇದೆ, ಟೆನಿಸು ಬಂತು. ಸೊ ಏನು, why is that important according to me? I might be wrong. Cricket is glorified ಈಗ, ಗ್ಲಾಮರಸ್. ಸೊ ಪ್ಯಾರೆಂಟ್ಸ್ ನಾವು ನೋಡ್ತೇವಲ್ಲ, ಬೇರೆ ಸ್ಪೋರ್ಟ್ಸ್ ಎಕ್ಸ್ಪೆನ್ಸಿವ್ ಆಕೈತಿ, ಕ್ರಿಕೆಟ್ ಹಚ್ತಾರೆ. ಕ್ರಿಕೆಟ್ ಕಿಟ್ ಎಲ್ಲ ಕೊಡಿಸಿ, ಐ ಸಿ ಅ ಲಾಟ್ ಆಫ್ ಪೀಪಲ್ ಇನ್ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ಸ್ ಅಲ್ಲಿ ಹಚ್ತಾರೆ. ಬಿಕಾಸ್ IPL ದಲ್ಲಿ ಆಕ್ಷನ್ ಸೆಲೆಕ್ಟ್ ಆಗ್ಬಿಟ್ರೆ ಎಲ್ಲೋ ರಂಜಿ ಗಂಜಿ ಆಡಿ ಎಷ್ಟು ಕಷ್ಟ ಇದೆ ಗೊತ್ತಾ. ಅದೈತಿ. ಅದೇ ಆಲ್ವೇಸ್ ಅದು ಸಿಕ್ಕ್ರೆ ಸಾಕು ಅಂತೇಳಿ ಆ ದಾರಿ ನೋಡಂಗಿಲ್ಲ. ಅಂಡ್ ಇಟ್ ಇಸ್ ಗ್ಲಾಮರಸ್. ತುಂಬಾ ಕಷ್ಟ ಇದೆ ಆಕ್ಚುಲಿ, ವೆರಿ ಡಿಫಿಕಲ್ಟ್. ಕಾಂಪಿಟೇಟಿವ್ ತುಂಬಾ ಇದೆ. ಎಷ್ಟು ಜನ ಎಲ್ಲ ಗೇಮಲ್ಲೂ ಇದೆ ಕಾಂಪಿಟೇಟಿವ್. ಬಟ್ ಏನಂದ್ರೆ ಸ್ವಲ್ಪ ಪೇರೆಂಟ್ಸ್ ತುಂಬಾ ಡೆಡಿಕೇಟು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗೋದು ಬರೋದು 8 to 10 years ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್. ಆ ಡೆಡಿಕೇಶನ್ ಬಂದಾಗಲೇ ಆ ರಿಸಲ್ಟ್ ಬರೋದು. ಕರೆಕ್ಟ್. ಈ ವೈಭವ್ ಸೂರ್ಯವಂಶಿ 14 years old ಸೆಂಚುರಿ ಹೊಡೆದ IPL ದಾಗ. ದಟ್ ಆಪರ್ಚುನಿಟಿ ಕಮ್ಸ್ ಥ್ರೂ ಸಚ್ ಲೀಗ್ಸ್. ಅವಾಗ ಬೇರೆ ಪ್ಯಾರೆಂಟ್ಸ್ ನೋಡಿ ಏನಕ್ಕೆ ಅವ್ನು ಬೇರೆ ಈಗ ಸ್ಟೇಟ್ ಲೀಗ್ಸ್ ಅಲ್ಲಿ ಮತ್ತೆ ಲೋಕಲ್ ಟೂರ್ನಮೆಂಟ್ಸ್ ಅಲ್ಲಿ ಹೊಡಿತಾ ಇದ್ದ, ಅದಕ್ಕೆ ನೋಡಿದ್ದಾರೆ. ಇಲ್ಲಾಂದ್ರೆ ಎಕ್ಸಾಕ್ಟ್ಲಿ. ಈಗ ಆದ್ರೆ ಒಂದು 14 year old IPL ಅಂತ ಒಂದು ಸ್ಟೇಜ್ ಪರ್ಫಾರ್ಮ್ ಮಾಡಿದಾಗ ಓಕೆ, ನನ್ ಮಗಂದ್ರಾಗೂ ಪೊಟೆನ್ಶಿಯಲ್ ಐತೆ. ವಿಷಯದಲ್ಲಿ ಒಂದು ಸೆಲೆಕ್ಟ್ ಮಾಡಿದಾಗ ಆ ಕಡೆ ಫಾಲೋ ಆಗ್ಬೋದು, ಈ ಕಡೆ ಇದು ಬರ್ಬೋದು. ಇಟ್ಸ್ ಆಲ್ ಅಬೌಟ್ ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಟೇಕಿಂಗ್. ಕರೆಕ್ಟ್. ಅವ್ನು ತಗೊಂಡ ರಿಸ್ಕ್ ಓಡಿದ್ರೆ ಸಿಕ್ಕರೆ ಬೆಟ್ಟ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ನ ಇನ್ನಿಂಗ್ಸ್ ಹಂಗ ಐತೆ. ಯಾಕಂದ್ರೆ ಈಗ ಹೆಂಗ್ ಯೋಚನೆ ಆಕೈತಿ, ಯೂಶಲಿ 14 year old ನಂಗೆ IPL ಅನ್ನೋದು ಒಂದು ಚಾನ್ಸ್ ಸಿಕ್ಕೈತಿ, ನಾ ಫಸ್ಟ್ ನೋಡ್ಕೊಂಡು ಆಡಿ ಅಲ್ಲಿ ಮೇಕ್ ಅ ಮಾರ್ಕ್. ಅಣ್ಣ ಫಸ್ಟ್ ಬಾಲ್ 6 ಮಾರ್ಕ್ ಇರ್ಕ ಮಾಡಿ ಟೈಮ್ ಇಲ್ಲ ಇವಾಗ. ಸೀದಾ ಫಸ್ಟ್ ಬಾಲ್ 6 ಬಾಲ್ ಪೋಸ್ಟ್ ಒಳಗೆ ಇರುತ್ತೆ, ಇಲ್ಲ ಡೈನಾಮಿಕ್ಸ್ ಚೇಂಜ್ ಆಗ್ಬಿಟ್ಟೈತೆ. ಬಟ್ ಐಮ್ ಪರ್ಸನೇ ನಾ ಹ್ಯೂಜ್ ಟೆಸ್ಟ್ ಕ್ರಿಕೆಟ್ ಫ್ಯಾನ್. ನಾನೇ ನಂಗೆ 5 days ಟೆಸ್ಟ್. ಬಟ್ IPL ಇಸ್ ಫನ್ ಟು ವಾಚ್. ಇಟ್ಸ್ ನಾವು ಅದು ಬೇರೆ ಲೀಗ್, ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಲೀಗ್ ಇದೆ. ವರ್ಲ್ಡ್ ಮಾರ್ಕೆಟ್ ಪ್ಲೇಯರ್ ಬರ್ತಾರೆ ಹೋಗ್ತಾರೆ, ಬಟ್ IPL ವಿಲ್ ಸ್ಟೇ. ಕರೆಕ್ಟ್. ಸೊ ದಟ್ ಹೋಗ್ತಾ ಮಾರ್ಕೆಟು ಅಷ್ಟೇ ಮೇಲೆ ಹೋಗುತ್ತೆ. ಬಿಕಾಸ್ ಡಿಮಾಂಡ್ ಪ್ರೊವೈಡ್ ಮಾಡ್ತಿದ್ದಾರೆ. ಪೀಪಲ್ ಆರ್ ಡಿಮಾಂಡಿಂಗ್, ದಿಸ್ ಒನ್ ಈಸ್ ಕಮಿಂಗ್. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಡೌನ್ ದ ಲೈನ್ ಐ ಥಿಂಕ್ ಫ್ಯೂಚರ್ ವರ್ಲ್ಡ್ ಅಲ್ಲಿ ಟಾಪ್ ಲೀಗ್ ಆಗೋ ಚಾನ್ಸಸ್ ಇದೆ. ಐತೆ. ಈಗ ಥರ್ಡ್ ಏನೈತೆ, ಸೆಕೆಂಡ್ ಅಂಡ್ ಥರ್ಡ್ ಇದೆ. ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್.
ಬಟ್ ಸಚ್ ಲೀಗ್ಸ್ ವಿತ್ ಎವ್ರಿ ಸ್ಪೋರ್ಟ್ ಇಸ್ ಬಟ್ ವೆರಿ ಎಲ್ಲ ಗುಡ್. ಸ್ಪೋರ್ಟ್ಸ್ ನ ಆ ತರ ನೀವು ಗ್ಲೋರಿಫೈ ಮಾಡಕ್ ಆಗಲ್ಲ, ಆಗಂಗಿಲ್ಲ. ಬಟ್ ತುಂಬಾ ಕಷ್ಟ ಆಗುತ್ತೆ. ಪ್ಲೇಯರ್ಸ್ ಬರ್ತಾರೆ, ಬಟ್ ಲೀಗ್ಸ್ ಅದೇ ಪ್ಲೇಯರ್ಸ್ ಬರ್ತಾರೆ, ಕಾಸ್ಟಿಂಗ್ ಕಮ್ಮಿ ಇರುತ್ತೆ, ಪ್ಲಸ್ ಪ್ಲೇಯರ್ಸ್ ಆಪ್ಷನ್ ಕಮ್ಮಿ ಇರುತ್ತೆ. ಬಟ್ ಲೀಗ್ಸ್ ಇದೆ, ಲೀಗ್ಸ್ ಬರುತ್ತೆ. ಬಟ್ ಎಲ್ಲ ಅವ್ರವ್ರು ಈಗ ಎಲ್ಲರಿಗೂ ಕ್ರಿಕೆಟ್ ಇಷ್ಟ ಆದ್ರೆ ಯಾರಿಗೂ ಬೇರೆ ಫುಟ್ಬಾಲ್ ಇಷ್ಟ ಆಗ್ಬೋದು, ಹೌದು, ಬ್ಯಾಡ್ಮಿಂಟನ್ ಇಷ್ಟ ಆಗ್ಬೋದು, ಫುಟ್ಬಾಲ್ ಆಗ್ಬೋದು. ಸೊ ಎನಿಥಿಂಗ್ ಸೊ ಯಾರ್ಯಾರಿಗೆ ಅವ್ರು ಇಷ್ಟ ಇರುತ್ತೆ ಅವ್ರವ್ರ ಅದ್ರ ಆಪರ್ಚುನಿಟಿ ದೇ ಕ್ಯಾನ್ ಟೇಕ್ ರಿಸ್ಕ್ ಅಂಡ್ ಅಚೀವ್. ಅಚೀವ್ ಮಾಡಕ್ಕೆ ಎಲ್ಲ ಡೋರ್ ಓಪನ್ ಇದೆ, ಯು ಶುಡ್ ಅಚೀವ್. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಹೇಳ್ತಾರೆ, ನಾವು ಈಗ ಸ್ಪೋರ್ಟಿಂಗ್ ಕಲ್ಚರ್ ಬಂದಿರೋದು ಲಾಸ್ಟ್ 8-10 years ಅಲ್ಲಿ. ಸಿ ನದರ್ ವಿ ಹ್ಯಾವ್ ಸ್ಟಿಲ್ ಲಾಂಗ್ ವೇ ಟು ಗೋ. 10 years ಮಿನಿಮಮ್ ನಾವು ಹೋಗ್ಬೇಕು. ಇನ್ನು ಪ್ರೊಫೆಷನಲ್ ಆಗಿ ನಾವು ಥಿಂಕ್ ಮಾಡಂಗೆ ಇನ್ನೂ 10 years ನಾವು ಕರೆಕ್ಟಾಗಿ ಆಗ್ತೀವಿ. ಎಲ್ಲ ಗ್ರೂವ್ ಮಾಡಿ ಪ್ರಾಪರ್ ಸ್ಟ್ರಕ್ಚರ್ ಎಲ್ಲ ರೆಡಿ ಆಗಿ ಟು ಪ್ರೊವೈಡ್ ಸ್ಪೋರ್ಟ್ಸ್ ಬಂದು. ಯಾಕಂದ್ರೆ ಏನಾಗುತ್ತೆ, ಕಾಲೇಜಸ್ ಅಲ್ಲಿ ಸ್ಪೋರ್ಟ್ಸ್ ಇದೆಲ್ಲ ಬರುತ್ತೆ, ನಿಮ್ಮ ಯಾಕೆ ಸ್ಪೋರ್ಟ್ಸ್ ಕೋರ್ಸಸ್ಗೆಲ್ಲ ಬರುತ್ತೆ. ಈಗ ಸ್ಪೋರ್ಟ್ಸ್ MBAಗಳು ಬರುತ್ತೆ. ಇವಾಗ ಬೇರೆದಕ್ಕೆಲ್ಲ ಹೆಂಗೆ ಬಂದಿದೆ, ಈಗ ಸ್ಪೋರ್ಟ್ಸ್ದು ಸಬ್ಜೆಕ್ಟ್ಗಳೆಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪೀಪಲ್ ಹ್ಯಾವ್ ಆಪ್ಷನ್ ಇನಿಷಿಯಲಿ ಓನ್ಲಿ ಟು ಟೇಕ್ ಸ್ಪೋರ್ಟ್ಸ್ ಬಗ್ಗೆ ತಗೊಳ್ಳೋಕ್ಕೆ ಆಪರ್ಚುನಿಟಿ. ಬರೀ ಆಸ್ ಅ ನಾಟ್ ಅ ಪ್ಲೇಯರ್, ಆಸ್ ಅ ಬೇರೆ ಬೇರೆ ರೀತಿಯಲ್ಲಿ ನೀವು ಎಂಟರ್ ಆಗೋಕ್ಕೆ, ಬೇರೆ ಬೇರೆ ಪ್ರೊಫೆಷನಲ್ ಸ್ಪೋರ್ಟ್ಸಲ್ಲಿ ಎಂಟರ್ ಆಗೋಕ್ಕೆ ನಿಮ್ಮ ದಾರಿ ಬರ್ತಾ ಇದೆ, ಇನ್ನೂ ಬರುತ್ತೆ. ಸೊ ಇಟ್ ವಿಲ್ ಬಿ ಅ ಬ್ರೈಟ್, ಒಂದು ಐ ಓಪನರ್ ಆಗುತ್ತೆ. ಬಿಕಾಸ್ ಈ ಲೀಗ್ದಾಗ ಈಗ ಸ್ಪೋರ್ಟ್ಸ್ ಪೀಪಲ್ ಬರ್ತಾರೆ, ಓಪನ್ ಅಪ್ ಆಕೈತಿ ಸ್ಪೋರ್ಟ್ಸ್ ಕೋರ್ಸಸ್ ಅಂಡ್ ಎವ್ರಿಥಿಂಗ್. ಹಂಗ ಜಾಬ್ ಬಗ್ಗೆ ಮಾತಾಡೋದು, ಜಾಬ್ ಅಪರ್ಚುನಿಟೀಸ್ ಎಷ್ಟು ಓಪನ್ ಆಕ? ನೀವು ಹೇಳ್ದಂಗೆ ಸ್ಟ್ಯಾಟಿಸ್ಟಿಷಿಯನ್, ಜಾಬ್ ಆಪರ್ಚುನಿಟಿ ರಿಯಲಿ ಗುಡ್. ಪೀಪಲ್ ಅದೇ ಪದೇ ಹೇಳೋದು ನಾನು, ಜನ ಅರ್ಥ ಮಾಡ್ಕೋಬೇಕು. ಎವ್ರಿ ಸೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ರಿಸ್ಕ್ಸ್ ಅಂಡ್ ಪ್ರೋಸ್ ಅಂಡ್ ಕಾನ್ಸ್, ಆಯ್ತಾ? ಸೊ ಇದ್ರಲ್ಲೂ ಇದೆ. ಸೊ ನನ್ನ ಸೊ ಇದ್ರಲ್ಲೂ ಇದೆ. ಸೊ ಪೀಪಲ್ ಶುಡ್ ಟೇಕ್ ರಿಸ್ಕ್ ಇನ್ ದಿಸ್ ಆಲ್ಸೋ ಅಂತ ನಾನು ಪ್ರಮೋಟ್ ಮಾಡೋದು. ಯಾಕೆ ಅಟ್ಲೀಸ್ಟ್ ನೀವು ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಗೆ ಹೆಲ್ತ್, ನಿಮ್ಮ ಫಿಟ್ನೆಸ್, ನಿಮ್ಗೆ ಗೇನ್ ಜಾಸ್ತಿ ಇದೆ. ಮೆಂಟಲಿ ಸ್ಟ್ರಾಂಗರ್ ಆಗ್ತಾರೆ. ನಿಮಗೆ ಪಬ್ಲಿಕ್, ನೀವು ಸೈಕಾಲಜಿಕಲ್ ಇಂಪ್ರೂವ್ ಆಗ್ತೀರಾ, ಮೆಂಟಲ್ ಸ್ಟ್ರೆಂತಲ್ಲಿ ಇಂಪ್ರೂವ್ ಆಗ್ತೀರಾ. ಆಮೇಲೆ ನೀವು ಲೈಫ್ ಆಪರ್ಚುನಿಟಿ, ಲೈಫ್ ರಿಸ್ಕಿಂಗ್ ಸ್ಕಿಲ್ಸು ಎಲ್ಲ ಬೇರೆ ಥರ ಎಲ್ಲ ಥರದಲ್ಲೂ ನಿಮ್ಗೆ ಅಡ್ವಾಂಟೇಜ್ ಸಿಗುತ್ತೆ. ನೀವು ಕಲ್ತ್ಕೊಂಡು ಹೋಗ್ತೀರಾ. ಏನು ಹೆಚ್ಚು ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಕಲ್ತ್ಕೊಂಡು ಹೋಗ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ ನಾನು ಹೇಳೋದು. ಸೊ ಟ್ರೈ ಮಾಡಬೇಕು. ಪ್ಲಸ್ ಪೇರೆಂಟ್ಸು ಯಾರು ಇದ್ದಾಗ ಪುಷ್ ಮಾಡಬೇಕು. ದಟ್ ಈಸ್ ಮೈ ಇದು. On that note, on a very good note actually, because ಈ ಪಾಡ್ಕಾಸ್ಟ್ ಇನ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮ್ದು ಅಚೀವ್ಮೆಂಟ್ ಬಗ್ಗೆ ಯು ಮೈಟ್ ಹ್ಯಾವ್ ಸ್ಪೋಕನ್ ಎವ್ರಿವೇರ್, ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಮ್ಯಾಚಸ್ ಬಗ್ಗೆ. ದ ಥಿಂಗ್ ಇಸ್, ನಿಮ್ಮಂಥವ್ರು ಬಂದು ಮಾತಾಡಿದಾಗ ಅಬೌಟ್ ಸ್ಪೋರ್ಟ್ಸ್, ಜಾಬ್ ಅಪರ್ಚುನಿಟೀಸ್ ಆ್ಯಂಡ್ ಎವ್ರಿಥಿಂಗ್, ಇಟ್ ಓಪನ್ಸ್ ಅಪ್ ಹೋಪ್ ಫಾರ್ ಕಿಡ್ಸ್. ಯಾವುದೋ ವಯಸ್ಸಾಗಿರ್ಬೋದು. ಆಕ್ಚುಲಿ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇತ್ತು, ಕಡಿಮೆ. ದಟ್ ಈಸ್ ವೈ ನಾನು ಅಟ್ಲೀಸ್ಟ್ ಏನಿದೆ ರಿಯಾಲಿಟಿ ಹೇಳಿದ್ರೆ, ಸೊ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಗೊತ್ತಾಗುತ್ತೆ ಏನು ಹೇಗಿದೆ, ವಾಟ್ ಇಸ್ ದ ಸಿನಾರಿಯೋ. ಎಲ್ಲರಿಗೂ ಗೊತ್ತು ಕಾಲೇಜ್ ಸಿನಾರಿಯೋ ಹೆಂಗಿರುತ್ತೆ, ಹಿಂಗೆ ಸ್ಪೋರ್ಟ್ಸ್ ಸಿನಾರಿಯೋನು ಗೊತ್ತಿರಬೇಕಲ್ಲ. ಕರೆಕ್ಟ್. ಸೊ ಅಂಥದ್ದು ನಾನು ಹೇಳೋದು, ಇಂಥ ಅವೇರ್ನೆಸ್ಸು ಎಲ್ಲ ಗೇಮಲ್ಲೂ ಬೇರೆ ಬೇರೆ ಪ್ಲೇಯರ್ಸು ಕೊಟ್ಟರು ಚೆನ್ನಾಗಿರುತ್ತೆ. ಇಟ್ಸ್ ನಾಟ್ ಓನ್ಲಿ ಟು ಒನ್ ಗೇಮ್, ಆಲ್ ದ ಗೇಮ್ಸ್. ಸೊ ಈಗ ಇವ್ರು ಬಂದು ಬರೀ ಹಾಕಿ ಅಷ್ಟೇ ಆಡ್ರಿ ಅಂತ ಅಂದಿದ್ದಲ್ಲ. ಎನಿ ಸ್ಪೋರ್ಟ್, ಬಿ ಅ ಪಾರ್ಟ್ ಆಫ್ ಇಟ್. ಎನಿ ಸ್ಪೋರ್ಟ್ ಬಿ ಅ ಪಾರ್ಟ್, ಟ್ರೈ ಎನಿ ಸ್ಪೋರ್ಟ್. ಯಾವ್ದಾರು ಆಡಿ, ರೇಸಿಂಗ್ ಏನಾರು ಒಂದು ಆಡಿ. ಎಲ್ಲ ಸ್ಪೋರ್ಟ್ಸಲ್ಲಿ ಎಲ್ಲ ಥರ ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ ಏನಂದ್ರೆ ಎಲ್ಲ ಸ್ಪೋರ್ಟ್ಸ್ ಸಾಫ್ಟ್ವೇರ್ ಒಂದೇ, ಹಾರ್ಡ್ವೇರ್ ಚೇಂಜ್ ಆಗ್ತಿರ್ತದೆ, ಫಿಟ್ನೆಸ್ ಚೇಂಜ್ ಆಗುತ್ತೆ. ದ ಕಾನ್ಸೆಪ್ಟ್ ಇದು ಒಂದೇ ಆಕ್ಚುಲಿ ತಿಳ್ಕೊಬೇಕು ಜನರು. ಸೊ ಯಾವುದೇ ಸ್ಪೋರ್ಟ್ಸ್ ಆಡಿ, ಎನಿ ಸ್ಪೋರ್ಟ್ಸ್ ವಿಚ್ ಎವರ್ ಯು ಲೈಕ್, ಕಾನ್ಸೆಪ್ಟ್ ಒಂದೇ. ಬಟ್ ಇಫ್ ಯು ಆಡಿ ಆಪರ್ಚುನಿಟಿ ಸಿಕ್ತು ಅಂದ್ರೆ ಯು ಗೋ ಇಟ್ ಟು ನೆಕ್ಸ್ಟ್ ಲೆವೆಲ್, ಪ್ರೊಫೆಷನಲ್ ಆಗಿ ತಗೊಳ್ಳಿ. ಇಲ್ಲ ಅಂದ್ರೆ ಹಾಬಿ ನೋಡಿ. ಜನರು ಎಷ್ಟು ಜನ ಈ ಕಬ್ಬನ್ ಪಾರ್ಕ್ ಅಲ್ಲಿ ಮ್ಯಾರಥಾನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಲೇಟ್ ಪೋಸ್ಟ್ ಕೋವಿಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಸ್ಕೇಟಿಂಗ್ ಮಾಡ್ತಿರ್ತಾರೆ. ಇಟ್ಸ್ ಆಲ್ ಗುಡ್, ಕರೆಕ್ಟ್. ದೇರ್ ಇಸ್ ಸಮ್ ಆಕ್ಟಿವಿಟಿ. ಮತ್ತೆ ಅಟ್ಲೀಸ್ಟ್ ವೀಕೆಂಡ್ ಅಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಬೇಕಲ್ಲ ನಿಮಗೆ, ರನ್ನಿಂಗು ಇದಿದ್ರೆ. ಸೊ ಫ್ರೆಶ್ ಆಗ್ತೀರಾ, ಬಾಡಿ ಒಳ್ಳೆ ನಿಮ್ಗೆ ಎಲ್ಲ ಮೆಮೊರಿ ಎಲ್ಲ ಫ್ರೆಶ್ ಆಗುತ್ತೆ, ಫುಲ್ ಹಾರ್ಡ್ ಡಿಸ್ಕ್ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ತಲೆದು. ಇಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಫಿಸಿಕಲ್ ಹೆಲ್ತ್ ಹೌ ಇಟ್ ಈಸ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಅಲ್ಲ, ಅದು ಭಾಳ ಮಂದಿಗೆ ಗೊತ್ತಿಲ್ಲ ಅನಿಸ್ತೈತೆ ನನಗೆ. ಲೈಕ್ ಫಿಸಿಕಲ್ ಹೆಲ್ತ್ ಅಂದ್ರೆ 6 ಪ್ಯಾಕ್ ಅಷ್ಟೇ ಆಗತ್ತೆ, ನಂಗೆ ಹಾಕ್ಬೇಕು, ಹೊಟ್ಟೆ ಇಟ್ಕೊಂಡು ಹೋಗಿ ಜಿಮ್ ಮಾಡ್ಕೊಂಡು ಬರ್ರಿ. ವಾಟ್ ಎವರ್ ಇಟ್ ಇಸ್ ಸ್ಪೋರ್ಟ್ಸ್, ಫಿಸಿಕಲ್ ಆಕ್ಟಿವಿಟಿ ಒಂದು ತಾಸು ಏನು ಮಾಡಿದ್ರು ಇಟ್ ಇಸ್ ಎಸ್ ಫಿಸಿಕಲ್. ಏನಾಗುತ್ತೆ, ಬೇರೆ ಯಾರು ಮಾಡೋಕ್ಕಾಗಲ್ಲ ನಿಮಗೆ. ಇದರಲ್ಲೊಂದು ಟೆಕ್ನಿಕ್ ಇದಿದೆ, ಸೀಕ್ರೆಟ್ ಇದೆ, ಯಾರು ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು. ಕರೆಕ್ಟ್. ಬೇರೆ ಎಲ್ಲ ಕೆಲಸ ನೀವು ಬೇರೆ ಕೈಲಿ ಮಾಡಿಸ್ಬೋದು.
ಹೌದು, ವರ್ಕೌಟ್ ಬೇರೆಯವ್ರ ಕಡೆ ಮಾಡ್ಸಕ್ ಆಗಿಲ್ಲ. ಕಡೆ ವರ್ಕೌಟ್ ನನ್ನ ಕಾಲು ಲೆಗ್ ಹೊಡಿ, ನನ್ನ ಕೈ ನೀನು ತಗೊಂಡು ಹೊಡಿ ಅಂತ ಹೇಳಕ್ಕಾಗತ್ತೆ? ನೀವೇ ಮಾಡೋಕ್ಕಾಗದು. ನೀವೇ ನಿಮ್ಮ ತಲೆ, ನಿಮ್ಮ ಬಾಡಿ ಎಲ್ಲ, ನಿಮ್ಮ ಬಾಡಿ ಏನೇನು ವರ್ಕೌಟ್ಸ್ ಇದೆಲ್ಲ ನೀವೇ ಮಾಡೋಕ್ಕಾಗೋದು. ಸೊ ಅದು ನಿಮಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ನಿಮಗೆ ಬರೋದು, ಬೇರೆಯವ್ರಿಗಿಂತ ಎಕ್ಸ್ಪೀರಿಯನ್ಸ್ ತಗೊಳಕ್ ಆಗಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಏನು ಒಂದು 2 ದಿನ 3 ದಿನ ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ, ಅದು ಹ್ಯಾಪಿ ಪೇಯ್ನೇ. ಆ ಪೇಯ್ನು ನೋಡಿ. ಕರೆಕ್ಟ್. ಬರೀ ಎಲ್ಲ ಬೇರೆ ತರ ಪೇಯ್ನ್ಗಳು ನೀವು ನೋಡಿ, ತಲೆಯಲ್ಲಿ ಪ್ರೆಷರು, ಬಾಸ್ ಹಿಂಗ್ ಹೇಳ್ದ, ಮ್ಯಾನೇಜರ್ ಹಿಂಗ್ ಹೇಳ್ದ, ಬೈದ, ಅದಂತ ಹೇಳಿದ್ರೆ ಇದು ನೋಡಿ, ಅದು ನೋಡಿ, ಅದು ನೋಡಿದಾಗ ಅದ್ರ ಮಜಾ ಸಿಗ್ತಂದ್ರೆ ಅದು ಮಾಡಿ. ಕರೆಕ್ಟ್ ಕರೆಕ್ಟ್. ಆನ್ ದ್ಯಾಟ್ ನೋಟ್ we will like wrap this part. This is Insight. ನೀವೊಂದು ಲಿಂಕ್ ಹೇಳಿದ್ರಲ್ಲ, we can apply for that sports hostel. ನೋಡ್ಬೋದು ಇದರಲ್ಲಿ ವೆಬ್ಸೈಟ್. ಸೊ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸೊ ಯಾರಿಗಾರ ಸೆಲೆಕ್ಷನ್ಸ್ ಯಾವಾಗ ಆಗ್ತಿದೆ, ಏನಾಗ್ತಿದೆ ಅಂತ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ಕೋಬಹುದು, ಬರುತ್ತೆ. ಅದು ರೆಫರೆನ್ಸ್ ಏನೇನು ರಿಲೇಟೆಡ್ ಐತಿ ನಾ ಹಾಕ್ತೀನಿ. ಅದು 42nd ಮ್ಯಾಚ್ ಅನ್ನು ಹಾಕ್ತೇನೆ ಡಿಸ್ಕ್ರಿಪ್ಷನ್. ಎಲ್ಲರೂ ನೋಡ್ಲದ, ಒಳ್ಳೇದು ಮ್ಯಾಚ್. ಲೈಫ್ ಹೆಂಗ್ ಚೇಂಜ್ ಆಕತ್ತಲ್ಲ, ಗೆಲ್ಲೋದು ಸೋಲ್ತೇವೆ, ಸೋಲೋದು ಗೆಲ್ತೇವೆ. ದಟ್ ಈಸ್ ಹೌ ಇಟ್ ಈಸ್. ಬಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಟ್ ಹಸ್ ಬೀನ್ ಲೈಕ್ 3-4 months 4-5 months ಟ್ರೈ ಮಾಡ್ತಿದ್ದೀವಿ. ಬಟ್ ವಿ ಡಿಡ್ ಇಟ್ ಟುಡೇ. ಹೆಂಗ್ ಅನಿಸ್ತೆ? ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ಮಾತುಕತೆ? ನೈಸ್, ಫನ್ ಟಾಕಿಂಗ್. ನಾವು ಅಟ್ಲೀಸ್ಟ್ ಒಂದು ಶೇರ್ ಮಾಡ್ಕೊಳಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ನಾನು ತುಂಬ ಇಂಟರ್ವ್ಯೂ ಎಲ್ಲ ಕೊಡೋ ಮನುಷ್ಯ ಅಲ್ಲ, ನಾನು ಸೈಲೆಂಟಾಗಿ ನಮ್ಮ ಲೈಫ್ ಲೀಡ್ ಮಾಡೋನು. ಬಟ್ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಹೇಳಬೇಕು ಅನಿಸುತ್ತೆ. ಸೊ ದಟ್ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲ್ ಸ್ಪೋರ್ಟ್ಸ್ಮನ್ ಲೈಫ್ ಸ್ಪೋರ್ಟ್ಸ್ಮನ್ ಅಲ್ಲಿ ಹೆಂಗಿರುತ್ತೆ, ಕರೆಕ್ಟ್, ಏನು ನಮ್ಮ ತಲೆಯಲ್ಲಿ ಏನು ಹೋಗುತ್ತೆ. ಸುಮ್ಮನೆ ಹೋಗಿ ಎಲ್ಲೋ ಹುಡುಗ ಹೋಗಿ ಅಲ್ಲಿ ಗ್ರೌಂಡಲ್ಲಿ ಆಡೋದಲ್ಲ. ಸೊ ಅದಕ್ಕೂ ನಾವು ಟೆಕ್ನಿಕಲ್ ಆಗಿ ಇಂಜಿನಿಯರು, ಮೆಡಿಕಲ್ ಥರ ನಾವು ಕೆಲಸ ಮಾಡ್ತೀವಿ ಅಂತ ಸ್ಪೋರ್ಟ್ಸಲ್ಲಿ. ಸೊ ದಟ್ ಇಟ್ ಶುಡ್ ಬಿ ಅ ರೆಸ್ಪೆಕ್ಟ್ಫುಲ್ ಪ್ರೊಫೆಷನಲ್ ಅಂತ ಹೇಳಕ್ಕೂ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಅಚೀವ್ಮೆಂಟ್ ಲೈಫ್ ಲಾಂಗ್ ಅಂತ ಇರುತ್ತೆ, ಎಲ್ಲೂ ಹೋಗಲ್ಲ ಅಚೀವ್ ಮಾಡಿದ್ರೆ. ಸೆನ್ಸ್ ಆಫ್ ಅಚೀವ್ಮೆಂಟ್. ಥ್ಯಾಂಕ್ ಯು, ಕ್ಯಾನಾಟ್ ಸ್ಟೋಲನ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಕರೆದಿದ್ದಕ್ಕೆ ಸಂತೋಷ. ನೀವು ಎಂಜಾಯ್ ಮಾಡಿದ್ರಲ್ಲ? ನಾವು ಎಂಜಾಯ್ ಮಾಡಿದ್ವಿ, ನಮ್ದೇನು ತೊಂದರೆ ಇಲ್ಲ. ನಿಮ್ದೇನು ತೊಂದರೆ ಇಲ್ಲ, ಬೇಜಾರು ಆಗಲ್ಲ. ಸೊ ಎಂಜಾಯ್ ಮಾಡಿದೀವಿ. ಗುಡ್ ಲಕ್. ಚೆನ್ನಾಗಿ ಇನ್ನೂ ಒಳ್ಳೆ ಗೆಸ್ಟ್ಗಳು ಕರೀತಾ ಇರಿ, ಇನ್ನೂ ಬೇರೆ ಬೇರೆ ಸೆಕ್ಟರ್ ಅವೇರ್ನೆಸ್ ಕೊಡ್ತಾರೆ ಇರಿ. ಥ್ಯಾಂಕ್ ಯು ಸೋ ಮಚ್.